ಹುಬ್ಬಳ್ಳಿ ಧಾರವಾಡ ತಗೊಂಡಾಗ ಒಂದು ಲಾ ಆ್ಯಂಡ್ ಆರ್ಡರ್ ನಿಮ್ಮ ಪ್ರಕಾರ ಹೇಗಿದೆ ಇವತ್ತು? ಆ್ಯಂಟಿ ಎಲಿಮೆಂಟ್ಸ್ ಅಂತಂದು ಏನಂತ ಕರಿತೀವಿ, ಭಯೋತ್ಪಾದಕರು ಸಮೀಪ ಇರ್ತಾರೆ. ಆ ರೀತಿಯಾದಂಥವ್ರನ್ನು ಕೂಡ ನೀವು ಸರ್ಕಾರಗಳಿಗೆ ಬಿಡುಗಡೆ ಮಾಡೋಕ್ಕೆ ಹೋದರೆ ವಾಟ್ ಅಬೌಟ್ ಲಾ ಆ್ಯಂಡ್ ಆರ್ಡರ್ ಅನ್ನೋಂಥದ್ದನ್ನು ನಾವು ಇಡೀ ಯೋಚನೆ ಮಾಡಬೇಕಾಗಿದೆ. ಯುವರ್ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಬಂದಾಗ ಇಲ್ಲಿ ಕೋಮು ಗಲಭೆ ಇದೆ ಅಂತ ಅನ್ಸುತ್ತಾ ಸರ್? ಗಲಭೆ ಆದಮೇಲೆ ಅನೇಕ ಅಲ್ಪಸಂಖ್ಯಾತರನ್ನು ಅದರಲ್ಲಿ ಒಳಗಡೆ ಹಾಕುವಂಥ ಕೆಲಸ ಆಯಿತು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಅವ್ರನ್ನ ಬಿಡುಗಡೆ ಮಾಡ್ತಕ್ಕಂಥ ಕೆಲಸಕ್ಕೆ ಪ್ರಯತ್ನ ಆಯಿತು ಮತ್ತು ಬಿಡುಗಡೆ ಮಾಡಿಸಿದ್ರು. ಅದು ಸರ್ಕಾರ ನಾವು ದಾಖಲೆ ಮಾಡಿದಾಗೂ ನಮಗೊಂದು ಬ್ಯಾಕಪ್ ಮಾಡ್ತೈತೆ ಅನ್ನೋಂಥ ಭಾವನೆ ಬಂತಂದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ರೀತಿಯಾದಂಥ ಗಲಭೆಗೆ ಕಾರಣ ಆಗ್ತದೆ. BJP ಅಂದಿದ ತಕ್ಷಣ ಹಿಂದೂ ಮುಸ್ಲಿಂ ಮಧ್ಯೆ ಅವರೇ ತಂದಿಡ್ತಾರೆ ಅಂತ ಸುಮಾರು ಜನ ಅವ್ರದ್ದೇ ಆದಂಥ ಒಂದು ಥಿಯರೀಸ್ಗಳು ಹೇಳ್ತಾರೆ. ವಾಟ್ ಈಸ್ ಯುವರ್ ಟೇಕ್ ಆನ್ ದ್ಯಾಟ್? ಒಂದು ಯೋಚನೆ ಮಾಡಿರಿ, ಹಿಂದೂಗಳ ಮೆರವಣಿಗೆ ಹೋಗೋಕೆ ಕಲ್ಲು ಹೊಡೆಯೋರು ಯಾರು? ಅದೇ ಅವ್ರ ಮೆರವಣಿಗೆ ನಡೆದ ಒಂದು ದಿವಸ ಕಲ್ಲು ಬಿದ್ದಾವೆ ಅದ್ರ ಮ್ಯಾಗೆ. ಈ ಡೋಂಗಿ ಸೆಕ್ಯುಲರ್ಗಳಿದಾವಲ್ಲ ಇವನ್ನೆಲ್ಲ ತೆಗೆದು ಹಾಕ್ಬೇಕು. ಭಾಳ ನಡೆಯಂಗಿಲ್ಲ ಇವೆಲ್ಲ. ಪಹಲ್ಗಾಮ್ನಲ್ಲಿ ನಡೆದಕ್ಕಂಥ ಘಟನೆ ಆಯಿತು. ಹಾಗಾದ್ರೆ ಎಷ್ಟು ಜನ ಮಾತಾಡಿದ್ರು ಇದ್ರ ಬಗ್ಗೆ? ನೀವು ಸೆಕ್ಯುಲರ್ಗಳಂತಿದ್ರೆ ಎಲ್ಲಿ ಹೋದ್ರೆ ಎಲ್ಲ ಸೆಕ್ಯುಲರ್ವಾದಿಗಳ ಹೊಡೆದು ಬಂದಿದ್ದು ಗ್ಯಾರಂಟಿ ಕೇಳೋರು ಅದಾರ. ಅದಕ್ಕೆ ನಾವು ಬಹುಶಃ ನಂಗೆ ಅನ್ಸುತ್ತೆ ಈ ಸಲ ನಮ್ಮ ಸೈನಿಕರು ಎಲ್ಲೆಲ್ಲಿ ಹೊಡೆದು ಏನು ಹೊಡೆದು ಎಲ್ಲ ಹೋಯ್ತು ಡಾಕ್ಯುಮೆಂಟೇಷನ್ ಕೊಟ್ಟಾರೆ. ಸೊ ಅವರೊಬ್ಬರು ಕಾಂಗ್ರೆಸ್ ಕಾರ್ಪೊರೇಟರ್ ಕೌನ್ಸಿಲರ್ ಇದ್ದಾಗ ಅವ್ರ ಮಗಳಿಗೆ ಆ ಥರ ಆದಾಗ ಅವ್ರ ಪಕ್ಷದವರು ಬಂದು ನಿಂತಿರಲಿಲ್ಲ. ಹಾಗಾದ್ರೆ ನಾನು ಕಾಂಗ್ರೆಸ್ ಅಂತ ಹೇಳಿ ನಿಲ್ಬಾರ್ದಾಗಿತ್ತಲ್ಲ ಹೋಗಿ. ಹೆಂಗಂದ್ರೆ ಇದರಲ್ಲಿ ಕಾಂಗ್ರೆಸ್ಸು BJP ಅನ್ನೋಕ್ಕಿಂತ ಮಾನವೀಯತೆ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ನಮಗೆ. ಎಲ್ಲ ಆದಮೇಲೂ ಕೂಡ ರಾಜ್ಯ ಸರ್ಕಾರ ಹೇಳಿದೆ ಏನು ಹೇಳುತ್ತೆ ನಮಗೆ, ತ್ವರಿತ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಿ ಇದಕ್ಕೆ ತಾರ್ಕಿಕ ಅಂತ್ಯ ಅಂತ. ಎಲ್ಲಿದ್ದು ನಿಮ್ಮ ನ್ಯಾಯಾಲಯ ಹೆಂಗಂದ್ರೆ ನಮ್ಮ ಮಟ್ಟ? ನಾನು ಅನೇಕ ಸೀನಿಯರ್ ಅಡ್ವೊಕೇಟ್ ಜೊತೆ ನಾನು ಮಾತಾಡಿದೆ. ಅವ್ರು ಹೇಳಿದ್ದು ಒಂದು, ನಿಮ್ಮ ತ್ವರಿತ ನ್ಯಾಯಾಲಯ ಬೇಡ, ಡೇ ಟು ಡೇ ಬೇಸಿಸ್ ಮೇಲೆ ನೀವು ಪ್ರೊಸೆಸ್ ಮಾಡಿರಿ, 6 ತಿಂಗಳಲ್ಲಿ ಅದರ ತಾರ್ಕಿಕ ಅಂತ್ಯ ಕಾಣ್ತೈತೆ. ಇವತ್ತು ಅದನ್ನು ಕೂಡ ಮಾಡೋಕ್ಕಾಗಿಲ್ಲ. ವಕ್ಫ್ ಬೋರ್ಡ್ ಬಗ್ಗೆ ಏನೇನು ಆಯ್ತಲ್ಲ, ಒಂದು ಕಾಂಟ್ರವರ್ಸಿಗಳಾಯ್ತಲ್ಲ, ಅದ್ರ ಬಗ್ಗೆ ನಿಮ್ಮ 12ನೇ ಶತಮಾನದಾಗ ಜಗಜ್ಯೋತಿ ಬಸವೇಶ್ವರ ಇದ್ದಿರ್ತಕ್ಕಂಥ ಸಿಂದಗಿ ಮಠ ನಮ್ಮದು, ಅದು ವಕ್ಫ್ ಬೋರ್ಡ್ ಪ್ರಾಪರ್ಟಿ ಅಂತ. ಯಾವಾಗ ಆಯ್ತದ? ಹೆಂಗಾಗತ್ತೆ? ಬಸ್ ಸ್ಟ್ಯಾಂಡು ವಕ್ಫ್ ಬೋರ್ಡ್ ಪ್ರಾಪರ್ಟಿ ಅಂತೀರಿ, ಪೊಲೀಸ್ ಸ್ಟೇಷನು ವಕ್ಫ್ ಬೋರ್ಡ್ ಪ್ರಾಪರ್ಟಿ ಅಂತ ಹೇಳ್ತಾರೆ. ನನಗೆ ವಿಚಿತ್ರ ಅಂತಂದ್ರೆ ಯಾವಾಗ ಮುಸಲ್ಮಾನರು ಬಂದು ನಮಗೂ ಪ್ರಾಬ್ಲಮ್ ಆಗೈತೆ ಅಂತ ಹಳ್ಳಿಯಾಗ ಹೋದಾಗ ಹೇಳಿದಾಗ ಅಂದರೆ ನಿಮ್ಗೆ ಹೆಂಗೆ ಅನ್ಯಾಯ ಆಗೈತೆ ಅಂತ ಹೇಳಿ ಅವ್ರು ಹೇಳ್ತಾರೆ, ಇಲ್ಲ ಸರ್ ನಮ್ಮದು ಹಾಕೊಂಡ್ಬಿಟ್ರೆ ಅವ್ರು ಒಳಗಡೆ ವಕ್ಫ್ ಬೋರ್ಡ್ನವ್ರು ಅಂತ. ಈಗ ನಾನು ಅದ್ರ ಬಗ್ಗೆ ಮಾತಾಡಿದ್ರೆ ಮಹೇಶ್ ತೆಂಗಿನಕಾಯಿ ಮುಸಲ್ಮಾನ ವಿರೋಧಿ ಅಂತ ಹಣಿಪಟ್ಟಿ ನಾನೇನು ಮಾಡೋಕ್ಕಾಗುತ್ತೆ? ಕರ್ನಾಟಕ ಅಂದರೆ ಬೆಂಗಳೂರ ಅಂತಕ್ಕಂಥ ಮಟ್ಟಿಗೆ ಸೀಮಿತ ಆಗ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇದೆ. ಅದನ್ನು ಸರ್ಕಾರಗಳಿಗೆ ಸರಿಯಾಗಿ ಯೋಚನೆ ಮಾಡಬೇಕು. ಇವತ್ತು ಹೊಸ ಇಂಡಸ್ಟ್ರಿನೂ ಯಾವುದೂ ಬರ್ತಾ ಇಲ್ಲ ನಾರ್ತ್ ಕರ್ನಾಟಕಕ್ಕೆ, IT-BTನೂ ನೀವು ಶಿಫ್ಟ್ ಮಾಡ್ತಾ ಇಲ್ಲ. ಹಾಗಾದರೆ ಯುವಕರ ಬಗ್ಗೆ ಏನು ಯೋಚನೆ ಮಾಡ್ಬೇಕು ನಾವು? ಇವತ್ತು ನಮಗೆ ಒಬ್ಬ ಕಾಂಗ್ರೆಸ್ಸಿನ ಹಿರಿಯ ಸಚಿವರು ಹೇಳ್ತಾರೆ ನನಗೆ ಹನಿ ಟ್ರ್ಯಾಪ್ ಮಾಡ್ಯಾರ, ಅದು ನಮ್ಮವರ ಮಾಡ್ಯಾರ ಅಂತ ಹೇಳ್ತಾರೆ. ವಾಟ್ ಇಸ್ ದ ಆ್ಯಕ್ಷನ್? ಈಗ ನಮ್ಮ ಹುಬ್ಳಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಬಂದಾಗ ನಾನು ಯಾವುದು ಯೋಚನೆ ಮಾಡಲಾರ್ದು ನಾನು ನಿಂತು ಹೋರಾಟ ಮಾಡೋನೇ. ಇದ್ರಾಗ ಯಾವುದೇ ಸೆಕೆಂಡ್ ಒಪಿನಿಯನ್ ಇಲ್ಲ. ಹಾಯ್ ಹಲೋ ನಮಸ್ಕಾರ. ನಾನು ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನೇ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಗೋಲ್ಡ್ ಕ್ಲಾಸ್ ಶುರು ಮಾಡಿ ಸುಮಾರು 5 ವರ್ಷ ಆಗಿದೆ. 5 ವರ್ಷದಲ್ಲಿ ಹಲವಾರು ಕ್ಷೇತ್ರಗಳಿಂದ ಸುಮಾರು ಜನ ಸ್ಫೂರ್ತಿದಾಯಕವಾಗಿರುವಂಥ ಕಥೆಗಳನ್ನ ತಗೊಂಡು ಬಂದು ಅವ್ರ ಜೊತೆ ಸಂಭಾಷಣೆ ಮಾಡೋದಂತೂ ರೂಢಿಯಾಗಿದೆ. ಆದರೆ ಪ್ರತಿ ಶೋನಲ್ಲೂ ಕೂಡ ನಾನು ಹೇಳೋವಂಥ ಒಂದು ಕಾಮನ್ ಸಿಗ್ನೇಚರ್ ಲೈನ್ ಏನು ಅಂತಂದರೆ, ಫಾರ್ ದ ಫಸ್ಟ್ ಟೈಮ್ ಅಂತ ಹೇಳ್ತೀನಿ. ಏನು ಗುರು ಯಾವಾಗಲೂ ಪ್ರತಿ ಶೋನಲ್ಲಿ ಹೇಳ್ತೀಯ ಅಂತ ಅಂದ್ಕೊಂಡ್ರೆ, ಹೌದು, ಪ್ರತಿ ಶೋನಲ್ಲೂ ಕೂಡ ಅದೇನೋ ಗೊತ್ತಿಲ್ಲ, ದೇವರ ಲಿಖಿತ ಅನಿಸುತ್ತೆ. ಫಾರ್ ದ ಫಸ್ಟ್ ಟೈಮೇ ಪ್ರತಿಯೊಬ್ಬ ಆರ್ಟಿಸ್ಟನ್ನು ಕರ್ಕೊಂಡು ಬಂದು ಮಾತಾಡ್ಸೋದು ನನ್ನ ಜವಾಬ್ದಾರಿ ಆಗಿರುತ್ತೆ. ಆದರೆ ಇವತ್ತು ನಾನು ಆರ್ಟಿಸ್ಟ್ ಬಗ್ಗೆ ಮಾತಾಡ್ತಿಲ್ಲ. ಈ ಕ್ಷೇತ್ರದವ್ರನ್ನ ಇದುವರೆಗೂ 5 ವರ್ಷದಲ್ಲಿ ನಾನು ಯಾವತ್ತೂ ಕೂಡ ಒಂದು ಸಂದರ್ಶನ ಆಗಲಿ ಅಥವಾ ಸಂಭಾಷಣೆ ಆಗಲಿ ಮಾಡುವಂಥ ಅವಕಾಶ ಸಿಕ್ಕಿರಲಿಲ್ಲ. ಇವತ್ತು ಖುಷಿ ಆಗ್ತಿದೆ. ಯಾಕೆ ಅಂತಂದರೆ, ಗಂಡು ಮೆಟ್ಟಿದ ನಾಡು ಅಂತಂದರೆ ಗೋಲ್ಡ್ ಕ್ಲಾಸು ಬೆಂಗಳೂರಿನಲ್ಲಿಲ್ಲ. ನಾವು ಹುಬ್ಬಳ್ಳಿ ಧಾರವಾಡಕ್ಕೆ ಬಂದು ಇವತ್ತು ಅವ್ರ ಕ್ಷೇತ್ರದಲ್ಲಿ ಅವ್ರ ಜೊತೆ ಮಾತಾಡೋಂಥ ಸುವರ್ಣ ಅವಕಾಶ ಸಿಕ್ಕಿದೆ. ಮನುಷ್ಯನಿಗೆ ತುಂಬ ಜನ ಶತ್ರುಗಳು ಇರ್ತಾರೆ, ಮಿತ್ರರು ಇರ್ತಾರೆ. ಆದರೆ ಶತ್ರುಗಳನ್ನೂ ಕೂಡ ಇವ್ರನ್ನ ಪ್ರೀತಿಯಿಂದ ಅಣ್ಣ ಅಣ್ಣ ಅಂತ ಎಲ್ಲರೂ ಕರೀತಾರೆ. ಎಸ್, ಯಾರು ಅಂತಂದರೆ ಒನ್ ಆ್ಯಂಡ್ ಓನ್ಲಿ ಮಹೇಶ್ ಅಣ್ಣ, ಮಹೇಶ್ ತೆಂಗಿನಕಾಯಿ ಸರ್ ಆನ್ ಗೋಲ್ಡ್ ಕ್ಲಾಸ್ ಟುಡೇ. ಎಸ್ ಸರ್, ವಾವ್, ಸೂಪರ್ ಗೆಟಪ್ ಸರ್. ನಮಸ್ಕಾರ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೇವೆ. ಅಲ್ಲ ಸರ್, ಯೂಶಲಿ ಶತ್ರುಗಳು ಅಥವಾ ಯಾರಾದರೂ ಇತ್ತು ಅಂದರೆ ಆಪೋಸಿಷನ್ ಪಾರ್ಟೀಸುಗಳು ಕೂಡ ನಿಮ್ಮನ್ನು ಸಿಕ್ಕಾಪಟ್ಟೆ ಇಷ್ಟಪಟ್ಟು ಮಹೇಶ್ ಅಣ್ಣ ಮಹೇಶ್ ಅಣ್ಣ ಎಲ್ಲ ಇದ್ರು, ಮಹೇಶ್ ಅಣ್ಣ ಇದ್ದರೆ ಓಕೆ ನಮಗೇನು ತೊಂದರೆ ಇಲ್ಲ ಅಂತಾರೆ. ಹೆಂಗೆ ಈ ಚರಿಷ್ಮಾ ಅಂತ? ನೋಡಿ, ಅದೆಲ್ಲ ಕೊಟ್ಟಿರ್ತಕ್ಕಂಥ ನೇಚರು ಮತ್ತು ಬೆಳೆದಿರ್ತಕ್ಕಂಥ ವಾತಾವರಣದಲ್ಲಿ ಪ್ರತಿಯೊಬ್ಬರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಎಲ್ಲರದು ಅದೇ ಕರ್ತವ್ಯ ಇರುತ್ತೆ. ಆ ನಿಟ್ಟಿನಲ್ಲಿ ಮಾಡ್ತೇನೆ. ಈಗ ಎಲ್ಲರಿಗೆ ಪ್ರೀತಿ ಪಾತ್ರರಾಗಿ ಮನುಷ್ಯನಾಗಿ ಕೆಲಸ ಮಾಡುವಂಥದ್ದು ಆಗ್ತಾಯಿದೆ. ರಾಜಕಾರಣ ಬಂದಾಗ ಗೆರಿ ಹೊಡೆದು ರಾಜಕಾರಣ ಮಾಡಬೇಕು. ರಾಜಕಾರಣ ಮುಗಿದ್ಮೇಲೆ ಎಲ್ಲರೂ ಸೇರಿ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡಬೇಕು. ದಿಸ್ ಈಸ್ ಮೈ ಕ್ಲಿಯರ್ ಕಾನ್ಸೆಪ್ಟ್. ಇದು
ಪ್ರಾಯಶಃ ನಾನು ಶೋ ಮುಗಿಸ್ಕೊಂಡು ಹೊರಗಡೆ ಹೋಗ್ತಿರ್ಬೇಕಾದ್ರೆ ನಾನು ಮಹೇಶ್ ಅಣ್ಣ ಅಂತಲೇ ಆಗ್ಬಿಡುತ್ತೆ ಅನ್ಸುತ್ತೆ. ಐ ಥಿಂಕ್ ದಟ್ ಈಸ್ ದಿ ಚರಿಷ್ಮಾ ಐ ಕ್ಯಾನ್ ಸೇ. ಅಲ್ಲ ಏನು ಅಂತಂದರೆ ನಾನು ಯೂಶ್ವಲಿ ನನ್ನ ಶೋನಲ್ಲಿ ನೇರ ದಿಟ್ಟವಾಗಿರ್ತೀನಿ. ಸೊ ಹಾಗಾಗಿ ನಿನ್ನೆ ನಾನು ಹುಬ್ಳಿಗೆ ಬಂದಾಗ ನಿಮ್ಮ ಜೊತೆ ಸುಮಾರು ಒಂದು 3 ತಾಸನ್ನ ಸ್ಪೆಂಡ್ ಮಾಡೋಂಥ ಅವಕಾಶ ಸಿಕ್ತು. ನಾನು ಆವಾಗಲೇ ಅಂತ ಅಂದ್ಕೊಂಡೆ, ಫಸ್ಟ್ ಎಂಟ್ರಿ ಆದಾಗ ಒಬ್ಬರು ಶಾಸಕರು MLA ಆಫೀಸಿಗೆ ಬಂದಾಗ ಒಂದು ವೈಬ್ ಇರುತ್ತೆ, ಏನೋ ಒಂಥರ ಭಯ ಆಗ್ಬೋದೇನೋ ಅಂತ ನನ್ನ ತಲೆಯಲ್ಲಿ ಏನೇನೋ ಓಡ್ತಾಯಿತ್ತು. ನಾನು ಬಂದೆ, ಈಸಿಯಾಗಿ ಬ್ಯಾಗ್ ಇಟ್ಟೆ ಕೂತ್ಕೊಂಡೆ. ಯು ಮೇಡ್ ಇಟ್ ಸೋ ಈಸಿ, ಸೋ ಕಂಫರ್ಟಬಲ್ ಅಂತಂದರೆ ಆರಾಮಾಗೆ ನನ್ನ ಫ್ರೆಂಡ್ ಗುರು ನೀನು ಅನ್ನೋವಂಥ ಟ್ರೀಟ್ಮೆಂಟ್ ನನಗೆ ಕೊಟ್ರಿ. ಸೊ ನನಗೆ ಅಲ್ಲೇ ಗೊತ್ತಾಗೋಯ್ತು, ನಾನೊಬ್ಬ ಬೆಂಗಳೂರಿಂದ ಬಂದು ಹಿಂಗಿರೋನಿಗೆ ನನಗೆ ಈ ಟ್ರೀಟ್ಮೆಂಟ್ ಕೊಡ್ತಿದ್ದೀರಾ, ಇನ್ನು ನಿಮ್ಮ ಕ್ಷೇತ್ರದಲ್ಲಿರೋ ಜನಕ್ಕೆ ಇನ್ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ಬೋದು ಅಂತ. ನಾನು ಕೂಡ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊಂಡು ಬಂದವ. ಹೀಗಾಗಿ ನನಗೇನು ಭಾಳ ಎಡಿಷ್ನಲ್ ಆಗಿ ರಾಜಕಾರಣದಲ್ಲಿ ಏನೋ ಭಾಳ ದೊಡ್ಡ ವ್ಯಕ್ತಿತ್ವ ಅನ್ನೋಂಥದ್ದಿಲ್ಲ. ಜವಾಬ್ದಾರಿಯನ್ನು ನಾವು ಯಾವಾಗಲೂ ಕೂಡ ಅಧಿಕಾರ ಅಂತ ತೆಗೆದುಕೊಂಡಿಲ್ಲ, ನಾನು ತೆಗೆದುಕೊಂಡಿದ್ದು ಒಂದು ಜವಾಬ್ದಾರಿ ಅಂತ ತೆಗೆದುಕೊಂಡೆ. ಜವಾಬ್ದಾರಿ ಅಂತ ತೆಗೆದುಕೊಂಡಾಗ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರ್ತಕ್ಕಂಥದ್ದು ಆದ್ಯ ಕರ್ತವ್ಯ ನಮ್ಮದಿರುತ್ತೆ. ಆ ನಿಟ್ಟಿನಲ್ಲಿ ನಮಗೇನು ಇವತ್ತು ಸಂಘ ಪರಿಪಾಠ ಹಾಕಿಕೊಟ್ಟಿತ್ತು, ಅದೇ ಹಂತದಲ್ಲಿ ನಾವು ಬೆಳ್ಕೊಂಡು ಬಂದು ಇವತ್ತು ಕೆಲಸ ಕಾರ್ಯಗಳನ್ನು ಮಾಡಾಕತ್ತೇವೆ. ಹೇಗೆ ಎಲ್ಲರ ಜೊತೆ ಪ್ರೀತಿ ಒಡನಾಟಲಿಂದ ಇರ್ತಕ್ಕಂಥದ್ದು ಒಂದು ಸಾಮಾನ್ಯ. ನನಗೇನು ಇದನ್ನು MLA ಅಂತಂದರೆ ಎಡಿಷ್ನಲ್ ಅನ್ನುವಂಥದ್ದೇನಿಲ್ಲ. ಪ್ರತಿನಿತ್ಯ ನಾವು ಮೊದಲು ಕಾರ್ಯಕರ್ತರಾಗಿ ಯಾವ ಕೆಲಸ ರೀತಿ ಮಾಡಿದ್ವಿ, ಅದೇ ನಿಟ್ಟಿನಲ್ಲಿ ಇವತ್ತು ಕೂಡ ಕಾರ್ಯಕರ್ತರ ಜೊತೆ ಆಗಿ, ನಮ್ಮ ಪ್ರಮುಖರ ಜೊತೆ ಆಗಲಿ, ನಮ್ಮ ಜನರ ಜೊತೆ ಆಗಲಿ, ನಮ್ಮ ಮತದಾರರ ಜೊತೆ ಆಗಲಿ ಅದೇ ರೀತಿಯಾದಂಥ ಒಡನಾಟವನ್ನು ಇಟ್ಕೊಂಡು ಹೋಗುವಂಥ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೇನೆ. ಅದು ಸರ್, ನಿಮಗೆ ರಾಜಕೀಯದ ಪರಿಚಯ ಆಗಿದ್ದು ಯಾವಾಗ ಅನಿಸುತ್ತೆ ನಿಮ್ಮ ಪ್ರಕಾರ? ನೋಡಿ, ನಾನು 1990ರಲ್ಲಿ ನಾನು ಇನ್ನೂ ಸ್ಕೂಲ್ನಲ್ಲಿದ್ದಂಥ ಸಂದರ್ಭದಲ್ಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾಯಿದ್ದೆ. ಸಂಘದ ಶಾಖೆಗಳಿಗೆ ಹೋಗ್ತಾಯಿದ್ವಿ. ತದನಂತರ ಅವಾಗ MG ಜತಾರ್ಗರ್, ನಮ್ಮ ಹುಬ್ಳಿಯಲ್ಲಿ ಇರ್ತಕ್ಕಂಥ MG ಜತಾರ್ಗರು ಮತ್ತು ದಿವಂಗತ SS ಶೆಟ್ಟರು. ಆ ಸಂದರ್ಭದಲ್ಲಿ ನಾನು ಇನ್ನೂ ಹೈಸ್ಕೂಲ್ನಲ್ಲಿ ಇದ್ದಂಥ ಸಮಯದಲ್ಲೇ ನೇರವಾಗಿ ರಾಜಕೀಯ ಭಾರತೀಯ ಜನತಾ ಪಾರ್ಟಿ ಜೊತೆ ಒಡನಾಟ. ನಮ್ಮದು 90s ಅಂತಂದರೆ ಹುಬ್ಳಿಯಲ್ಲಿ ಭಾಳ ಪೀಕ್ ಅವರ್, ದೇಶದಲ್ಲಿ ಯಾವ ರೀತಿಯಾದಂಥ ಟಾಪ್ 7 ಸಿಟೀಸ್ ಕಮ್ಯುನಲಿಗೆ ಅಂದರೆ ಅವಾಗ ಹುಬ್ಳಿ ಕೂಡ ಒಂದು ಫೇಮಸ್ ಅಂತಕ್ಕಂಥದ್ದು ಇತ್ತು. ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹಿಂದುತ್ವದ ಪರಿಪಾಠಕರಾಗಿ ಹಿಂದುತ್ವದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಇಟ್ಕೊಂಡು ನಾನು ಆ ಸಂದರ್ಭದಲ್ಲಿ ಸ್ವಯಂ ಸೇವಕರ ಜೊತೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನಾಗಿ ಕೂಡ ನಾನು ಕೆಲಸವನ್ನು ಪ್ರಾರಂಭ ಮಾಡಿದೆ. ಅವತ್ತಿಂದ ಇವತ್ತಿನವರೆಗೂ 33 ವರ್ಷಗಳ ಕಾಲ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಯ ಬೇರೆ ಬೇರೆ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಕೆಲಸ ಮಾಡುವಂಥದ್ದಾಗಿದೆ. ಹೀಗಾಗಿ ಅವತ್ತಿಂದ ಇವತ್ತಿನವರೆಗೂ ಕೂಡ ಒಬ್ಬ ಹಿಂದುತ್ವದ ಪ್ರತಿಪಾದಕನಾಗಿ ಕೆಲಸ ಮಾಡಬೇಕು ಮತ್ತು ಒಟ್ಟಾರೆ ಬೆಳವಣಿಗೆ ದೃಷ್ಟಿಯಿಂದ ಇಟ್ಕೊಂಡು ಮಾಡುವಂಥ ನಿಟ್ಟಿನಲ್ಲಿ ಆ ಸಮಯದಿಂದ ನಾನು ಪಾರ್ಟಿಯನ್ನು ಜಾಯ್ನ್ ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ದೆ. ಸರ್, ನಾನು ಈ ಒಂದು ಸಂಭಾಷಣೆ ಮಾಡೋಕ್ಕಿಂತ ಮುಂಚೆ ನಮ್ಮ ಅಣ್ಣನ ಹತ್ರ ಮಾತಾಡ್ತಿದ್ದೆ. ಅವಾಗ ಹೇಳಿದೆ, ಯಾರನ್ನ ಮೀಟ್ ಮಾಡ್ತಿದ್ದೆ? ನಾನು ಹೇಳಿದೆ, ಈ ಥರ ಮಹೇಶ್ ತೆಂಗಿನಕಾಯಿ ಸರ್ ಅಂತ. ಅವರು ಒಂದು ಲೈನ್ ಹೇಳಿದ್ರು, ನಂಗೆ ತಕ್ಷಣ ಅವಾಗ ಹಿ ಸೈಡ್, ನಿಜವಾದ ಕಾರ್ಯಕರ್ತನ ನೀನು ಆ್ಯಕ್ಚುಲಿ ಇಂಟರ್ವ್ಯೂ ಮಾಡ್ತಾ ಇದೆಯಾ ಅಂದರೆ ಅವ್ರೇನು ಅಂತಂದ್ರೆ ಯಾವುದೋ ಒಂದು ನಮ್ಮ ಭಾಷೆಯಲ್ಲಿ ನೆಪೋಟಿಸಮ್ ಅಂತೀವಿ, ಅಂದರೆ ಯಾವುದೋ ಒಂದು ಫ್ಯಾಮಿಲಿಯಿಂದ ಬಂದಿರೋಂಥದ್ದು ಆ ಥರ ಅಲ್ಲ. ಲಿಟ್ರಲಿ ಗ್ರಾಸ್ ರೂಟ್ ಗ್ರೌಂಡ್ ಲೆವೆಲಿಂದ ವರ್ಕ್ ಮಾಡಿ 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 ಈ ಮಟ್ಟಕ್ಕೆ ಬಂದಿದ್ದಾರೆ. ದಿಸ್ ಇಸ್ ರಿಯಲಿ ಗುಡ್ ಅಂತ ಹೇಳ್ತಾರೆ. ಪ್ರಾಯಶಃ ಎಲ್ಲೋ ಒಂದು ಕಡೆ ಇಂಥ ಒಂದು ಶಾಸಕರಾಗೋಕ್ಕೆ ನಿಮಗೆ ಈ ಒಂದು ಫ್ಯಾಮಿಲಿ ಹೈರ್ ಇಲ್ಲ ಅಂತಂದರೆ ಡು ಯು ಥಿಂಕ್ ಇಟ್ ವಿಲ್ ಬಿ ಡಿಫಿಕಲ್ಟಾ ಸರ್? ನೋಡಿ, ಒಂದು ನಾವು ವಿಶ್ವಾಸ ಇಟ್ಕೊಂಡು ಕೆಲಸ ಮಾಡಬೇಕು. ಎರಡನೇದು ಕಮಿಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಪಾರ್ಟಿಗೆ ಯಾವುದೇ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡಿದಾಗ ನಮಗೆ ಕಮಿಟ್ಮೆಂಟ್ ಅನ್ನೋಂಥ ಬದ್ಧತೆ ಭಾಳಷ್ಟು ಇಂಪಾರ್ಟೆಂಟ್. ಅದು ನನಗೆ ಯಾವುದೂ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲ. ನಮ್ಮ ಮನೆಯಲ್ಲಿ ಯಾರು, ನಮ್ಮ ತಂದೆಯವರಾಗಲಿ ಅಥವಾ ನಮ್ಮ ಮನೆಯವರು ಯಾರು ಪೊಲಿಟಿಕಲಿಯಾಗಿ ಯಾವುದೇ ಪಾರ್ಟಿ ಜೊತೆ ಇದ್ದಿದ್ದಿಲ್ಲ. ಆದರೆ ವೆಲ್ ವಿಷರ್ ಆಫ್ ದಿ BJP ಅನ್ನೋಂಥದ್ದು ಬಿಟ್ಟರೆ ಯಾರೂ ಪೊಲಿಟಿಕ್ ಇಲ್ಲ. ಬಟ್ ನಾನು ಚಾಯ್ಸ್ ಮಾಡ್ಕೊಂಡಿದ್ದು ಈ ಫೀಲ್ಡೇ ಚಾಯ್ಸ್ ಮಾಡಿಕೊಂಡು ನಾನೇ ಬಂದೆ. ಇವತ್ತಿನ ಮಟ್ಟ ಬೇರೆ ಬೇರೆ ಜವಾಬ್ದಾರಿಗಳನ್ನು ನಿವಾರಣೆ ಮಾಡ್ಕೊತ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೇನೆ. ಇದು ಪಾರ್ಟಿ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ, ನನಗೆ ಸಂಘ ಕಲಿಸಿರ್ತಕ್ಕಂಥ ಜವಾಬ್ದಾರಿ ಅಂದುಕೊಂಡು ಇವತ್ತು ಒಂದು ಜನಪ್ರತಿನಿಧಿಯಾಗಿ ಕೆಲಸ ಮಾಡುವಂಥ ಒಂದು ಅವಕಾಶವನ್ನು ಒದಗಿಸ್ಕೊಟ್ಟಿದ್ದಾರೆ. ಅದನ್ನು ನಿಭಾಯಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೇನೆ. ಇವತ್ತು ನಿಮ್ಮ ಲೈಫು ಸಿನಿಮಾ ಲೈಫ್ಗಿಂತ ಕಮ್ಮಿ ಇಲ್ಲ, ಟು ಬಿ ಆನೆಸ್ಟ್. ಯಾಕೆ ಅಂತಂದರೆ 2018ನೇ ಇಸ್ವಿಲಿ ಕಲ್ಗಡ್ಕಿದೊಂದು ಇನ್ಸಿಡೆಂಟ್ ಆಗುತ್ತೆ. ಅದನ್ನು ಹೇಳಿ ಸರ್. ಆ್ಯಕ್ಚುಲಿ ನಂಗೆ ನೆನ್ನೆ ನೀವು ಹೇಳ್ತೀರ, ನನಗೆ ಬೈ ಜುಮ್ ಅನಿಸ್ತಿತ್ತು. ನಾನು ಹೇಳೋದಕ್ಕೆ ನಿಮ್ಮ ಬೈಲ್ ಕೇಳಬೇಕು ನಾನು. ನೋಡಿ, 2018ರ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಗೆ ಅವತ್ತಿನೆಲ್ಲ ಹಿರಿಯರು ಕೂಡಿ ಟಿಕೆಟನ್ನು ಕೂಡ ನಾನು ಕೊಟ್ಟರು. ಸುಮಾರು 6 ತಿಂಗಳ ಕಾಲ ಕಲ್ಗಟ್ಟಿಗೆಯಲ್ಲಿ ಕೆಲಸ ಮಾಡಿದ್ದೆ. ಒಂದು ಒಳ್ಳೆಯ ಎಸ್ಟಾಬ್ಲಿಷ್ ಏನಾಗಬೇಕು ಅದನ್ನೆಲ್ಲ 183 ಹಳ್ಳಿಗಳಿಗೆ ಕೂಡ ಅಡ್ಡಾಡಿ ಒಂದು ಒಳ್ಳೆಯ ಸಂಪರ್ಕವನ್ನು ಬೆಳೆಸಿ ಪಾರ್ಟಿಗೆ ಆರ್ಗನೈಸೇಷನ್ ಸ್ಟ್ರೆಂಥನ್ ಮಾಡುವಂಥ ದೃಷ್ಟಿಯಿಂದ ಎಲ್ಲ ಕೂಡ ಯೋಚನೆ ಮಾಡಿದ್ವಿ. ಪಾರ್ಟಿ ನನಗೆ ಟಿಕೆಟ್ ಕೊಡ್ತು, B.Pharm ಇಶ್ಯೂ ಮಾಡ್ತು, ನಾಮಿನೇಷನ್ನೂ ಮಾಡಿದೆ, ಪ್ರಚಾರನೂ ಮಾಡಿದ್ದೆ. ಅದರ ಕೊನೆಯ ಗಳಿಗೆಯಲ್ಲಿ ಅಂದರೆ ನಾಮಿನೇಷನ್ ಡೇ 2 ಗಂಟೆಗೆ ಏನು ಕ್ಲೋಸ್ ಆಗುತ್ತೆ, ಸುಮಾರು 12 ಗಂಟೆ ಸುಮಾರು ನಮ್ಮ ಆಫೀಸ್ ಪೂಜೆಯನ್ನು ಮಾಡ್ತಾಯಿದ್ವಿ ನಾವು. ಅಂದರೆ ಪಾರ್ಟಿ ಆಫೀಸು ಪೂಜೆ ಮಾಡಿ ಕ್ಯಾಂಪೇನ್ ಫುಲ್ ಪ್ಲೇಜ್ ಸ್ಟಾರ್ಟ್ ಮಾಡಬೇಕಂತ ಆಫೀಸ್ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಹಿರಿಯರ್ ಫೋನ್ ಬರುತ್ತೆ ನನಗೆ. ಹಿರಿಯರ್ ಫೋನ್ ಬಂದು ಹೇಳಿದರು, ಇಲ್ಲ ನಿನಗೆ ಈ ಸಲ ಬಿಟ್ಟು ಕೊಡ್ಬೇಕು ಈಗ ಟಿಕೆಟ್ ನೀನಂತ ಇಮಿಡಿಯೇಟಾಗಿ ಹೇಳಿದ್ರು ನನಗೆ. ನಾನು ರೈಟ್ ಆವಾಗ ಪೂಜೆಯನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದ್ದೆ. ಇನ್ನೂ ಅವಾಗ
ಅವಾಗ ನಾನು ಇಲ್ಲ ಈಗೆಲ್ಲ ಮಾಡ್ತಾಯಿದ್ದೇವೆಲ್ಲ ಪಕ್ಷದ ಹಿರಿಯರು ಹೇಳಿದ್ರು, ಇಲ್ಲಪ್ಪ ನಿನಗೊಂದು ಮುಂದೆ ಒಳ್ಳೆಯ ಭವಿಷ್ಯ ಐತಿ, ಬಿಟ್ಕೊಟ್ಬಿಡು, ಈಗ ಅದ್ರ ಬಗ್ಗೆ ಏನು ಹೆಚ್ಚಿಗೆ ಡಿಸ್ಕಷನ್ ಮಾಡೋದು ಬೇಡ ಅಂತ ಹೇಳಿದಾಗ ಆ್ಯಸ್ ಎ ಪಾರ್ಟಿಗೆ ಒಬ್ಬ ಕಮಿಟ್ಮೆಂಟ್ ಕಾರ್ಯಕರ್ತನಾಗಿ ಪಾರ್ಟಿ ನಮಗೆಲ್ಲನೂ ದೇವರು ಯಾವಾಗಿದ್ದರೂ ಕೂಡ. ಹಿರಿಯರು ಹೇಳಿದ ತಕ್ಷಣ 2 ನಿಮಿಷ ನಾನು ಯೋಚನೆ ಮಾಡಲಿಲ್ಲ. ಪಾರ್ಟಿ ಹಿರಿಯರು ಏನು ಹೇಳಿದ್ರು ಅದು ತಕ್ಷಣ ಪಾಲಿಸಿದ್ವಿ. ಮತ್ತು ಅಷ್ಟೇ ಅಲ್ಲ, ಯಾವ ಕ್ಷೇತ್ರದಲ್ಲಿ ನಾನು ಹೋರಾಟ ಮಾಡಿ ಅಲ್ಲಿ ಆಗಬೇಕು ಅಂತ ಯೋಚನೆ ಮಾಡಿದ್ದೆ, ಆ ಕ್ಷೇತ್ರದಿಂದ ನಾವು ಯಾವಾಗ BJP ಗೆದ್ದಿದ್ದಿಲ್ಲ, ಹೊಳ್ಳಿ BJP ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದು ನನಗೆ ಇವತ್ತಿನವರೆಗೂ ಖುಷಿ ಕೊಡ್ತಕ್ಕಂಥ ಸಂಗತಿ ಅನ್ನೋದು ಭಾಳ ಸ್ಪಷ್ಟವಾಗೈತೆ. ಅಲ್ಲ ಸರ್, ಬಟ್ ನೀವು ಹೇಳ್ದಂಗೆ 2 ಗಂಟೆ ಅಂದ್ಬಿಟ್ಟು 12 ಗಂಟೆಗೆ ಮಾಡ್ತಿರ್ಬೇಕಾದ್ರೆ ವಾಟ್ ವಾಸ್ ರನ್ನಿಂಗ್ ಇನ್ ಯರ್ ಮೈಂಡ್ ನಿಮ್ಮ ತಲೆಯಲ್ಲಿ? ಅಂದರೆ ಬಿಕಾಸ್ ಇನ್ನೇಳಿ ನ್ಯಾಚುರಲಿ ಅವಾಗ ನೀವು ಫುಲ್ ಪೀಕ್ ಅವರ್ನಾಗಿದ್ದು ಕ್ಯಾಂಪೇನ್ ಮಾಡಿಕೊಂಡು ನಾವೀಗ ನಾಮಿನೇಷನ್ ದೊಡ್ಡ ಪ್ರಮಾಣದಲ್ಲಿ ನಾಮಿನೇಷನ್ ಮಾಡೋಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆದಾಗ ಯಾರಿಗಾದರೂ ಕೂಡ ಶಾಕ್ ಆಗುತ್ತೆ. ಅದೇನು ಇಲ್ಲ ಅಂತ ನಂಗಿಲ್ಲ. ಬಟ್ ನಮಗೇನು ಪಾರ್ಟಿ ಮತ್ತು ಸಂಘ ಕಮಿಟ್ಮೆಂಟ್ ಬಗ್ಗೆ ಕಲಿಸಿತ್ತು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವಾಗಲೂ ಏನು ಪಾರ್ಟಿ ಹಿರಿಯರು ಡಿಸಿಷನ್ ತೊಗೊತಾರೆ, ಪಾರ್ಟಿ ಕಮಾಂಡ್ ಹೈಕಮಾಂಡ್ ಏನು ಡಿಸಿಷನ್ ತೊಗೊಂಡಿದೆ ಅದಕ್ಕೆ ಬದ್ಧನಾಗಿ ಕೆಲಸ ಮಾಡಬೇಕು ವಿನ ಅದಕ್ಕೆ ಕೇಳುವಂಥದ್ದು ಪ್ರಶ್ನೆ ಇಲ್ಲ ನಮಗೆ. ಯಾವಾಗಲೂ ನಾವು ಪರಿಪಾಲನೆ ಅದನ್ನೇ ಹಾಕೊಂಬಂದೆ, ಕೇಳುವಂಥ ಪ್ರಶ್ನೆ ಇಲ್ಲ. ಹೀಗಾಗಿ ಹೇಳಿದ್ದನ್ನು ನಾವು ಪಾಲಿಸ್ಬೇಕನ್ನೋಂಥದ್ದು ಅಷ್ಟೇ ಇಟ್ಕೊಂಡು ಪಾಲಿಸುವಂಥ ಕೆಲಸವನ್ನು ಮಾಡಿದ್ವಿ. ಅದ್ರ ಖುಷಿ ಅಂತಂದರೆ ಇವತ್ತು ವಾಪಸ್ ನಾವು ಕಲ್ಗಟ್ಟಿ ಆ ಸಂದರ್ಭದಲ್ಲಿ 2018ರಲ್ಲಿ ಗೆದ್ವಲ್ಲ, ಅದು ನಮಗೊಂದು ಒಳ್ಳೆಯ ರೀತಿಯಾದಂಥ ಸಂದೇಶವನ್ನು ಹೋಗುವಂಥದ್ದು ಆಯ್ತು ಅಷ್ಟೇ. ಪ್ರತಿಯೊಬ್ಬನ ಮನುಷ್ಯನಲ್ಲೂ ಹೇಳ್ತಾರೆ, ಒಂದು ಮೇಲ್ಗಡೆ ಹೇಳ್ಬೇಕು ಅಂತಲೇ ಒಂದು ಬೀಳಬೇಕಾಗತ್ತೆ ಅಂತ ಹೇಳ್ತಾರೆ. ಸೊ ಐ ಥಿಂಕ್ ದ್ಯಾಟ್ ಡಿಪ್ ಏನಾಗುತ್ತೆ ಅದೊಂಥರ ಬೂಮ್ರ್ಯಾಂಗ್ ಎಫೆಕ್ಟಲ್ಲಿ ಕೊಡುತ್ತೆ ಅಂತ ಹೇಳ್ತಾರಲ್ಲ ಸರ್. ಸೊ 5 ವರ್ಷದ ನಂತರ ನೀವು ಐ ಮೀನ್ ಕಲ್ಗಟ್ಟಿಗೆ ಎಲ್ಲ ಅಲ್ಲಿಂದ ಎಷ್ಟು ಸುಮಾರು ಒಂದು 40 ಕಿಲೋಮೀಟರ್ ಸರ್ ಇಲ್ಲಿಗೆ 40 ಈ ಒಂದು ಕ್ಷೇತ್ರಕ್ಕೆ ಬಂದು ನೀವು ಕಂಟೆಸ್ಟ್ ಮಾಡಿದಾಗ ಭಯ ಆಯ್ತಾ ನಾಮಿನೇಷನ್ ಫೈಲ್ ಮಾಡೋಕ್ಕೆ ಮುಂಚೆ? ನೋಡಿ, ನನಗೆ ಜೀವನದಾಗ ಎಂದೂ ಭಯ ಅನ್ನೋಂಥದ್ದು ಇಲ್ಲೇ ಇಲ್ಲ. ನನಗೆ ಯಾವಾಗಲೂ ಭಯ ಅಂತ ಇಟ್ಕೊಂಡಿಲ್ಲ. ಭಯ ಅನ್ನೋಂಥ ಪ್ರಶ್ನೆ ನನ್ನ ಡಿಕ್ಷನರಿಯಲ್ಲಿ ಭಯ ಅನ್ನೋಂಥದ್ದು ಯಾವಾಗ ಇಟ್ಕೊಂಡಿಲ್ಲ. ಭಾಳ ಸ್ಪಷ್ಟವಾಗಿರ್ತೀನಿ. ಪಾರ್ಟಿ ಈಸ್ ಅ ಸುಪ್ರೀಮೋ. ನಮಗೆ ಪಾರ್ಟಿ ಏನು ಹೇಳುತ್ತೆ ಅಂತ ಕೇಳಬೇಕು. ಆ ಸಂದರ್ಭದಲ್ಲಿ ಬಂದಿರತಕ್ಕಂಥ ಸನ್ನಿವೇಶ ಬಹುಶಃ ನನ್ನ ಜೀವನದಾಗ ನಾನು ಯೋಚನೆ ಮಾಡಿಲ್ಲ ಯಾವಾಗಲೂ ಕೂಡ. ಈ ರೀತಿಯಾದಂಥ ಸನ್ನಿವೇಶದಲ್ಲಿ ಬಂದು ನಾ ಚುನಾವಣೆ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಅಂತಂದು ಯಾರು ನಮ್ಮ ಹಿಂದೆ ಗುರುಗಳಿದ್ದರು ಅವ್ರ ಜೊತೆನೇ ನಾನು ಚುನಾವಣೆಗೆ ನೇರವಾಗಿ ಸ್ಪರ್ಧೆಗೆ ಇಳಿತಕ್ಕಂಥ ಪ್ರಶ್ನೆ ಬಂತು. ಅವ್ರು ಕಾಂಗ್ರೆಸ್ ಹೋದರು, ನಾನು BJPಯಿಂದ ಬಂದೆ. BJPಯಿಂದ ಟಿಕೆಟ್ ಆಯಿತು. ಇಮಿಡಿಯೇಟ್ ವೆರಿ ಸ್ಪ್ಯಾನ್ ಅಂದರೆ ಒಂದು 20-22 ದಿವಸ ಕೂಡ ನನಗೆ ಸಮಯ ಅವಕಾಶ ಇರ್ತಿದ್ದಿಲ್ಲ. ಆದರೆ ಪಾರ್ಟಿ ನಮ್ಮೆಲ್ಲ ಸೆಂಟ್ರಲ್ ಕ್ಷೇತ್ರದಕ್ಕಂತಕ್ಕಂಥ ಕಾರ್ಯಕರ್ತರು, ಕಾರ್ಪೊರೇಟರ್ಸು, ಹಿರಿಯರು, ಇಡೀ ಪಾರ್ಟಿ ಇಂಟ್ಯಾಕ್ಟಾಗಿ ಎಲ್ಲರಿಗಿಂತ ಇಂಪಾರ್ಟೆಂಟ್ ಅಂದರೆ ಒಬ್ಬ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟಂಥ ಸಂದರ್ಭದಲ್ಲಿ ಇಡೀ ಪಾರ್ಟಿ ಒಂದಾಗಿ ಒಟ್ಟಾಗಿ ಎಲ್ಲರೂ ಸೇರಿಸಿ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಚುನಾವಣೆಯನ್ನು ಮಾಡೋದು ಅಷ್ಟಲ್ಲ, ದೇ ಹ್ಯಾವ್ ಗಿವನ್ ವೆರಿ ಗುಡ್ ರಿಸಲ್ಟ್. ಇದೊಂದು ಹೈ ಟೆಂಪ್ರೇಚರ್ ಅಂತಕ್ಕಂಥ ಇಡೀ ಕರ್ನಾಟಕ ಕ್ಷೇತ್ರದಲ್ಲಿ ಎವ್ರಿ ಡೇ ಓಡ್ತಾ ಇದ್ದು, ವೆರಿ ಹೈ ಸೆನ್ಸಿಟಿವ್ ಹೈ ಟೆಂಪ್ರೇಚರ್ ಇರ್ತಕ್ಕಂಥ ಕ್ಷೇತ್ರ ಅಂತಂದೇಳಿ ಬಹಳಷ್ಟು ಓಡ್ತು. ಆದರೆ ಕಾರ್ಯಕರ್ತರನ್ನ ನಿಂತಾಗ ಏನು ಮಾಡ್ಬೇಕು ಅನ್ನೋದು ಪಾರ್ಟಿ ಕೂಡ ತೋರಿಸ್ಕೊಡ್ತೀವಿ. ಅದು ನಾನು ಒಬ್ಬನೇ ಅಲ್ಲ, ಅನೇಕ ಶಿವಮೊಗ್ಗದಲ್ಲಿ ಬದಲಾವಣೆ ಆಗಿತ್ತು, ಉಡುಪಿಯಲ್ಲಿ ಬದಲಾವಣೆ ಆಗಿತ್ತು, ಮೈಸೂರಿನಲ್ಲಿ ಬದಲಾವಣೆ ಆಗಿತ್ತು. ಬಟ್ ಎಲ್ಲರೂ ಅವಾಗ ಪಾರ್ಟಿ ಜೊತೆ ನಿಲ್ಲುವಂಥದ್ದಾಗಿತ್ತು. ಇಲ್ಲೊಂದು ವಿಶೇಷವಾದಂಥ ಸನ್ನಿವೇಶ ಹುಬ್ಬಳ್ಳಿಯಲ್ಲಿ ನಮಗೆ ಕ್ರಿಯೇಟ್ ಆಯಿತು. ಆದರೆ ಅದನ್ನು ಮಾಡಿ ಎದುರಿಸಿ ಇವತ್ತು ಮಹೇಶ್ ತೆಂಗಿನಕಾಯಿ ಗೆದ್ದ ಅನ್ನುವಂಥದ್ದಲ್ಲ, ಇಲ್ಲಿ ಕಾರ್ಯಕರ್ತ ಗೆದ್ದ ಅನ್ನುವಂಥದ್ದನ್ನು, ಪಾರ್ಟಿ ಗೆದ್ದು ಅಂತಕ್ಕಂಥದ್ದನ್ನು ಇಡೀ ರಾಜ್ಯಕ್ಕೆ ಸಂದೇಶ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಇಲ್ಲಿಯ ಕಾರ್ಯಕರ್ತರು, ನಮ್ಮ ಮತದಾರರು, ನಮ್ಮ ಇಡೀ ಜನ, ಸಂಘ ಪರಿವಾರ, ಪಾರ್ಟಿ ಎಲ್ಲರೂ ಒಟ್ಟಾಗಿ ಒಂದಾಗಿ ಒಂದು ಒಳ್ಳೆಯ ಮೆಸೇಜನ್ನು ಕೊಡ್ತಕ್ಕಂಥ ಸಂಗತಿ ಆಯಿತು. ಇದರಿಂದ ಒಂದು ಅಲ್ಟಿಮೇಟ್ಲಿ ಅಂಡರ್ಲೈನ್ ಮಾಡೋದಂದ್ರೆ ಕಾರ್ಯಕರ್ತ ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು ಪಾರ್ಟಿ ಇವತ್ತು ಜನರಿಗೆ ತೋರಿಸ್ಕೊಡು. ಅಂಥದ್ದು ಒಬ್ಬ ಸಾಮಾನ್ಯ ಮನೆತನದಿಂದ ಬಂದಿರತಕ್ಕಂಥ ಒಬ್ಬ ಕಾರ್ಯಕರ್ತನ ಗುರುತಿಸಿ ಟಿಕೆಟ್ ಕೊಟ್ಟು ಗೆಲ್ಲಿಸಿತ್ತಲ್ಲ, ಇಟ್ಸ್ ನಾಟ್ ಈಸಿ. ಎರಡನೇದ್ದು, ಇವತ್ತು ಕಾರ್ಯಕರ್ತರಿಗೆ ಮಹೇಶ್ ತೆಂಗಿನಕಾಯಿ ಗೆದ್ದ ಅನ್ನೋಕ್ಕಿಂತ ಮುಂದಿನ ದಿನಮಾನಗಳಲ್ಲಿ ಒಬ್ಬ ಕಮಿಟ್ಮೆಂಟ್ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡಿದರೆ ನನ್ನೂ ಒಂದು ದಿವಸ ಪಾರ್ಟಿ ರೆಕಗ್ನೇಷನ್ ಮಾಡುತ್ತೆ ಅಂತಕ್ಕಂಥ ಮನೋಭಾವನೆ ಬಂತು. ಈಗ ಕಾರ್ಯಕರ್ತರಲ್ಲಿ ಒಂದು ಒಳ್ಳೆಯ ಹೊರಪು, ಹುಮ್ಮಸ್ಸು, ಯಾರ್ಯಾರೋ ಬಂದು ನನ್ನ ಕೆಲಸ ಮಾಡೋಕ್ಕೆ, ಬೇರೆ ಇಡೀ ರಾಜ್ಯದಿಂದ ಎಲ್ಲ ಕಡೆ ಚುನಾವಣೆ ನಡೆದಾಗ ಅನೇಕರು ಬಂದು ಚುನಾವಣೆ, ಇಲ್ಲಪ್ಪ ಮಹೇಶ್ ಅಣ್ಣದ ನಾವು ಒಂದು ಕಡೆ 2 ದಿವಸ ಅಡ್ಡಾಡಿ ಬರ್ತೀವಿ ಅಂತದ್ದು. ಈ ರೀತಿ ಚುನಾವಣೆ ಮಾಡೋ ಮುಖಾಂತರ ಒಬ್ಬ ಕಾರ್ಯಕರ್ತನ ಗೆಲುವನ್ನು ಹುಬ್ಳಿಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಮತದಾರ ಕೊಟ್ಟರು, ನಮ್ಮ ಕಾರ್ಯಕರ್ತರು ಕೊಟ್ಟರು, ನಮ್ಮ ಪಾಲಿಕೆ ಸದಸ್ಯರು ಇನ್ಕ್ಲೂಡಿಂಗ್ ಎವ್ರಿಬಡಿ. ಯಾರೋ ಜಾತಿ ಮತ ಪಂಥ ಅಂತ ಹೇಳ್ತೀವಿ ಎಲ್ಲವನ್ನು ಹೊರತುಪಡಿಸಿ ಇವತ್ತು ತೆಗೆದುಕೊಂಡು ಬಂದು ಗೆಲುವು ದೊಡ್ಡದಾದಂಥ ಗೆಲುವನ್ನು ಕೊಟ್ಟರು. ಅಷ್ಟೇ ಜವಾಬ್ದಾರಿ ನನ್ನ ಮೇಲೆ ಬರುವಂಥದ್ದು ಕೂಡ ಆಗಿದೆ. ಇಲ್ಲಿಂದ ಹೋಗಿ ಮುಂಚೆ ಒಂಚೂರು ಹಿಂದೆ ಹೋಗ್ತಿದ್ದೀನಿ ಸರ್. ಈಗ 2018ರಲ್ಲಿ ಆಯ್ತಲ್ಲ, ಅವಾಗ ನೆಕ್ಸ್ಟ್ ಡೇ ನಿಮ್ಮ ಪರಿಸ್ಥಿತಿ ಏನಿತ್ತು? ನೋಡಿ, ಮೊದಲೇದು ಶಾಕ್ ಆಗಿತ್ತು ನನಗೆ. ಆ್ಯಕ್ಚುಲಿ ಟಿಕೆಟ್ ತಪ್ಪಿದ್ದು ಭಾಳ ದೊಡ್ಡ ಪ್ರಮಾಣದಲ್ಲಿ ಶಾಕ್ ಆಯಿತು. ಏನಪ್ಪ ಹಿಂಗಾಯ್ತಲ್ಲ ಅಂತಕ್ಕಂಥದ್ದು. 2013ನಲ್ಲಿ ನಾನು ಧಾರವಾಡಕ್ಕೆ ಪ್ರಯತ್ನ ಮಾಡಿದ್ದೆ. ಧಾರವಾಡ ಕ್ಷೇತ್ರದಲ್ಲಿ ಆಗಬೇಕು ಅಂತ ಯೋಚನೆ ಇತ್ತು. ನಮ್ಮ ಹಿರಿಯರು ಹೇಳಿದ್ರು, ಆಯಿತು ನೀವು ಪ್ರಯತ್ನ ಮಾಡಲಿ ಮಾಡಿಸೋಣ ಅಂತಂದೇಳಿ. ಆವಾಗ BJP KJP ಬಂತು. ಬೆಲ್ಲದವರು ಆದಮೇಲೆ ಅವ್ರ ಮಗಿ ಕೊಡಬೇಕಂತ ಪಾರ್ಟಿ ತೀರ್ಮಾನ ಮಾಡ್ತು.
ಆಯ್ತು ಅಂತ ಅದು ಕ್ಷೇತ್ರವನ್ನು ವಾಪಸ್ಸು 18ರಲ್ಲಿ ಕಲಘಟಗಿಗೆ ಹೋದ್ವಿ. ಕಲಘಟಗಿಲಿ ಈ ಸಮಸ್ಯೆಯನ್ನು ಅನುಭವಿಸಿದ್ವಿ. ಅದಕ್ಕಿಂತ ಹೆಚ್ಚಿಗೆ ಅಂತಂದರೆ ಅವತ್ತು ನಮ್ಮ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸಂತೋಷ್ ಜಿ ಹೇಳಿದರು, ನೀನು ಇಮಿಡಿಯೇಟ್ ಬೆಂಗಳೂರು ಬರಬೇಕು, ವಿತ್ ಕಿಟ್ 1 ತಿಂಗಳದಾಗೋಷ್ಟು ಕಿಟ್ ತೊಗೊಂಡು ನಿನ್ನ ಬ್ಯಾಗ್ ಹಾಕೊಂಡು ಬಾ ಅಂತ. ತಿಂಗಳು ನಾನು ಅಂತಂದೆ, ನನ್ನ ಟಿಕೆಟು ತಪ್ಪಿಸಿರಿ, ನನಗೆ ಬಾನು ಅಂತೀರಿ, ನನಗೆ ಐ ಆಮ್ ಟೋಟಲಿ ಇದು ಆಗೇನಿ. ಈಗ ಅದೆಲ್ಲ ಏನು ಹೇಳಲ್ಲಪ್ಪ, ಪಾರ್ಟಿ ಹೇಳ್ತೈತಿ, ನೀನು ಕೇಳಬೇಕು ಅಷ್ಟೇ ಅಂತಂದೆ. ನೇರವಾಗಿ ಬೆಂಗಳೂರಿಗೆ ಹೋದ್ಮೇಲೆ ಹೇಳಿದರು, ನಾಳೆಯಿಂದ ನರೇಂದ್ರ ಮೋದಿ ಅವ್ರದ್ದು ಮತ್ತು ಅಮಿತ್ ಶಾ ಅವರು ಟೂರ್ ಇನ್ಚಾರ್ಜ್ ನಿಮ್ಮನ್ನು ಮಾಡಿದ್ದೇವೆ, ನೀವು ಹೋಗಬೇಕು, ರಾಜ್ಯದ ಎಲ್ಲ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಅವ್ರದ್ದು ಟೂರ್ ಫಿಕ್ಸ್ ಆಗುತ್ತೆ ಅದ್ರ ಪ್ರಿಪ್ರೇಷನ್ ಮಾಡ್ಬೇಕಂತೇಳಿ ನೇರವಾಗಿ ಗಾಡಿ ಕೊಟ್ಟು ಕೊಪ್ಪಳಕ್ಕೆ ಕಳ್ಸೋಂಥದ್ದು ಆಯಿತು. ಅಂದರೆ ಒಂದು ಕಮಿಟ್ಮೆಂಟ್ ಕಾರ್ಯಕರ್ತನಾಗಿ ಇಷ್ಟ ಇರುತ್ತೆ, ಪಾರ್ಟಿ ಏನು ಹೇಳುತ್ತೆ ಅದನ್ನು ಕೇಳಬೇಕು, ನಾವು ಮಾಡಬೇಕು, ಅದನ್ನು ನಾವು ಯಾವಾಗಲೂ ರೂಢಿಸ್ಕೊಂಡು ಬಂದಿದ್ದೇವೆ. ಆ ನಿಟ್ಟಿನಲ್ಲಿ ಹೋದ್ವಿ, ಅದರ ಒಂದು ಒಳ್ಳೆಯ ಸಕ್ಸಸ್ ತರ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಆಯಿತು ಅನ್ನೋದು ಅದು ಖುಷಿ ಕೊಡುತ್ತೆ ನಮಗೆ. ಸರ್, ಯಾಕೆ ಪ್ರಶ್ನೆ ಕೇಳಿದೆ ಅಂದರೆ, ನೀವು ಪ್ರತಿ ಸಲಿನೂ ಒಂದು ಹೈಲೈಟ್ ಮಾಡ್ತಾ ಇದ್ರಿ ಕಾರ್ಯಕರ್ತನಾಗಿ ಗೆದ್ದಾಗ. ನಿಜವಾಗ್ಲೂ, ಯಾಕಂದರೆ ನಿಮ್ಮಂಥವ್ರು ಗೆದ್ದಾಗ ಈಗ ಬೇರೆ ಗ್ರಾಸ್ ರೂಟ್ ಗ್ರೌಂಡ್ ಲೆವೆಲಲ್ಲಿ ಕಾರ್ಯಕರ್ತರು ಕೆಲಸ ಮಾಡಿರ್ತಾರಲ್ಲ, ಅವ್ರಿಗೊಂದು ಇನ್ಸ್ಪಿರೇಷನ್ ಇರುತ್ತೆ, ಹೌದು ನಮಗೂ ಒಂದು ಹೋಪ್ ಇರುತ್ತೆ ಅಂತ. ಡೋಂಟ್ ಯು ಥಿಂಕ್ ಸೊ? ನೀವು ಇಷ್ಟು ಕೆಲಸವನ್ನು ಒಂದು ಗ್ರೌಂಡ್ ಲೆವೆಲಲ್ಲಿ ಮಾಡಿರೋದಕ್ಕೆ ನಿಮ್ಗೆ ಈ ಗೆಲುವಿಗೆ ಇದು ಇಟ್ ಈಸ್ ರಿಸಲ್ಟ್. ಡೆಫಿನೆಟ್ಲಿ. ನೋಡಿ, ನಾವು ಒಬ್ಬ ಕಾರ್ಯಕರ್ತನಾಗಿ ಯಾವಾಗಲೂ ಕೂಡ ಎಷ್ಟು ಕೆಳ ಹಂತದಲ್ಲಿ ಕೆಲಸ ಮಾಡಿ, ನಾವು ಬೂತ್ನಲ್ಲಿ ಕೆಲಸ ಮಾಡಿದಂಥ ಕಾರ್ಯಕರ್ತ, ಅಂದರೆ ಒಂದೊಂದು ಮನೆಗೆ ಹೋಗಿ ಭೇಟಿಯಾಗಿ ಓಟ್ ಹಾಕ್ರಿ ಅಂತ ಹೇಳೋದಂಥ ಕಾರ್ಯಕರ್ತ. ಹೀಗಾಗಿ ಗ್ರೌಂಡ್ ರಿಯಾಲಿಟಿ ಏನು ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಾಗುತ್ತೆ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ. ಆಮೇಲೆ ನಿಮ್ಗೆ ಅನೇಕ ಕಾರ್ಯಕರ್ತರು ಒಂದು ಒಳ್ಳೆಯ ಒಡನಾಟ ಸಂಬಂಧ ಬರುತ್ತೆ, ಹಿರಿಯರ ಜೊತೆ ಕಿರಿಯರ ಜೊತೆ ಕಿರಿಯರ ಕೆಲಸ ಮಾಡುವಂಥ ಒಂದು ಸಂದರ್ಭ ಸಿಕ್ತು. ಅದನ್ನೆಲ್ಲವನ್ನು ಕೂಡ ಬಳಸಿಕೊಂಡು ಮತ್ತು ರಾಜ್ಯದ ನಾನಾ ಭಾಗಗಳಲ್ಲಿ ನಾವು ಅನೇಕ ಚುನಾವಣೆಗಳನ್ನು ಮಾಡಿದ್ವಿ, ಹೋಗಿದ್ವಿ, ಪಾರ್ಟಿ ಜವಾಬ್ದಾರಿ ಕೊಟ್ಟಿದ್ವಿ. ಅವನ್ನೆಲ್ಲ ತೆಗೆದುಕೊಂಡು ಬಂದು ನೋಡಿದಾಗ ಒಂದು ಒಳ್ಳೆ ರೀತಿಯಾದಂಥ ರಿಸಲ್ಟ್ ಕೊಡಲಿಕ್ಕೆ ನಂಗೆ ಸಾಧ್ಯ ಆಯಿತು. ಬಹುಶಃ ನಾನು ಮೇಲ್ಗಡೆಯಿಂದ ಇಳಿದಿದ್ದೆ ಅಂತಂದರೆ ಇದು ಹಾಕಿತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಕೆಳಗಡೆಯಿಂದ ಕಾರ್ಯಕರ್ತನಾಗಿ ಇವತ್ತು ಇಲ್ಲಿ ಮೇಲ್ಗಡೆ ಬಂದಿದ್ದ ಕಾರಣಕ್ಕಾಗಿ ಇದು ಆಗೈತೆ ಅನ್ನೋಂಥದ್ದು 100% ವಿಶ್ವಾಸ ನನಗಿದ್ದರು. ಸರ್, ನೀವು ಈಗ ಶಾಸಕರಾಗಿ 2 ವರ್ಷ ಆಗಿದೆ. ಯೂಶಲಿ ಒಂದು ಅಸೆಂಬ್ಲಿಲಿ ಮೊದಲನೇ ಶಾಸಕರಾಗಿರುವಂಥದ್ದು ಅಥವಾ ಅವ್ರದ್ದೇ ಆದಂಥ ರೀತಿ ಸಮಸ್ಯೆಗಳಂತ ಹೇಳಲ್ಲ, ಒಂದು ವಾಯ್ಸ್ ಒಪಿನಿಯನ್ ಮಾಡೋದಕ್ಕೆ ಬಹಳಷ್ಟು ಟೈಮ್ ಆಗುತ್ತೆ. ಎಷ್ಟು ನಮಗೆ ಗೊತ್ತಿರುತ್ತೆ, ಸುಮಾರು 200 ಜನ MLAsಗಳು ಬಂದಿರ್ಬೋದು, ಎಲ್ಲರೂ ಇರ್ಬೋದು. ಬಟ್ ಎವ್ರಿ ಸೆಷನಲ್ಲೂ ಆಲ್ಮೋಸ್ಟ್ ದೆರ್ ವಿಲ್ ಬಿ ಒನ್ ವಾಯ್ಸ್ ಫ್ರಮ್ ಯು, ಅಥವಾ ಏನೋ ಈ ಒಂದು ಕ್ಷೇತ್ರಕ್ಕೆ ನನಗೇನು ಬೇಕಾಗಿದೆ ಅಂತ ಕರೆಕ್ಟಾಗಿ ನನಗೇನು ಬೇಕು ಅಂದರೆ ಮೋರ್ ದೆನ್ ಎನಿಥಿಂಗ್ ವಾಟ್ ಐ ಡೂ ಅನ್ನೋದಕ್ಕೆ ವಾಟ್ ಐ ಡೋ ವಾಂಟ್ ಅನ್ನೋದು ಕೂಡ ಕ್ಲಾರಿಟಿಯಿಂದ ಮಾತಾಡ್ತೀರಾ. ಹೌ? ನೋಡಿ, ನನಗೆ ಈ ಕಳೆದ 33 ವರ್ಷದಲ್ಲಿ ಪಾರ್ಟಿ ಜೊತೆ ನಾನು ಕೆಲಸ ಮಾಡಿದ್ದೇನೆ. ಬೇರೆ ಜವಾಬ್ದಾರಿಗಳನ್ನು ತೊಗೊಂಡು ಕೆಲಸ ಮಾಡಿದಾಗ ಅನೇಕ ಸಂದರ್ಭದಲ್ಲಿ ನಮಗೆ ನೇರವಾಗಿ ಶಾಸಕರ ಜೊತೆ ಆಗಲಿ, MP ಗಳ ಜೊತೆ ಆಗಲಿ, ಮಿನಿಸ್ಟರ್ ಜೊತೆ ಆಗಲಿ, ಮುಖ್ಯಮಂತ್ರಿಗಳ ಜೊತೆ ಆಗಲಿ, ಈ ರೀತಿ ಅನೇಕರ ಜೊತೆ ನೇರವಾಗಿರ್ತಕ್ಕಂಥ ಸಂಬಂಧ ಒಡನಾಟ ಬಂದಂಥ ಸಂದರ್ಭದಲ್ಲಿ ನೋಡ್ತಾ ಇದ್ವಿ. ಬಟ್ ಶಾಸಕನಾದ್ಮೇಲೆ ಅನಿಸಿದೆ ಇದ್ರ ಬಗ್ಗೆ ಸ್ಟಡಿ ಮಾಡಿ ಹೋಗ್ಬೇಕು. ನಾವು ಹಂಗೆ ಸುಮ್ಮನೆ ಏನೋ ಹೋಗಿ ಒಳಗಡೆ ಮಾತಾಡೋಕ್ಕಾಗಲ್ಲ, ಯಾಕಂದರೆ ನೀವು ಮಾತಾಡ್ತಕ್ಕಂಥ ಈಚ್ ಸೆಂಟೆನ್ಸ್ ರೆಕಾರ್ಡ್ ಆಗುತ್ತೆ ಅಲ್ಲಿ ನಮ್ಮದು. ಆ ರೀತಿ ಇದ್ದಂಥ ಸಂದರ್ಭದಲ್ಲಿ ನಾವು ಏನು ಮಾತಾಡಬೇಕು ಅನ್ನೋಂಥದ್ದು ಸ್ವಲ್ಪ ಸ್ಟಡಿ ಮಾಡಿ ತೊಗೊಂಡು ಹೋದ್ವಿ ಅಂತಂದರೆ, ಪಾರ್ಟಿ ಒಳಗೆ ನಾನು ಬೇರೆ ಜವಾಬ್ದಾರಿಗಳನ್ನು ನಿಭಾಯಿಸಿದ್ದೆ, ಅದರ ಅನುಗುಣವಾಗಿ ನನಗೆ ಇವತ್ತಿಷ್ಟು ದೊಡ್ಡದಾಗಿರ್ತಕ್ಕಂಥ ಜವಾಬ್ದಾರಿ ನಿಭಾಯಿಸಿ ಕಾರಣಕ್ಕಾಗಿ ಒಳಗಡೆ ಹೌಸ್ನಲ್ಲಿ ಕೂಡ ಮಾತಾಡೋಕ್ಕೆ ಅವಕಾಶ ಸಿಗುತ್ತೆ. 6 ಸೆಷನ್ ಏನು ಮುಗ್ದವು. ಈಗ 6 ಸೆಷನಲ್ಲಿ ನನ್ನ ಕ್ಷೇತ್ರಕ್ಕೆ ಹುಬ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ, ಅದ್ರ ಜೊತೆ ಬರೀ ಕ್ಷೇತ್ರ ಅಂತ ನಾವು ಇಟ್ಕೊಂಡು ಕೂತಿಲ್ಲ, ಯಾಕಂದ್ರೆ ನಾವು ಹಿಂದೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇಡೀ ರಾಜ್ಯವನ್ನು ಕೂಡ ಅಡ್ಡಾಡಿದ್ದೇವೆ. ಈಗ ನಾನು ಇಡೀ ಉತ್ತರ ಕರ್ನಾಟಕ ಭಾಗಕ್ಕೆ ವಿಶೇಷವಾಗಿರ್ತಕ್ಕಂಥ ಯೋಜನೆಗಳ ಬಗ್ಗೆ, ಕಲ್ಪನೆಗಳ ಬಗ್ಗೆ ನಾವು ಯಾವ ರೀತಿ ಸಾಕಾರ ಮಾಡಬೇಕು ಅವನ್ನೆಲ್ಲವನ್ನು ಕೂಡ ಪ್ರಸ್ತುತಪಡಿಸ್ತಕ್ಕಂಥ ಕೆಲಸವನ್ನು ಕಳೆದ 6 ಅಧಿವೇಶನದಲ್ಲಿ ಭಾಳ ಗಟ್ಟಿಯಾಗಿ ಹೇಳುವಂಥ ಕೆಲಸ ಮಾಡಿದ್ದೇನೆ. ಒಂದು ಪಾರ್ಟಿ ಕೂಡ ಅದಕ್ಕೆ ನಮಗೆ ಬ್ಯಾಕಪ್ ಇರುತ್ತೆ, ಹಿರಿಯರು ಕೂಡ ನಮ್ಗೆ ಹೇಳ್ತಿರ್ತಾರೆ. ಅನೇಕ ವಿಷಯಗಳು ಬಂದಾಗ ಯಾರೂ ಕಂಪ್ಲೀಟು ನಾಲೆಜಬಲ್ ಅಂತಲ್ಲ, ಆದರೆ ನಾಲೆಜ್ಗಳನ್ನು ತೆಗೆದುಕೊಳ್ಳುವಂಥ ಕೆಲಸ ಮಾಡಬೇಕು, ಅದನ್ನು ತೆಗೆದುಕೊಂಡಂಥದ್ದು ನಾವು ಮಾಡಿದ್ದೇವೆ. ಮಾಡೋ ಮುಖಾಂತರ ಇವತ್ತು ಗಟ್ಟಿಯಾಗಿ ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿ ಏನು ಆಗಬೇಕು ಅದನ್ನೆಲ್ಲ ವಿಷಯಗಳನ್ನು ಮಂಡನೆಯನ್ನು ಮಾಡಿದ್ದೇನೆ. ನನ್ನ ಕ್ಷೇತ್ರಕ್ಕೆ ಹುಬ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರಕ್ಕೂ ಏನಾಗಬೇಕು ಅನ್ನೋಂಥದ್ದು ಗಟ್ಟಿ ಧ್ವನಿಯಲ್ಲಿ ಹೇಳಿದ್ದೇವೆ. 100% ಆಗೈತೆ ಅಂತ ಕೇಳಿದ್ರೆ ಇಟ್ಸ್ ಎ ಕ್ವಶನ್ ಮಾರ್ಕ್, ಬಿಕಾಸ್ ನಮ್ಮ ಸರ್ಕಾರ ಇಲ್ಲ ಅನ್ನೋಂಥದ್ದು ಕೂಡ ನಮ್ಗೆ ಐತೆ, ಕೊರಗೈತೆ. ನಮ್ಮ ಸರ್ಕಾರ ಇದ್ದರೆ ಇಟ್ಸ್ ಡಿಫ್ರೆಂಟಾಗೇ ಯೋಚನೆ ಮಾಡ್ತಿದ್ವಿ. ಬಟ್ ಸರ್ಕಾರ ಇಲ್ಲದ ಟೈಮ್ನಾಗೂ ಕೂಡ ಒಬ್ಬ ವಿರೋಧ ಪಕ್ಷ ಆಗಿ ರಚನಾತ್ಮಕವಾಗಿರ್ತಕ್ಕಂಥ ಹೋರಾಟ ಮಾಡೋದು ನಮ್ಮ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದೇವೆ. ಸಾಧ್ಯದಷ್ಟು ಕೆಲಸಗಳಂತಂದು ನಮ್ಮ ಕ್ಷೇತ್ರದಲ್ಲಿ ಮಾಡುವಂಥ ಕೂಡ ಪ್ರಯತ್ನ ಆಗ್ತಾಯಿದೆ. ಸೊ ನೀವು ಹೇಳಿದ್ರೆ ಈಗ ಸರ್ಕಾರ ಇದ್ದು, ಈಗ ಅಂದರೆ ಕಾಂಗ್ರೆಸ್ ಸರ್ಕಾರ ಇರೋದು, ನೀವು BJP ಶಾಸಕರಾಗಿರುವಂಥದ್ದು. ಸೊ ಅವಾಗಿದ್ದಾಗ ಮತ್ತು ಅಕಸ್ಮಾತ್ BJPನೇ ಸರ್ಕಾರ ಇದ್ದು ನೀವು BJPಲಿ ಶಾಸಕರಾಗಿದ್ದಾಗ ಡಿಫ್ರೆನ್ಸ್ ಹೆಂಗಿರುತ್ತೆ ಸರ್? ಡೆಫಿನೆಟ್ಲಿ ಇವತ್ತು ನೋಡಿ, ನಮ್ಮ ಸರ್ಕಾರ ಇಲ್ಲ ಅನ್ನೋಂಥದ್ದು ಭಾಳ ದೊಡ್ಡ ಕೊರಗು ನಮಗೈತಿ. ಆಮೇಲೆ ಗ್ಯಾರಂಟಿ, ಇವತ್ತು ಸರ್ಕಾರ ಅವ್ರು ಗ್ಯಾರಂಟಿ ಅನೌನ್ಸ್ ಮಾಡಿದ್ರು, ಗ್ಯಾರಂಟಿ ಕಾರಣಕ್ಕಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋಂಥದ್ದು ದೊಡ್ಡ ಕೊರಗು. ಇದು ಕೇವಲ BJP ಶಾಸಕನಾಗಿ ನನಗಲ್ಲ, ಇವನ್ ಇರ್ತಕ್ಕಂಥ ನಮ್ಮ ಆತ್ಮೀಯರು ಅನೇಕ ಮಿತ್ರರು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಶಾಸಕರಿದ್ದಾರೆ. ಇದು ಎಲ್ಲರಿಗೆ, ಇಡೀ ಕರ್ನಾಟಕಕ್ಕೆ ಒಂದು ಸಮಸ್ಯೆ ಆಗ್ತಾಯಿದೆ.
ಆದರೆ ಒಂದು ನಮ್ಮ ಸರ್ಕಾರ ಏನಾದರೂ ಇತ್ತಂದರೆ ನಾನೇನು ಯೋಚನೆ ಮಾಡ್ಕೊಂಡಿದ್ದೆ, ನನ್ನ ಕ್ಷೇತ್ರ ಹೆಂಗಿರಬೇಕು, ಏನು ನಾನು ಕನಸ್ಕೊಂಡಿದ್ದೆ ಅದನ್ನು ಅಚೀವ್ ಮಾಡಲಿಕ್ಕೆ ಭಾಳ ಫಾಸ್ಟಾಗಿ ಹೆಲ್ಪ್ ಆಗ್ತಾಯಿತ್ತು. ಆದರೆ ಇವತ್ತು ಸ್ವಲ್ಪ ಟೈಮ್ ತೊಗೊತೈತೆ. ಇಮಿಡಿಯೇಟಾಗಿ ನಾನು ಅಂದ್ಕೊಂಡ ರೀತಿಯಲ್ಲಿ ಫಂಡ್ಸ್ ಬರ್ತಾಯಿಲ್ಲ, ನಾನು ಅಂದ್ಕೊಂಡ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗ್ತಾಯಿಲ್ಲ. ಸ್ಟಿಲ್ ಅದರಲ್ಲಿ ಏನೋ ಹೋರಾಟ ಮಾಡಿ ಎಷ್ಟು ಸಾಧ್ಯತೆ ಅಷ್ಟು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಕಳೆದ 2 ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂಥ ಪ್ರಯತ್ನ ಆಯಿತು. ಸ್ವಲ್ಪ ಒಂದು ಹಂತ ಮಟ್ಟಿಗೆ ಆಗಿದೆ. ಬಟ್ ವೆದರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕೇಳಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂಥದ್ದು ನನಗೆ ಆಗ್ತಾಯಿಲ್ಲ. ಈಗ ನನ್ನ ಕ್ಷೇತ್ರದನ್ನು ಕೇಳುವಂಥದ್ದಾಗಿಲ್ಲ. ಯಾಕಂದ್ರೆ ಸರ್ಕಾರ ಇಲ್ಲ ಅನ್ನತಕ್ಕಂಥ ಕೊರಗಿದೆ, ಅನುದಾನ ಬರಂಗಿಲ್ಲ ಅಂತಕ್ಕಂಥ ಕೊರಗಿದೆ. ಈಗ ನೋಡಿ 2 ವರ್ಷದಲ್ಲಿ ಸುಮಾರು 17-18 ಕೋಟಿ ರೂಪಾಯಿ ಆಗಿದೆ. 18 ಕೋಟಿ ರೂಪಾಯಿ ತೊಗೊಂಬಂದ್ರೆ ನಮ್ಮ ಕಾರ್ಪೊರೇಟ್ರಿಗೆ 1 ಕೋಟಿ ಕೊಡ್ತೇವೆ ನಾವು ಎಲ್ಲರಿಗೂ. 1-1.5 ಕೋಟಿ ಕೊಡ್ತೇವೆ. ಅಂದರೆ 25 ಕಾರ್ಪೊರೇಟರ್ 25 ಕೋಟಿ ಪ್ರತಿ ವರ್ಷ ಅವ್ರಿಗೆ ಕೊಡ್ತೇವೆ. ನನಗೆ ಬಂದಿದ್ದು 2 ವರ್ಷದಾಗ 18 ಕೋಟಿ. ಅದರೊಳಗೂ ಏನೇನೋ ಮಾಡಿ ಯೋಚನೆ ಮಾಡಿ ಯಾರ್ಯಾರ್ದೋ ಇನ್ಫ್ಲುಯೆನ್ಸ್ ಮಾಡಿ ತೊಗೊಂಬಂದು ಕೆಲಸ ಮಾಡುವಂಥದ್ದು ಆಗ್ತಾಯಿದೆ. ಬಟ್ ಸರ್ಕಾರ ಇಲ್ಲ ಅನ್ನೋಂಥದ್ದು ಭಾಳ ದೊಡ್ಡದಂತ ಡಿಫ್ರೆನ್ಸ್ ಕಾಣುತ್ತೆ. ಯಾಕಂದರೆ ನಾವು ಅಭಿವೃದ್ಧಿ ಮಾಡಬೇಕಂದ್ರೆ ಹಣಕಾಸಿನ ವ್ಯವಸ್ಥೆ ಬೇಕೇ ಬೇಕು. ಮತ್ತು ನಮ್ಮ ಯೋಚನೆಗಳನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಲ್ಟಿಮೇಟ್ಲಿ ನಮ್ಗೆ ದುಡ್ಡಿನ ಸಹಕಾರ ಬೇಕಾಗುತ್ತೆ. ಬಟ್ ಈ ಸರ್ಕಾರದಲ್ಲಿ ದುಡ್ಡಿನ ಸಹಕಾರ ಇಲ್ಲ. ಆದರೂ ನಾವು ಏನೇನೋ ಬಡದಾಡಿ ಎಲ್ಲೆಲ್ಲಿಂದ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಬರುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಸರ್. ಇದು ಪ್ರಾಯಶಃ ಪ್ರತಿಯೊಬ್ಬ ಶಾಸಕನಿಗೂ ಇರುತ್ತೆ, ಅಂದರೆ ಬೇರೆ ಬೇರೆ ಕ್ಷೇತ್ರದವ್ರಿಗೂ ಕೂಡ ಇದೆ. ಡೆಫಿನೆಟ್ಲಿ ಎಲ್ಲ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಶಾಸಕ ನೀವು ನೋಡಿದ್ರಿ. 2 ವರ್ಷದ ಅಧಿವೇಶನ 6 ಅಧಿವೇಶನದಾಗ ನಾವು ನೋಡಿದ್ದೇವೆ. ಪ್ರತಿಯೊಂದು ಅಧಿವೇಶನದಲ್ಲಿ ನಾವು ಗಟ್ಟಿಯಾಗಿ ಜಗಳ ಮಾಡೋದು ಬಿಟ್ಟರೆ ಬೇರೆ ಏನೂ ಆಗ್ತಾಯಿಲ್ಲ. ನಮಗೆ ಅಭಿವೃದ್ಧಿಗಿಲ್ಲ, ಹಣಕಾಸಿನ ವ್ಯವಸ್ಥೆ ಇಲ್ಲ, ಯಾವುದೇ ರೀತಿಯಾದಂಥ ಡೆವಲಪ್ಮೆಂಟ್ ಆಗ್ತಾಯಿಲ್ಲ ಅಂತಕ್ಕಂಥದ್ದು ಎಲ್ಲ ಕಡೆ ಐತೆ. ಇಡೀ ಕರ್ನಾಟಕದಲ್ಲಿ ಈ ಕೂಗು ಐತೆ ಐತಿ. ಇದರಲ್ಲಿ ಏನು ಸೆಕೆಂಡ್ ಒಪಿನಿಯನ್ ಅನ್ನೋವಂಥದ್ದಿಲ್ಲ. ಸ್ಟಿಲ್ ಅದರಲ್ಲಿ ಮಾಡುವಂಥ ಪ್ರಯತ್ನ ಆಗ್ತಾಯಿದೆ. ಯಾಕೆಂದರೆ ಅವ್ರಿಗೂ ಹೆಲ್ಪ್ಲೆಸ್ ದೇ ಆರ್ ಆಲ್ಸೋ. ಇವತ್ತು ಕಮಿಟ್ಮೆಂಟ್ ಮಾಡ್ಯಾರ ಗ್ಯಾರಂಟಿ ಅಂತೇಳಿ, ಗ್ಯಾರಂಟಿ ನಡುವೆ ನಲ್ಗುವಂಥ ಪರಿಸ್ಥಿತಿ ಸರ್ಕಾರಕ್ಕೆ ಐತಿ. ಅದರೊಳಗೆ ನಾವು ಅಭಿವೃದ್ಧಿ ಏನು ಮಾಡ್ಬೇಕು ಅನ್ನೋದು ನನಗೂ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಐತಿ. ಅದರೊಳಗೆ ತೆಗೆದುಕೊಂಡು ಎಷ್ಟು ಮಾಡೋಕ್ಕೆ ಸಾಧ್ಯತೆ ಆ ಮಾಡುವಂಥ ಪ್ರಯತ್ನ ಆಗ್ತಾಯಿದೆ. ಸರ್, ನೀವು ಗ್ಯಾರಂಟಿ ಹೇಳಿದಾಗ ಒಂದು ಅನ್ನಿಸ್ತು, BJP ಸೆಂಟ್ರಲಲ್ಲೂ ಕೂಡ ಏನು ಹೇಳ್ತಾರೆ ಅಂತಂದರೆ, ನಾವು ಯಾವುದೇ ವಿಷಯಕ್ಕಾಗಲಿ ನಾವು ಫ್ರೀ ಬೀಸ್ನ ಕೊಟ್ಟುಬಿಟ್ಟು ನಾವು ವೋಟ್ ಬ್ಯಾಂಕನ್ನ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾರೆ. ನೋಡಿ, ನ್ಯಾಚುರಲ್ಲಾಗಿ ಜಗಜ್ಯೋತಿ ಬಸವೇಶ್ವರ 12ನೇ ಶತಮಾನದಲ್ಲೇ ಹೇಳಿದರು, ಕಾಯಕವೇ ಕೈಲಾಸ ಅಂತಂದು ಹೇಳಿದರು. ನಾವು ಕಾಯಕ ಮಾಡಬೇಕು ಮತ್ತು ಅಂದರೆ ಕೆಲಸ ಮಾಡಿ ಉತ್ಪನ್ನ ಮಾಡ್ತಕ್ಕಂಥ ಪ್ರಯೋಗ ಆಗಬೇಕು. ನಾನು 1ನೇ ಅಧಿವೇಶನದಲ್ಲಿ ಕೂಡ ಹೇಳಿದ್ದೆ. ಬಹುಶಃ ನಮ್ಮ ಸ್ಪೀಕರ್ ಅವರು ಅದನ್ನು ಕೋಟ್ ಮಾಡಿ ಎವ್ರಿ ಇಯರ್ ಒಂದು ಬುಕ್ ರಿಲೀಸ್ ಆಗುತ್ತೆ. ನಮ್ಮದು ಸ್ಪೀಕರ್ ಅವರೇ ಬುಕ್ ರಿಲೀಸ್ ಮಾಡ್ತಾರೆ. ಅದರಲ್ಲಿ ನಂದು 224 MLAಗಳಲ್ಲಿ ಸುಮಾರು 30-35 ಜನ MLAಗಳನ್ನು ಅದನ್ನು ಕೋಟ್ ತೊಗೊಂಡಿದ್ದಾರೆ. ಅಂದರೆ ಯಾರ್ಯಾರು ಮಾತಾಡಿರ್ತಾರೆ. ಔಟ್ ಆಫ್ 33 ಜನ BJPಯಿಂದ 4 ಜನದೇ ಇರಬೇಕು ಮೋಸ್ಟ್ಲಿ. ಆ 4 ಜನರಲ್ಲಿ ನಂದು ಒಂದು ಕೋಟ್. ನಾನು ಅವತ್ತು ಹೇಳಿದ್ದಿಷ್ಟೇ, ಫ್ರೀ ಬೀಸ್ರಿಂದ ನಿಮ್ಗೆ ರಾಜ್ಯಕ್ಕೆ ಏನು ಆಗುತ್ತೆ ಅನ್ನೋಂಥದ್ದನ್ನು ನಾವು ಅವರು ಒಂದು ವಾದ ಇರ್ಬೋದು, ನಾವು ಫ್ರೀ ಕೊಡ್ತೀವಿ ಜನರಿಗೆ ಹೆಲ್ಪ್ ಆಗುತ್ತೆ ಅನ್ನೋಂಥದ್ದು. ಬಟ್ ನಾನು ಅವತ್ತು ಹೇಳಿದ್ದು, ಸ್ವಾಮಿ ವಿವೇಕಾನಂದರು ಕೋಟ್ ಮಾಡಿದರು, ನಾವು ಸುಲಿದು ಬಾಳೆಹಣ್ಣು ಕೊಡೋಕ್ಕಿಂತ ಬಾಳೆ ತೋಟವನ್ನು ಮಾಡಿ ಹೇಗೆ ಬಾಳೆ ಗಿಡಗಳನ್ನು ಬೆಳೆಸಿ ಅದನ್ನು ತಿಂದಾಗ ಆ ರುಚಿ ಏನಿರುತ್ತಲ್ಲ, ನಿಮಗೆ ಕೊಟ್ಟಾಗ ಬಾಳೆಹಣ್ಣು ಸುಲಿದು ಕೊಟ್ಟಾಗ ರುಚಿ ಬರೋಲ್ಲ. ನಾವು ಜನರಿಗೆ ಬಾಳೆ ತೋಟವನ್ನು ಮಾಡುವಂಥದ್ದು ಕಲಿಸ್ಬೇಕು, ಬೆಳೆಯನ್ನು ಬೆಳೆಸ್ತಕ್ಕಂಥ ಕೆಲಸ ಆಗಬೇಕು, ಅದ್ಮೇಲೆ ತಿನ್ನುವಂಥ ಕೆಲಸ. ನೇರವಾಗಿ ನಾವು ಬಾಳೆಹಣ್ಣನ್ನು ಸುಲಿದು ಕೊಟ್ವಿ ಅಂತಂದ್ರೆ ಇದು ಭಾಳ ವರ್ಷ ನಡೆಯಂಗಿಲ್ಲ ಅನ್ನೋಂಥದ್ದನ್ನು ಅರ್ಥ ಮಾಡ್ಕೋಬೇಕು. ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡುವಂಥದ್ದಾಗಲಿ ಈ ರೀತಿಯಾದಂಥ ಫ್ರೀ ಬೀಸ್ಗಳನ್ನು ಭಾಳಷ್ಟು ಕೊಡೋದ್ರಿಂದ ಜನರನ್ನು ಆಲಸ್ಯತನಕ್ಕೆ ದೂಡ್ತೇವೆ ವಿನ ಜನರನ್ನು ಪ್ರೊಆಕ್ಟಿವ್ ಆಗಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಅವ್ರ ಪಾರ್ಟಿ ಪಾಲಿಸಿ ಇದೆ, ಅದು ಮಾಡಿದ್ದಾರೆ. ಬಟ್ ಇದು ಮುಂದಿನ ದಿನಮಾನಗಳಲ್ಲಿ ಯಾರಿಗೂ ಕೂಡ ಅಷ್ಟು ಸರಿಯಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟ ಅಭಿಪ್ರಾಯ. ಸರ್, ನೀವು ಹುಬ್ಬಳ್ಳಿ ಈ ಧಾರವಾಡ ಸೆಂಟ್ರಲ್ಗೆ ಈ ಶಾಸಕರಾಗೋದಕ್ಕಿಂತ ಮುಂಚೆ ಏನೇನು ಇತ್ತು ಪರಿಸ್ಥಿತಿ ಈ ಒಂದೂರದು, ಆ್ಯಂಡ್ ನೀವು ಯಾವಾಗ ನೀವು ಈ ಸ್ಥಾನಕ್ಕೆ ಬಂದಿದ್ದ ತಕ್ಷಣ ನಿಮಗೆ ಫಸ್ಟ್ ನಾನು ಇದನ್ನು ಅಡ್ರೆಸ್ ಮಾಡಬೇಕು ಅಂತ ಅನಿಸಿದೆಯಾ ಅದು ಸರ್? ನೋಡಿ, ನಮ್ಮದು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರಕ್ಕೆ ನಾನು 2 ವರ್ಷದಿಂದ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಫಾಸ್ಟಾಗಿ ತೆಗೆದುಕೊಂಡು, ಮೇಜರಾಗಿ ಒಂದು 3-4 ರೋಡ್ಸ್ ಇತ್ತು ನಮ್ಮದು. ಭಾಳ ಸ್ಟಕ್ಕಾಗಿ 8-10 ವರ್ಷದಿಂದ ಆಗಿಲ್ಲ ಅಂತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಈಗ ನಮ್ಮದು RN ಶೆಟ್ಟಿ ರೋಡು, ವಿಶ್ವೇಶ್ವರ ನಗರ ರೋಡು, ಸಾಯಿ ನಗರ್ ರೋಡು, ಇವೆಲ್ಲ ಮೇಜರ್ ಟ್ರಂಕ್ಸನ್ನು ಕನೆಕ್ಟ್ ಮಾಡ್ತಕ್ಕಂಥ ರೋಡ್ ಆಗಿದೆ. ಆ ನಿಟ್ಟಿನಲ್ಲಿ ಅದಕ್ಕೆ ತೊಗೊಂಡ್ವಿ. ಅದಾದಮೇಲೆ ಬೇರೆ ಬೇರೆ ರೋಡುಗಳನ್ನು ರೋಡಿನ ಸಮಸ್ಯೆ ಇತ್ತು, ಅವನ್ನ ಪರಿಹಾರ ಮಾಡ್ತಕ್ಕಂಥ ಕೆಲಸ ಸುಮಾರು 45-50 ಕಿಲೋಮೀಟರ್ ಸ್ಪ್ಯಾನ್ ಆಫ್ 2 ಇಯರ್ಸ್ನಲ್ಲಿ ಮಾಡುವಂಥ ಕೆಲಸ ಮಾಡಿದ್ದೆ. ಆಮೇಲೆ ಪ್ರಯಾರಿಟಿ ಇದ್ದದ್ದು ನಮ್ಮ ಕ್ಲೀನಿಂಗಿಗೆ ಭಾಳ ಇಂಪಾರ್ಟೆನ್ಸ್ ಇದೆ. ಯಾಕೆಂದರೆ ಒಂದು ಕಡೆ ಹೆಂಗೆ ಹೇಳ್ತಾರೆ ಅಂತಂದರೆ ಧೂಳ ಹುಬ್ಬಳ್ಳಿ ಅನ್ನೋಂಥದ್ದು, ಅದನ್ನು ಆ ಹೆಸರನ್ನು ಕಂಪ್ಲೀಟಾಗಿ ಅಳಿಸ್ತಕ್ಕಂಥ ಕೆಲಸ ಇವತ್ತು ನಮಗೆ ಭಾಳ ದೊಡ್ಡದಾಗಿರ್ತಕ್ಕಂಥ ಜವಾಬ್ದಾರಿ ಇದೆ. ಧೂಳು ಮುಕ್ತ ಹುಬ್ಬಳ್ಳಿ ಆಗಬೇಕು, ಕ್ಲೀನ್ ಇರ್ತಕ್ಕಂಥ ಹುಬ್ಬಳ್ಳಿ ಆಗಬೇಕು. ಕ್ಲೀನ್ ಸಿಟಿ, ಗ್ರೀನ್ ಸಿಟಿ ಆ್ಯಂಡ್ ಡಿವೈನ್ ಸಿಟಿ, ಇಟ್ಸ್ ಅವರ್ ಅಜೆಂಡಾ. ಅದನ್ನು ಮಾಡುವಂಥ ನಿಟ್ಟಿನಲ್ಲಿ ನಮ್ಮದು ಪ್ರಯತ್ನಗಳನ್ನು ನಾವು ಮುಂಸಾಗಿಸಿದ್ದೇವೆ. ಇದು ಯಾರೋ ಒಬ್ಬ ಶಾಸಕನ ಮಾತ್ರ ಮಾಡೋಕ್ಕೆ ಸಾಧ್ಯ ಐತಿ ಅಂತಿಲ್ಲ. ಎಲ್ಲ ಕೆಲಸಗಳು ಆಗಬೇಕಂದ್ರೆ ಜನರ ಇನ್ವಾಲ್ವ್ಮೆಂಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಐತಿ. ಹೀಗಾಗಿ ನಾನು ಯೋಚನೆ ಮಾಡ್ತಿದ್ದೀನಿ, ಎಲ್ಲ ಕ್ಷೇತ್ರದಲ್ಲಿ ಕೂಡ ಜನರ ಇನ್ವಾಲ್ವ್ಮೆಂಟನ್ನು ಸೇರಿಸ್ಕೊಂಡು ಅವ್ರ ಜೊತೆ ಶೇರ್ ಮಾಡಿದಾಗ ಮಾತ್ರ ಒಂದು ತಾರ್ಕಿಕವಾಗಿರ್ತಕ್ಕಂಥ ಅಂತ್ಯ ಕಾಣಲಿಕ್ಕೆ ಸಾಧ್ಯ ಇದೆ. ಇಲ್ಲಾಂತಂದರೆ ಒಬ್ಬ ಶಾಸಕರಿಂದಾಗಲಿ ಒಬ್ಬ ಏನೋ ಮಾಡೋದ್ರಿಂದ ಆಗಲ್ಲ.
ಇನ್ವಾಲ್ವ್ಮೆಂಟ್ ಎಲ್ಲರದು ತೊಗೊಂಡಾಗ ಒಂದು ಸಿಟಿಗೆ ಒಂದು ಡೆವಲಪ್ಮೆಂಟ್ ಆಗುವಂಥ ದೃಷ್ಟಿಯಿಂದ ಆಗುತ್ತೆ. ನಮ್ಮದೇ ಆಗಿರ್ತಕ್ಕಂಥ ಯೋಚನೆ ಐತಿ, ಇನ್ನು ಬರ್ತಕ್ಕಂಥ 3 ವರ್ಷದಲ್ಲಿ ಮುಂದಿನ ದಿನಮಾನಗಳಲ್ಲಿ ಕೂಡ ಒಂದು ಒಳ್ಳೆ ರೀತಿಯಾದಂಥ ಹುಬ್ಳಿ ಸಿಟಿ ಡೆವಲಪ್ಮೆಂಟ್. ಇಟ್ಸ್ ಅ ಕಾಂಪಿಟೇಷನ್ ಫಾರ್ ಬ್ಯಾಂಗ್ಳೂರ್ ಆ್ಯಂಡ್ ಹುಬ್ಳಿ ಇರ್ತಕ್ಕಂಥ ಸಂದರ್ಭದಲ್ಲಿ ಬ್ಯಾಂಗ್ಳೂರಿಗೆ ಸಾಕಷ್ಟು ದುಡ್ಡು ಬರುತ್ತೆ, ಆದರೆ ಹುಬ್ಳಿಗೆ ಆ ದುಡ್ಡಿಲ್ಲ. ಅದರಲ್ಲಿ ನಾವು ಏನು ಮಾಡೋಕ್ಕೆ ಸಾಧ್ಯ ಆ ಮಾಡುವಂಥ ಪ್ರಯತ್ನ ನಾವು ಮಾಡ್ತೇವೆ. ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಅದೇ ಆಗಿತ್ತು. ಹುಬ್ಬಳ್ಳಿ ಧಾರವಾಡ ಅಂತಂದರೆ ಯಾವುದೇ ಬೇರೆ ಕ್ಷೇತ್ರ ತೊಗೊಂಡಾಗಲೂ ಕೂಡ ಬೆಂಗಳೂರಿಗೆ ಇರೋಂಥ ಒಂದು ಕ್ಷೇತ್ರಕ್ಕೆ ಇರೋಂಥ ಅಧ್ಯಾಯ ಸಿಗೋದಿಲ್ಲ. ಸೊ ಅದು ಗೊತ್ತಿರೋಂಥದ್ದು, ಇಟ್ ಈಸ್ ಅನ್ ಓಪನ್ ಸೀಕ್ರೆಟ್. ಇನ್ಸ್ಪೈಟ್ ಆಫ್ ದಟ್ ಆ್ಯಕ್ಚುಲಿ ನೀವು ಬಂದಾಗ ಈ ಹುದ್ದೆಗೆ ಬಂದರೆ ಸರ್ ಚಾಲೆಂಜಸ್ ಎಷ್ಟಿರುತ್ತೆ ಅನ್ನೋದಕ್ಕೆ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಸರ್ಕಾರ BJPದು ಇಲ್ಲ, ಅದ್ರ ಮೇಲೆ ಹುಬ್ಬಳ್ಳಿ ಧಾರವಾಡ ಅಥವಾ ಯಾವುದೇ ಬೇರೆ ಕ್ಷೇತ್ರ ತೊಗೊಂಡ್ರೂ ಐ ಆಮ್ ಟಾಕಿಂಗ್ ಟು ಯು ಆಗಿರೋದ್ರಿಂದ, ಸೊ ಇಷ್ಟು ಸಮಸ್ಯೆಗಳು ಅಥವಾ ಚಾಲೆಂಜಸ್ಗಳ ಮಧ್ಯದಲ್ಲಿ ಹೌ ಡಿಫಿಕಲ್ಟ್ ಇಟ್ ವುಡ್ ಬಿ? ನೋಡಿ, ಡೆಫಿನೆಟ್ಲಿ ಡಿಫಿಕಲ್ಟಿ ಬಂದೇ ಬರುತ್ತೆ. ಬಟ್ ಡಿಫಿಕಲ್ಟಿ ಐತೆ ಅಂತ ಕೈ ಕಟ್ಕೊಂಡು ಕೂತ್ರೆ ಇದು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಇದನ್ನು ಬ್ರೇಕ್ ಮಾಡಬೇಕು, ನಾವು ಮುಂದೆ ಹೋಗಬೇಕು. ಮತ್ತು ಹೋಗುವಂಥ ನೀತಿಯಲ್ಲಿ ನಾನು ಬಂದು ಕೆಲಸ ಮಾಡ್ದಂಥದ್ದು. ಹೀಗೆ ನಾನು ಇದು ಬ್ರೇಕ್ ಮಾಡೇ ಮಾಡ್ತೀವಿ, ಹೋಗೇ ಮುಂದೆ. ಅನುದಾನ ಬಂದಿಲ್ಲ ಅಂತೇಳಿ ಕೈ ಕಟ್ಕೊಂಡು ಕುಂದಿರೋಂತಕ್ಕಂಥ ಜಯಮಾನ ನಂದು ಯಾವಾಗಲೂ ನಾನು ಮಾಡೋದಿಲ್ಲ. ಹೆಂಗೆ ತರಬೇಕು, ಏನು ತರಬೇಕು, ಎಲ್ಲಿಂದ ತರಬೇಕು ಅದನ್ನು ನಾವು ಪ್ರೊಸೆಸ್ ಮಾಡೇ ಮಾಡ್ತೀವಿ. ನಾನೇನು ಇವತ್ತು ಜನ ಇಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡು ಜವಾಬ್ದಾರಿ ಕೊಟ್ಟಾರ, ಇದನ್ನು ನನಗೆ ಅಧಿಕಾರ ಕೊಟ್ಟಿಲ್ಲ. ನಾನು ಅಂದ್ಕೊಂಡಿದ್ದು ಇಟ್ಸ್ ನನಗೊಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ನಿಭಾಯಿಸ್ತಕ್ಕಂಥ ಕೆಲಸದಲ್ಲಿ ಎಲ್ಲ ರೀತಿಯಾದಂಥ ಪ್ರಯತ್ನಗಳನ್ನ ನಾನು ಮಾಡಿ ಹೋಗುವಂಥ ವಿಶ್ವಾಸ ನನಗಿದೆ. ಸರಿ, ಏನು ಚೆನ್ನಾಗಿ ಹೇಳಿದ್ರಿ ಸರ್. ಜವಾಬ್ದಾರಿಗೂ ಅಧಿಕಾರಿಗೂ ಭಾಳ ವ್ಯತ್ಯಾಸ ಇರುತ್ತೆ ಅದು. ಬಟ್ ಅದೊಂದು ಹತ್ಬಿಡುತ್ತೆ ಅನ್ಸುತ್ತೆ ಸರ್ ಒಂದೊಂದ್ಸಲಿ ಯಾವ ಥರ ಅಧಿಕಾರ ಬಂದಿದೆ ನನಗೆ ಅನ್ನೋದು. ಆ ಥರ ನೋಡಿ, ಆ ಥರ ಬಂತಂದ್ರೆ ನಮ್ಮದು ಮುಗೀತಂತ ಅನ್ಕೋಬೇಕು ನಾವು ಅಷ್ಟೇ. ಯಾರಿಗಾದರೂ ನನಗೆ ಅಧಿಕಾರ ಬಂದೈತಿ ಅಂತ ನನ್ನ ಮೈಂಡ್ಸೆಟ್ನಲ್ಲಿ ಯಾವಾಗಾದ್ರೂ ಬಂತಂದ್ರೆ ದಟ್ ಈಸ್ ಲಾಸ್ಟ್ ಡೇ, ಎಂಡ್ ಡೇ ಅಂತಂದೇಳಿ. ಜವಾಬ್ದಾರಿ ಅಂತ ತಿಳ್ಕೊಂಡು ನಾವು ಕೆಲಸ ಮಾಡಿದ್ವಿ ಅಂದರೆ ವೆಲ್ ಬಿಗಿನ್ ಆಫ್ ಡನ್ ಅಂತೀವಲ್ಲ, ಆ ನಿಟ್ಟಿನಲ್ಲಿ ಆಗುತ್ತೆ. ಹೀಗಾಗಿ ನನ್ನ ಪಾರ್ಟಿ ನನಗೆ ಜನ ಜವಾಬ್ದಾರಿ ಕೊಟ್ಟಾರ, ಆ ಜವಾಬ್ದಾರಿ ನಿರ್ವಹಣೆ ಮಾಡತಕ್ಕಂಥ ಕೆಲಸ ನಾವು ಮಾಡ್ತಾಯಿದ್ವಿ. ಸೊ ಈ 3 ಇಯರ್ಸಲ್ಲಿ ಈಗ ಏನೇನು ಯೋಜನೆಗಳು ಅಂದ್ಕೊಂಡಿದ್ದೀರಾ? ನೋಡಿ, ಅದನ್ನ ಹೇಳಿದೆ, ನಮ್ಮ ಹುಬ್ಳಿಗೆ ಸಾಕಷ್ಟು ಡೆವಲಪ್ಮೆಂಟ್ ದೃಷ್ಟಿಯಿಂದ ಇನ್ನೂ ಅನೇಕ ಎಕ್ಸ್ಟೆನ್ಷನ್ ಏರಿಯಾಗಳಿದ್ದಾವೆ. ಜನರು ಕೂಗೈತೆ ಇಲ್ಲಿ, ನಮ್ಗೆ ರೋಡ್ ಆಗಬೇಕು, ಡ್ರೈನೇಜ್, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕು ಇವತ್ತು ಅದು ಕಂಪ್ಲೀಟ್ ಆಗಿಲ್ಲ ನಮ್ಮ ಕಡೆ. ಕಳೆದ ಇಷ್ಟು ವರ್ಷಗಳಿಂದ ನಾವು ಕೆಲಸ ಮಾಡ್ಕೊತ ಬಂದರೂ ಕೂಡ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಗೆ ಎಷ್ಟು ಬೇಕಾಗಿತ್ತು ಅದಾಗಿಲ್ಲ. ಬೇಸಿಕ್ ಇನ್ಫ್ರಾಸ್ಟ್ರಕ್ಚರನ್ನು ಜನರಿಗೆ ಕೊಡ್ತಕ್ಕಂಥದ್ದು ಪ್ರಮುಖ ಆದ್ಯತೆ ನಮ್ಮದು. ಅದ್ರ ಜೊತೆ ಎಡಿಷನಲ್ ಆಗಿ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಯುವಕರು ನಾರ್ತ್ ಟು ಸೌತ್ ಇವತ್ತು ವಲಸೆ ಹೋಗ್ತಕ್ಕಂಥ ಕೆಲಸ ಆಗುತ್ತೆ. ಇಷ್ಟು ಇಂಜಿನಿಯರಿಂಗ್ ಕಾಲೇಜ್ ಇದೆ, ಮೆಡಿಕಲ್ ಕಾಲೇಜ್ ಇದೆ, ಇಷ್ಟೆಲ್ಲ ಇದೆ. ಇದ್ದು ಇವತ್ತು ನಮ್ಮ ವಿದ್ಯಾರ್ಥಿಗಳು ಅಥವಾ ನಮ್ಮ ಯುವಕರು ಇಲ್ಲಿ ಇವತ್ತು ಜಾಬ್ ಫೆಸಿಲಿಟಿ ಸಿಗ್ತಾಯಿಲ್ಲ ಅವ್ರಿಗೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಮಾನಗಳಲ್ಲಿ ನಾನು ಈಗಾಗಲೇ ಎಲ್ಲ ಸೆಷನಲ್ಲಿ ಹೇಳ್ತೀನಿ, ನಾವು IT BT ಹೇಳ್ತೀವಿ, ಬೇರೆ ಬೇರೆ ಎಕ್ಸಾಂಪಲ್ FMCG ಕ್ಲಸ್ಟರ್ ಹೇಳ್ತೀವಿ. ಅವ್ನು ಯಾವ ಕೂಡ ಇವತ್ತು ಡೆವಲಪ್ ಆಗ್ತಾಯಿಲ್ಲ. ಹಿಂದೆ ಬೊಮ್ಮಾಯಿಯವ್ರ ಸರ್ಕಾರ ಇದ್ದ, ನಮ್ಮ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ FMCG ಕ್ಲಸ್ಟರ್ ಅಂತ ಯೋಚನೆ ಮಾಡಿದ್ವಿ. ಇಟ್ಸ್ ಅ ವೆರಿ ಹ್ಯೂಜ್. ಬರ್ತಕ್ಕಂಥ ದಿನಮಾನಗಳಲ್ಲಿ ಯುವಕರಿಗೆ ಉದ್ಯೋಗವನ್ನು ಕೊಡಿಸ್ತಕ್ಕಂಥ ಕೆಲಸ ಆಗುತ್ತೆ. ಅದು ಇವತ್ತು ಆಗ್ತಾಯಿಲ್ಲ. ಯಾಕೆಂದರೆ ಏನೇನೋ ಕಾರಣಕ್ಕೆ ನಾವು ಫಾರ್ ಎಕ್ಸಾಂಪಲ್ ಅವತ್ತು 98 ಲಕ್ಷ ರೂಪಾಯಿ ಪರ್ ಎಕರೆ ಅಂತಂದು ಹೇಳಿ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆಗಿತ್ತು. ಆದರೆ ಅದನ್ನು ಬಂದ ತಕ್ಷಣ ಸರ್ಕಾರ ಚೇಂಜ್ ಆದರೂ 1,38,00,000 ಆಯಿತು. ಸರ್ಕಾರಗಳೇ ಚೇಂಜ್ ಆಗಬೇಕು, ಆದರೆ ಪಾಲಿಸಿಗಳು ಚೇಂಜ್ ಆಗುವಂಥದ್ದು ಆಗಬಾರ್ದು. ಸರ್ಕಾರಗಳು ನೋಡಿ, ಜನ ಒಮ್ಮೆ BJP ಕೊಡ್ಬೋದು, ಒಮ್ಮೆ ಕಾಂಗ್ರೆಸ್ ಕೊಡ್ಬೋದು, ಒಮ್ಮೆ BJP ಕೊಡ್ಬೋದು. ಆದರೆ ಪಾಲಿಸಿಗಳು ಚೇಂಜ್ ಆತಂತಂದರೆ ಯಾರು ಬೇರೆ ಕಡೆಯಿಂದ ನಮಗೀಗ FMCG ಕಂಪ್ನಿಗಳಿದ್ದಾವೆ, ಅವ್ರು ನೀವು MOU ಮಾಡ್ಕೊಂಡ್ರೆ ಅವ್ರ ಮುಂದಿನ ನಿರ್ಮಾಣಗಳಾಗಿ ಒಳ್ಳೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಆಗಂಗಿಲ್ಲಪ್ಪ, ನೀವು ಚೇಂಜ್ ಆದಂಗೆ ಹಾಕಿರಿ ಅಂತೇಳಿ. ಆ ನಿಟ್ಟಿನಲ್ಲಿ ಆಗಬಾರ್ದು. ಸರ್ಕಾರಗಳ ಬದಲಾವಣೆ ಆದರೂ ಕೂಡ ಪಾಲಿಸಿಗಳನ್ನು ಕರೆಕ್ಟಾಗಿ ಇಟ್ಕೊಂಡು ಹೋಗುವಂಥದ್ದಾಗಬೇಕು. ನಾವು ಇಲ್ಲಿ ಉದ್ಯೋಗ ಅವಕಾಶ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಯುವಕರಿಗೆ ಉದ್ಯೋಗವನ್ನು ಕಲ್ಪಿಸ್ತಕ್ಕಂಥ ಆದ್ಯ ಕರ್ತವ್ಯ ನಮ್ದು ಎಲ್ಲರದ್ದು ಇದೆ. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಒಟ್ಟಾಗಿ ಒಂದಾಗಿ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದೆ. ಈಗ ನಾನು ಇವತ್ತು BJP ಶಾಸಕನಾಗಿದ್ದರೂ ಕೂಡ ಡೆವಲಪ್ಮೆಂಟ್ ವಿಷಯ ಬಂದಾಗ ನಾವು ಎಲ್ಲವನ್ನು ಇಟ್ಟು ಅಷ್ಟರು ಕೂಡಿ ಒಂದಾಗಿ ಕೆಲಸ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. FMCG ಕ್ಲಸ್ಟರ್ ಆಗಲಿ, ನಮ್ಮದು ಸೆಂಟ್ರಲ್ ಕ್ಯಾನ್ಸರ್ ಕೇರ್ ಸೆಂಟರ್ ಅಂತ ಇದೆ. ಇವತ್ತು ದೊಡ್ಡ ಹಬ್ ಇವತ್ತು ಹುಬ್ಳಿ ಮೆಡಿಕಲಿಗೆ ಭಾಳ ದೊಡ್ಡ ಹಬ್. KMC ಅಂತ ಹಬ್ನಲ್ಲಿ ಸುಮಾರು 12-13 ಡಿಸ್ಟಿಕ್ಲಿಂದ ಪೇಷಂಟ್ಗಳು ಹುಬ್ಳಿಗೆ ಬರ್ತಾರೆ. ಅವ್ರಿಗೆಲ್ಲರಿಗೂ ಇವತ್ತು ಆ ಸಮಸ್ಯೆಗಳನ್ನು ಸರಿದೂಗ್ಸೋಕೆ ಏನು ಬೇಕು ಆ ಪ್ರಯತ್ನ ಆಗಬೇಕು. ಗಂಗೂಬಾಯಿ ಹಾನಗಲ್ದಂಗಂತ ನಮ್ಮದು ಇಲ್ಲೊಂದು ಗುರುಕುಲ ಇದೆ. ಇವತ್ತು ಭಾಳ ದುರ್ದೈವ ಅಂದರೆ ಅದನ್ನು ಮುಚ್ಚತಕ್ಕಂಥ ಸಂಗತಿ ಕೂಡ ಬಂದಿತ್ತು. ಬಟ್ ನಾವು ಹೋರಾಟ ಮಾಡಿ ಇವತ್ತನ್ನು ಉಳಿಸ್ಕೊಂಡಿದ್ದೇವೆ. ಆದರೆ ಗುರುಕುಲ ಸಿಸ್ಟಮ್ ಇಡೀ ದೇಶದಲ್ಲಿ ಮೊದಲೇ ಹುಬ್ಳಿಯಲ್ಲಿ ಮಾಡಿರ್ತಕ್ಕಂಥ ಗುರುಕುಲ ಸಿಸ್ಟಮ್, ಗುರು ಶಿಷ್ಯರ ಪರಂಪರೆಯನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಆಗಬೇಕು ಅನ್ನೋಂಥದ್ದನ್ನು ಆ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಗಳನ್ನು ಪ್ರಯತ್ನ ಮಾಡ್ತಾಯಿದ್ದೆ. ಸಕ್ಸಸ್ ಆಗುತ್ತೆ ಅನ್ನೋತಕ್ಕಂಥ ವಿಶ್ವಾಸ ಕೂಡ ನನಗಿದೆ ಅದರಲ್ಲಿ. ಸರ್, ಈಗ ಒಂದು ಈ ಥರ ಒಂದು ಜಾಗ ಅಂತ ತೊಗೊಂಡಾಗ, ಹುಬ್ಳಿ ಧಾರವಾಡ ಅಂತ ತೊಗೊಂಡಾಗ, ಇಟ್ ಈಸ್ ನಾಟ್ ಈಸಿ ಟು ಹ್ಯಾಂಡಲ್ ಪೀಪಲ್. ಅಂದರೆ ದೇ ಮೇ ಅಪಿಯರ್ ತುಂಬ ನಾವು ರಫ್ ಆ್ಯಂಡ್ ಟಫ್ ಇದ್ದೀವಿ ಅಂತ ಅನ್ಸ್ಬೋದು, ಬಟ್ ಒಳಗಡೆ ತುಂಬ ಸಾಫ್ಟ್ ಅಂತ ಇರ್ತಾರೆ. ಬಟ್ ಹೊರಗಡೆ ಪ್ರಪಂಚಕ್ಕೆ ಯಾವ ಥರ ಇಮೇಜ್ ಪೋರ್ಟ್ರೇ ಆಗುತ್ತೆ ಸರ್ ಈ ಜನರಲ್?
ನೋಡಿ ಇವತ್ತು ಹುಬ್ಳಿ ಅಂತಕ್ಕಂಥದ್ದು ಸೆಕೆಂಡ್ ಕ್ಯಾಪಿಟಲ್ ಅಂತ ನಾವು ಹೇಳ್ತಾ ಇದ್ದೀವಿ. ಆಮೇಲೆ ಕಮರ್ಷಿಯಲ್ ಹಬ್ಬು ಇದೆ. ಧಾರವಾಡ ವಿದ್ಯಾಕಾಶಿ ಆದರೆ ಹುಬ್ಳಿ ಕಮರ್ಷಿಯಲ್ ಹಬ್ ಆಗಿ ಇವತ್ತು ಕೆಲಸ ಮಾಡ್ತಾಯಿದ್ದೆ. ಈ ನಿಟ್ಟಿನಲ್ಲಿ ನಾವು ಒಟ್ಟು ಹುಬ್ಳಿಯ ಮುಂದಿನ ದಿನಮಾನಗಳಲ್ಲಿ ಮುಂದಿನ 20 ವರ್ಷ 25 ವರ್ಷಕ್ಕೆ ಈಗ ಹೆಂಗೆ ನರೇಂದ್ರ ಮೋದಿ ಅವರು 2047 ದೇಶ ಮೊದಲೇ ಹಂತದಲ್ಲಿ ನಿಲ್ಲಬೇಕು ಅಂತ ಯೋಚನೆ ಮಾಡಿದ್ದಾರೆ. ನಾವು ಕೂಡ ಹುಬ್ಳಿಯನ್ನು ಮುಂದಿನ ದಿನಮಾನಗಳಲ್ಲಿ ಆ್ಯಸ್ ಎ ಹುಬ್ಳಿ ಆಗಲಿ ಅಥವಾ ಆ್ಯಸ್ ಎ ಧಾರವಾಡ ಡಿಸ್ಟಿಕ್ ಆಗಲಿ ನಾವು ಇನ್ನು 10 ವರ್ಷ 15 ವರ್ಷದಾಗ ಯಾವ ಸ್ಟೇಜಿಗೆ ತೆಗೆದುಕೊಂಡು ಹೋಗಿ ನಿಲ್ಲಿಸಬೇಕು, ಹುಬ್ಳಿಯನ್ನು ಯಾವ ರೀತಿಯಾಗಿ ನಾವು ಮಾಡಿಫಿಕೇಷನ್ ಮಾಡಬೇಕು, ಆ ಯೋಚನೆ ಇಟ್ಕೊಂಡು ಇವತ್ತು ನಾವೆಲ್ಲ ಕೆಲಸ ಮಾಡ್ತಾಯಿದ್ದೇವೆ. ಇವತ್ತು ಎಜುಕೇಷನ್ ಹಬ್ಬು ಆಗಬೇಕು, ಇವತ್ತು ಯುವಕರಿಗೆ ಆದ್ಯತೆ ಸಿಗ್ತಕ್ಕಂಥ ಜಾಬ್ಗೆ ಫೆಸಿಲಿಟಿ ಆಗಬೇಕು. ಮತ್ತು ಕೇವಲ ನಾನು ಯುವಕರಲ್ಲಿ ಅನೇಕ ಸಂದರ್ಭದಲ್ಲಿ ಹೋದಾಗ ಹೇಳ್ತೇನೆ, ನೀವು ಜಾಬ್ ಅನ್ನೋಕ್ಕಿಂತ ಯು ಮಸ್ಟ್ ಬಿಕಮ್ ಎ ಜಾಬ್ ಕ್ರಿಯೇಟರ್ ಅಂತಂದೇಳಿ. ಎಷ್ಟು ನಾವು ಜಾಬ್ ಕ್ರಿಯೇಟ್ ಮಾಡ್ತೀವಿ ಅದ್ರ ಮೇಲೆ ನಮ್ಗೆ ಬೆನಿಫಿಟ್ ಆಗುತ್ತೆ. ನಾನೇ ಹೋಗಿ ಒಬ್ಬ ನೌಕರಿ ಮಾಡೋಕ್ಕಿಂತ ಹೊಸ ಯೂನಿಕ್ ಇದೆ. ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಸಾಕಷ್ಟು ಯೋಜನೆಗಳನ್ನು ಕೊಡುವಂಥದ್ದು ಮಾಡ್ತಾಯಿದ್ದಾರೆ. ಅವನ್ನೆಲ್ಲ ಯುಟಿಲೈಸೇಷನ್ ಮಾಡುವಂಥದ್ದು ಆಗಬೇಕು. ಜಾಬ್ ಕ್ರಿಯೇಟರ್ ಆಗೋಕ್ಕೆ ಎಷ್ಟು ಸಾಧ್ಯತೆ ಆ ಮಾಡುವಂಥ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ನಮ್ಮ ಕಡೆಯಿಂದ ಮಾಡ್ತಾಯಿದ್ದೇವೆ. ಬೇರೆ ಅವ್ರನ್ನ ಯುಟಿಲೈಸೇಷನ್ ಮಾಡುವಂಥ ಪ್ರಯತ್ನ ಆಗ್ತದೆ. ಸೊ ದಟ್ಸ್ ಅ ವೆರಿ ಗುಡ್ ಪಾಯಿಂಟ್. ಆ್ಯಕ್ಚುಲಿ ಬೆಂಗಳೂರು IT ಆಗೋದಕ್ಕೂ ಕಾರಣ ಸ್ಟಾರ್ಟಪ್ ಅಂತ ಹೇಳ್ತಾರೆ. ನೀವು ಆ್ಯಕ್ಚುಲಿ ವೆರಿ ಗುಡ್ ಪಾಯಿಂಟ್ ತೆಗೆದ್ರಿ. ಈ ಒಂದು IT ಹಬ್ಬು ಈಗ ಬೆಂಗಳೂರು ಇರೋದು ನಮ್ಗೆ ಗೊತ್ತಿದೆ. ಬೆಂಗಳೂರು ಬಿಟ್ಟರೆ ದ ನೆಕ್ಸ್ಟ್ ಒಂದು ಕ್ಯಾಪಿಟಲ್ ಸಿಟಿಗೆ ಬರಬಹುದು ಅಂದರೆ ದಟ್ ಈಸ್ ಹುಬ್ಳಿ ಧಾರವಾಡ ಅಂತ ಹೇಳ್ತಿರೋಂಥದ್ದು. ಬಟ್ ವೈ ಡು ಯು ಥಿಂಕ್ ಇಟ್ ಈಸ್ ಟೇಕಿಂಗ್ ಟೈಮ್? ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಸರ್ಕಾರಗಳು ಚೇಂಜ್ ಆಗಿ ಆ ಥರದಕ್ಕೆ ಅಂತನ? ನೋಡಿ, ಯಾವುದೇ ಸರ್ಕಾರ ಬಂದರೂ ಕೂಡ ಇಚ್ಛಾಶಕ್ತಿ ಅನ್ನೋದು ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನೋಡಿ, ನಾರ್ಮಲಿ IT ಅಂತಂದರೆ ಬೆಂಗಳೂರು ಅಂತ ಇದೆ. ಅನೇಕ ಸಂದರ್ಭದಲ್ಲಿ ಸರ್ಕಾರಗಳಾಯ್ತು ಬಿಯಾಂಡ್ ಬೆಂಗಳೂರನ್ನು ನಾವು ಮಾಡಬೇಕು ಅಂತಂದೇಳಿ. ವಾಟ್ ಅಬೌಟ್ ಬಿಯಾಂಡ್ ಬೆಂಗಳೂರು? ನೀವು ಬಿಯಾಂಡ್ ಬೆಂಗಳೂರು ಅಂತ ಕೂತ್ಕೊಂಡ್ರೆ ನಾವೇನು ಆಗೋಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಹುಬ್ಳಿಗೆ ಇನ್ಫೋಸಿಸ್ಸಿಗೆ ಜಾಗ ಕೊಟ್ವಿ, ಒಳ್ಳೆ ರೀತಿಯಾಗಿರ್ತಕ್ಕಂಥ ಜಾಗ ಕೊಟ್ವಿ, ಕಟ್ಟಡ ಕಟ್ಟಿದ್ರು, ಎಲ್ಲ ಆಗ್ತಾಯಿದೆ. ಬಟ್ ವೆದರ್ ಇಟ್ ಈಸ್ ಫುಲ್ಲಿ ವರ್ಕಿಂಗ್ ಆಗ್ತಾ ಇದೆ ಅಂತಂದರೆ ಇನ್ನೂ ವರ್ಕ್ ಆಗ್ತಾಯಿಲ್ಲ. ನಾವು ಇದನ್ನು ಹೌಸ್ನಲ್ಲಿ ಕೂಡ ನಾವು ಮಾತಾಡೋಂಥ ಪ್ರಯತ್ನ ಮಾಡಿದ್ದೇವೆ. ಮತ್ತು ಸರ್ಕಾರ ಒಂದು ಸಲ ಯೋಚನೆ ಮಾಡಬೇಕು. ಅದು ಈಗಿರ್ತಕ್ಕಂಥ ಸರ್ಕಾರ ಇರಲಿ ಅಥವಾ ಮುಂದೆ ನಮ್ಮ ಸರ್ಕಾರ ಬಂದರೂ ಕೂಡ ಕೇವಲ ನೀವು ಬೆಂಗಳೂರನ್ನು ಸೆಂಟ್ರಿಕ್ ಇಟ್ಕೊಂಡು ಮಾಡಿದರೆ ಅದು ಒಳ್ಳೆ ರೀತಿಯಾದಂಥ ಮೆಸೇಜ್ ಹೋಗಲ್ಲ. ಈಗ ನಾವು ಡಿಸೆಂಟ್ರಲೈಸ್ ಮಾಡುವಂಥದ್ದು ಏನಂತೇವೆ ಆ ರೀತಿ ಇವತ್ತು ಬರೀ ನಾವು ಹುಬ್ಳಿ ಧಾರವಾಡಕ್ಕಂತಲ್ಲ, ನಾವು ಹುಬ್ಳಿ ಕ್ಷೇತ್ರದ ಶಾಸಕ ಅಂತೇಳಿ ಬರೀ ಹುಬ್ಳಿಗೆ ಅನ್ನುವಂಥದ್ದಲ್ಲ. ಕರೆಕ್ಟ್. ಹುಬ್ಳಿ ಆಗಲಿ, ಬೆಳಗಾವಿ ಆಗಲಿ, ಗುಲ್ಬರ್ಗ ಆಗಲಿ, ಈ ರೀತಿಯಾದಂಗಿರ್ತಕ್ಕಂಥ ಎಲ್ಲ ಸಿಟಿಗಳನ್ನು, ಮೇಜರ್ ಸಿಟಿಗಳನ್ನು ನಾವು ಮಾಡಿ ಅಲ್ಲಿಗೊಂದಿಷ್ಟು ಡೈವರ್ಷನ್ ಮಾಡಿ ಡೆವಲಪ್ಮೆಂಟ್ ಮಾಡಿದ್ರೆ ಎಂಟೈರ್ ಕರ್ನಾಟಕ ಡೆವಲಪ್ ಆಗುತ್ತೆ. ಅದರೊಳಗೆ ಇಲ್ಲ ಅಂತಂದರೆ ಏನಾಗುತ್ತೆ, ಕರ್ನಾಟಕ ಅಂದರೆ ಬೆಂಗಳೂರ ಅಂತಕ್ಕಂಥ ಮಟ್ಟಿಗೆ ಸೀಮಿತ ಆಗ್ತಕ್ಕಂಥ ಪರಿಸ್ಥಿತಿ ಬರ್ತಾಯಿದೆ. ಅದನ್ನು ಸರ್ಕಾರಗಳು ಸರಿಯಾಗಿ ಯೋಚನೆ ಮಾಡಬೇಕು. ಮತ್ತು ಇಂಪ್ಲಿಮೆಂಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ ರೀತಿಯಾಗಿ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ, ಯಾವ ರೀತಿಯಾಗಿ ನಾವು ಇದನ್ನು ತರೋಕ್ಕಾಗುತ್ತೆ. ನ್ಯಾಚುರಲಿ ಇವತ್ತು ಬೆಂಗಳೂರು ಅಂದರೆ IT ಅವ್ರು ಬೆಂಗಳೂರು ಬಿಟ್ಟರೆ ಇನ್ಯಾವುದೂ ಗೊತ್ತಿಲ್ಲ ಅಂತಕ್ಕಂಥ ಗೊತ್ತು ಮಾಡ್ತಕ್ಕಂಥ ಕೆಲಸ ಯಾರ್ದು? ಸರ್ಕಾರದ ಜವಾಬ್ದಾರಿ ಇರುತ್ತೆ. ಗೊತ್ತು ಮಾಡ್ತಕ್ಕ ಅವ್ರಿಗೇನು ಫೆಸಿಲಿಟಿ ಬೇಕು, ಇನ್ಫ್ರಾಸ್ಟ್ರಕ್ಚರ್ ಬೇಕು. ಈಗ ನಿಮಗೆ ಹುಬ್ಳಿಗೆ ರೋಡ್ ಕನೆಕ್ಟಿವಿಟಿ ಇಸ್ ವೆರಿ ಸೂಪರ್, ಫ್ಲೈಟ್ ಕನೆಕ್ಟಿವಿಟಿ ಸೂಪರ್, ಟ್ರೈನ್ ಕನೆಕ್ಟಿವಿಟಿ ಇಸ್ ವೆರಿ ಸೂಪರ್. ಇನ್ನೇನು ಬೇಕು ನಿಮಗೆ? ಎಲ್ಲ ಫೆಸಿಲಿಟಿಗಳು ನಮಗೆ ಇಲ್ಲಿ ಸಿಗ್ತಕ್ಕಂಥ ಸಂದರ್ಭದಲ್ಲಿ ಡೈವರ್ಷನ್ ಯಾರು ಮಾಡಬೇಕು? ಸರ್ಕಾರ ಇದ್ರ ಬಗ್ಗೆ ಜವಾಬ್ದಾರಿ ಇದೆ. ಈವನ್ ನಾನು ಲಾಸ್ಟ್ ಟೈಮ್ ಹುಬ್ಳಿಗೆ ಪ್ರಿಯಾಂಕಾ ಖರ್ಗೆ ಅವರು ಬಂದಾಗೂ ಕೂಡ ಹೇಳಿದ್ದೆ, ಇದ್ರ ಬಗ್ಗೆ ಯೋಚನೆ ಮಾಡಿರಿ, ಚಿಂತನೆ ಮಾಡಿರಿ, ಬೆಂಗಳೂರನ್ನು ಬಿಟ್ಟು ಹೊರಗಡೆ ತೊಗೊಂಬರುವಂಥ ಪ್ರಯತ್ನ ಆಗಬೇಕು. ಅವಾಗ ಮಾತ್ರ ಇಡೀ ಕರ್ನಾಟಕ ಡೆವಲಪ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ನಾವು ಬರೀ ಬೆಂಗಳೂರು ಮಾತ್ರ ಡೆವಲಪ್ಮೆಂಟ್ ಮಾಡ್ತೀವಿ ಅಂತಕ್ಕಂಥ ಭಾವನೆ ಒಳಗೆ ಬರಬಾರ್ದು. ಬೆಂಗಳೂರು ಆಗಲಿ ಈಗಾಗಲೇ ಒಂದು ಹಂತಕ್ಕೆ ಬಂದು ನಿಂತಿದೆ. ಯಾವ ರೀತಿಗೆ ಹೋಗಿ ನಿಲ್ಲಬೇಕಿತ್ತು ಬೆಂಗಳೂರು ನಿಂತಿದೆ. ಅದನ್ನು ಬಿಟ್ಟು ಉಳಿದ ಕ್ಷೇತ್ರಗಳನ್ನು ನಾವು ಈಗ ಮಂಗಳೂರು ಇದೆ, ಹುಬ್ಳಿ ಧಾರವಾಡ ಇದೆ, ಗುಲ್ಬರ್ಗ ಇದೆ, ಬೆಳಗಾಂ ಇದೆ, ಆ ಥರ ಡಿಸೆಂಟ್ರಲೈಸ್ ಮಾಡಿ ನಾವು ಎಲ್ಲ ಕಡೆ IT ತೊಗೊಂಡೋಗಿ ನಾವು ಒಂದಿಷ್ಟು ಇನ್ನೂ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋದ್ವಿ ಅಂದರೆ ಯುವಕರಿಗೂ ಒಂದು ಆದ್ಯತೆ ಸಿಗುತ್ತೆ ಮತ್ತು ಇಡೀ ಕರ್ನಾಟಕ ಡೆವಲಪ್ಮೆಂಟ್ ಆಗುವಂಥ ದೃಷ್ಟಿಯಲ್ಲಿ ಭಾಳಷ್ಟು ಹೆಲ್ಪ್ ಆಗುತ್ತೆ. ಬಿಕಾಸ್ ಯಾಕೆ ಕೇಳಿದೆ ಅಂತಂದರೆ ಸರ್, ಪ್ರತಿ ಸಲಿನೂ ಕೂಡ ಬೆಂಗಳೂರು ಆದಮೇಲೆ ನೆಕ್ಸ್ಟ್ ಯಾವುದು ಅಂತ ನೀವು ಹೇಳ್ದಂಗೆ ಕ್ವಶನ್ ಮಾರ್ಕ್ಗಳು ಬರ್ತಿರುತ್ತೆ. ಹುಬ್ಳಿನ ಮಂಗಳೂರು ಅಂತ. ಹುಬ್ಳಿಲಿ ಇನ್ಫೋಸಿಸ್ ಬಂದಿರೋದು ಸತ್ಯ, ಬಟ್ ಎಷ್ಟು ಜನ ಬಂದು ಅದನ್ನು ಪರ್ಸೀವೆನ್ಸ್ ಮಾಡ್ಕೊಂಡು ಇಲ್ಲಿರೋಂಥದ್ದು. ಆ್ಯಂಡ್ ಕ್ರಮೇಣ ನೀವು ಹೇಳ್ದಂಗೆ ಯೂತು ಈ ಟೈರ್ 2 ಸಿಟೀಸಿಂದ ಸೀದಾ ಎಲ್ಲ ಅರ್ಬನ್ಗೆ ಬಂದುಬಿಟ್ರೆ, ಅಂದರೆ ಬೆಂಗಳೂರಿಗೆ ಬಂದುಬಿಟ್ರೆ ಇಲ್ಲೂ ಕೂಡ ಡೆವಲಪ್ಮೆಂಟ್ಗೂ ಕಷ್ಟ ಆಗುತ್ತೆ ಅಂತ ಅನ್ಸಲ್ವಾ? ಡೋಂಟ್ ಯು ಥಿಂಕ್ ಸೊ? ಡೆಫಿನೆಟ್ಲಿ. ನೋಡಿ, ನಿಮ್ಗೆ ಒಂದು ಇಂಡಸ್ಟ್ರಿ ಡೆವಲಪ್ಮೆಂಟ್ ಆಗಬೇಕು, ಎರಡನೇದು IT-BT ಡೆವಲಪ್ಮೆಂಟ್ ಆಗಬೇಕು, ಬಿಸ್ನೆಸ್ಸನ್ನು ಅಪ್ಗ್ರೇಡೇಷನ್ ಮಾಡ್ತಕ್ಕಂಥ ಪ್ರಯತ್ನ ಆಗಬೇಕು. ದೆನ್ ಓನ್ಲಿ ಸಿಟಿಗಳ ಒಂದು ಒಳ್ಳೆ ರೀತಿಯಾದಂಥ ವ್ಯವಸ್ಥೆ ಸಿಗೋಕ್ಕೆ ಸಾಧ್ಯ ಇದೆ. ನೀವು ಇವತ್ತು ಹೊಸ ಇಂಡಸ್ಟ್ರಿನೂ ಯಾವುದೂ ಬರ್ತಾಯಿಲ್ಲ ನಾರ್ತ್ ಕರ್ನಾಟಕಕ್ಕೆ, IT-BTನೂ ನೀವು ಶಿಫ್ಟ್ ಮಾಡ್ತಾಯಿಲ್ಲ. ಹಾಗಾದರೆ ಯುವಕರ ಬಗ್ಗೆ ಏನು ಯೋಚನೆ ಮಾಡ್ಬೇಕು ನಾವು? ಇವತ್ತು ಎವ್ರಿ ಇಯರ್ ಇಷ್ಟು ಜನ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಹೊರಗೆ ಬರ್ತಾರೆ, ಇಂಜಿನಿಯರಿಂಗ್ ಮುಗಿಸಿ ಹೊರಗೆ ಬರ್ತಾರೆ, BCom ಮುಗಿಸಿ ಬರ್ತಾರೆ, LLB ಮುಗಿಸ್ಕೊಂಡು ಬರ್ತಾರೆ. ಈ ರೀತಿ ಅನೇಕ ಸಂಸ್ಥೆಗಳಿಂದ ಹೊರಗಡೆ ಬಂದಂಥ ವಿದ್ಯಾರ್ಥಿಗಳಿಗೆ ನಾವು ಏನು ಕೊಡ್ತೀವಿ? ಹಾಗಾದರೆ ಸರ್ಕಾರ ಇರ್ತಕ್ಕಂಥ ಇದ್ರ ಬಗ್ಗೆ ಚಿಂತನೆ ಏನು? ನಾವು ಯಾವ ರೀತಿಯಾಗಿ ಅವ್ರಿಗೆ ಫೆಸಿಲಿಟಿ ಕೊಡೋಕ್ಕೆ ಸಾಧ್ಯ ಐತಿ? ಒನ್ಸ್ ಅವ್ರು ಹೊರಗಡೆ ಬಂದ್ರಂದ್ರೆ ಅವ್ರಿಗೆ ನಾವು ಎಂಪ್ಲಾಯ್ಮೆಂಟ್ ಮಾಡಬೇಕಾಗತ್ತೆ. ಎಂಪ್ಲಾಯ್ಮೆಂಟ್ ಮಾಡಬೇಕು, ಇಲ್ಲ ಅವ್ರನ್ನ ಓನ್ ಕಂಪ್ನಿಗಳನ್ನು ಸ್ಟಾರ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಿಸ್ಬೇಕು, ಸ್ಟಾರ್ಟಪ್ಗಳನ್ನು ತೆಗೆದುಬಂಥ ಪ್ರಯತ್ನ ಆಗಬೇಕು. ಆ ನಿಟ್ಟಿನಲ್ಲಿ ಸರ್ಕಾರಗಳು ಭಾಳಷ್ಟು ಚಿಂತನವಂತನ ಆಗಬೇಕು. ದೆನ್ ಓನ್ಲಿ ನಾವು ಇದನ್ನು ಸೆಟ್ರೇಟ್ ಮಾಡೋಕ್ಕೆ ಸಾಧ್ಯ ಐತೆ. ಆದರೆ ಕರ್ನಾಟಕದಲ್ಲಿ ನಮಗೆ ಇನ್ನೂ
ಟೂರಿಸಮ್ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಡೆವಲಪ್ ಮಾಡೋಕ್ಕೆ ಸಾಧ್ಯತೆ ಇದೆ. ನಾನು ಕಳೆದ ಸಲ ಒಂದು 5-6 ವರ್ಷದಿಂದ ದುಬೈ ಹೋಗಿ ಬಂದಿದ್ದೆ. ನಿಮಗೆ ದುಬೈದಾಗ ನೀರಿಗೂ ಕೂಡ ಸಮಸ್ಯೆಗಳಿದಾವೆ. ನಿಮ್ಮ ಕರ್ನಾಟಕದಾಗ ಏನು ಸಮಸ್ಯೆ ಐತೆ? ನಮಗೆ ಎಲ್ಲ ಊರಿಗೋದ್ರೂ ನೀರೈತಿ, ಅಲ್ಲಿ ಮಣ್ಣಿಗೂ ಸಮಸ್ಯೆ ಐತಿ, ನಮಗೆ ಮಣ್ಣಿಗೂ ಸಮಸ್ಯೆ ಇಲ್ಲ. ಈ ರೀತಿ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ನಾವು ಹುಬ್ಳಿ, ನಾನು ಡೇ 1ಲಿಂದ ಇರ್ತೀನಿ, ಒಂದು ಟೂರಿಸಮ್ ಹಬ್ ಆಗ್ಬೇಕು ಹುಬ್ಳಿ ಅಂತಂದು. ಇವತ್ತು ನೋಡಿ ಕನೆಕ್ಟಿಂಗ್ ಇಷ್ಟು ಚೆನ್ನಾಗಿದೆ ಹುಬ್ಳಿಗೆ ಅಂದರೆ, ಗೋವಾಗೆ ಬರ್ತಕ್ಕಂಥ ಎಲ್ಲ ಫಾರಿನರ್ಸು ಹುಬ್ಳಿನವರೆಲ್ಲ ಹೊಸಪೇಟೆಗೆ ಹೋಗ್ತಾರೆ, ಅಥವಾ ಈ ಕಡೆ ಬಾದಾಮಿ ಚಾಲುಕ್ಯರ ನಾಡಿಗೆ ನೋಡೋಕೆ ಹೋಗ್ತಾರೆ. ಈ ರೀತಿ ಇದ್ದಂಥಲ್ಲಿ ಹುಬ್ಳಿಯನ್ನು ನಾವು ಒಂದಷ್ಟು ಟೂರಿಸಮಿಗೆ ಡೆವಲಪ್ಮೆಂಟ್ ಮಾಡಿದ್ವಿ ಅಂತಂದ್ರೆ, ಸರಿಯಾದ ರೀತಿಯಲ್ಲಿ ನಾವು ಯುಟಿಲೈಸೇಷನ್ ಮಾಡಿದ್ವಿ ಅಂದರೆ, ಹುಬ್ಳಿ ಬೇಕಮ್ಮೆ ಒಂದು ಟೂರಿಸಮ್ ಹಬ್ ನಮಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ಹಬ್ ಮಾಡೋಕ್ಕೆ ಭಾಳ ಚೆನ್ನಾಗಿರ್ತಕ್ಕಂಥ ನಾವೀಗ ಪ್ರಯತ್ನ ಮಾಡ್ತಾಯಿದ್ದೇವೆ. ಉಣ್ಕಲ್ ಲೇಕ್ ಅನ್ನೋದನ್ನು ಸರಿಯಾಗಿ ಮಾಡುವಂಥ ಪ್ರಯತ್ನ ಆಗ್ತಾಯಿದೆ. ರುಕ್ತುಂ ಬೆಟ್ಟಕ್ಕೆ ರೋಪ್ವೇನೋ ಅಥವಾ ಜಿಪಿವೇನೋ ಅಳವಡಿಸ್ಬೇಕಂತಂದೇಳಿ ನಮ್ಮ ಮಂತ್ರಿಗಳಿಗೆ ನಾನು ಭೇಟಿಯಾಗಿ ಕೊಟ್ಟಿದ್ದೀನಿ, ಪ್ರಪೋಸಲ್ ಕೊಟ್ಟಿದ್ದೀನಿ. ಅವರು ಕೂಡ ಈಗ ಅಂಡರ್ ಇನ್ಸ್ಪೆಕ್ಷನ್ ಇದೆ. ಅದು ಆ ರೀತಿ ಬೇರೆ ಬೇರೆ ಒಳ್ಳೆಯದು. ನಮ್ಮ ಚಂದ್ರಮೌಳೇಶ್ವರ ದೇವಸ್ಥಾನ ಸುಮಾರು 800 ವರ್ಷಗಳ ಹಿಂದಿರತಕ್ಕಂಥ ದೇವಸ್ಥಾನಗಳಲ್ಲಿ ನಮ್ಮಲ್ಲಿದ್ದಾವೆ. ಆವತ್ತಿನ ದೇವಸ್ಥಾನ ಅದಕ್ಕೆ ಯಾವುದೋ ಒಂದು ಒಳಗಡೆ ಹೋಗಿ ಸಿಕ್ಕಿತ್ತು. ಇವತ್ತು ಅದನ್ನು ಹೊರಗಡೆ ತಂದು ಆ ದೇವಸ್ಥಾನವನ್ನು ಬ್ಯೂಟಿಫಿಕೇಷನ್ ಮಾಡಬೇಕಂತ ಯೋಚನೆ ಮಾಡಿ ಸಾಕಷ್ಟು ಹೋರಾಟಗಳನ್ನು ನಾನು ಮಾಡ್ತಾಯಿದ್ದೀನಿ. ಈ ರೀತಿ ಎಲ್ಲನೂ ಯುಟಿಲೈಸೇಷನ್ ನಾವು ಮಾಡಿದ್ವಿ ಅಂತಂದರೆ ಟೂರಿಸಮ್ ಹಬ್ ಆಗುತ್ತೆ. ನಮಗಿಲ್ಲಾಂದ್ರೆ ಏನಾಗಿದೆ, ಬೆಂಗಳೂರು ಬಿಟ್ಟರೆ ಇನ್ನೆಲ್ಲಿ ನಾವು ನೋಡೋಕೆ ಹೋಗ್ತೀವಿ ಅಂತಂದ್ರೆ ಯಾವುದೂ ಏನೂ ಇಲ್ಲ ನಮ್ಮ ಕಡೆ. ಕರೆಕ್ಟ್. ಆ ರೀತಿಯಾಗಿ ಇವತ್ತು ಮಂಗಳೂರು ಬೆಡ್ನಲ್ಲಿ ಎಷ್ಟು ನಾವು ಯೋಚನೆ ಮಾಡ್ಬೋದು. ನಾವು ಭಾಳ ದೊಡ್ಡ ಪ್ರಮಾಣದಲ್ಲಿ ಟೂರಿಸಮ್, ನೀವು ಕರ್ನಾಟಕವನ್ನು ಟೂರಿಸಮ್ಮಾಗ ರನ್ ಮಾಡಿಸ್ತಕ್ಕಂಥ ಕೆಪಾಸಿಟಿ ಕರ್ನಾಟಕಕ್ಕೆ ಐತಿ. ಆದರೆ ಸರ್ಕಾರಗಳ ಅದಕ್ಕೆ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಮಾಡಬೇಕು, ಟೂರಿಸಮ್ ಹಬ್ ಆಗಿ ಯಾವ ರೀತಿ ಯುಟಿಲೈಸೇಷನ್ ಮಾಡಬೇಕು, ಎಲ್ಲ ಸರ್ಕ್ಯೂಟ್ ಇದೆ ನಮ್ಮದು. ಇವತ್ತು ಮಂಗಳೂರಿನಿಂದ ನೀವು ಹೊರಟ್ರಿ ಅಂತಂದರೆ ಎಲ್ಲ ಕಂಪ್ಲೀಟ್ ಸರ್ಕ್ಯೂಟ್ ಆಗಿ ಬಂತಂದರೆ ಭಾಳ ಒಳ್ಳೆ ರೀತಿಯಿಂದ ಟೂರಿಸಮ್ ಹಬ್ ಆಗಲಿಕ್ಕೆ ಹುಬ್ಳಿ ಭಾಳ ಪ್ರಾಶಸ್ತ್ಯವಾಗಿರ್ತಕ್ಕಂಥ ಜಾಗ ಐತಿ. ಅದಕ್ಕೂ ನಾವು ಇವತ್ತು ಸರ್ಕಾರ ಇಲ್ಲ, ಆದರೆ ಸರ್ಕಾರ ಬಂದಂಥ ಸಂದರ್ಭದಲ್ಲಿ 100% ನಾವು ಇನ್ನು ಹುಬ್ಳಿಯನ್ನು ಟೂರಿಸಮ್ ಹಬ್ ಮಾಡಿ ತೋರಿಸೋದು. ನೀವು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನನಗೆ ಚಂದ್ರಮೌಳೇಶ್ವರ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಾಗಿದ್ದು ಸಾರಾ ಅಲಿ ಖಾನ್ ಬಂದಾಗ ಅವ್ರು ಪೋಸ್ಟ್ ಹಾಕಿದಾಗ ಗೊತ್ತಾಗೋಯ್ತು. ಅಂದರೆ ಇಲ್ಲಿ ಒಂಥರ ಫುಲ್ ಅಲ್ಲಿಂದ ಆಮೇಲೆ ನೀವು ನೆನೆ ಮಾತಾಡ್ತಿರ್ಬೇಕಾದ್ರೆ ಅದೇ ಹೇಳಿದ್ರೆ ಅದಕ್ಕೊಂದು ಸ್ಪೆಷಲ್ ಕಾರಿಡಾರ್ ಕೂಡ ಮಾಡಬೇಕಾಗಿರೋಂಥದ್ದು ಯು ಹ್ಯಾವ್ ಪ್ಲ್ಯಾಂಡ್ ಅಂತ. ಅಂದರೆ ಅದ್ರ ಇತಿಹಾಸ ಏನಿದೆ ಸರ್? ಆ್ಯಕ್ಚುಲಿ ನೋಡಿ, ಅದು ಭಾಳ ಪುರಾತನವಾಗಿರ್ತಕ್ಕಂಥ ದೇವಾಲಯ. ಆಮೇಲೆ ನಾವು ಈಶ್ವರ್ಲಿಂಗು ನಾರ್ಮಲಿ ಒಂದೇ ಫೇಸ್, ಅಂದರೆ ಒಂದು ಏಕಮುಖ ಇರ್ತಕ್ಕಂಥದ್ದು. ಇದು ಚತುರ್ಮುಖ ಇರ್ತಕ್ಕಂಥ ಈಶ್ವರ ದೇವಸ್ಥಾನ ಇದೆ. ಆಮೇಲೆ ಯುಗಾದಿ ದಿವಸ ನೇರವಾಗಿ ಸೂರ್ಯನ ಕಿರಣ ಸ್ಪರ್ಶ ಆಗ್ತದಲ್ಲಿ. ಇಷ್ಟು ಅದ್ಭುತವಾಗಿರ್ತಕ್ಕಂಥ ಕಲೆ ಇದೆ. ಯಾವಾಗ ನಾವು ಇದ್ರ ಬಗ್ಗೆ ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ವಿ, ಸೆಷನಲ್ಲಿ ಎತ್ತಿದ್ವಿ, ಆಮೇಲೆ ತಾವು ಹೇಳ್ದಂಗೆ ಸಾರಾ ಅಲಿ ಖಾನ್ ಅವರು ಕೂಡ ಬಂದೋದ್ರು. ನಮ್ಮ ಮಹಾರಾಷ್ಟ್ರದ ಸೆಂಟ್ರಲ್ ಸ್ಟೇಟ್ ಮಿನಿಸ್ಟರ್ ಕೂಡ ಅವರು ಬಂದು ನೋಡಿದ್ರು. ನಮ್ಮ ಡೆಪ್ಯೂಟಿ ಸ್ಪೀಕರ್ ಆಗಿರ್ತಕ್ಕಂಥ ರುದ್ರಪ್ಪ ಲಮಾಣಿಯವರು ಕೂಡ ನಾನು ಹೇಳಿದ್ದೆ, ಬಂದು ಇನ್ವೈಟ್ ಮಾಡಿದ್ದೆ, ಬಂದು ಹೋಗ್ರಿ ಅಂತೇಳಿ. ಅವರು ಬಂದು ನೋಡಿದ್ದಾರೆ. ಇವತ್ತು ಒಂದು ಸೆಂಟ್ರಿಕ್, ನಾನು ಹೇಳಿದಲ್ಲ, ಟೂರಿಸಮ್ ಹಬ್ ಆಗಲಿಕ್ಕೆ 100% ನಮ್ಮ ಹುಬ್ಳಿ ಫಿಟ್ ಅಂತಕ್ಕಂಥದ್ದು. ಈಗ ನೋಡಿ, ಇಷ್ಟೆಲ್ಲ ಬಂದು ಹೋದ್ಮೇಲೆ ಇವತ್ತು ಆ ಟೆಂಪಲ್ದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಅಂದರೆ ನಮ್ಗೆ ಇವತ್ತು ಏನು ಇವು ಪ್ರೀ ವೆಡ್ಡಿಂಗ್ ಆಗಲಿ ಅವನ್ನೆಲ್ಲ ನೋಡೋಕೆ ಹೋದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಿದೆ. ನಿಮ್ಗೆ ಅಲ್ಲಿ ಕ್ಯೂ ಹಚ್ಬೇಕು. ಇವತ್ತು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗುವಂಥದ್ದು ಆಗ್ತಾ ಇದೆ. ಒಳ್ಳೆ ರೀತಿಯಿಂದ ಇವನ್ ಡೆವಲಪ್ಮೆಂಟ್ ಮಾಡೋಕ್ಕೆ ನಮಗೆ ಸಾಧ್ಯತೆ ಇದೆ. ಹೀಗಾಗಿ ನೋಡಿ, ಯೋಚನೆ ಮಾಡಿ, ಒಂದು ಸಲ ಕಾಶಿ ವಿಶ್ವನಾಥನ ನರೇಂದ್ರ ಮೋದಿಯವರು ಬಹುಶಃ ಅದನ್ನು ಕಾರಿಡಾರ್ ಅಂತ ಮಾಡಲಿಲ್ಲ ಅಂತಂದರೆ ಆವತ್ತೇನಿತ್ತು ಇವತ್ತೇನೈತಿ ನಾವು ನೋಡ್ಬೋದು. ಯಾವ ಪ್ರಮಾಣದಲ್ಲಿ ಇವತ್ತು ಟೂರಿಸಮಲ್ಲಿ ಡೆವಲಪ್ಮೆಂಟ್ ಆಯಿತು, ಯಾವ ರೀತಿ ಬಿಸ್ನೆಸ್ ಡೆವಲಪ್ಮೆಂಟ್ ಆಯಿತು, ಯಾವ ರೀತಿ ಭಕ್ತರಲ್ಲಿ ವಿಶೇಷ ಒಡನಾಟ ಆಯಿತು. ಒಂದಂತಲ್ಲ, ನಿಮಗೆ ಟೂರಿಸಮ್ ನಾವು ಒಂದು ಸಲ ಡೆವಲಪ್ ಮಾಡಿದ್ವಿ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಇರಲಿ, ಹೋಟೆಲ್ ಡೆವಲಪ್ಮೆಂಟ್ ಇರಲಿ, ಬಿಸ್ನೆಸ್ ಡೆವಲಪ್ಮೆಂಟ್ ಇರಲಿ, ಎಲ್ಲ ರೀತಿಯಿಂದ ಬೆಳೆಯೋಕ್ಕೆ ಸಾಧ್ಯ ಇದೆ. ನಾವೇನು ಅನ್ಎಂಪ್ಲಾಯ್ಮೆಂಟ್ ಅಂದೇವೆ, ಇವತ್ತು ಸಾಕಷ್ಟು ಜನರು ಅದರಲ್ಲಿ ಎಂಪ್ಲಾಯ್ಮೆಂಟ್ ಮಾಡೋಕ್ಕೆ ಸಾಧ್ಯ ಐತೆ ಅಂತ. ಸಾಕಷ್ಟು ಗುಡಿ ಕೈಗಾರಿಕೆಗಳನ್ನು ಬೆಳೆಸೋಕ್ಕೆ ಸಾಧ್ಯ ಇದೆ. ಆ ರೀತಿಯಾಗಿ ಯೋಚನೆ ಮಾಡಿ ಮಾಡ್ತಕ್ಕಂಥ ಕೆಲಸ ನಮ್ಮ ಮೈಂಡ್ ಸೆಟ್ನಲ್ಲಿದೆ. ಅದನ್ನು ಮಾಡೋಕ್ಕೆ ಈಗ ಚಂದ್ರಮೌಳೇಶ್ವರ ದೇವಸ್ಥಾನ ನಿಜವಾಗ್ಲೂ ಕೂಡ ಒಂದು ಕಾರಿಡಾರ್ ಆಗಿ ಬೆಳಿಬೇಕದು. ಆ ನಿಟ್ಟಿನಲ್ಲಿ ಒಂದು ಹೋರಾಟ ಪ್ರಾರಂಭ ಆಗೈತಿ. ನನಗೆ ವಿಶ್ವಾಸ ಐತಿ ಚಂದ್ರಮೌಳೇಶ್ವರ ನಮ್ಗೆ ಆಶೀರ್ವಾದ ಮಾಡೋ ಮುಖಾಂತರ ಅದೊಂದು ಒಳ್ಳೆ ರೀತಿಯಾದಂಥ ಟೆಂಪಲ್ ಡೆವಲಪ್ಮೆಂಟ್ ಮಾಡೋ ಕೆಲಸ ನನ್ನ ಕಡೆಯಿಂದ ಆಗ್ಬೋದು ಅಂತ ವಿಶ್ವಾಸ ಇದೆ. ಸರ್, ಸೂಪರ್ ವಿಷನ್ ಇದೆ ಆ್ಯಕ್ಚುಲಿ. ಸರ್, ನೀವು ಹೇಳ್ತಿರ್ಬೇಕಾದ್ರೆ ನನ್ನ ತಲೆಗೆ ಏನು ಬಂತು ಅಂದರೆ, ಗುಜರಾತ್ನಲ್ಲಿ ಯಾವಾಗ ಮೋದಿಯವರು CM ಆಗಿದ್ರಲ್ಲ ಆ ಟರ್ಮ್ಸಲ್ಲಿ ಟೂರಿಸಮ್ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಅದು ಬರ್ತಾಯಿತ್ತು ನನಗೆ. ಅವರು ದ ವೇ ಗುಜರಾತ್ ಟೂರಿಸಮ್ನ ಹೆಂಗೆ ಪ್ಲೇಸ್ಮೆಂಟ್ ಮಾಡಿದ್ರಲ್ಲ ಸರ್, ಆ್ಯಕ್ಚುಲಿ ನಮಗೆ ಅಂದರೆ ಗೊತ್ತಿಲ್ದಿರಂಗೆ, ಲೈಕ್ ಈಗ ಅಮಿತಾಬ್ ಬಚ್ಚನ್ ಅನ್ನೊಂದು ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ತಂದರು. ಕ್ರಮೇಣ ಗೊತ್ತಿಲ್ದಿರಂಗೆ ಹೋಗ್ತಾ 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 ಗುಜರಾತ್ ಬಿಕೇಮ್ ಒಂದು ಐಕಾನ್ ಆಗಿಬಿಡ್ತು, ಫ್ರಮ್ ನೋವೇರ್ ಟು ಸಮ್ವೇರ್. ನೋಡಿ, ಡೆಫಿನೆಟ್ಲಿ ಇವತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಲಾಂಗೆಸ್ಟ್ ಸ್ಟ್ಯಾಚ್ಯೂ ಅಂತಂದು ಕುಂದಿರ್ಸಾಕಿದ್ರು. ಅನೇಕ ಏನು ಇಂಟೀರಿಯರ್ ಇರ್ತಕ್ಕಂಥ ಸಿಟಿ ಒಳಗಲ್ಲಿ ಇದ್ವು, ಅವನ್ನೆಲ್ಲ ಯಾವ ರೀತಿಯಾಗಿ ಅದ್ಭುತವಾಗಿ ತೆಗೆದುಕೊಂಡೋಗಿ ಡೆವಲಪ್ಮೆಂಟ್ ಆಗೋದಂತ ಆಯಿತು ಅಂತ ನೋಡಿದ್ದೇವೆ ನಾವು. ಇವತ್ತು ಟೂರಿಸಮ್ ಹಬ್ ಆಗಿ ಗುಜರಾತ್ ಕೂಡ ಬೆಳವಣಿಗೆ ಆಗ್ತಾಯಿದೆ, ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋಗ್ತಾರೆ. ಇವತ್ತು ನೀವು ಆರಾಮಾಗಿ ನಾವು ಗುಜರಾತಿಗೆ ಹೋದ್ವಿ ಅಂದ್ರೆ 4-5 ದಿವಸ, 6 ದಿವಸ, 8 ದಿವಸ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡೋಕ್ಕೆ ಅಷ್ಟು ಬೇಕಾಗುತ್ತೆ.
ಆ ರೀತಿ ನಾವು ಕರ್ನಾಟಕದ ಬಗ್ಗೆ ಒಟ್ಟು ಕರ್ನಾಟಕದ ಬಗ್ಗೆ ಏನಾರು ಚಿಂತನೆ ಮಂಥನಾಗುತ್ತಾ? ಒಟ್ಟು ಕರ್ನಾಟಕವನ್ನು ಟೂರಿಸಮ್ ಹಬ್ ಮಾಡೋಕ್ಕೆ. ಯಾಕೆಂದರೆ ಇಲ್ಲಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್, ನಿಮಗೆ ನದಿಗಳಿರಲಿ, ಸಮುದ್ರಗಳಿರಲಿ, ಕೆರೆಗಳಿರಲಿ, ಯಾವ ರೀತಿಯಾಗಿರ್ತಕ್ಕಂಥ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಟೂರಿಸಮಿಗೆ ಬೇಕಾಗೈತಿ 100% ನಮ್ಮ ಕರ್ನಾಟಕದಲ್ಲಿದೆ. ಅದನ್ನು ಸರಿಯಾಗಿ ನಾವು ಬಳಸ್ಕೊಂಡ್ವಿ ಅಂತಂದ್ರೆ ಇದೊಂದು ಭಾಳ GDP ಇವತ್ತು ಕರ್ನಾಟಕ GDP ಹೆಚ್ಚಿಗೆ ಮಾಡೋಕ್ಕೂ ಕೂಡ ಸಾಕಷ್ಟು ಫೆಸಿಲಿಟಿಗಳನ್ನು ನಮಗೆ ಸಿಗುತ್ತೆ. ಅಂದರೆ ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡಬೇಕು, ಯಾವ ರೀತಿಯಾಗಿ ನಾವು ತೆಗೆದುಕೊಂಡು ಹೋಗಬೇಕು, ಹೆಂಗೆ ಮಾಡಬೇಕು ಅಂತಕ್ಕಂಥ ಯೋಚನೆ ಮಾಡಿದರೆ ಸರಿಯಾದ ನಿಟ್ಟಲ್ಲಿ ಹೋಗುತ್ತೆ ಅವತ್ತು. ಸರ್, ಈಗ ಒಬ್ಬ ಶಾಸಕನ ಆಗಿದ ತಕ್ಷಣ ವಾಟ್ ವಿಲ್ ಬಿ ದಿ ಪ್ರೋಟೋಕಾಲ್ಸ್, ವಾಟ್ ವಿಲ್ ಬಿ ದಿ ಪ್ರೊಸೀಜರ್ ಏನಿರುತ್ತೆ ಸರ್? ಬೇಸಿಕ್ಲಿ ಅಂದರೆ ನಾರ್ಮಲ್ ನೇಮ್ ನಮ್ಗೆ ಗೊತ್ತಿರಲ್ಲ, ನಾವು ಬರೀ ಟಿ ವಿಲಿ ನೋಡಿರ್ತೀವಿ. ಒಬ್ಬ ಶಾಸಕ ಅಂದರೆ ಏನು, ವಾಟ್ ವಿಲ್ ಬಿ ಸ್ಕೆಡ್ಯೂಲ್? ನೋಡಿ, ನಾವು ಶಾಸಕ ಅಂತಂತ ಬಂದ ತಕ್ಷಣ ಜನಪ್ರತಿನಿಧಿ ಆಗಿ ನಾವು ಬಂದಮೇಲೆ ಜನರ ಆಸೆ ಕೂಡ ಸಿಕ್ಕಾಪಟ್ಟಿ ಇರುತ್ತೆ. ಹೊಸ ಶಾಸಕ ಆಗ್ಯಾರ, ಒಳ್ಳೆ ಕೆಲಸ ಮಾಡ್ತಾರ ಅಂತಕ್ಕಂಥದ್ದು. ಆದರೆ ನಾನು ಅನೇಕ ವರ್ಷಗಳಿಂದ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿರ್ತಕ್ಕಂಥ ಕಾರಣಕ್ಕಾಗಿ ನಾನು ಗೆದ್ದ ತಕ್ಷಣ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಸುಮಾರು 25 ವಾರ್ಡ್ಗಳು ಬರ್ತಾವೆ. ಎಲ್ಲ ವಾರ್ಡಿಗೂ ನಾನು ಹೇಳಿದೆ, ಈ ಟೈಮ್ ಟೇಬಲ್ ಫಿಕ್ಸ್ ಮಾಡಿ ಪ್ರತಿಯೊಂದು ವಾರ್ಡು ಬರ್ತೀನಿ ಅಂತೇಳಿ. ಆಮೇಲೆ ಜನರ ಅಭಿಪ್ರಾಯ ಇರುತ್ತೆ, ಎಲ್ಲರೂ ಬರ್ತಾರೆ, ಕಾರ್ನಾಗ ಬರ್ತಾರೆ, ಕಾರ್ನಾಗ ಹೋಗ್ತಾರೆ ಅಂತೇಳಿ. ನಾನು ಅದಕ್ಕೆ ಕಾರನ್ನು ವಾರ್ಡ್ ವಿಸಿಟ್ಗೆ ಹೋದರೆ ಕಾರ್ ಅವಾಯ್ಡ್ ಮಾಡಿ ಬೈಕ್ ತೊಗೊಂಡು ಹೋಗ್ತೀನಿ ಅಥವಾ ಸ್ಕೂಟರ್ ತೊಗೊಂಡು ಹೋಗ್ತೀನಿ. ಅನೇಕ ನಮ್ಮದು ಹೆಣ್ಮಕ್ಳದು ಅಥವಾ ತಾಯಂದ್ರದ್ದು ಏನಿರುತ್ತೆ, ಅಣ್ಣಾರ ನಿಮ್ಗೆ ಗೊತ್ತಿಲ್ಲ, ನೀವು ಕಾರ್ನಾಗ ಬಂದಿರಿ, ಕಾರ್ನಾಗ ಹೋಗಿರಿ ಅಂತೇಳಿ. ಹೀಗಾಗಿ ನಾವು ಬೈಕ್ ಮ್ಯಾಗ ಹೋದ್ರೆ ನನಗೂ ರಿಯಾಲಿಟಿ ಇರುತ್ತೆ, ಏನು ಗ್ರೌಂಡ್ ರಿಯಾಲಿಟಿ ಇದೆ ಅನ್ನೋತಕ್ಕಂಥದ್ದನ್ನು ಸ್ಪಷ್ಟ ಆಗಿದೆ. ನಾವು ಬೈಕ್ನಾಗ ಹೋದ್ಗಳು ಅವ್ರು ನಾ ಬಿಟ್ಟು ನಿಮ್ಗೆ ಗೊತ್ತಾಗೈತೆ ಹಂಗಂದ್ರೆ ಈಗೇನು ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದನ್ನು ಅವರೇ ಹೇಳಿಬಿಡ್ತಾರೆ. ಹೇಗೆ ಪ್ರತಿಯೊಂದು ವಾರ್ಡಿಗೆ ಈಗ ಸುಮಾರು 25 ವಾರ್ಡ್ಗಳಿದಾವೆ. ಎಲ್ಲ ವಾರ್ಡ್ ಹೋಗಿ ವಿಸಿಟ್ ಮಾಡಿ, ಎಲ್ಲ ಕಾಲನಿಗಳನ್ನು ವಿಸಿಟ್ ಮಾಡಿ ಜನರು ನೋಡಿ, ಒಬ್ಬ ಜನಪ್ರತಿನಿಧಿ ಅಂದಮೇಲೆ ಜನರ ಅಹವಾಲುಗಳನ್ನು ಸ್ವೀಕಾರ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಇರುತ್ತೆ. ಆಮೇಲೆ ಸರಿ ಮಾಡಿಕೊಡ್ತಕ್ಕಂಥದ್ದು ಸೆಕೆಂಡ್ ನಮ್ದು, ಎಲ್ಲರೂ ಮಾಡ್ಬೇಕಂತ. ಆ ನಿಟ್ಟಿನಲ್ಲಿ ನಮ್ಮ ಹುಬ್ಳಿ ಧಾರವಾಡದಲ್ಲಿ ಕ್ಷೇತ್ರದಲ್ಲಿ ನನ್ನ ಅಜೆಂಡಾ ಚುನಾವಣೆವರೆಗೂ ಗೆಲ್ಸೋ ಮಟ್ಟ ನಿಮ್ಮದು, ಚುನಾವಣೆ ಗೆದ್ದ ಮೇಲೆ ಬರಬೇಕಾಗಿದ್ದು ನಾನು ನಿಮ್ಮ ಕ್ಷೇತ್ರಕ್ಕೆ, ಎಲ್ಲರೂ ನಮ್ಮ ಮನೆಗೆ ಬರಬೇಕು, ನನಗೆ ಬಂದು ಹೇಳ್ರಿ ಅಂತಕ್ಕಂಥ ಮಾನಸಿಕತೆಯಲ್ಲಿ ನಾನು ಯಾವಾಗಿಲ್ಲ. ನಾನು ಅದಕ್ಕೆ ಹೇಳಿದೆ, ನಮ್ಮ ಮತದಾರರಿಗೂ ಕೂಡ ಹೇಳಿದೆ, ಗೆಲ್ಸೋ ಮಟ್ಟ ನಿಮ್ಮದು, ಗೆದ್ದಾದ್ಮೇಲೆ ನಂದು ಅಂತಂದು ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಲೈನ್ ಹಾಕೊಂಡ್ಬಿಟ್ಟಿವಿ. ಏನೇ ಸಮಸ್ಯೆ ಇದ್ದರೂ ನೇರವಾಗಿ ನಾವು ಹೋಗ್ತೀವಿ. ಆಮೇಲೆ ನಮಗೆ ಯಾವುದೇ ರೀತಿಯಾದ ಆಡಂಬರ ಅನ್ನೋವಂಥದ್ದಿಲ್ಲ, ಆರಾಮಾಗಿ ಹೋಗಬೇಕು, ಆರಾಮಾಗಿರಬೇಕು, ಫ್ರೀಯಾಗಿರ್ಬೇಕು ಜನರ ಜೊತೆ. ಒಬ್ಬ ಕಾಮನ್ ಮ್ಯಾನ್ ಯಾವ ರೀತಿ ಇರ್ತಾನೆ, ಒಬ್ಬ ಸಾಮಾನ್ಯ ಹೆಂಗೆ ಇರ್ತಾನೆ, ಅದೇ ನಮ್ಮ ಪ್ರೊಸೆಸ್ ಐತಿ, ಅದೇ ನಿಟ್ಟಿನಲ್ಲಿ ಹೋಗುವಂಥ ಪ್ರಯತ್ನ ಆಗ್ತದೆ. ಈಗ ಜನರಿಗೂ ಖುಷಿ ಆಗುತ್ತೆ, ಇಲ್ಲಪ್ಪ ನಮ್ಮ ಈಸಿ ಎಕ್ಸೆಸಿಬಲ್ ಇದ್ದಾರೆ, ಅವೈಲೇಬಲ್ ಇದ್ದಾರೆ ಅಂತಕ್ಕಂಥದ್ದು ಮೇನ್ ಇವತ್ತು ಜನರಿಗೆ ಆಗಬೇಕಾಗಿದ್ದು ಇಷ್ಟೇ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ವಾರ್ಡು ದಿನನಿತ್ಯ ನಮ್ಮದು ಏನೇನೋ ಪ್ರಾಬ್ಲಮ್ ಇರ್ತೈತಿ ಅವನು ಪರಿಹಾರ ಮಾಡ್ತಕ್ಕಂಥ ಕೆಲಸಕ್ಕೆ ಏನು ಸಾಧ್ಯತೆ ಅವ್ನು ಮಾಡುವಂಥ ಪ್ರಯತ್ನ ಆಗ್ತದೆ. ಅದಕ್ಕೆ ಅನಿಸುತ್ತೆ ಸರ್, ಸುಮಾರು ಕಡೆ ತುಂಬ ಕಾಮನಾಗಿ ಬಳಕೆ ಮಾಡೋದು ಜನಪ್ರಿಯ ಶಾಸಕ ಅಂತಾರೆ, ಬಟ್ ನಿಮಗೆ ಜನೋಪಯೋಗಿ ಶಾಸಕ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ಅದಕ್ಕೆ ಬಿಕಾಸ್ ನಿಜವಾಗ್ಲೂ ಶಾಸಕರಾಗಿ ಬಂದ ಮೇಲೆ ಜನಕ್ಕೆ ಉಪಯೋಗ ಆಗಬೇಕಾಗಿರೋಂಥದ್ದು ಅದು ಹುದ್ದೆ ಇರೋಂಥದ್ದು. ಬಿಕಾಸ್ ಯು ಆರ್ ಪೀಪಲ್ಸ್ ಪರ್ಸನ್. ನೋಡಿ, ಡೆಫಿನೆಟ್ಲಿ ಇವತ್ತು ಜನ, ನಾನು ಅದನ್ನೇ ಹೇಳಿದ್ದೀನಿ ನಿಮ್ಗೆ ಆಗಲೇ, ಜನ ನಮಗೊಂದ್ಸಲ ಇಲೆಕ್ಷನ್ ಡೇಟ್ ಮಟ್ಟ, ಇಲೆಕ್ಷನ್ ಗೆಲ್ಸೋ ಮಟ್ಟ ಅವ್ರ ಜವಾಬ್ದಾರಿ, ಗೆದ್ದಾದ್ಮೇಲೆ ಮುಂದಿನ ದಿನಮಾನಗಳಲ್ಲಿ ನನ್ನ ಜವಾಬ್ದಾರಿ. ಹೀಗಾಗಿ ನಾವು ಜನಪ್ರಿಯ ಅನ್ನೋಕ್ಕಿಂತ ನೀವು ಹೇಳಿದಾಗೆ ನಾವು ಜನರ ಜೊತೆ ಎಷ್ಟು ಒಡನಾಟ ಇಟ್ಕೊತೀವಿ, ಜನರ ಜೊತೆ ನಾವು ಎಷ್ಟು ಇಂಟ್ರಾಕ್ಷನ್ ಇಟ್ಕೊತೀವಿ, ಜನರಿಗೆ ಎಷ್ಟು ನಾವು ಎಕ್ಸೆಸಿಬಲ್ ಇರ್ತೀವಿ, ಈಸಿ ಎಕ್ಸೆಸಿಬಲ್ ಇರಬೇಕು. ಅನೇಕ ಸಂದರ್ಭದಲ್ಲಿ ನೋಡ್ತೇವೆ, ಶಾಸಕನ ಬೆಟ್ಟ ಆಗೋದಂದ್ರೆ ಒಂದು ಹರಸಾಹಸ ಅಂತ ತಿಳ್ಕೊಂಡ್ಬಿಡ್ತಾರೆ ಕೆಲವೊಬ್ರು. ಅನೇಕರು ಬರ್ತಾರೆ, ನಾವು ಶಾಸಕ ಅಂದ್ರೆ ಹಿಂಗೆ ಎಲ್ಲರೂ ಆಗಬೇಕು, 4 ಮಂದಿ ಡೋರ್ ಮುಗಿಸಿ ಬಿಡಬೇಕು ಅನ್ನೋದಕ್ಕೆ. ನನ್ನಲ್ಲಿ ನಾನು ಯಾವುದೂ ಆ ಸಿಸ್ಟಮ್ ಇಟ್ಟಿಲ್ಲ. ನೇರವಾಗಿ ಜನ ನನ್ನ ಜೊತೆ ಬರ್ತಾರೆ, ನೇರವಾಗಿ ನನ್ನ ಜೊತೆ ಕುಂದಿರ್ತಾರೆ, ನೇರವಾಗಿ ಮಾತಾಡ್ತಾರೆ. ಯಾವುದೇ ಹರ್ಡಲ್ಸ್ ಅನ್ನೋಂಥದ್ದಿಲ್ಲ. ಅವ್ರನ್ನ ಕೇಳಿದರೆ ನಾವು ಒಳಗೆ ಬರಬೇಕು, ಇವ್ರನ್ನ ಕೇಳಿ ಬರಬೇಕು, PA ಕೇಳೇ ಬರಬೇಕು, ಅದು ಯಾವುದು ಕೂಡ ನನ್ನ ಪ್ರೋಟೋಕಾಲನ್ನು ಎಲ್ಲಿ ಇಟ್ಟಿಲ್ಲ. ನನ್ನ ಕ್ಷೇತ್ರದಾಗ ನೇರವಾಗಿ ಯಾರು ಬೇಕಾದ್ರೂ ನಾನು ಬರಬೇಕು. ನನ್ನ ಮೊಬೈಲಿಗೆ ನೇರವಾಗಿ ಫೋನ್ ಹಾಕ್ಸ್ತಾರೆ, ನಾನೇ ಫೋನ್ ರಿಸೀವ್ ಮಾಡ್ತೀನಿ. ನನ್ನ PAಗೂ ಫೋನ್ ಕೊಟ್ಟಿರಲ್ಲ, ನನ್ನ ಫೋನ್ ನನ್ನ ಕೈಯಾಗಿರುತ್ತೆ. ಯಾರು ಹಚ್ಚಿದ್ರು ಕೂಡ ಈಸಿಯಾಗಿ ಎಕ್ಸೆಸಿಬಲ್ ಆಗ್ತಕ್ಕಂಥ ಕೆಲಸ ಮಾಡೀನಿ. ಯಾಕಂದರೆ ಜನ ಆರಿಸಿದ ಮೇಲೆ, ಜನ ನಮಗೆ ಈ ಜವಾಬ್ದಾರಿ ಕೊಟ್ಟ ಮೇಲೆ ಜನರಿಗೆ ಒಂದು ಹೆಲ್ಪಿಂಗ್ ನೇಚರ್ ಅಂತಕ್ಕಂಥ ನಮ್ಮ ಕಡೆ ಇರಬೇಕಾಗತ್ತೆ. ಆಮೇಲೆ ಜನನೂ ಅಪೇಕ್ಷೆ ಪಡ್ತಾರೆ, ನಮ್ಮ ಶಾಸಕರಾಗಲಿ ಅಥವಾ ನಮ್ಮ ಪ್ರತಿನಿಧಿ ಆಗಲಿ ಬರಲಿ ಅಥವಾ ಮಾತಾಡಲಿ ಅಂತಾಗ. ಹೀಗಾಗಿ ಸಿಂಪ್ಲಿಸಿಟಿ ನಾವು ಹೋಗುವಂಥ ಪ್ರಯತ್ನ ನಾವು ಮಾಡ್ತೀವಿ. ಆಮೇಲೆ ಎಲ್ಲರಿಗೂ ನೇರ ಸಂಪರ್ಕಕ್ಕೆ ನಾನು ಅವೈಲೇಬಲ್ ಇದ್ದೇನೆ. ನನ್ನ ಕ್ಷೇತ್ರದಲ್ಲಿ ಯಾರು ಕೇಳಿದ್ರು ಸಿಕ್ಕಿಲ್ಲ, ಸಿಗಂಗಿಲ್ಲ ಅಂತಕ್ಕಂಥದ್ದು ಎಲ್ಲಿಯೂ ಇಲ್ಲ. ಯಾವಾಗ ಹೋದ್ರೂ ಸಿಗ್ತಾರೆ ಶಾಸಕರು ಅಂತಕ್ಕಂಥ ಸಿಂಪ್ಲಿಸಿಟಿ. ಆಮೇಲೆ ಜನರ ಸಂಪರ್ಕಕ್ಕೆ ಏನು ಕೊಂಡಿಯಾಗಿರಬೇಕು ಅದು ಮಾಡುವಂಥ ಪ್ರಯತ್ನ ನಾನು ಮ್ಯಾಕ್ಸಿಮಮ್ ಅದು ಮಾಡುವಂಥ ಪ್ರಯತ್ನ ಆಗ್ತಾಯಿದೆ. ಚೆನ್ನಾಗಿದೆ ಸರ್ ಹೆಸರು, ಸಿಂಪ್ಲಿಸಿಟಿ MLA. ಆ್ಯಕ್ಚುಲಿ ನೋಡಿ, ಅದು ಬಂದಿದ್ದು ನಿಜವಾಗ್ಲೂ ಯು ಆರ್ ಬೀನ್ ಲಿವಿಂಗ್ ಅಪ್ ಟು ಇಟ್ ಅಂತ ಹೇಳ್ತಾರೆ. ಇನ್ನೊಂದು, ನೀವು ಎಲೆಕ್ಷನ್ ಗೆದ್ದಾಗ ಸರ್ ಸುಮಾರು
ಈ ವಿಷಯಗಳು ಕೇಳಿದ್ದೀವಿ, ಬಟ್ ಆ್ಯಕ್ಚುಲಿ ನಡೆದಿರೋಂಥದ್ದು ಕೇಳಿದಾಗ ತುಂಬ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಸುಮಾರು ಜನ ಫೋನ್ ಮಾಡಿ ಹೊರದೇಶದಿಂದ, ಲೈಕ್ ಒಂದು ಅಮೆರಿಕ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಅಲ್ಲಿಂದ ಅವರೇ ಫೋನ್ ಮಾಡಿ ಬಂದು ಓಟ್ ಹಾಕ್ಬಿಟ್ಟು ಹೋಗಿರೋಂಥ ಪ್ರಸಂಗಗಳನ್ನ ಕೇಳಿದ್ದೀವಿ. ನಿಜಾನಾ ಇದು? ನೋಡಿ, ನಮ್ಮ ಇಲೆಕ್ಷನ್ ನಡೆದಾಗ ಇಡೀ ಕರ್ನಾಟಕದಲ್ಲಿ ಹುಬ್ಳಿ ಭಾಳ ಹೈಪ್ನಲ್ಲಿ ಇರ್ತಕ್ಕಂಥ ಕ್ಷೇತ್ರ ಆಗಿತ್ತು. ಭಾಳ ಅಂದರೆ ಭಾಳ ಹೈಪ್ನಲ್ಲಿತ್ತು. ಆ ಸಂದರ್ಭದಲ್ಲಿ ಇಷ್ಟು ಜನ ಸೇರಿಕೊಂಡು ಇಲೆಕ್ಷನ್ ಮಾಡಿದ್ದಾರೆ ಅಂತಂದರೆ ಯಾರೂ ಕೂಡ ಬಿಲೀವ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಆ ಪ್ರಮಾಣದಲ್ಲಿ ಮಾಡಿದರು. ಅನೇಕರು ಇವನ್ ನಮ್ಮ ಕಡೆ ಇದಾವೆ, ವಾಟ್ಸಪ್ನಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೋದು. ಆವಾಗ ಬೇರೆ ಬೇರೆ ಇಲ್ಲಿ ಇರ್ತಕ್ಕಂಥವ್ರು ಅಮೇರಿಕದಲ್ಲಿದ್ದರು, ಬೇರೆ ಬೇರೆ ದೇಶಗಳಲ್ಲಿ ಇದ್ದಂಥವ್ರು ಸದ್ಯಕ್ಕೆ ಅವರೇ ಓನಾಗಿ ವಾಟ್ಸಪ್ ಕಾಲ್ ಮಾಡಿ ಹೇಳಿ, ನಾನು ನಿಮ್ಮ ಸಲುವಾಗಿ BJP ಸಲುವಾಗಿ ಓಟ್ ಹಾಕಕ್ಕೆ ಬರಾಕತ್ತೀವಿ, BJP ಗೆಲ್ಲಬೇಕು ಹುಬ್ಳಿ ಸೆಂಟ್ರಲ್ದಾಗ ಅಂಥೇಳಿ ಬೇರೆ ಬೇರೆ ವಿದೇಶದಿಂದ ಬಂದು ಕೇವಲ ಒಂದು ಓಟ್ ಹಾಕಕ್ಕೆ ನಾವು ಓಟನ್ನು ಹಾಕೋ ಸಲುವಾಗಿ ಬಂದು ಓಟ್ ಹಾಕಿ ಮತ್ತೆ ಇಲ್ಲಿ ವಿಡಿಯೋ ಮಾಡಿ ನಾವು ನಿಮಗೆ ಓಟ್ ಹಾಕೀವಿ ಅಂತಂದು ಹೇಳಿ ಹಾಕಿರ್ತಕ್ಕಂಥ ಸಂಗತಿ ನೋಡಿದಾಗ, ಅಂದರೆ ಜನ ಎಷ್ಟು ವಿಶ್ವಾಸ ಇಟ್ಕೊಂಡಿದ್ರು, ಜನ ಎಷ್ಟು BJP ಮೇಲೆ ಪಾರ್ಟಿ ಗೆಲ್ಲಬೇಕು, ಒಬ್ಬ ಸಾಮಾನ್ಯ ಕಾರ್ಯಕರ್ತ ಗೆಲ್ಲಬೇಕು ಅಂತಕ್ಕಂಥದ್ದು ನೋಡಿದಾಗ ಭಾಳ ಅದ್ಭುತವಾಗಿರ್ತಕ್ಕಂಥ ಚುನಾವಣೆ ನಮ್ದು. ಯಾಕಂದ್ರೆ ವೆರಿ ಶಾರ್ಟ್ ಪೀರಿಯಡ್ನಲ್ಲಿ ಆಗಿರ್ತಕ್ಕಂಥ ಚುನಾವಣೆ. ಎಷ್ಟು ಹಿರಿಯರು ನಿಂತರು, ಕಿರಿಯರು ನಿಂತರು, ಎಲ್ಲ ಸಮಾಜದವ್ರು ನಿಂತು ಮಾಡುವಂಥದ್ದು ಆಯಿತು. ಅದರಿಂದ ಒಂದು ಒಳ್ಳೆ ಮೆಸೇಜ್ ಕೊಡುವಂಥದ್ದು ಜವಾಬ್ದಾರಿ ಆಯಿತು. ಇವತ್ತು ನೀವು ಹೇಳ್ದಂಗೆ ವಿದೇಶದಿಂದ ಕೂಡ ವಾಟ್ಸಪ್ ಮಾಡಿ ಅವರೇ ಹಾಕಿದ್ರು ಎಲ್ಲರೂ ಸತಿ, ನಾನು ಹುಬ್ಳಿಗೆ ಬರಾಕತ್ತೀನಿ, ಓಟ್ ಹಾಕಕ್ಕೆ ಬರಾಕತ್ತೀವಿ, ಮಹೇಶಣ್ಣಗೆ ಓಟ್ ಹಾಕಕ್ಕೆ ಬರಾಕತ್ತೆ ಅಂತಕ್ಕಂಥದ್ದನ್ನು ನೇರವಾಗಿ ಇವತ್ತೆಲ್ಲರೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಳಬಾರ್ದು, ಅದನ್ನು ನಾವು ಇವ್ರಿಗೆ ಮಾಡ್ತೀವಿ ಅವ್ರಿಗೆ ಮಾಡ್ತೀವಿ ಅಂತಂದೇಳಿ. ಬಟ್ ಅದನ್ನು ಹೊರತುಪಡಿಸಿನೂ ಇವತ್ತು ಹೇಳಿ ಬಂದು ಓಟ್ ಹಾಕಿ ಹೋಗುವಂಥದ್ದನ್ನು 1, 2, 3 ಅಂದಲ್ಲ, ಸಾಕಷ್ಟು ಜನ ಇವತ್ತು ಫಾರಿನ್ಲಿಂದ ಬಂದರು. ಸಾಕಷ್ಟು ಜನ ನಾರ್ಮಲಿ ಚುನಾವಣೆ ನಮಗೇನಪ್ಪ ಒಂದು ಹೈ ಎಜುಕೇಟೆಡ್ ಮಾಸ್, ನಮಗೇನು ಬಿಡಪ್ಪ ಹಾಕೋರು ಆಗ್ತಾರೆ ಹೋಗೋರು ಹೋಗ್ತಿರ್ತಾರೆ ಅಂತಕ್ಕಂಥ ಭಾವನೆ ಬರುತ್ತೆ. ಬಟ್ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಔಟ್ ಆಫ್ ಕರ್ನಾಟಕದಲ್ಲಿ ಇದ್ದಂಥವ್ರು, ಔಟ್ ಆಫ್ ಇಂಡಿಯಾದಲ್ಲಿ ಹೊರಗಡೆ ಇದ್ದಂಥವ್ರು ಎಲ್ಲರೂ ಕೂಡ ಅವರೇ ವಾಲಂಟಿಯರ್ ಆಗಿ ಬಂದು ಓಟ್ ಹಾಕಿ, ನಾವು ಓಟ್ ಹಾಕಿ ಅಣ್ಣ ನಿನಗಂತಂದು ಹೇಳುವಂಥ ಪ್ರಯತ್ನ ಮಾಡಿದಲ್ಲ, ಇಟ್ಸ್ ಅ ವಂಡರ್ಫುಲ್. ನಮಗೆ ಇದೊಂದು ನಿಜವಾಗ್ಲೂ ನಮ್ಮಂಥವ್ರಿಗೆ ಒಂದು ಇನ್ಸ್ಪಿರೇಷನ್ ಕೊಡ್ತಕ್ಕಂಥ ಕೆಲಸನ ಅವ್ರು ಮಾಡಿದ್ದಾರೆ. ಅವರು ಅಮೇರಿಕಲಿಂದ ನಮ್ಗೊತ್ತು, ಅಮೇರಿಕಲಿಂದ ಬಂದು ಇಲ್ಲಿ ಓಟ್ ಹಾಕ್ಬೇಕಂದ್ರೆ ಎಷ್ಟು ಖರ್ಚಾಗುತ್ತೆ, ಫ್ಲೈಟ್ ಚಾರ್ಜಸ್ ಏನಾಗುತ್ತೆ, ಬರಬೇಕು ಹೋಗಬೇಕು ಅಂದರೆ ಕೂಡ ಎಷ್ಟು ಅಂತೇಳಿ. ಬಟ್ ಫಾರ್ ಕಾಸ್ಟಿಂಗ್ 1 ವೋಟ್ ಅಲ್ಲಿಂದ ಬಂದು ಹಾಕಿದ್ರಲ್ಲ, ಇಟ್ಸ್ ಎ ಹ್ಯಾಟ್ಸ್ ಆಫ್ ನಮಗೆಲ್ಲ. ಈ ಮಹೇಶ್ ಅಣ್ಣನ ವಿಚಾರ ಏನು? ಅಣ್ಣ 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 ಅಂತಾರಲ್ಲ, ಏನಿದ್ರ ವಿಚಾರ? ಅದು ಏನು ಅಂತ ಗೊತ್ತಿಲ್ಲ ನನಗೂ ಕೂಡ. ನಾವು ಶಾಸಕ ಅಥವಾ MLA ಅಂತಕ್ಕಂಥ ಮಹೇಶ್ ಅಣ್ಣ ಅಂದರೆ ಐ ಆಮ್ ಆಲ್ಸೋ ವೆರಿ ಹ್ಯಾಪಿ ಪರ್ಸನ್. ಅದು ಹಿರಿಯರಿರಲಿ ಕಿರಿಯರಿರಲಿ, ನನಗಿಂತ ದೊಡ್ಡವರು ಇದ್ದಾರೆ, ಭಾಳ ದೊಡ್ಡ ವ್ಯಕ್ತಿಗಳಿದ್ದಾರೆ, ಅವರು ಅದೇ ರೀತಿ ಕರೀತಾರೆ. ಯಾಕಂತ ಗೊತ್ತಿಲ್ಲ ನನಗೆ. ಅದೊಂದು ಇಡೀ ನಮ್ಮ ಹುಬ್ಳಿ ಒಳಗೆ ಹೇಳ್ತಾರೆ ಎಲ್ಲರೂ ಸದ್ಯ. ಅದೊಂದು ಒಳ್ಳೆ ರೀತಿ. ನಾನು ಶಾಸಕನ ಅನಿಸ್ಕೊಳ್ಳೋಕ್ಕಿಂತ ಅವ್ರ ಜೊತೆ ಅದನ್ನು ಅನಿಸ್ಕೊಂಡ್ರೆ ನನಗೂ ಹೆಚ್ಚಿಗೆ ಖುಷಿ ಕೊಡ್ತಂಗೆ ಅಂತ ಸಂಗತಿ. ಅಲ್ಲ ಸರ್, ಇಲ್ಲಿ ನಿಮ್ಮ ಪಕ್ಷದವ್ರು ಹೇಳೋದು ಓಕೆ, ಈ ಆಪೋಸಿಟ್ ಪಕ್ಷದವರು ಕೂಡ ಅವರು ಕೂಡ ಮಹೇಶ್ ಅಣ್ಣ 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 ಇದ್ರೆ ಓಕೆ, ಅಣ್ಣ ಇದ್ರೆ ಓಕೆ, ಅಣ್ಣ ಇದ್ರೆ ಓಕೆ, ಹೆಂಗೆ? ಐ ಮೀನ್ ವೆರಿ ಈ ಟೈಮ್ ಇಲ್ಲಿ ಯೂಸ್ ಮಾಡ್ತಿದ್ದೀನಿ ಅಂತಲ್ಲ, ನನಗೆ ಅನ್ಸೋದು ಅಜಾತ ಶತ್ರು ಅಂತ ಅನ್ಸುತ್ತೆ ಸರ್ ನನಗೆ. ಅಲ್ಲ ನೋಡಿ, ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಇವತ್ತು ಇನ್ನೂ ಆಗಬೇಕಾಗಿದ್ದು ಭಾಳಷ್ಟು ಸಂಗತಿಗಳಿದ್ದಾವೆ. ಅಜಾತ ಶತ್ರು ಅಂತ ಹೇಳ್ಕೊಬೇಕಂತಂದರೆ ಇಟ್ಸ್ ಟೇಕ್ ವೆರಿ ಲಾಂಗ್ ಟೈಮ್ ಅಂತ. ಆಮೇಲೆ ಅದು ಈಸಿ ವರ್ಡ್ ಅಲ್ಲ. ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅಂತ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಬಿರುದು ಅಜಾತ ಶತ್ರು ಅಂತಕ್ಕಂಥ. ನಾನು ಇನ್ನೂ ಭಾಳ ಕೆಳದಲ್ಲಿದ್ದೀನಿ, ಇನ್ನು ಆ ಮಟ್ಟಕ್ಕೆ ಬೆಳೆದಕ್ಕಂಥ ವ್ಯಕ್ತಿ ಅಲ್ಲ. ಬಟ್ ಪ್ರಯತ್ನ ಆಗಬೇಕು. ನೋಡಿ, ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನಾವು ಭಾಳ ಕಟ್ಟುನಿಟ್ಟಾಗಿ ಚುನಾವಣೆ ಮಾಡ್ತೇವೆ. BJP ಕಾಂಗ್ರೆಸ್ ಅಂತಂದೇಳಿ. ಒಂದು ಸಲ ಚುನಾವಣೆ ಮುಗಿದ ಮೇಲೆ ಡೆವಲಪ್ಮೆಂಟ್ ದೃಷ್ಟಿಯಿಂದ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋದಾಗುತ್ತೆ. ಇವತ್ತು ನಮ್ಮ ಸರ್ಕಾರ ಇಲ್ಲ, ಕಾಂಗ್ರೆಸ್ ಸರ್ಕಾರ ಇದೆ. ಬಟ್ ನಾನು ಹೋಗಬೇಕು, ಕೇಳಬೇಕು. ನನ್ನ ಸಲುವಾಗಿ ಹೋಗಿಲ್ಲ, ನನ್ನ ಕ್ಷೇತ್ರ ಸಲುವಾಗಿ, ಕ್ಷೇತ್ರದ ಡೆವಲಪ್ಮೆಂಟ್ ಸಲುವಾಗಿ ಹೋಗಬೇಕಾದಂಥ ಪ್ರಸಂಗ ಬಂದರೆ ಡೆಫಿನೆಟ್ಲಿ ನಾನು ಹೋಗಿ ಮಾತಾಡ್ತೀನಿ. ಕಾಂಗ್ರೆಸ್ ಐತಿ ಅಥವಾ ಹೋಗಬಾರ್ದು ಅನ್ನೋಂಥ. ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಮಾತಾಡ್ತೀವಿ, ಕನ್ಸರ್ನ್ ಮಿನಿಸ್ಟ್ರಿಗೂ ಮಾತಾಡ್ತೀನಿ, CM ಅವ್ರಿಗೂ ಮಾತಾಡುವಂಥ ವ್ಯವಸ್ಥೆ ಮಾಡ್ತೀವಿ. ಈ ಕ್ಷೇತ್ರ ಅಂತ ಬಂದಾಗ ಚುನಾವಣೆ ಮುಗಿದ ಮೇಲೆ ಡೆವಲಪ್ಮೆಂಟ್ ದೃಷ್ಟಿಯಿಂದ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೊಗೊಂಡು ಹೋಗುವಂಥ ಕೆಲಸ ಮಾಡಬೇಕು. ಆ ಕೆಲಸವನ್ನು ನಾವು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಸರಿ, ಗೋವಾ, ತೆಲಂಗಾಣ ಇವೆಲ್ಲ ಕೇಳಿದಾಗ ನಿಮಗೇನು ನೆನಪಾಗುತ್ತೆ? ನೋಡಿ, ಪಾರ್ಟಿ ಅನೇಕ ಸಂದರ್ಭದಲ್ಲಿ ಅನೇಕ ಜವಾಬ್ದಾರಿಗಳನ್ನು ಕೊಟ್ಟಿದೆ ನನಗೆ. ತೆಲಂಗಾಣದಲ್ಲಿ ಇದ್ದಂಥ ಇಲ್ಲ ಚುನಾವಣೆ ಬಂದಾಗೂ ಕೂಡ MLA ಎದ್ದು ಬಂದಾಗ ಇನ್ಚಾರ್ಜ್ ಆಗಿ ನನ್ನ ಕಳಿಸಿದ್ರು. ಅಲ್ಲಿನೂ ಕೂಡ ಸನ್ಮಾನ್ಯ ಅಮಿತ್ ಶಾ ಅವರು, ನರೇಂದ್ರ ಮೋದಿ ಅವರ ಟೂರ್ ಇನ್ಚಾರ್ಜ್ ಅಂತೇಳಿ ತೆಲಂಗಾಣ ಕ್ಷೇತ್ರದಲ್ಲಿ ಹಾಕಿದ್ರು. ಸಾಕಷ್ಟು ಸಭೆ ಸಮಾರಂಭಗಳಲ್ಲಿ ಮಾಡಿಸಿತ್ತು. ಗೋವಾದಲ್ಲಿ ಮೊದಲೇ ಸಲ ಎಲೆಕ್ಷನ್ ಆದಾಗ ನಾನು 10 ಕಾನ್ಸ್ಟಿಟ್ಯೂನ್ಸಿ ಇನ್ಚಾರ್ಜ್ ಆಗಿ, ಮೊನ್ನೆ 2ನೇ ಸಲ ಗೋವಾ ಎಲೆಕ್ಷನ್ ಆದಾಗ ಕರ್ನಾಟಕ CT ರವಿಯವರು ನಾನು ಇಬ್ಬರು ಕೂಡ ಇನ್ಚಾರ್ಜ್ ಆಗಿ ಹೋಗಿದ್ವಿ. ಗೋವಾ ಒಂದು ಒಳ್ಳೆಯ ರಾಜ್ಯ, ಡೆವಲಪ್ಮೆಂಟ್ ಆಗ್ತಕ್ಕಂಥ ರಾಜ್ಯ. ಮುಂದಿನ ದಿನಮಾನಗಳಲ್ಲಿ ನಮಗೆ ಅಲ್ಟಿಮೇಟ್ಲಿ ಒಂದೇ ಗುರಿ, ಎಲ್ಲ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಳಿಬೇಕು, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆಗಬೇಕು, ಭಾರತೀಯ ಜನತಾ ಪಾರ್ಟಿಯಿಂದ ನಡಿಬೇಕು. ಏನೋ ನರೇಂದ್ರ ಮೋದಿಯವ್ರ ವಿಷನ್ ಇದೆಯಲ್ಲ, ಆ ವಿಷನ್ ಇಟ್ಕೊಂಡು ಕೆಲಸ ಮಾಡುವಂಥದ್ದಾಗ್ತದೆ. ಕರ್ನಾಟಕ, ಗೋವಾಕ್ಕೆ ಹೋಗಿದ್ದೀನಿ, ಮಹಾರಾಷ್ಟ್ರಕ್ಕೆ ಹಾಕಿದ್ದಾರೆ, ತೆಲಂಗಾಣಕ್ಕೆ ಹೋಗಿದ್ದೇನೆ. ಈ ರೀತಿ ಪಾರ್ಟಿ ಜವಾಬ್ದಾರಿ ಕೊಡುತ್ತೆ. ಆ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಹೋಗಿ ಕೆಲಸ ಮಾಡಿ ಬರೋದು ನನ್ನ ಆದ್ಯ ಕರ್ತವ್ಯ ಐತಿ.
ಆ ನಿಟ್ಟಿನಲ್ಲಿ ಎಲ್ಲೆಲ್ಲೇ ಕೊಟ್ಟರು ಸತ್ಯಕ್ಕೆ ಈಗ ಮೊನ್ನೆ ವಾರಣಾಸಿಗೂ ಕೂಡ ನಾನು ಸುಮಾರು 1 ತಿಂಗಳ ಕಾಲಾವಕಾಶ ಇದೆ. ಇಡೀ ದೇಶವನ್ನು ಗೆಲ್ಲಿಸ್ತಕ್ಕಂಥವ್ರು ನರೇಂದ್ರ ಮೋದಿಯವರು. ಅದೊಂದು ಸಣ್ಣ ಅಳಿಲು ಸೇವೆಯನ್ನು ಸಲ್ಲಿಸ್ತಕ್ಕಂಥ ಅವಕಾಶ ನನಗೆ ಪಾರ್ಟಿ ಕೊಡ್ದು. ನಾನು ಹೋಗಿದ್ದೆ ಅಲ್ಲಿ ಚುನಾವಣೆಯಲ್ಲಿ, ಆ ಸಂದರ್ಭದಲ್ಲಿ ವಾರಣಾಸಿಯಲ್ಲೇ ಕೂಡ ಇದ್ದೆ. ಅದೊಂದು ಒಳ್ಳೆ ರೀತಿಯಾದಂಥ ಟೈಮ್ ಅನ್ಬೋದು ನಮಗೆ. ಯಾಕೆಂದರೆ ನರೇಂದ್ರ ಮೋದಿಯವ್ರ ಕ್ಷೇತ್ರದಾಗ ಹೋಗಿ ಒಂದು ಅಳಿಲು ಸೇವೆ ಸಲ್ಲಿಸ್ತೇವಲ್ಲ, ದಟ್ ಈಸ್ ಆ ಒಂದು ಇದು ಕಾಶಿ ವಿಶ್ವನಾಥನ ಆಶೀರ್ವಾದ ನನಗೆ ಸಿಕ್ತು ಅಂತ ಅನಿಸ್ತಾ ಇದೆ ಅಷ್ಟೇ. ಅದಕ್ಕೆ ಕಾಶಿ ವಿಶ್ವನಾಥನ ಆಶೀರ್ವಾದ ಸಿಕ್ಕಿದೆ. ಇವತ್ತು ಚಂದ್ರಮೌಳೇಶ್ವರ ಕಾರಿಡಾರ್ ಮಾಡಬೇಕು ಅಂತಿದೆ. ಡೆಫಿನೆಟ್ಲಿ ಏನು ಗೊತ್ತಿಲ್ಲ ಈಶ್ವರಂದು ಏನೇನಾಯಿತು ಅಂತೇಳಿ. ಅದಕ್ಕೆ ಚಂದ್ರಮೌಳೇಶ್ವರಿಗೆ ಬೆನ್ನೆತ್ತಿದ್ದೇವೆ. ಕಾಶಿ ವಿಶ್ವನಾಥನ ಆಶೀರ್ವಾದ ಸಿಕ್ಕಿದ್ದಿ, ಈಗ ಚಂದ್ರಮೌಳೇಶ್ವರನ ಬೆಳೆಸ್ಬೇಕಂತ ಅದನ್ನು ಒಂದು ಒಳ್ಳೆ ರೀತಿಯಾದಂಥ ದೇವಸ್ಥಾನ ಡೆವಲಪ್ಮೆಂಟ್ ಮಾಡೋಕ್ಕೆ ಏನು ಬೇಕೋ ಅದು ಮಾಡಬೇಕಾಗಿದೆ. ಯಾಕಂದರೆ ಈ ರೀತಿಯಾದಂಥ ದೇವಸ್ಥಾನಗಳನ್ನು, ಪುರಾತನ ದೇವಾಲಯಗಳೆಲ್ಲ ಅವನ್ನೆಲ್ಲ ಡೆವಲಪ್ಮೆಂಟ್ ಆಗಬೇಕು ನಮ್ಮದೆಲ್ಲ. ಆ ನಿಟ್ಟಿನಲ್ಲಿ ಏನೇನು ಬೇಕೋ ಅವಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಐತಿ. ಅದಕ್ಕೊಂದು ತಾರ್ಕಿಕವಾಗಿರ್ತಕ್ಕಂಥ ಅಂತ್ಯವನ್ನು ಕೂಡ 100% ಕಾಣಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ. ನರೇಂದ್ರ ಮೋದಿಯವ್ರನ್ನ ಭೇಟಿಯಾಗಿದ್ದು ಮೊದಲನೇ ಬಾರಿ ಯಾವಾಗ, ಹೇಗಿತ್ತು? ನೋಡಿ, ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳಾದಮೇಲೆ ಡಿಮಾನಿಟೈಸೇಷನ್ ಏನಾಗಿತ್ತು ಆ ಸಂದರ್ಭದಲ್ಲಿ ದೆಹಲಿಯಲ್ಲಿ ಅವ್ರ ಕಚೇರಿಯಲ್ಲೇ ಅವರನ್ನು ಭೇಟಿ ಆಗ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದ್ದು. ಅವಕಾಶದ ಬಗ್ಗೆ ಹೇಳಬೇಕಂದ್ರೂ ಕೂಡ ವೆರಿ ಥ್ರಿಲ್ಲಿಂಗ್ ಇರ್ತಕ್ಕಂಥ ಸ್ಟೋರಿ ಅದು ನನಗೆಲ್ಲನೂ ಕೂಡ. ನಾನು ಮತ್ತು ನಳಿನ್ ಕುಮಾರ್ ಕಟೀಲು ಮತ್ತು ಭಾನುಪ್ರಕಾಶು, ಮುನ್ರಾಜ್ ಗೌಡ, ಅವತ್ತು ಪ್ರಹ್ಲಾದ್ ಜೋಶಿ ಅವರು ಕೂಡ ಅದರಲ್ಲಿ ಬರಬೇಕಾಗಿತ್ತು. ಬಟ್ ಅವರು ಏನೋ ಕಾರಣಕ್ಕಾಗಿ ಅವ್ರು ಬರೋಕ್ಕಾಗಲಿಲ್ಲ. ನಾನು ಹೇಳಿದೆ ಇವತ್ತೊಂದು ಅಪರ್ಚುನಿಟಿ ಸಿಕ್ಕೈತಿ, ಭೇಟಿ ಮಾಡಿಸ್ರಿ ಅಂತ ನಳಿನ್ ಕುಮಾರ್ ಅವ್ರಿಗೆ ಕೇಳಿದ್ವಿ, ನಮ್ಮ ಸೆಂಟ್ರಲ್ ಆರ್ಗನೈಸೇಷನ್ ಜನರಲ್ ಸೆಕ್ರೆಟರಿಗೂ ಕೇಳಿದ್ವಿ. ಅದಾದಿತ್ತಪ್ಪ ನೋಡೋಣ ಅಂತಿದ್ವಿ. ಯಾಕಂದರೆ ಪ್ರೈಮ್ ಮಿನಿಸ್ಟ್ರಿಗೆ ಮೀಟ್ ಮಾಡೋದು ಅಷ್ಟು ಈಸಿಯಾಗಿರ್ತಕ್ಕಂಥದ್ದಲ್ಲ. ಬಟ್ ನಾವು ಅವ್ರ ಆಫೀಸ್ ಒಳಗಡೆ ಹೋಗಿ ಕೂತ್ಕೊಂಡು ಹೋದ್ವಿ. ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಮತ್ತು ಭಾನುಪ್ರಕಾಶ್ ಅವರು ಒಳಗಡೆ ಹೋಗಿ ಪ್ರೈಮ್ ಮಿನಿಸ್ಟರ್ ಜೊತೆ ಭೇಟಿ ಆಗ್ತಾಯಿದ್ರು. ನಾವು ಯೋಚನೆ ಮಾಡ್ತಾಯಿದ್ವಿ, ನಮ್ಮನ್ನೇನು ಕರೀತಾರಿಲ್ಲಪ್ಪ ಒಳಗಡೆ ಅಂತಕ್ಕಂಥ ಯೋಚನೆ ಇತ್ತು. ಯಾಕೆ ಬಿಕಾಸ್ ಈಸ್ ಅ ಪ್ರೈಮ್ ಮಿನಿಸ್ಟರ್, ಆ ಥರ ಇರ್ತಕ್ಕಂಥ ಸಂದರ್ಭ, ಅಪಾಯಿಂಟ್ಮೆಂಟ್ ಎಲ್ಲ ಭಾಳಷ್ಟು ಪ್ರೊಸೆಸ್ ಫಾಲೋಅಪ್ ಎಲ್ಲನೂ ಆಗಬೇಕಾಗಿತ್ತು. ಬಟ್ ಒಳಗಡೆ ಕೂತ್ಕೊಂಡು ನಾವು ನೋಡ್ತಾ ಇದ್ವಿ. ನಾರ್ಮಲಿ ಬೆಲ್ ಆಗ್ತಾಯಿತ್ತಂದರೆ ನಾನು ಹೇಳಿ, ನನ್ನ ಪಕ್ಕಕ್ಕೆ ನನ್ನ ಇನ್ನೊಬ್ಬ ಫ್ರೆಂಡ್ ಇದ್ದು ಮುನ್ರಾಜ್ ಗೌಡ, ನಾನು ಹೇಳಿದೆ ಆ ಬೆಲ್ ಏನಾದರೂ ಟಿಂಗ್ ಅಂತ ಆಯ್ತಂದ್ರೆ ನಮಗೆ ಒಳಗೆ ಬಾ ಅಂದಂಗೆ, ಇಲ್ಲ ಅಂತಂದ್ರೆ ಹೊರಗೆ ಹೋಗ್ರಿ ಅಂದಂಗೆ. ನಾವು ಅದನ್ನೇ ಗಮನಿಸ್ತಾ ಇದ್ವಿ. ಅವಾಗ ಬೆಲ್ ಆಯ್ತದು, ಟಿಂಗ್ ಅಂತ ಬೆಲ್ ಆದ ತಕ್ಷಣ ಒಳಗಡೆ ಇದ್ದಂಥವ್ರು ಒಬ್ಬರು ಬಂದು, ನಿಮ್ಮಿಬ್ಬರು ಒಳಗಡೆ ಬರ್ರಿ, ಪ್ರೈಮ್ ಮಿನಿಸ್ಟರ್ದು ಕರೀತಾ ಇದ್ದಾರೆ ಅಂತ. ನಾನು ಒಳಗಡೆ ಹೋಗಿ ಕೂತ್ಕೊಂಡು, ನಾನು ಐ ಥಿಂಕ್ ಹಾರ್ಡ್ಲಿ ನಮ್ಗೆ ಹೇಳಿದವರು ಒಂದು 1 ಮಿನಿಟ್ ಅಂತಂದು ಅಷ್ಟೇ, ದ್ಯಾಟ್ಸ್ ಆಲ್. 1 ಮಿನಿಟ್ ನಿಮಗೆ ಇದೆ ಅವಕಾಶ, 1 ಮಿನಿಟ್ನಲ್ಲಿ ಮೀಟ್ ಮಾಡಿ ಹೊರಗೆ ಬಂದುಬಿಡಿ ಅಂತೇಳಿ. ಬಟ್ ನೋಡಿ, ಈ ದೇಶದ ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅವರು ಎದುರುಗಡೆ ಬಂದು ಕುಂತಾನಂದರೆ ಯಾವ ರೀತಿ ಯೋಚನೆ ಮಾಡ್ಬೋದು ಅನ್ನೋದು ನಮಗೆಲ್ಲರಿಗೂ ಕಲ್ಪನೆ. ಬಟ್ ಪ್ರಧಾನಮಂತ್ರಿಗಳಾಗಂತ ನರೇಂದ್ರ ಮೋದಿಯವರು ಅವ್ರ ಜೊತೆ ಕುದುರ್ಸ್ಕೊಂತಾರೆ. ಕುದುರ್ಸ್ಕೊಳೋದು ಅಷ್ಟೇ ಅಲ್ಲ, ಆವಾಗಲೇ ಡಿಮಾನಿಟೈಸೇಷನ್ ಆಗಿತ್ತು. ಆವಾಗ ನೇರವಾಗಿ ಪ್ರಶ್ನೆಯನ್ನು ಕೇಳಿದ್ರು ಅವರು, ಡಿಮಾನಿಟೈಸೇಷನ್ ಬಗ್ಗೆ ಜನರಲ್ಲಿ ಏನು ಅಭಿಪ್ರಾಯ ಇದೆ. ನಾನು ಹೇಳಿದೆ, ನನ್ನಂಥ ಒಬ್ಬ ಕಾರ್ಯಕರ್ತನ ಈ ಪ್ರಶ್ನೆ ಕೇಳಿದಾಗ ಏನು ಉತ್ತರ ಕೊಡಬೇಕು ಅನ್ನೋದು ಕೂಡ ಯೋಚನೆ ಮಾಡ್ತಕ್ಕಂಥದ್ದು. ಬಟ್ ಭಗವಂತನೇ ಇತ್ತು, ಹೇಳಿದ್ವಿ ನಡೆದಿರ್ತಕ್ಕಂಥ ಸಂಗತಿಗಳನ್ನು. 1 ಮಿನಿಟ್ ಅಂತ ಹೇಳಿರ್ತಕ್ಕಂಥ ಅವ್ರದ್ದು ಆಫೀಸರ್ಸ್ ಏನು ಹೇಳಿದರು, ಪ್ರಾಬಬಲಿ ನಮ್ಮ 10 to 15 ಮಿನಿಟ್ಸ್ ಕೂತ್ಕೊಂಡು ನಮ್ಮ ಜೊತೆ ಮಾತಾಡಿ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಿಸಿದರು. ಅಂದರೆ ಯೋಚನೆ ಮಾಡಿ, ಒಬ್ಬ ನರೇಂದ್ರ ಮೋದಿ ಅಂತಿರ್ತಕ್ಕಂಥ ಜಗತ್ತಿಗೆ ನಾಯಕರಾಗಿರ್ತಕ್ಕಂಥವ್ರು ಒಬ್ಬ ಕಾರ್ಯಕರ್ತ ಬಂದಾಗ ಏನು ಇನ್ಸ್ಪಿರೇಷನ್ ಅನ್ನೋಂಥದ್ದು ನಮಗೆ ಸಿಗುತ್ತೆ. ಯಾವ ರೀತಿಯಾದಂಥ ಇನ್ಸ್ಪಿರೇಷನನ್ನು ನಾವು ಕಂಡ್ಕೋಬೇಕು ನಮ್ಮ ಲೀಡರ್ಸ್ಗಳಲ್ಲಿ. ಇದನ್ನೇ ಭಾಳ ಅದ್ಭುತವಾಗಿರ್ತಕ್ಕಂಥ ನನಗೆ ಎಕ್ಸ್ಪೀರಿಯೆನ್ಸ್. ನಾನು ಸುಮಾರು ಒಂದು 5-6 ಸಲ ನೇರವಾಗಿ ಪ್ರಧಾನಮಂತ್ರಿಗಳಿಗೆ ಸಿಗ್ತಕ್ಕಂಥ ಅವಕಾಶಗಳನ್ನು ಪಾರ್ಟಿ ನನಗೆ ಒದಗಿಸಿಕೊಟ್ಟಿದ್ದು. ಅವತ್ತಿನ ವಿಶೇಷವಾಗಿರ್ತಕ್ಕಂಥ ಸನ್ನಿವೇಶ ಏನಿತ್ತು, 10 to 15 ಮಿನಿಟ್ಸ್ ನೇರ ಕೂತ್ಕೊಂಡು ಮಾತಾಡಿ ಹೆಗಲ ಮೇಲೆ ಕೈ ಹಾಕಿ ನಮಗೆ ಮಾತಾಡ್ಸಿದ್ದಲ್ಲ, ಅದು ನನ್ನ ಲೈಫ್ನಲ್ಲಿ ನಾನು ಎಂದೂ ಕೂಡ ಮರೆಯಲಾರತಕ್ಕಂಥ ಸಂಗತಿ. ಯಾಕಂದರೆ ನಾನು ಅನೇಕ ಸಂದರ್ಭದಲ್ಲಿ ಅನೇಕ ನಮ್ಮ ರಾಷ್ಟ್ರೀಯ ನಾಯಕರನ್ನ ಸಿಗುವಂಥ ಅವಕಾಶ ಪಾರ್ಟಿ ಒದಗಿಸಿಕೊಟ್ಟಾಗೂ ಮೋದಿಯವ್ರ ಜೊತೆ ಕೂತ್ಕೊಂಡು ನಾವು ಮಾತಾಡಿದ್ದು, ಅನೇಕ ವಿಷಯಗಳನ್ನು ಕೇಳಿದ್ದು, ಅನೇಕ ವಿಷಯಗಳನ್ನು ನಮಗೆ ಹೇಳಿದ್ದು ವಂಡರ್ಫುಲ್ ಇದು. ನನಗೆ ನನ್ನ ಲೈಫ್ನಲ್ಲಿ ಒಂಥರ ಅಚೀವ್ಮೆಂಟ್ ಏನು ಅಂತಂದು ಕೇಳ್ತಿರಲ್ಲ, ಆ ರೀತಿಯಾದಿರ್ತಕ್ಕಂಥ ಅಚೀವ್ಮೆಂಟು ಮೋದಿಯವ್ರ ಜೊತೆ ಕೂತ್ಕೊಂಡು ನಾವು ಮಾತಾಡಿದ್ವಿ. 1 ಮಿನಿಟ್ ಅಂತ ಹೇಳಿದ್ದು 10 to 15 ಮಿನಿಟ್ಸ್ ಕೂತ್ಕೊಂಡು ಮಾತಾಡಿ ಅಷ್ಟೇ ಅಲ್ಲ, ಕೊನೆಗೆ ನಾವು ಹೋಗ್ತಕ್ಕಂಥ ಸಂದರ್ಭದಲ್ಲಿ ನ್ಯಾಚುರಲಿ ನಮಗೆಲ್ಲರಿಗೂ ಇರುತ್ತೆ ಮೋದಿಯವ್ರ ಜೊತೆ ಅಂದರೆ ಒಂದು ಫೋಟೋ ಸೆಷನ್ ಆಗಬೇಕು ಅಂತಂದೇಳಿ. ಅವಾಗ ಸ್ವತಃ ನರೇಂದ್ರ ಮೋದಿಯವರೇ ಫೋಟೋಗ್ರಾಫರ್ಗೆ ಕರೆದು ಇವ್ರದೆಲ್ಲ ಫೋಟೋ ಹೊಡೀರಪ್ಪ ಇವರು ಅಂತೇಳಿ ಫೋಟೋ ಹೊಡಿಸೋದು ಅಷ್ಟೇ ಅಲ್ಲ, ಒಳ್ಳೆ ನಾನು ಇನ್ನೂ ರೂಮ್ ಮುಟ್ಟಿಲ್ಲ, ನಮಗೆ ವಾಪಸ್ ಫೋಟೋ ಬಂತು ನಮ್ಗೆ ಒಳ್ಳೆ. ದಿಸ್ ಈಸ್ ದ ಕ್ವಾಲಿಟಿ ಆಫ್ ದಿ ನಮ್ಮ ಏನು ಲೀಡರ್ ಅದಲ್ಲ ಇವತ್ತು, ಮೋದಿಯವರಾಗಲಿ, ಹಿಂದೆ ವಾಜಪೇಯಿ ಅವರಾಗಲಿ, ಅಡ್ವಾಣಿಯವರಾಗಲಿ, ಈ ರೀತಿಯಾದಂಥ ಲೀಡರ್ಶಿಪ್ಲಿಂದ ನಮ್ಮಂಥ ಯುವಕರಿಗೆ, ಕಾರ್ಯಕರ್ತರಿಗೆ ಒಂದು ಇನ್ಸ್ಪಿರೇಷನ್ ನಮಗೆ
ಭಾಳ ದೊಡ್ಡದಾಗಿರ್ತಕ್ಕಂಥ ಇನ್ಸ್ಪಿರೇಷನ್ ಕೊಡ್ತಕ್ಕಂಥ ಸಂಗತಿಗಳು ಇವತ್ತು ಆಗಿದ್ದಾವೆ. ಇದೊಂದು ಥ್ರಿಲ್ಲಿಂಗ್ ಮೂಮೆಂಟ್ ನಮಗೆ ಯಾವಾಗಲೂ ಕೂಡ ಭಾಳ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಕೊಡ್ತಕ್ಕಂಥ ಸಂದರ್ಭ ನಮಗೆ ಮೋದಿಯವ್ರ ಜೊತೆ ಸಿಕ್ಕಾಗಿದೆ. ಸರ್, ನೀವು ವಾಜಪೇಯಿ ಸರ್, ಅಡ್ವಾಣಿ ಸರ್ ಅಂತ ಅವ್ರನ್ನ ಭೇಟಿಯಾಗಿದ್ದೀರಾ? ಡೆಫಿನೆಟ್ಲಿ ಹುಬ್ಳಿಯಲ್ಲಿ ನಾರ್ಮಲಿ ಯಾವುದೋ ಸೆಂಟ್ರಲ್ ಲೀಡರ್ಸ್ ಬಂದರೂ ಪಾರ್ಟಿಯ ನಮ್ಮ ಎಲ್ಲ ಇಲ್ಲಿರ್ತಕ್ಕಂಥ ಹಿರಿಯರು ನಾರ್ಮಲಿ ಅನುಚರಣೆ ಅಂತ ನಾವೇನಂತೆ ಅತಿಥಿ ಅನುಚರಣೆ ಅಂದರೆ ನನಗೆ ಜೋಡಿಸುವಂಥ ಕೆಲಸ ಆಗ್ತಾಯಿದೆ. ಅಡ್ವಾಣಿಯವರು ಈ ದೇಶದ ಉಪ ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಹುಬ್ಳಿಗೆ ಬಂದಿದ್ದರು. ಇಂದಿಷ್ಟು ಕಾರ್ಯಕ್ರಮಗಳನ್ನು ಜೋಡಣೆ ಆಗಿತ್ತು. ಅವತ್ತು ಅವ್ರ ಜೊತೆ ಇರಬೇಕಂತಕ್ಕಂಥದ್ದು ಆದೇಶವನ್ನು ಪಾರ್ಟಿ ಮಾಡಿದ್ದು. ಆವಾಗ ಅನಂತಕುಮಾರ್ ಅವರು ಒಟ್ಟು ವ್ಯವಸ್ಥೆಗಳನ್ನು ನೋಡ್ಕೊಳೋಂಥದ್ದಾಗ್ತಾಯಿದೆ. ಆ ಸಂದರ್ಭದಲ್ಲಿ ಹುಬ್ಳಿ ನವೀನ್ ಹೋಟೆಲ್ನಲ್ಲಿ ಅಡ್ವಾಣಿಯವ್ರನ್ನ ಇಳಿಸ್ತಕ್ಕಂಥ ಕೆಲಸ ಆಗಿದೆ. ಕೊನೆಗೆ ನಾನು ಹೇಳಿದ್ರು ಅನಂತಕುಮಾರ್ ಅವರು ಮತ್ತು ಇಲ್ಲಿ ಎಲ್ಲ ನಮ್ಮ ಪ್ಲಾಸ್ ಹೋಗು ಮುಂದೆ ಏನು ಹೇಳಿದ್ರು ಅಂದರೆ, ನೋಡಪ್ಪ ಅವ್ರದ್ದು ಹಿಂಗೈತಿ, ಬೆಳಗ್ಗೆ 5 ಗಂಟೆಗೆ ಎದ್ದು ನೀನು ಅಡ್ವಾಣಿಯವ್ರಿಗೆ ಎಬ್ಬಿಸು, 5 ಗಂಟೆಗೆ ಪೇಪರ್ ಕೂಡ ಆಮೇಲೆ ಉಳಿದಿದ್ದೆಲ್ಲ ಪ್ರೊಸೆಸ್ ಮಾಡಿಸಿದೆ. ಬಟ್ಟು ಗೊತ್ತು ನಮಗೆ ಯಾವ ರೀತಿಯಾದಂಥ ಸೆಕ್ಯೂರಿಟಿ, ಹೈ ಸೆಕ್ಯೂರಿಟಿ ಇರುತ್ತೆ, ಎಲ್ಲ ಇರುತ್ತೆ. ಏನೋ ಕಾರಣಕ್ಕಾಗಿ ನನಗೆ ನಿದ್ದೆ ಬೇಗ ಹತ್ತಲಿಲ್ಲ. ಕೊನೆಗೆ 5 ಗಂಟೆ ಆದಾಗ ನನಗೆ ಅರ್ಲಿ ಮಾರ್ನಿಂಗ್ ನಿದ್ದೆ ಹತ್ತು, ಡೀಪ್ ಸ್ಲೀಪಿಗೆ ಹೋದ್ವಿ. 5 ಗಂಟೆಗೆ ನಾನು ಹೋಗಿ ಅಡ್ವಾಣಿಯವ್ರನ್ನ ಎಬ್ಸೋಂಥದ್ದಿದ್ದ. ಆದರೆ 5:10 ಆದಾಗ ಅಡ್ವಾಣಿಯವ್ರು ಬಂದು ನನ್ನ ರೂಮ್ನಲ್ಲೇ ನನ್ನನ್ನು ಹಿಂಗೆ ಜಸ್ಟ್ ಹಿಂಗೆ ಟಚ್ ಮಾಡಿದ ತಕ್ಷಣ ನಾನು ಎದ್ದೆ. ಭಾಳ ಹೌಹಾರಿದೆ, ಏನು ಮಾಡಬೇಕು ಏನೂ ತಿಳಿಲಿಲ್ಲ. ಒಂದು 2 ನಿಮಿಷ ನಾನು ಹೇಳಿದೆ ಅಡ್ವಾಣಿಯವ್ರಿಗೆ ಕೈ ಮುಗಿದು, ಸಾರಿ ಸರ್ ನಾನು ಬಂದು ಎಬ್ಬಿಸ್ಬೇಕೈತೆ ನಿಮಗೆ, ನೇ ಬೇಟಾ ಐಸಾ ಹೋತಾ ಕ್ಯಾ ಪ್ರಾಬ್ಲಮ್ ನೈ ಅಂತಂದರೆ ಆ ಸನ್ನಿವೇಶ ಹೆಂಗಿತ್ತಂದ್ರೆ ಬೇರೆಯವ್ರು ಯಾರಾಗಿದ್ದರೆ ಅದನ್ನು ಯಾವ ರೀತಿಯಾಗಿ ಯುಟಿಲೈಸೇಷನ್ ಮಾಡ್ಕೋತಾರೆ. ಬಟ್ ಅಡ್ವಾಣಿ ಅಂತ ಸೀನಿಯರ್ ಮೋಸ್ಟ್ ನಾಯಕರು, ಭಾರತೀಯ ಜನತಾ ಪಾರ್ಟಿ ನಾಯಕರು, ಇವತ್ತು ನಾವೇನು ಕಲಿತಿದ್ದೇವೆ ಅಥವಾ ನಾವೇನು ಪ್ರಯತ್ನ ಮಾಡೋಂಥದ್ದಾಗ್ತಿದೆ, ಇವತ್ತು ಅಡ್ವಾಣಿಯವರಾಗಲಿ, ವಾಜಪೇಯಿ ಅವರಾಗಲಿ, ನರೇಂದ್ರ ಮೋದಿಯವರಾಗಲಿ, ಹಿಂದಿರ್ತಕ್ಕಂಥ ಅನೇಕರು 1, 2, 3 ಹೆಸರು ಅಂತಂದ್ರೆ ಇವರೇ ಇವತ್ತು ನಮಗೆ ಇನ್ಸ್ಪಿರೇಷನ್. ಇವತ್ತು ಕರೆಕ್ಟ್. ಬಹುಶಃ ಅನೇಕ ಸಂದರ್ಭದಲ್ಲಿ ಅವ್ರು ನಮ್ಮ ಮನೆಯಲ್ಲೇ ಏನಾರು ಒಂದು ಮಾಡಲಿಲ್ಲ ಅಂತಂದ್ರೆ ಅವ್ರು ಬೈದು ಕಳಿಸೋಂಥ ವ್ಯವಸ್ಥೆ ಆಗ್ತಿತ್ತು ಅಥವಾ ಏನೋ ಹೇಳೋಂಥದ್ದಾಗ್ತೈತೆ. ಅದರ ಈ ದೇಶದ ಉಪ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ LK ಅಡ್ವಾಣಿಯವರು ಬಂದು ನನ್ನ ಹತ್ರನೊಬ್ಬ ನೇಮಿಸ್ತಾರೆ. ಒಳ್ಳೆ ನಾನು ಕ್ಷಮೆ ಕೇಳ್ತೀನಿ, ತಪ್ಪಾತಂತ ಹೇಳ್ತೀನಿ. ಅದ್ರ 1 ಅಕ್ಷರ ಮಾತಾಡಲಿಲ್ಲ. ನನಗೆ ಕೊನೆ ಕ್ಷಣದವರೆಗೆ ಹೆದರಿಕೆ ಇದ್ದು. ಮೋಸ್ಟ್ಲಿ ಎಲ್ಲೇ ಅಡ್ವಾಣಿಯವರು ಏನಪ್ಪ ಎಂಥವ್ನು ನೀವು ಜೋಡಿಸಿರಿ ಅನುಸರಣೆಗೆ, ಈ ಮರ ಬಂದಂದ್ರೆ ನನ್ನ ಎಬ್ಸರ ಅನ್ನತಕ್ಕಂಥ ಭಾವನೆಯೊಳಗೆ ನಾನಿದ್ದೆ. ಅನಂತಕುಮಾರ್ ಅವರು ನಮ್ಮ ಎಲ್ಲ ಸ್ಥಳೀಯ ನಾಯಕರು ಬಂದರು. ಅವಾಗ ನಾನು ದುಗುಡಿತ್ತು, ಮೋಸ್ಟ್ಲಿ ಇವ್ರು ಹೇಳ್ತಾರ ಅಂತಂದೇಳಿ. ಬಟ್ ಅವ್ರು ಹೇಳಿರ್ತಕ್ಕಂಥ ಸಂಗತಿ ಅಂದರೆ ಒಬ್ಬ ಕಾರ್ಯಕರ್ತನನ್ನು ಬೆಳೆಸೋದು ಯಾವ ರೀತಿ ಅಂತ ಅಡ್ವಾಣಿಯವ್ರ ಕಡೆಯಿಂದ ನೋಡ್ತೀವಿ. ಅವ್ರು ಹೇಳಿದ್ರು ಈ ಒಳ್ಳೆ ಕೆಲಸ ಮಾಡಿದ್ದಾನೆ, ಈ ಹುಡುಗ ತುಂಬ ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತಂದೇಳಿ. ಇದು ನಮಗೆ ಇವತ್ತಿರ್ತಕ್ಕಂಥ ಭಾವನೆಯನ್ನು ಒಬ್ಬ ಲೀಡರ್ ಆಗಿರ್ತಕ್ಕಂಥವ್ರು ಯಾವ ಹಂತದಲ್ಲಿ ಇರಬೇಕು ಮತ್ತು ಯಾವ ರೀತಿಯಾಗಿ ನಾವು ಕಾರ್ಯಕರ್ತನ ಕಾಣಬೇಕು ಅನ್ನೋಂಥದ್ದು ಮನಸ್ಸು ಮಾಡಿದರೆ ಅಡ್ವಾಣಿಯವ್ರು 2 ನಿಮಿಷನಾಗ ನನಗೆ ಅಲ್ಲಿಂದ ಹೊರಗಡೆ ಹಾಕ್ಸ್ಕೊಳ್ಬೋದಾಗಿತ್ತು. ಏಕೈಸ ಲಡ್ಕಕ್ಕೂ ಬೇಜಾ ಅಪ್ನೆ ಅಂತಂದೇಳಿ. ಬಟ್ ಅಡ್ವಾಣಿಯವ್ರು ಹೇಳಿದರು ಬಹುತ್ ಅಚ್ಚ ಕಾಮ್ ಕಿಯಾ ಅಂತಂದೇಳಿ. ಅಂದರೆ ಅವಾಗ ನನಗೆ ಅನಿಸ್ತು ಯಾವ ರೀತಿಯಾಗಿ ನಾವು ಕೂಡ ಮುಂದಿನ ದಿನಮಾನಗಳಲ್ಲಿ ನಮ್ಮ ಕಾರ್ಯಕರ್ತರ ಜೊತೆ ಹೆಂಗೆ ಒಡನಾಟ ಇಟ್ಕೋಬೇಕು. ಇವತ್ತೇನೋ ಒಂದು ಸಿಕ್ಕಿಲ್ಲ ಅಂತಂದರೆ ಬೈದು ಹೋಗುವಂಥದ್ದು ಅನೇಕ ಜನ ಇದ್ದಾರೆ. ಆದರೆ ಇದು ಇವತ್ತು ನಮ್ಮ ವಿಶೇಷವಾಗಿ BJPಯಲ್ಲಿ, ಸಂಘ ಪರಿವಾರದಲ್ಲಿ ಯಾವ ರೀತಿಯಾಗಿ ಕಾರ್ಯಕರ್ತನ ಕಾಣಬೇಕು ಅಂತಕ್ಕಂಥದ್ದಕ್ಕೆ ಜ್ವಲಂತ ಉದಾಹರಣೆ ಲಾಲ್ಕೃಷ್ಣ ಅಡ್ವಾಣಿಯವರಾಗಲಿ, ನರೇಂದ್ರ ಮೋದಿಯವರಾಗಲಿ, ವಾಜಪೇಯಿ ಅವರಾಗಲಿ. ನಮಗೆ ವಾಜಪೇಯಿ ಅವರ ಅನುಭವ, ವಾಜಪೇಯಿ ಅವ್ರಿಗೂ ಕೂಡ ಹುಬ್ಳಿಗೆ ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲೇ ನಾನು ಅವ್ರ ಜೊತೆ ಬಿದ್ದಿದ್ದೆ. ಅವ್ರ ಜೊತೆ ಅವತ್ತು ಕೂಡ ಅವರ ಅತಿಥಿ ಅನುಸರಣೆಯನ್ನು ಕೂಡ ಮಾಡುವಂಥದ್ದಾಗಿತ್ತು. ಘಟನೆಗಳು ನಡೀತಾ ಇದ್ದು, ಬೇರೆ ಬೇರೆ ಹಂತದ ನಡೆದಿತ್ತು. ಅವತ್ತು ಕೂಡ ವಾಜಪೇಯಿ ಅವರು ನಾವು ಅನುಸರಣೆ ಮಾಡಿ ಆದಮೇಲೆ ಸ್ವತಃ ಅವರೇ ಕರೆದು ನಿಂದಿಸ್ಕೊಂಡು ಫೋಟೋ ಹೊಡಿಸ್ತಕ್ಕಂಥ ಕೆಲಸ ಮಾಡಿದರು. ಅವತ್ತು ಅನಂತಕುಮಾರ್ ಅವರೇ ಇಲ್ಲಿ ಎಲ್ಲ ಕರ್ನಾಟಕದ ಆಲ್ಮೋಸ್ಟ್ ಅವ್ರು ನೋಡ್ತಾಯಿದ್ರು. ಇಲ್ಲಿ ಪ್ಲಾಶ್ ಅವರು ಶೆಟ್ರು ಉಳಿದಂಥವ್ರು ಎಲ್ಲರೂ ಕೂಡ ನೋಡ್ತಾರೆ. ಅಂದರೆ ಇವತ್ತು ಲಾಲ್ಕೃಷ್ಣ ಅಡ್ವಾಣಿಯವರಾಗಲಿ, ಅಟಲ್ ಬಿಹಾರಿ ವಾಜಪೇಯಿ ಅವರಾಗಲಿ, ಮೋದಿಯವರಾಗಲಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಹೋದವರು, ಉಪ ಪ್ರಧಾನಮಂತ್ರಿಗಳಾದವರು. ಎಲ್ಲರ ಜೊತೆ ನನಗೊಂದು ಪಾರ್ಟಿ ಒಂದು ಒಳ್ಳೆಯ ಅವಕಾಶವನ್ನು ಒದಗಿಸಿಕೊಟ್ಟಿತ್ತು. ಅನುಸರಣೆ ಅಂತಕ್ಕಂಥ ಹೆಸರಿನಲ್ಲಿ ಒದಗಿಸಿಕೊಟ್ಟಿತ್ತು. ಅದು ನಮಗೆ ಇವತ್ತು ಕಲೀಲಿಕ್ಕೆ, ಕಲ್ಕೊಳಕ್ಕೆ ಯಾವ ರೀತಿಯಾಗಿ ಇರಬೇಕು, ಒಬ್ಬ ಲೀಡರ್ ಆದಮೇಲೆ ನಿಮ್ಮದು ಬಿಹೇವಿಯರ್ ಹೆಂಗಿರ್ಬೇಕಂತ ಕಲಿಬೇಕಂತಂದರೆ ಅಡ್ವಾಣಿಯವರು, ಲಾಲ್ಕೃಷ್ಣ, ಅಟಲ್ ಬಿಹಾರಿ ವಾಜಪೇಯಿ ಅವರು, ಮೋದಿಯವ್ರ ಕಡೆಯಿಂದ ನೋಡಿ ನಾವೆಲ್ಲ ಕಲಿಯತಕ್ಕಂಥ ಸಂಗತಿಗಳು ಬಹಳಷ್ಟಿವೆ. ನಾರ್ಮಲಿ ಅನಿಸುತ್ತೆ ನಮಗೆ ದೊಡ್ಡ ಲೀಡರ್ ಆದಮೇಲೆ ಹೆಂಗಿರುತ್ತೆ ಅಂತ. ಬಟ್ ಈಗ ನಾನು ವಾಟ್ ಇಸ್ ದ ಸಿಂಪ್ಲಿಸಿಟಿ ಅಂತ ಕೇಳ್ತಾರಲ್ಲ, ಇದು ನಾವು ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಕಡೆಯಿಂದ, ಅಡ್ವಾಣಿಯವ್ರ ಕಡೆಯಿಂದ, ಮೋದಿಯವ್ರ ಕಡೆಯಿಂದ ಕಲೀಲಿಕ್ಕೆ ಬಹುದೊಡ್ಡದಾಗಂಥ ಕೊಡುಗೆ ನಮಗೆಲ್ಲ ಸಿಕ್ಕೈತಿ. ಸರ್, ಇನ್ ದಟ್ ವೇ ಡೋಂಟ್ ಯು ಥಿಂಕ್ ಸೊ ಯು ಆರ್ ವೆರಿ ಲಕ್ಕಿ ಅನ್ಸುತ್ತಲ್ಲ ಸರ್? 100% ನಾನು ಹೇಳೋದಲ್ಲ, ನಿಮಗೆ ಇಷ್ಟು ಅಪರ್ಚುನಿಟಿ ಎಲ್ಲರಿಗೂ ಸಿಗ್ತೈತೆ ಅನ್ನೋಕ್ಕೆ ಸಾಧ್ಯ ಇಲ್ಲ. ಭಗವಂತನ ಆಶೀರ್ವಾದ, ಸಂಘದ ಮಾಡಿದ ಕೆಲಸ, ಪಾರ್ಟಿ ಕಮಿಟ್ಮೆಂಟ್, ಬದ್ಧತೆ ಮಾಡಿದಾಗ ಪಾರ್ಟಿ ಜವಾಬ್ದಾರಿ ಕೊಡುತ್ತೆ. ಇದು ನಮ್ಗೆ ಯಾರೋ ಕೇಳಿ ತೊಗೊಳೋಂಥದ್ದಲ್ಲ. ಪಾರ್ಟಿಗೆ ಸೀರಿಯಸ್ ಲೀಡರ್ಸ್ ಎಲ್ಲ ಕೊಡ್ತಾರೆ.
ನೀನು ಇದು ಮಾಡಪ್ಪ, ನೀನು ಇದು ಮಾಡಪ್ಪ ಅಂತ ಹೇಳ್ತಾರೆ, ಮಾಡಿಸ್ತೀವಿ. ಪ್ರಾಯಶಃ ನಿಮಗೆಲ್ಲೋ ಗೊತ್ತಿಲ್ದಿರಂಗೆ ಈಗ ನೀವು ಅಟಲ್ ಬಿಹಾರಿ ವಾಜಪೇಯಿ ಸರ್ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಅವ್ರಿಗೂ ಕೂಡ ವಿಪಕ್ಷದವ್ರು ಎಷ್ಟೇ ಇದ್ರೂ ಕೂಡ ಅವರು ಅವ್ರನ್ನ ಇಷ್ಟಪಡ್ತಾ ಇದ್ರು. ಸೊ ನಿಮಗೆ ಗೊತ್ತಿಲ್ದಿರಂಗೆ ಇವ್ರು ನಡೆದು ಬಂದಿರೋಂಥ ಐಡಿಯಾಲಜೀಸ್ಗಳನ್ನ ನೀವೆಲ್ಲೋ ಅಳವಡಿಸ್ಕೊಂಡ್ಬಿಟ್ಟಿರ್ಬೋದು, ಸಾಧ್ಯತೆಗಳಿರಬಹುದಾ ಸರ್? ಡೆಫಿನೆಟ್ಲಿ ರೀ. ನೋಡಿ, ಇವತ್ತು ನಾನು ಭಾಳಷ್ಟು ಸಂಪರ್ಕದಾಗಿದ್ದೆ ಅಂತಿಲ್ಲ, ಬಟ್ ಬಂದುಬಿಟ್ಟು 4 ಸಲ ಅವ್ರ ಸಂಪರ್ಕದಾಗ ಸಿಕ್ಕಾಗ ಅಳಿಲಿಕ್ಕೆ ನಮಗೆ ಸಾಕದನ್ನ ಯಾವ ರೀತಿ ನಾವು ಇರಬೇಕು, ನಮ್ಮ ಜೀವನ ಯಾವ ರೀತಿ ಇರಬೇಕು, ನಾವು ಯಾವ ರೀತಿಯಾಗಿ ಮಾರ್ಪಾಡು ಮಾಡ್ಕೋಬೇಕು ಮತ್ತು ನಮ್ಮ ಬಿಹೇವಿಯರ್ ಹೆಂಗಿರಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ಇವತ್ತು ನಾನು ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಜೊತೆ ಕೂಡಿದ್ದೇನೆ, ಲಾಲ್ ಕೃಷ್ಣ ಅಡ್ವಾಣಿಯವ್ರ ಜೊತೆ ನೋಡಿದ್ದೇನೆ, ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವ್ರ ಜೊತೆ ನಿಂತ್ಕೊಂಡು ಮಾತಾಡಿದ್ದೇನೆ. ಅವೇ ನಮಗೆ ಇನ್ಸ್ಪಿರೇಷನ್. ಅಷ್ಟು ದೊಡ್ಡ ವ್ಯಕ್ತಿಗಳು ಯಾವ ರೀತಿಯಾಗಿ ಇವತ್ತು ನಮ್ಮ ಜೊತೆ ಇರ್ತಾರೆ, ನಾನು ಹೆಂಗಿರಬೇಕು ಅನ್ನೋಂಥದ್ದು ನಮ್ಗೆ ಕಲಿಸೋದು ಪಾಠ. ಅದು ಆ ವ್ಯಕ್ತಿಗಳು ನೋಡಿದ್ರೆ ನಮಗೊಂದು ಪಾಠ ಆಗುತ್ತೆ, ನಾನು ಹೆಂಗೆ ಬಿಹೇವ್ ಮಾಡೋದು ಮುಂದಿನವ್ರ ಜೊತೆ ಅನ್ನೋಂಥದ್ದು. ಇದು ಭಾಳ ದೊಡ್ಡದಾಗಿರ್ತಕ್ಕಂಥ ಇನ್ಸ್ಪಿರೇಷನ್ ನಮಗೆಲ್ಲನೂ ಇವತ್ತು. ಸರ್, ದರ್ ಇಸ್ ಒಂದು ಕಾಮನ್ ನೇಮ್. ಇವು ಎಷ್ಟು ಹೆಸರುಗಳು ಹೇಳ್ಬೇಕಾದ್ರೆ ಒಂದು ಕಾಮನ್ ನೇಮ್ ಇದೆ, ಅನಂತ್ ಕುಮಾರ್ ಸರ್ ಅಂತ. ಸೊ ಅನಂತ್ ಕುಮಾರ್ ಸರ್ ನಿಮಗೆ ಏನನ್ಸುತ್ತೆ? ನೋಡಿ, ಅನಂತ್ ಕುಮಾರ್ ಅವರು ಇಲ್ಲಿ ಕರ್ನಾಟಕದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಸೆಂಟ್ರಲ್ ಲೀಡರ್ಸ್ ಬರ್ತಾರಂತಂದರೆ ಅನಂತ್ ಕುಮಾರ್ ಅವರು ಇರಲೇಬೇಕಾದಂಥ ವ್ಯಕ್ತಿ ಇದ್ದರು ಅವರು ಅವಾಗ. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು, ಅನಂತ್ ಕುಮಾರ್ ಅವರು ಕರ್ನಾಟಕದ 2 ಜೋಡೆತ್ತಿಲ್ಲ ಆ ಸಂದರ್ಭ. ಈಗ ಏನಿದ್ರು ಸತ್ಯಕ್ಕೆ ಅವರಿಬ್ಬರು ಕೂಡ ಮಾಡುವಂಥದ್ದು ಆಗ್ತಾಯಿತ್ತು. ಆ ಸಂದರ್ಭ ನಮಗೆಲ್ಲನೂ ಒದಗಿಸ್ಕೊಟ್ಟಿದ್ದು ಅನಂತ್ ಕುಮಾರ್ ಅವ್ರು ಮೇಜರ್ ಆಗಿರ್ತಿದ್ದು. ಈಗ ಅನಂತ್ ಕುಮಾರ್ ಅವರು ಅಡ್ವಾಣಿಯವ್ರು ಇರಲಿ, ಅಟಲ್ ಬಿಹಾರಿ ವಾಜಪೇಯಿ ಇರಲಿ ಮತ್ತು ಮೋದಿಯವ್ರ ಮಟ್ಟ 3 ಪೀರಿಯಡಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡಿದವರು ಅವರು. ಈಗ ಒಂದು ಒಳ್ಳೆ ರೀತಿಯಾದಂಥ ಇಂಟ್ರ್ಯಾಕ್ಷನ್ನು ಎಲ್ಲ ಕೂಡ ಬರುವಂಥದ್ದು ಆಗ್ತಾಯಿತ್ತು. ಇವತ್ತು ಅದು ಹೀಗಾಗಿ ನಾವು ಒಂದು ಹೇಳಲೇಬೇಕಾದಂಥ ಇದೇ ಇದು ನಮಗೆ ಇವತ್ತು ಅದಾದಮೇಲೆ ಇವತ್ತು ಪ್ರಹ್ಲಾದ್ ಜೋಶಿ ಬಂದು ಇವತ್ತು ಮಂತ್ರಿಗಳಾಗಿರ್ತಿದ್ದಾರೆ. ನಮ್ಮ ನ್ಯಾಷನಲ್ ಆರ್ಗನೈಸೇಷನ್ ಜನರಲ್ ಸೆಕ್ರೆಟರಿ ಸಂತೋಷ್ ಜಿ ಅವರು ಮಾರ್ಗದರ್ಶನ ಮಾಡ್ತಿರ್ತಾರೆ. ಈ ರೀತಿ ಅನೇಕರು, ಒಬ್ಬರೇ ಇಬ್ಬರು 3 ಜನ ಅನ್ನೋಂಥದ್ದಲ್ಲ, ಯಡಿಯೂರಪ್ಪನವರಾಗಲಿ, ಅನಂತ್ ಕುಮಾರ್ ಆಗಲಿ, ಇವತ್ತು ಹೊಸ ಪೀಳಿಗೆಗಳು ಬಂದವ, ಅವರೆಲ್ಲರ ಜೊತೆ ನಾವು ಒಡನಾಟ ನೋಡಿದಾಗ ಯಾವ ರೀತಿ ಹೋರಾಟ, ಯಾವ ರೀತಿ ಇರಬೇಕು, ಯಾವ ರೀತಿ ನಾವು ಮುಂದುವರಿಬೇಕು, ಒಂದು ಕಡೆ ಸಂಘಟನೆಯನ್ನು ಯಾವ ರೀತಿ ನಡೆಸಬೇಕು ಅನ್ನೋಂಥದ್ದನ್ನು ಆರ್ಗನೈಸೇಷನ್ ಜನರಲ್ ಸೆಕ್ರೆಟರಿ ಕಡೆ ಕಲ್ತೀವಿ. ಒಂದು ರೀತಿ ರಾಜಕೀಯವಾಗಿ ನಾವು ಯಾವ ರೀತಿ ಮುನ್ನುಗ್ಗಬೇಕು ಎನ್ನುವಂಥದ್ದನ್ನು ಅನೇಕ ನಮ್ಮ ಯಡಿಯೂರಪ್ಪನವರಾಗಲಿ, ಇವತ್ತು ಬೊಮ್ಮಾಯಿಯವರಾಗಲಿ, ಅನೇಕ ನಮ್ಮ ಮುಖ್ಯಮಂತ್ರಿಗಳಾಗಲಿ, ಶೆಟ್ಟರಾಗಲಿ, ಸದಾನಂದ ಗೌಡರು ಇವ್ರ ಕಡೆ ಕಲಿಯುವಂಥ ಪ್ರಯತ್ನ ಆಗ್ತಿತ್ತು. ಇನ್ನು ಉಳಿದಂತೆ ಯಾವ ರೀತಿಯಾಗಿ ನಾವು ಸಂಘಟನೆಯನ್ನು ಮುಂದೆ ಹೋಗ್ಬೇಕು ಸಂತೋಷ್ ಅವರು ವಿಶೇಷವಾಗಿ ಕಲಿಸುವಂಥ ಪ್ರಯತ್ನ ಆಯಿತು. ಆ ನಿಟ್ಟಿನಲ್ಲಿ ಆ್ಯಸ್ ವೆಲ್ ಆಸ್ ಪೊಲಿಟಿಕಲ್ ಆ್ಯಸ್ ವೆಲ್ ಆಸ್ ಆರ್ಗನೈಸೇಷನ್ ಎರಡನ್ನೂ ತೆಗೆದುಕೊಂಡು ಹೋಗುವಂಥದ್ದು ನನಗೆ ಸಿಕ್ಕಿರ್ತಕ್ಕಂಥ ಸಂದರ್ಭ, ಅದನ್ನು ಬಳಸ್ಕೊಳ್ಳೋಂಥ ಪ್ರಯತ್ನ ಇರುತ್ತೆ. ಯಡಿಯೂರಪ್ಪನವ್ರ ಅವ್ರ ಜೊತೆ ಹೆಂಗಿತ್ತು ಸರ್ ಒಡನಾಟ? ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಂಥವ್ರು ಇದ್ದಾರೆ, ಅವ್ರ ಜೊತೆನೂ ನಾವು ಕೆಲಸ ಮಾಡಿದ್ದೇವೆ. ನಾನು ಮೇಜರಾಗಿ ನಂದು ರೋಲ್ ಅಂತಂದರೆ ಆರ್ಗನೈಸೇಷನ್ ಸೆಕ್ಟರ್ನಲ್ಲಿ ನನಗೆ ಸಿಗಿದ್ದು. ಪೊಲಿಟಿಕಲ್ಲಿ ಈಗ 2 ವರ್ಷದಿಂದ ನಾನು ಜನಪ್ರತಿನಿಧಿಯಾಗಿ ಕೆಲಸ ಮಾಡೋ, ಬಟ್ ಮೊದಲು ನಂದು ಎಲ್ಲ ಒಟ್ಟು ನನ್ನ ಬ್ಯಾಕ್ಗ್ರೌಂಡ್ ಅಂದರೆ ಆರ್ಗನೈಸೇಷನ್ ನನಗೆ ಇಂಪಾರ್ಟೆಂಟ್ ಇರ್ತಿದ್ದು. ಆರ್ಗನೈಸೇಷನಲ್ಲಿ ಕೆಲಸ ಮಾಡ್ತಕ್ಕಂಥ ಖುಷಿ ಅದ್ಭುತವಾಗಿರ್ತಕ್ಕಂಥ ಖುಷಿ. ಯಾಕಂದ್ರೆ ನಾನು ಹಿಂದೆ ಯುವ ಮೋರ್ಚಾದಲ್ಲಿ ಬೂತ್ಲಿಂದ ಹಿಡ್ಕೊಂಡು ಬೂತಿನ ಅಧ್ಯಕ್ಷ ಆಗಿ, ಅದಾದಮೇಲೆ ಹುಬ್ಳಿ ಸಿಟಿ ಉಪಾಧ್ಯಕ್ಷನಾಗಿ, ಹುಬ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷ, ಕರ್ನಾಟಕ ರಾಜ್ಯ BJP ಯುವ ಮೋರ್ಚಾ ಉಪಾಧ್ಯಕ್ಷ, ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿ, ಅಂದರೆ ಬೂತ್ಲಿಂದ ಹಿಡ್ಕೊಂಡು ರಾಷ್ಟ್ರ ಮಟ್ಟದವರೆಗೆ ಕೂಡ ಯುವ ಮೋರ್ಚಾದಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಇದ್ದು. ಅದಾದಮೇಲೆ ನನಗೆ ವಿಶೇಷವಾಗಿ ಹುಬ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಫಾರ್ ಕರ್ನಾಟಕ. ಇಲ್ಲಿ ನನಗೆ ಜಿಲ್ಲಾಧ್ಯಕ್ಷ ಆಗಿ ಅವತ್ತು ಎಲ್ಲ ಹಿರಿಯರು ಕೊಟ್ಟರು. ಒಂದು ಒಳ್ಳೆ ರೀತಿಯಾದಂಥ ಇಂಪ್ಯಾಕ್ಟನ್ನು ನಮಗೆ ಮಾಡೋಕ್ಕೆ ಕೆಲಸ ಸಾಧ್ಯ ಇದೆ. ಅದಾದಮೇಲೆ ಧಾರವಾಡ ವಿಭಾಗ ಪ್ರಭಾರಿ, ಅದಾದಮೇಲೆ ಬೆಳಗಾವಿ ವಿಭಾಗ, ಅದಾದಮೇಲೆ ರಾಜ್ಯದ ಕೊನೆಗೆ ನಾನು ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ. ನಳಿನ್ ಕುಮಾರ್ ಕಟೀಲ್ ಜೊತೆ ಸುಮಾರು 3-4 ವರ್ಷ ನಾನು ಕೆಲಸ ಮಾಡಿದೆ. ಅದು ಎಲ್ಲ ನಮಗೆ ಇವತ್ತು ಈ ರೀತಿಯಾದಂಥ ಬೆಳವಣಿಗೆ ಆಗಲಿಕ್ಕೆ ಭಾಳಷ್ಟು ಸಾಧ್ಯತೆ. ಆ ಸಂದರ್ಭದಲ್ಲಿ ನಮ್ಗೆ ಎಲ್ಲರ ಜೊತೆ ಒಡನಾಟ ಇರ್ತೈತೆ. ಸನ್ಮಾನ್ಯ ಯಡಿಯೂರಪ್ಪನವರಿಂದ ಹಿಡ್ಕೊಂಡು ಪ್ರತಿಯೊಬ್ಬರ ಜೊತೆನೂ ಒಂದು ಒಳ್ಳೆ ರೀತಿಯಾದಂಥ ಇರ್ತಿತ್ತು. ನಮಗಿಲ್ಲೇ ಪ್ರಹ್ಲಾದ್ ಜೋಶಿ ಆಗಲಿ, ಶೆಟ್ಟರಾಗಲಿ, ಉಳಿದಂಥ ಎಲ್ಲರೂ ಕೂಡ ಇಲ್ಲಿ ಮಾರ್ಗದರ್ಶನ ಮಾಡುವಂಥ ಆಗ್ತಿತ್ತು. ಇಡೀ ರಾಜ್ಯದಲ್ಲಿ ಸಿಗ್ತಿತ್ತು, ಇಡೀ ರಾಷ್ಟ್ರೀಯ ನಾಯಕರ ಜೊತೆ ಸಿಗ್ತಿತ್ತು. ಅವೆಲ್ಲವನ್ನು ಕೂಡಿಸ್ಕೊಂಡು ಇವತ್ತು ಈ ಹಂತಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಸರ್, ಈಗ ನಿಮಗೆ ಹಿಂದಿ ಬರುತ್ತೆ. ನನ್ನ ತಲೆಯಲ್ಲಿ ಏನು ಬರ್ತಿತ್ತು ಅಂದರೆ ಪ್ರಶ್ನೆ, ಈಗ ನೀವು ಶಾಸಕರಾಗಿದ್ದೀರಾ. ಸೊ ಈಗ ಅನಂತ್ ಕುಮಾರ್ ಸರ್ ಬಗ್ಗೆ ಅಂತ ಹೇಳ್ತಿರ್ಬೇಕಾದ್ರೆ ಹಿ ವಾಸ್ ಎ ಪರ್ಫೆಕ್ಟ್ ಬ್ರಿಡ್ಜ್ ಬಿಟ್ವೀನ್ ದ ಸ್ಟೇಟ್ ಆ್ಯಂಡ್ ದ ಸೆಂಟ್ರಲ್ ಅಂತ ಗೊತ್ತಿರೋಂಥದ್ದು. ಸೊ ಹಾಗಾಗಿ ಎಲ್ಲೊಂದು ನೀವು ಮುಂದೆ ನಿಮಗೂ ಕೂಡ ಓಕೆ MLA ಆಗಿದ್ದೀನಿ, ಮುಂದಕ್ಕೆ ಒಂದು MP ಆಗಿ ಸೆಂಟ್ರಲ್ ಮಿನಿಸ್ಟರ್ ಆಗಬಹುದು ಅನ್ನೋ ಥಾಟ್ಸ್ಗಳೇನಾರು ಇದೆಯಾ? ನೋಡಿ, ನಾನು ಯಾವಾಗಲೂ ಆ ರೀತಿ ಯೋಚನೆ ಮಾಡೋಂಗಿಲ್ಲ. ನಂದು ಪಾರ್ಟಿ ಏನು ಹೇಳುತ್ತಾ, ಪಾರ್ಟಿ ಏನು ಕಮಿಟ್ಮೆಂಟ್ ಮಾಡುತ್ತಾ, ಪಾರ್ಟಿ ಓನ್ಲಿ ಪಾರ್ಟಿ. ನನ್ನ ಪಾರ್ಟಿ ಇವತ್ತು ಅದೇನಿ ಮಾಡಕತ್ತೀನಿ, ನಾಳೆ ಬಿಡಬೇಕಪ್ಪ ಅಂತಂದರೆ ಒಂದು ಕ್ಷಣನೂ ನಾನು ಯೋಚನೆ ಮಾಡೋಂಥ ವ್ಯಕ್ತಿ. ನಾನು ಒಂದು ಕ್ಷಣನೂ ನಾನು ಯೋಚನೆ ಮಾಡೋಂಗಿಲ್ಲ. ಪಾರ್ಟಿ ಏನು ಹೇಳುತ್ತಾ ಅದು ಮಾಡೋದಷ್ಟೇ ಕೆಲಸ ನಾನು. ಸರ್, ಏನು ಮಾಡ್ತೀರಾ ಪಾರ್ಟಿ ಬಿಡು ಅಂತ ಅಂದ್ಬಿಟ್ರೆ? ಒಂದು ಕ್ಷಣನೂ ಯೋಚನೆ ಮಾಡಲ್ಲ.
ಒಂದು ಕ್ಷಣನೇ ಯೋಚನೆ ಮಾಡಿ ಸ್ಟ್ರೇಟ್ ಅವೇ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ತೀನಿ. ಅದಾಗದೇ ಇರಲಿ ಬಿಡಿ. ಹುಬ್ಬಳ್ಳಿ ಧಾರವಾಡ ತಗೊಂಡಾಗ ಒಂದು ಲಾ ಆ್ಯಂಡ್ ಆರ್ಡರ್ ನಿಮ್ಮ ಪ್ರಕಾರ ಹೇಗಿದೆ ಇವತ್ತು? ನೋಡಿ, ಈಗ ವಿಶೇಷವಾಗಿ ಹುಬ್ಳಿ ನಮ್ಮದು ಒಂದು ಸೆನ್ಸಿಟಿವ್ ಇರತಕ್ಕಂಥ ಕ್ಷೇತ್ರ ಇದು. ಹುಬ್ಳಿ ಅಂದರೆ ಇಡೀ ಹುಬ್ಳಿನೂ ಕೂಡ ಇಲ್ಲ. ಇವತ್ತು ಲಾ ಆ್ಯಂಡ್ ಆರ್ಡರ್ ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ನೋಡಿ, ಭಾಳ ದುರ್ದೈವದ ಸಂಗತಿ ಅಂತಂದರೆ ಕೆಲವೊಂದು ನಮ್ಮಲ್ಲಿ ಎಲಿಮೆಂಟ್ಸ್ಗಳನ್ನು ನಾವು ಕಟ್ಟಿ ಹಾಕ್ತಕ್ಕಂಥ ಕೆಲಸ ಮಾಡಲೇಬೇಕು. ಅದು ಪಾರ್ಟಿ BJP ಇರುತ್ತೋ ಅಥವಾ ಕಾಂಗ್ರೆಸ್ ಇರುತ್ತೋ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ. ನಾವು ಕಳೆದ ಸಲ ನೋಡಿದ್ವಿ, ಕಳೆದ 3-4 ವರ್ಷ 4-5 ವರ್ಷದಿಂದ ನಡೆದಿರ್ತಕ್ಕಂಥ ಘಟನೆ ನಮ್ಮ ಹಳೆ ಹುಬ್ಳಿ ಗಲಭೆ ಆಗಿತ್ತು. ಅವಾಗ ನಮ್ಮ ಸ್ಟೇಟ್ ಎಕ್ಸಿಕ್ಯೂಟಿವ್ ಕಮಿಟಿ ಹೊಸಪೇಟೆಯಲ್ಲಿ ಕೂಡ ನಡೀತಾ ಇತ್ತು. ಅರ್ಗ ಜ್ಞಾನೇಂದ್ರ ಅವರು ಗೃಹ ಸಚಿವರಾಗಿ ಕೆಲಸ ಮಾಡ್ತಾಯಿದ್ರು. ಅವಾಗ ಇಲ್ಲಿ ಹುಬ್ಳಿಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಗಲಭೆ ಆಯಿತು. ಗಲಭೆ ಆದಮೇಲೆ ಅನೇಕ ಅಲ್ಪಸಂಖ್ಯಾತರನ್ನು ಅದರಲ್ಲಿ ಒಳಗಡೆ ಹಾಕುವಂಥ ಕೆಲಸ ಆಯಿತು. ಯಾರು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರು, ಪೊಲೀಸರಿಗೆ ಹೊಡೆದ್ರು, ಮಠ ಮಂದಿರಗಳ ಮೇಲೆ ಕಲ್ಲೆಸೆದ್ರು. ಈ ರೀತಿಯಾದಂಥ ವ್ಯಕ್ತಿಗಳನ್ನು ಪಾರ್ಟಿ ಅವಾಗ ಹಿಡಿದು ಅರೆಸ್ಟ್ ಮಾಡಿ ಎಲ್ಲ ಮಾಡ್ತಕ್ಕಂಥ ಸಂದರ್ಭ ಮುಗೀತವಾಗ. ಬಟ್ ದುರ್ದೈವದ ಸಂಗತಿ ಅಂತಂದರೆ ಸರ್ಕಾರಗಳ ಬದಲಾವಣೆ, ನಾನು ಆಗಲೇ ಒಂದು ಬೇರೆ ವಿಷಯದಾಗ ಹೇಳ್ತಿದ್ದೆ, ಸರ್ಕಾರ ಬದಲೇ ಆದಾಗ ಪಾಲಿಸಿಗಳು ಬದಲಾಗಬಾರ್ದು ಇರ್ತಕ್ಕಂಥದ್ದನ್ನು. ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಅವ್ರನ್ನ ಬಿಡುಗಡೆ ಮಾಡ್ತಕ್ಕಂಥ ಕೆಲಸಕ್ಕೆ ಪ್ರಯತ್ನ ಆಯಿತು ಮತ್ತು ಬಿಡುಗಡೆ ಮಾಡಿಸಿದ್ರು ಅದನ್ನ. ಇದು ಒಂದು ಇಡೀ ರಾಜ್ಯಕ್ಕೆ, ಕೇವಲ ಹುಬ್ಳಿ ಧಾರವಾಡಕ್ಕಲ್ಲ. ನೋಡಿ, ಇವತ್ತು ಹುಬ್ಳಿ ಧಾರವಾಡದಲ್ಲಿ ಬಿಡುಗಡೆ ಆಯಿತು, DJ ಹಳ್ಳಿ KG ಹಳ್ಳಿ ಆಯಿತು, ಅದಾದಮೇಲೆ ಉದಯಗಿರಿ ಆಯಿತು ಮೈಸೂರಿಂದು. ಈ ರೀತಿ ಒಂದು ಸರ್ಕ್ಯೂಟ್ ಆಗುತ್ತೆ. ಯಾರಿಗೂ ಅನ್ನಿಸ್ಬಾರ್ದು ಅದೇ ಅಲ್ಪಸಂಖ್ಯಾತರಿರಲಿ ಯಾರೋ ಇರಲಿ, ನಮಗೊಂದು ಸರ್ಕಾರ ನಾವು ದಾಖಲೆ ಮಾಡಿದಾಗೂ ನಮಗೊಂದು ಬ್ಯಾಕಪ್ ಮಾಡ್ತೈತೆ ಅನ್ನೋಂಥ ಭಾವನೆ ಬಂತಂದ್ರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ರೀತಿಯಾದಂಥ ಗಲಭೆಗೆ ಕಾರಣ ಆಕ್ಕೋ. ಹೀಗಾಗಿ ನಾನು ಭಾಳ ಸ್ಪಷ್ಟವಾಗಿ ಅಧಿವೇಶನದಲ್ಲಿ ನಾನು ಇದರ ಬಗ್ಗೆ ಮಾತಾಡಿದ್ದೆ. ಯಾಕಂದರೆ ಬಿಡುಗಡೆ ಮಾಡ್ತಾರೆ, ಈಗ ಕೇಸನ್ನು ಕೂಡ ವಿಡ್ರಾಲ್ ಮಾಡ್ತೀವಿ ಅಂತಕ್ಕಂಥ ಮಟ್ಟಕ್ಕೆ ಬಂದೈತೆ. ಇದು ಯಾವ ಕಾರಣಕ್ಕೂ ಆಗಬಾರ್ದು. ಇವನು ಈ ರೀತಿಯಾದಂಥ ನೀವು ನೀರಿನ ಸಲುವಾಗಿ ಹೋರಾಟ ಮಾಡಿರಿ, ಅವ್ರು ಬಿಡುಗಡೆ ಮಾಡಿರಿ, ನಮ್ದು ಅಭ್ಯಂತರ ಇಲ್ಲ. ನೀವು ಕನ್ನಡ ಪರ ಹೋರಾಟ ಮಾಡಿರಿ, ನಮ್ಗೆ ಅಭ್ಯಂತರ ಇಲ್ಲ. ದಲಿತ ಸಂಘಟನೆಗಳ ಹೋರಾಟ ಮಾಡಲಿ, ನನಗೆ ಅಭ್ಯಂತರ ಇಲ್ಲ. ಆದರೆ ಈ ರೀತಿಯಾದಂಥ ಕಮ್ಯುನಲ್ ವೈಲೆನ್ಸ್ ಆದಂಥ ಸಂದರ್ಭದಲ್ಲಿ ಇಲ್ಲಿ ಅಥವಾ ಆ್ಯಂಟಿ ಎಲಿಮೆಂಟ್ಸ್ ಅಂತಂದು ಏನಂತ ಕರಿತೀವಿ, ಭಯೋತ್ಪಾದಕರು ಸಮೀಪ ಇರ್ತಾರೆ. ಆ ರೀತಿಯಾದಂಥವ್ರನ್ನು ಕೂಡ ನೀವು ಸರ್ಕಾರಗಳ ಬಿಡುಗಡೆ ಮಾಡೋಕ್ಕೆ ಹೋದರೆ ವಾಟ್ ಅಬೌಟ್ ಲಾ ಆ್ಯಂಡ್ ಆರ್ಡರ್ ಅನ್ನೋಂಥದ್ದನ್ನು ನಾವು ಇಡೀ ಯೋಚನೆ ಮಾಡಬೇಕಾಗೈತೆ. ಕರ್ನಾಟಕ ನೀವು ಎಲ್ಲಿ ತೊಗೊಂಡು ಹೊಂಟಿರಿ? ಹಾಗಾದರೆ ನಾಳೆ ಇವತ್ತು ನನಗನ್ಸುತ್ತೆ, ನಾನು ಒಂದೇನೋ ವಿಷಯ ದೊಡ್ಡ ಸಮಸ್ಯೆ ಮಾಡಿದಾಗ ನಾನು ಬಿಡುಗಡೆ ಮಾಡ್ತಾರೆ ಅದನ್ನು, ನಾನು ಇನ್ನೂ ಅದಕ್ಕಿಂತ ದೊಡ್ಡ ಸಮಸ್ಯೆ ಮಾಡ್ತೇನೆ ನಾನು ಕ್ರಿಯೇಟ್ 100%. ಆ ರೀತಿ ಬಂದಾಗ ಲಾ ಆ್ಯಂಡ್ ಆರ್ಡರ್ ಅನ್ನೋಂಥದ್ದು ಬಂದಾಗ ಇರಿಸ್ಪೆಕ್ಟಿವ್ ಆಫ್ ಕಾಸ್ಟ್, ಇರಿಸ್ಪೆಕ್ಟಿವ್ ಆಫ್ ಪಾರ್ಟಿ ಭಾಳ ಸ್ಪಷ್ಟತೆ ಇರಬೇಕು. ಯಾರೂ ಅದಕ್ಕೆ ಪ್ರಚೋದನೆ ಮಾಡ್ತಕ್ಕಂಥ, ಅದಕ್ಕೆ ಬಿಡುಗಡೆ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಬಾರ್ದು. ಯಾರನ್ನ ಬುದ್ಧಿ ಕಲಿಸ್ಬೇಕು ಅವ್ರು ಬುದ್ಧಿ ಕೆಲಸ ಅಂತ ಸರ್ಕಾರಗಳು ಯಾವುದೇ ಇರಲಿ ಅದು ಮಾಡುವಂಥದ್ದನ್ನು ಭಾಳ ಕಟ್ಟುನಿಟ್ಟಾಗಿ ಮಾಡ್ಬೇಕನ್ನೋಂಥ ಆಗ್ರಹ ನಾನು ಮಾಡ್ತೇನೆ. ಸರ್, ದಟ್ಸ್ ಅ ವೆರಿ ಗುಡ್ ಪಾಯಿಂಟ್. ಯಾಕಂದರೆ ಸುಮಾರು ಜನ ಏನು ಹೇಳ್ತಾರೆ ಅಂತಂದರೆ, ಈಗ BJP ಪಕ್ಷ ಅಂತಂದರೆ ಈಗ ಕೋಮು ಗಲಭೆಗೆ ಜಾಸ್ತಿ ಅವರು ಒಂದು ತುಪ್ಪ ಸುರಿತಾರೆ ಅನ್ನೋ ಥರ. ಅಂದರೆ ಈ ಒಂದು ಸೆಕ್ಯುಲರ್ ಅಥವಾ ಲಿಬ್ರಲ್ ಒಂದು ಡೆಮೋಕ್ರಸಿನ ಆಗೋದಕ್ಕೆ ಮಾತ್ರ ನಾವು ಕಾಂಗ್ರೆಸ್ ಸರ್ಕಾರದವರು, BJP ಅಂದಿದ ತಕ್ಷಣ ಹಿಂದೂ ಮುಸ್ಲಿಂ ಮಧ್ಯೆ ಅವರೇ ತಂದಿಡ್ತಾರೆ ಅಂತ ಸುಮಾರು ಜನ ಅವ್ರದ್ದೇ ಆದಂಥ ಒಂದು ಥಿಯರೀಸ್ಗಳು ಹೇಳ್ತಾರೆ. ವಾಟ್ ಈಸ್ ಯುವರ್ ಟೇಕ್ ಆನ್ ದಟ್? ನೋಡಿ, ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, BJPಗೆ ಬೇರೆ ಕೆಲಸ ಬಗ್ಗೆ ಭಾಳದು ಮಾಡೋಕ್ಕೆ ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ನಮಗೆ ಡೆವಲಪ್ಮೆಂಟ್ ಇಂತೈತಿ, ಇಡೀ ಸಮಾಜವನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಆಗೈತೆ. ಕೇವಲ ಹಿಂದೂ ಮುಸ್ಲಿಂ ಮಾಡುವಂಥದ್ದು ಅವಶ್ಯಕತೆ ನಮ್ಗೆ ಯಾರಿಗಿಲ್ಲ. ಒಂದು ನಿಮ್ಗೆ ಕೇಳೋಕೆ ಇಷ್ಟ ಬರ್ತದೆ ಮ್ಯಾಚ್, ನಿಮ್ಗೆ ಇವತ್ತು ಅನೇಕ ಸಂದರ್ಭದಲ್ಲಿ ಮೆರವಣಿಗೆಗಳು ಇಡೀ ರಾಜ್ಯದಲ್ಲಿ ನಡೀತಾವೆ, ಇಡೀ ದೇಶದಲ್ಲಿ ನಡೀತಾವೆ. ಒಂದು ಯೋಚನೆ ಮಾಡಿರಿ, ಹಿಂದೂಗಳ ಮೆರವಣಿಗೆ ಹೋಗೋಕೆ ಕಲ್ಲು ಹೊಡೆಯೋರು ಯಾರು? ಅದೇ ಅವ್ರ ಮೆರವಣಿಗೆ ನಡೆದಾಗ ಒಂದು ದಿವಸ ಕಲ್ಲು ಬಿದ್ದಾವ ಅದ್ರ ಮ್ಯಾಗೆ, ಎಲ್ಲಿನೇ ಇಲ್ಲ. ಮತ್ತು ಗಲಭೆ ಮಾಡೋರು ಯಾರು? ಇಟ್ಸ್ ಕ್ರಿಸ್ಟಲ್ ಕ್ಲಿಯರ್ ಐತೆ ನಮಗೆ, ಇದರೊಳಗೆ ಏನೂ ಸಂಶಯ ಅನ್ನುವಂಥದ್ದಿಲ್ಲ. ಆದರೆ ಸಮಾಜಗಳು ಅರ್ಥ ಮಾಡ್ಕೋಬೇಕಾಗತ್ತೆ. ಅದು ಯಾವುದೋ ಸಮಾಜ ಇರಲಿ, ಅವರು ಅರ್ಥ ಮಾಡ್ಕೊಳೋಂಥ ಪ್ರಯತ್ನ ಆಗಬೇಕು. ನಿಮ್ಮ ಬಾಡಿಗೆ ನೀವು ಮಾಡಿರಿ, ಯಾರೂ ಅಬ್ಜೆಕ್ಷನ್ ಮಾಡೋಂಗಿಲ್ಲ. ನಮ್ಮ ಬಾಡಿಗೆ ನಾವು ಮಾಡಿದೆ ನೀವು ಯಾಕೆ ಮಾಡೋಕ್ಕೆ ಹೋಗ್ಬೇಕನ್ನ? ಇವತ್ತು ನಮ್ಮದು ನಾವು ಹಿಂದುತ್ವದ ಬಗ್ಗೆ ನಾವು ಮಾತಾಡ್ತೀವಿ. ನಾವೇನು ಇನ್ನೊಬ್ಬರಿಗೆ ಬೇರೆಯವ್ರಿಗೆ ಅನ್ಯಾಯ ಮಾಡೋಕ್ಕೆ ಹೊಂಟಿಲ್ಲ, ಯಾರಿಗೂ ಏನೋ ಟೀಚ್ ಮಾಡೋಕ್ಕೆ ಹೊಂಟಿಲ್ಲ, ಅಥವಾ ನಿಮ್ಮ ಸಮಾಜದನ್ನು ಡಿಸ್ಟರ್ಬ್ ಮಾಡೋಕ್ಕೆ ಹೊಂಟಿಲ್ಲ. ನಮ್ಮ ಸಮಾಜವನ್ನು ನಾವು ಬದಲು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಿರ್ತೀವಿ. ಆದರೆ ಇದನ್ನು ಕೋಮು ಗಲಭೆ ನಾವು ಮಾಡ್ತೀವಿ ಅಂತಂದರೆ, ಇವತ್ತು ಭಾರತ ಪಾಕಿಸ್ತಾನ ವಾರ್ ನಡೆದಂಥ ಸಂದರ್ಭ ನೋಡಿದ್ದೇವೆ ನಾವು. ಇವತ್ತು ಪಹಲ್ಗಾಮ್ನಲ್ಲಿ ನಡೆದಕ್ಕಂಥ ಘಟನೆ ಆಯಿತು. ಹಾಗಾದರೆ ಎಷ್ಟು ಜನ ಮಾತಾಡಿದ್ರು ಇದ್ರ ಬಗ್ಗೆ? ನೀವು ಸೆಕ್ಯುಲರ್ಗಳಂತಿದ್ರಿ, ಎಲ್ಲಿ ಹೋದ್ರೆ ಎಲ್ಲ ಸೆಕ್ಯುಲರ್ವಾದಿಗಳ? ಯಾರು ಮಾತಾಡಿದ್ರಿ ಸೆಕ್ಯುಲರ್ ಬಗ್ಗೆ? ಅಂದರೆ ಯು ಆರ್ ಬ್ರ್ಯಾಂಡಿಂಗ್ ಒನ್ ಕಮ್ಯುನಿಟಿಗೆ ನೀವು ಬ್ರ್ಯಾಂಡ್ ಆಗ್ತಾಯಿದ್ದೀರಿ. ಒಂದು ಕಡೆ ಹೇಳ್ತಾರೆ ನಮ್ಗೆ ಅಹಿಂಸೆ ಬೇಡ, ಶಾಂತಿ ಬೇಕು ಅಂತಂದೇಳಿ. ಅಂದರೆ ನಿಮ್ಮ ಮನೆಗೆ ಹೋಗಿ ಕೊಡಿದಾಗೂ ನಿಮಗೆ ಶಾಂತಿ ಬಗ್ಗೆ ಮಾತಾಡ್ತೀರಾ? ಹಾಗಾದ್ರೆ ನಿಮ್ಮ ಮನೆಯವ್ರಿಗೆ ಯಾರಿಗಾರು ಅದೇ ಪಹಲ್ಗಾಮ್ನಲ್ಲಿ ಹೊಡೆದಿದ್ರೆ ಶಾಂತಿ ಮಂತ್ರ ಹೇಳ್ತಿದ್ರ ನೀವು? ಇದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಈ ರೀತಿ ಚಲ್ತಾಯ ಅಂತಕ್ಕಂಥ ಕೆಲಸಕ್ಕೆ ಯಾರು ಕೂಡ ಒಪ್ಪೋದಿಲ್ಲ. ಟಿಟ್ ಫಾರ್ ಟ್ಯಾಟ್ ಇದು ಭಾಳ ಸ್ಪಷ್ಟ ಇರಬೇಕು. ನಮ್ಮ ದೇಶದ ಭದ್ರತೆ ಅಂತ ಬಂದಂಥ ಸಂದರ್ಭದಲ್ಲಿ, ಸಮಾಜದ ಭದ್ರತೆ ಅಂತ ಬಂದಂಥ ಸಂದರ್ಭದಲ್ಲಿ ಯಾರೂ ಸೊಪ್ಪು ಹಾಕುವಂಥ ಕೆಲಸ ಇಲ್ಲ. ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಕೆಲಸ ಅದ್ಭುತ ಕೆಲಸ ಮಾಡ್ಯಾರ.
ನಮ್ಮ ದೇಶದ ಮಾಡಿರ್ತಕ್ಕಂಥ ಸೈನಿಕರು ಅದ್ಭುತವಾಗಿರ್ತಕ್ಕಂಥ ಕೆಲಸ ಆಗಿದೆ. ನಮ್ದೆಲ್ಲರದ್ದು ಅಜೆಂಡಾ ಏನು ರೀ? ನಾವು ಬಿ ಜೆ ಪಿಯವರು ಇರಲಿ, ಇಡೀ ದೇಶದ ಜನ ಇರಲಿ, ನಮ್ಮದು ಒಂದೇ ಇದೆ. ಸಂಘದ ಪ್ರಾರ್ಥನೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಒಂದು ವಾಕ್ಯ ಬರುತ್ತೆ, ಪರಮವೈ ಭವನ್ನೇ ತುಮೆ ತತ್ವ ರಾಷ್ಟ್ರಂ. ನಮ್ಮದು ಅಜೆಂಡಾ ಇರೋದು ಅದು. ಜಗತ್ತಿಗೆ ಭಾರತವನ್ನು ಜಗನ್ಮಾತೆಯಾಗಿ ಬೆಳಗಿಸ್ಬೇಕು, ಅಷ್ಟೇ ನಮ್ಮ ಕೆಲಸ ಇರೋದು. ಈ ನಿಟ್ಟಿನಲ್ಲಿ ನಮ್ಮ ಕೆಲಸ ಕಾರ್ಯಗಳಾಗಬೇಕು ವಿನಾ ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತಕ್ಕಂಥದ್ದು ಈ ಡೋಂಗಿ ಸೆಕ್ಯುಲರ್ಗಳಿದಾವಲ್ಲ, ಇವನ್ನೆಲ್ಲ ತೆಗೆದು ಹಾಕ್ಬೇಕು. ಇವ್ರು ಭಾಳ ನಡೆಯಂಗಿಲ್ಲ ಇವೆಲ್ಲನೂ. ಇವ್ರಿಗೆ ಒಂದೊಂದು ಟೈಮ್ ಬಂದಾಗ ಒಂದೊಂದು ಪಿಕ್ಚರ್ನಾಗ ಹೊರಗಡೆಗೆ ಬರ್ತಾರೆ ಇವರು. ಯಾವಾಗ ಅಲ್ಲೇ ಪ್ರಮೋಟ್ ಆಗುತ್ತೋ ಅವಾಗ ಬಂದು ಮಾತಾಡೋಂಥ ಕೆಲಸ ಮಾಡ್ತಾರೆ. ಯಾಕೆ ಉಳಿದಿದ್ದ ಟೈಮ್ನಾಗ ಯಾಕೆ ಮಾತಾಡೋಕ್ಕೆ ಸಾಧ್ಯ ಇಲ್ಲ ಇವ್ರಿಗೆ? ಬುದ್ಧಿಜೀವಿಗಳಂತ ಹೇಳ್ತೀವಿ ನಾವು ಕರ್ನಾಟಕದಲ್ಲಿ, ಭಾಳ ಬುದ್ಧಿಜೀವಿಗಳಿದ್ದಾರೆ. ಇವ್ರಿಗೆ ಯಾವಾಗ ಬರುತ್ತಂದ್ರೆ ಒಂದು ಚಾವಿ ಕೊಡ್ಬೇಕು ಅವ್ರಿಗೆ. ಚಾವಿ ಕೊಟ್ಟಾಗ ಟಕ್ ಟಕ್ ಕುಣ್ಯಾಕೆ ಸ್ಟಾರ್ಟ್ ಹಾಕೋ ಬುದ್ಧಿಜೀವಿಗಳು ಬಂದು. ನಿಮಗೆ ಬುದ್ಧಿಜೀವಿಗಳಂತ ಇದ್ದಿದ್ರೆ ಪ್ರತಿಯೊಂದು ಸನ್ನಿವೇಶ ಬಂದಂಥ ಸಂದರ್ಭದಲ್ಲಿ ಬಂದು ಮಾತಾಡಬೇಕು. ಬರೀ ಒನ್ ಸೈಡಾಗಿ ಒನ್ ಫೇವರ್ ಆಗಿ ಮಾತಾಡೋಂಥದ್ದು ಆಗಬಾರ್ದು. ಇಷ್ಟು ದೊಡ್ಡ ಸಮಸ್ಯೆಗಳಿದ್ದಾವೆ ನಮ್ಮ ಕಡೆ, ಅವು ನಾವು ಯಾವಾಗ ಮಾತಾಡೋಂಗಿಲ್ಲ. ಅವಾಗ ಅಡ್ರೆಸ್ ಮಾಡಬೇಕಲ್ಲ. ಕೇವಲ ಒಂದಕ್ಕೆ ಅಡ್ರೆಸ್ ಮಾಡ್ತೀವಿ, ಇನ್ನೊಂದಕ್ಕೆ ಅಡ್ರೆಸ್ ಮಾಡೋಂಗಿಲ್ಲ ಅಂತ ಆಗಂಗಿಲ್ಲ. ಇವತ್ತು ಪಹಲ್ಗಾಂವ್ ಘಟನೆ ನಡೆದಾಗ ಎಷ್ಟು ಜನ ಮಾತಾಡಿದರು? ತುಂಬ ಕಮ್ಮಿ. ಯಾರು ಮಾತಾಡಿದರು? ದೇಶದ ಸಮಸ್ಯೆ ಅಲ್ವಾ ಇದು? ಭದ್ರತೆ ಸಮಸ್ಯೆ ಅಲ್ವಾ? ಕರೆಕ್ಟ್. ಅದನ್ನು ತುಂಬ ಯೋಚನೆ ಮಾಡಬೇಕಲ್ಲ. ಅಲ್ಲ, ತುಂಬ ಜನ ಅದನ್ನು ಪೀಸ್ ಬೇಕು, ವಾರ್ ಬೇಡ. ಇವತ್ತು ತಿರಂಗ ಯಾತ್ರೆ ಅಂತ ಮಾಡ್ತಾ ಇದೆ. ಇದು ಯಾವುದೋ ಒಂದು ಪಾರ್ಟಿ ಅಜೆಂಡಾನ? ಯಾಕೆ ಮಾಡ್ತಾ ಇದೆ ತಿರಂಗ? ನಮ್ಮ ದೇಶದ ಸೈನಿಕರೇನು ಇವತ್ತು ಅದ್ಭುತವಾಗಿ ಕೆಲಸ ಮಾಡ್ಯಾರ, ಅವ್ರಿಗೊಂದು ಸಪೋರ್ಟಿವ್ ಆಗಿ ನೈತಿಕ ಸ್ಥೈರ್ಯವನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಆಗುತ್ತೆ. ಇಫ್ ಯು ಆರ್ ಗೋಯಿಂಗ್ ಟು ಬ್ರ್ಯಾಂಡ್ ಅಂತಂದರೆ ಇದರಲ್ಲಿ ಪ್ರತಿಯೊಬ್ಬ ದೇಶದ 140 ಕೋಟಿ ಜನರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಬೇಕು. ಎಲ್ಲರ ಬಾಯಿಂದ ಒಂದೇ ಬರಬೇಕು. ಭಾರತ್ ಮಾತಾಕ್ಕೆ ಜಯ ಅನ್ನತಕ್ಕಂಥ ಬಿಟ್ಟು ಬೇರೆ ಏನೂ ಬರಬಾರ್ದು. ಇವತ್ತು ನಾವು ಒಟ್ಟಾಗಿ ಒಂದಾಗಿ ಸೇರಿಸ್ಕೊಂಡು ಹೋಗುವಂಥದ್ದಾಗಿ, ನೀವು ಅದರಲ್ಲಿ ಮೊಸರಿನಲ್ಲಿ ಕಾಲು ಹುಡುಕ್ತಕ್ಕಂಥ ಕೆಲಸಕ್ಕೆ ಮತ್ತೆ ಯಾರೂ ಇಳಿಬಾರ್ದು ಕೆಳಗಡೆ. ಅನೇಕ ಸಂದರ್ಭದಲ್ಲಿ ನಾವು ನೋಡ್ತೀವಿ, ಭಾಳ ವಿಚಿತ್ರ ಅನಿಸುತ್ತೆ ಸನ್ನಿವೇಶ, ಬೇಜಾರಾಗುತ್ತೆ. ಹೊಡೆದು ಬಂದಿದ್ದೆ ಗ್ಯಾರಂಟಿ ಕೇಳೋರು ಅದಾರ. ಏನು ಅಲ್ಲಿ ಹೊಡೆದು ಬಂದಿರಿ ಅಂತ. ಅದಕ್ಕೆ ನಾವು ಬಹುಶಃ ನಂಗೆ ಅನ್ಸುತ್ತೆ ಈ ಸಲ ನಮ್ಮ ಸೈನಿಕರು ಎಲ್ಲೆಲ್ಲಿ ಹೊಡೆದು ಏನು ಹೊಡೆದು ಎಲ್ಲ ಹೋಯ್ತು ಡಾಕ್ಯುಮೆಂಟೇಷನ್ನೇ ಕೊಟ್ಟಾರೆ. ಇನ್ನೂ ಡೌಟ್ ಇದ್ರೆ ಕೇಳ್ರಿ ಅಂತ ಹೇಳುವಂಥದ್ದು ರೀತಿಯಲ್ಲಿ. ಇಷ್ಟು ಅದ್ಭುತ ಆದಮೇಲೂ ಕೇಳ್ತಾರ ಅಂತ ಅಲ್ಲ. ಸುಮಾರು ಜನ ಅದನ್ನು ಒಳಗಡೆ ಇಂಟರ್ನಲಿ ದೇ ಹ್ಯಾವ್ ಓನ್ಲಿ ಸ್ಪೆಕ್ಯುಲೇಟೆಡ್, ಅವರೇ ಮಾಡಿಸಿರೋಂಥದ್ದು ಏನೇನೋ ಥಿಯರೀಸ್ಗಳು. ನೋಡಿ, ಇವತ್ತು ಒಂದು ಅರ್ಥ ಮಾಡ್ಕೋಬೇಕು ನಾವು. ಯಾವುದೂ ರಾಜಕಾರಣ ಮಾಡ್ದೆ ನೋಡಿ, ಪೊಲಿಟಿಕಲ್ ಸಿಸ್ಟಮ್ ಅಂತಕ್ಕಂಥದ್ದು ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಬಂದಾಗ ಇನ್ ಬಿಟ್ವೀನ್ ಫೈಟ್ ಏನಿರುತ್ತೆ ನಾವು ಮಾಡೋಣ. ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಚುನಾವಣೆ ಬಂದಾಗ ನೀವು ನಮ್ಮ ಗೆಲಿಗೇಷನ್ ಮಾಡ್ತೀರಿ, ನಾವು ನಿಮ್ಮ ಗೆಲಿಗೇಷನ್ ಮಾಡ್ತೀವಿ. ಇವತ್ತು ಯಾವುದೇ ರೀತಿಯಾದಂಥ ಚುನಾವಣೆ ಇಲ್ಲ ದೇಶದಲ್ಲಿ, ಯಾವ ಚುನಾವಣೆಯೂ ಇಲ್ಲ. ಈ ಸಂದರ್ಭದಲ್ಲಿ ಇವತ್ತು ಪಹಲ್ಗಾಂವ್ ಘಟನೆ ನಡೆದಾಗ ಒಟ್ಟಾಗಿ ಒಂದಾಗಿ ಹೋಗ್ಬೇಕಲ್ಲ ನಾವು, ಇಡೀ ದೇಶ ಅಂತಂದೇಳಿ. ಕರೆಕ್ಟ್. ಇವತ್ತು ಹಾಗಾದರೆ ನರೇಂದ್ರ ಮೋದಿಯವರು ಇವತ್ತು ನಮ್ಮ MP ಗಳನ್ನು ಒಂದೊಂದು ಕಮಿಟಿ ಮಾಡಿ ಅದರಲ್ಲಿ ಏನು BJP ಅವ್ರನ್ನ ಹಾಕಿದ್ರಾ? ಇಲ್ಲ. ಆ್ಯಕ್ಚುಲಿ ಇವತ್ತು ಶಿವಸೇನಾ ಅದಾರ, DMK ಅದಾರ, ಕಾಂಗ್ರೆಸ್ ಪಾರ್ಟಿಯವರು ಅದಾರ, BJP ಅವರು ಅದಾರ, ಎಲ್ಲರನ್ನೂ ಕಳಿಸಿದ್ರಲ್ರಿ ಇವತ್ತು. ದಿಸ್ ಇಸ್ ಯೂನಿಟಿ. ನಾವು ದೇಶಕ್ಕೆ ಕರ್ನಾಟಕ ಅಥವಾ ದೇಶ ಅಂತ ಬಂದಾಗ ನಾವು ಇಲ್ಲಿ ಎಲೆಕ್ಷನ್ ನಮ್ಮ ಚುನಾವಣೆ ಮಾಡ್ಕೊಳೋಣ. ಆದರೆ ದೇಶ ಅಂತ ಬಂದಂಥ ಸಂದರ್ಭದಲ್ಲಿ ಇಡೀ ದೇಶ ನಮ್ಮ ಪೊಲಿಟಿಕಲ್ ಸಿಸ್ಟಮನ್ನು ಹೊರತುಪಡಿಸಿ ನಾವು ಇಡೀ ಜಗತ್ತಿಗೆ ತೋರಿಸುವಂಥ ಕೆಲಸ ಮಾಡಬೇಕು. ಹಾಗಾದರೆ ನಾವು BJP ಯೋಚನೆ ಮಾಡ್ಬೋದಾಯ್ತು, ಹಂಗೆ ಕನ್ಮೊಳ್ಳಿಗೆ ಯಾಕೆ ಕಳ್ಸೋನು ಅಥವಾ ಶಶಿ ತರೂರ್ಗೆ ಯಾಕೆ ಕಳ್ಸೋನು ಯೋಚನೆ ಮಾಡ್ಬೋದಾಗಿತ್ತು. ನಮ್ಮ ಕಡೆನೇ ಇಲ್ವಾ? ಸಾಕಷ್ಟು ಜನ ಎಕ್ಸ್ಪರ್ಟ್ ಇದ್ದರು. ಬಟ್ ದಟ್ ಇಸ್ ನಾಟ್ ರೈಟ್ ವೇ. ಮೋದಿಯವರು ಯೋಚನೆ ಮಾಡಿದ್ರು ಇವತ್ತು, ಇಲ್ಲ ಇಡೀ ಆಲ್ ಪಾರ್ಟಿ ಅಂತಂದು ಹೋಗ್ಬೇಕಂತೇಳಿ ಕಳಿಸಿದ್ದಾರೆ. ಇವತ್ತು ಹೋಗಿ ರೀಪ್ರೆಸೆಂಟೇಷನ್ ಮಾಡ್ತಾಯಿದ್ದಾರೆ ಜಗತ್ತಿನ ಮುಂದೆ. ನಮ್ದು ಏನಾಗಿರ್ತಕ್ಕಂಥ ಸಮಸ್ಯೆನ ತೋರಿಸ್ತಾ ಇದ್ದಾರೆ. ಇದು ಭಯೋತ್ಪಾದಕನೇ ಅನ್ನೋದು, ಟೆರರಿಸಮ್ ಅನ್ನೋದನ್ನು ಜಗತ್ತಿನಿಂದ ಕಿತ್ತು ಹಾಕ್ಬೇಕಂತ ಯೋಚನೆ ಮಾಡಿದವ್ರು ಯಾರಿದ್ರೆ ಕೇವಲ ನರೇಂದ್ರ ಮೋದಿ ಅವ್ರು ನಮ್ಗೆ ಅಷ್ಟೇ ಇವತ್ತು. ಕರೆಕ್ಟ್. ಒಬ್ಬ ಮನುಷ್ಯ ಇವತ್ತು ಅವ್ರದ್ದು ಬಂದೈತೆ. ನಮ್ಮ ದೇಶದಲ್ಲ, ಇಡೀ ಜಗತ್ತಿನಿಂದ ಟೆರರಿಸಮ್ ಅನ್ನೋಂಥದ್ದನ್ನು ಕಿತ್ತು ಹಾಕ್ಬೇಕಂತ ಯೋಚನೆ ಮಾಡ್ಯಾರ ಇವತ್ತು. ಎಲ್ಲ ಜಗತ್ತಿನ ಎಲ್ಲ ದೇಶಗಳು ಒಂದುಗೂಡಾಗತ್ತವೆ. ಎರಡು ದೇಶಗಳ ನ್ಯಾಚುರಲಿ ಆಬ್ವಿಯಸ್ಲಿ ಆ ಕಡೆ ಹೋಗಲಿ. ಬಟ್ ಭಾರತದ ತಾಕತ್ತೇನೈತೆ ಅನ್ನೋಂಥದ್ದನ್ನು ಜಗತ್ತಿಗೆ ಪ್ರದರ್ಶನ ಆಯಿತು. 3 ದಿವಸದಲ್ಲಿ ಏನಾಗಬೇಕು ಭಾರತನ ತೋರಿಸ್ಕೊಟ್ಟೈತಿ ಇವತ್ತು. ಅದನ್ನು ಅಪ್ರಿಸಿಯೇಷನ್ ಮಾಡ್ತಕ್ಕಂಥ ಕೆಲಸ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಅನ್ನೋದು ಆಗ್ರಹ ಕೂಡ ನಂದಿದೆ. ಅದು ವೆನ್ ಇಟ್ ಕಮ್ಸ್ ಟು ಯುವರ್ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಬಂದಾಗ ಇಲ್ಲಿ ಕೋಮು ಗಲಭೆ ಇದೆ ಅಂತ ಅನ್ಸುತ್ತಾ ಸರ್? ನೋಡಿ, ಮೊದಲು ಇತ್ತು 90s ಹಿಡ್ಕೊಂಡು ಅರೌಂಡ್ 2020 ಮಟನೂ 2010 ಮಟನೂ ಕೂಡ ಇಲ್ಲೇ ಕೋಮು ಗಲಭೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇತ್ತು. ಬಟ್ ಇವತ್ತು ಎಲ್ಲರಿಗೂ ಅರ್ಥ ಆಗೈತೆ. ಕೆಲವೊಂದು ನಾನು ಹೇಳಿದೆ, ಈಗ ಲಾಸ್ಟ್ ಟೈಮ್ ಏನು ಗಲಭೆ ಆದಾಗ ಏನು ಇಲಾಖೆ ಸ್ಟ್ರಿಕ್ಟಾಗಿ ತೆಗೆದುಕೊಂಡು ಆ್ಯಕ್ಷನ್ ತೆಗೆದುಕೊಂಡು ಅದಾದಮೇಲೆ ಇವತ್ತು ಅನ್ನಿಸ್ತದೆ ನಾವು ಗಲಭೆ ಮಾಡಿದ್ರೆ ನಾವು ಉಳಿಯಂಗಿಲ್ಲ ಅಂತಂದೇಳಿ. ಇವತ್ತು ಅನಿಸಿದೆ ಅದು. ಆ ಕಾರಣಕ್ಕಾಗಿ ಇವತ್ತು ಇಡೀ ಹುಬ್ಳಿ ಒಂದು ಒಳ್ಳೆಯ ರೀತಿಯಿಂದ ಟುವರ್ಡ್ಸ್ ಡೆವಲಪ್ಮೆಂಟ್ ನಾವು ಅನೇಕ ಸಂದರ್ಭ ಬಂದಾಗ ಎಲ್ಲರೂ ಸ್ಪಷ್ಟ ಆಗೈತೆ. ನೋಡಿ, ಇದರಿಂದ ಯಾರಿಗೂ ಕೂಡ ಸೊಲ್ಯೂಷನ್ ಇಲ್ಲ. ಆದರೆ ನೀವು ಪ್ರತಿಯೊಂದಕ್ಕೂ ಈ ಥರ ಮಾಡಬಾರ್ದು ಅಂತ ಬಂದಾಗ ಕೆಲವೊಂದಿಷ್ಟು ಬದಲಾವಣೆಗಳು ಆಗಿದ್ದಾವೆ, ಮಾಡ್ಕೊಳ್ಳೋಂಥ ಪ್ರಯತ್ನವೂ ಮಾಡಿದ್ದಾರೆ.
ಆದರೆ ಕೆಲವೊಂದು ಕಡೆ ಒಂದಿಷ್ಟು ಕಿಡಿಗೇಡಿಗಳಿಂದ ಇನ್ನೂ ನಿರಂತರವಾಗಿ ಇರಬೇಕು ಅಂತಕ್ಕಂಥವ್ರು ಒಂದಿಷ್ಟು ಜನ ಇದ್ದಾರೆ. ಅವ್ರನ್ನ ಮಟ್ಟ ಹಾಕುವಂಥ ಕೆಲಸ ಸರ್ಕಾರಗಳದ್ದು, ಯಾವುದೇ ಸರ್ಕಾರ ಇರಲಿ, ಪೊಲೀಸ್ ಇಲಾಖೆ ಇದರಿಗೆ ದಿಟ್ಟ ಕ್ರಮಗಳನ್ನು ತೆಗೆದುಕೊಂಡಾಗ ಮಾತ್ರ ಈ ರೀತಿಯಾದಂಥ ಗಲಭೆಗಳನ್ನು ತಡೆಯೋಕ್ಕೆ ಸಾಧ್ಯತೆ. ಲಕಿಲಿ ಇವತ್ತು ನಮ್ಮ ಹುಬ್ಳಿ ಭಾಳ ಒಳ್ಳೆಯ ರೀತಿಯಿಂದ ಪ್ರೋಗ್ರೆಸ್ ಆಗುವಂಥ ನಿಟ್ಟಿನಲ್ಲಿದೆ. ಯಾಕಂದರೆ ನಾವು ಡೆವಲಪ್ಮೆಂಟ್ ಆಗಬೇಕು, ಸಾಕಷ್ಟು ಇನ್ನೂ ಕೆಲಸಗಳಾಗಬೇಕು, ಒಂದು ಮಾಡರ್ನ್ ಸಿಟಿಯಾಗಿ ಮಾಡೋಂಥ ಪ್ರಯತ್ನ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಹೋಗುವಂಥ ಪ್ರಯತ್ನ ಆಗ್ತದೆ. ಸ್ಟಿಲ್ ಆ್ಯಸ್ ಇಫ್ ಈಗ ಇವಾಗ ಯಾವುದೇ ರೀತಿಯಾದಂಥ ಕೋಮುಗಲಭೆಗಳಿಗೆ ಹೆಚ್ಚಿನ ಆಸ್ಪದ ಇಲ್ಲ. ಯಾಕಂದರೆ ಯಾರೂ ಮಾಡಲಾರ್ದಂಥ ಹಂತಕ್ಕೆ ಬಂದು ನಿಂತಿದೆ, ಕಂಟಿನ್ಯೂ ಆಗಬೇಕಷ್ಟೇ. ಸರ್, ಒಂದು ಕಾಂಟ್ರರಿ ಎಷ್ಟು ಆಶ್ಚರ್ಯ ಆಗುತ್ತೆ ಅಂತ ಒಂದು ಇನ್ಸಿಡೆಂಟ್ ಹುಬ್ಳಿಲಿ ಆದಾಗ ನೀವು ಇದ್ರ ಬಗ್ಗೆ ಹೇಳ್ತಾ ಇದ್ರಿ. ಯಾಕಂದರೆ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್ ವಿ ಹ್ಯಾವ್ ಟು ಸ್ಟ್ಯಾಂಡ್ ಅಂತ ಹೇಳಿದ್ರಿ. ಈ ಒಂದು ನೇಹಾ ಹಿರೇಮಠ್ ಅವ್ರ ಕೇಸ್ ತೊಗೊಂಡಾಗ, ಸೊ ಅವರೊಬ್ಬರು ಕಾಂಗ್ರೆಸ್ ಕಾರ್ಪೊರೇಟರ್ ಕೌನ್ಸಿಲರ್ ಇದ್ದಾಗ ಅವ್ರ ಮಗಳಿಗೆ ಆ ಥರ ಆದಾಗ ಅವ್ರ ಪಕ್ಷದವರು ಬಂದು ನಿಂತಿರಲಿಲ್ಲ. ಬಟ್ ಅವ್ರ ಜೊತೆ ಫಾದರಿಗೆ ಫಸ್ಟು ಆ್ಯಕ್ಚುಲಿ ಇಡೀ ಮಾಧ್ಯಮದಲ್ಲೆಲ್ಲ ಕೂಡ ಕಂಡಿತ್ತು ನಮಗೆ. ನೀವು ಬಂದು ನಿಂತಿದ್ರಿ ಅದನ್ನು. ಆ್ಯಕ್ಚುಲಿ ಈ ಹೋಲ್ ಪ್ರಸಂಗದ ಬಗ್ಗೆ ನಿಮ್ಮ ಟೇಕ್ ಏನು ಸರ್ ಅದು? ನೋಡಿ, ಇವತ್ತು ನೀವು ಆಗಲೇ ಒಂದು ಕ್ವಶನ್ ಮಾಡಿದ್ರಿ ನನಗೆ, ಬಿ ಜೆ ಪಿ ಅಂತಂದರೆ ಕೋಮುಗಲಭೆ ಅಥವಾ ಹಿಂದೂ ಅಥವಾ ಮುಸ್ಲಿಂ ವಿರೋಧಿ ಅಂಥೇಳಿ. ಇವತ್ತು ನೇಹಾ ಹಿರೇಮಠ್ ಕೇಸ್ ತೆಗೆದುಕೊಂಡಾಗ ನಮಗೇನು ಗೊತ್ತಿತ್ತ ಇನಿಷಿಯಲಿ ಅವಳು ಮರ್ಡರ್ ಮಾಡೋದು ಯಾರು ಅಂತ ಹೇಳಿ. ಇಷ್ಟು ಬರ್ಬರವಾಗಿರ್ತಕ್ಕಂಥ ಹತ್ಯೆ ಆಗಿತ್ತು. ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ನಿಂತು ನಾವು ಅದನ್ನು ಫೇಸ್ ಮಾಡಬೇಕಂತ ಪರಿಸ್ಥಿತಿ ಇತ್ತು. ಇದು ಯಾವುದೇ ಪೊಲಿಟಿಕಲ್ ಟಚ್ ಇರಲಿ, ಯಾವುದೇ ರಿಲಿಜಿಯಸ್ ಟಚ್ ಇರಲಿ, ಯಾರೂ ಮಾಡಿಲ್ಲ, ಮಾಡೂಬಾರ್ದು. ಹೀಗಾಗಿ ನಂದೊಂದು ಆದ್ಯ ಜನಪ್ರತಿನಿಧಿಯಾಗಿ ನಂದು ಆದ್ಯ ಕರ್ತವ್ಯ ಆಗಿತ್ತು. ಅವ್ರ ಪೇರೆಂಟ್ಸ್ ಇವತ್ತು ಹಿರೇಮಠ ಅನ್ನೋತಕ್ಕಂಥ ಕಾಂಗ್ರೆಸ್ ಕಾರ್ಪೊರೇಟರ್ ಅವರ. ಕರೆಕ್ಟ್. ಹಾಗಾದ್ರೆ ನಾನು ಕಾಂಗ್ರೆಸ್ ಅಂತೇಳಿ ನಿಲ್ಬಾರ್ದಾಗಿತ್ತಲ್ಲ ಹೋಗಿ. ಹೆಂಗಂದ್ರೆ ಇದರಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಅನ್ನೋಕ್ಕಿಂತ ಮಾನವೀಯತೆ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ನಮಗೆ. ಮಾನವೀಯತೆ ಅನ್ನುವಂಥದ್ದು ಇರಬೇಕು. ಯಾವ ಮಗಳು ತೀರ್ಕೊಂಡಿದ್ಲಲ್ಲ, ನಾಳೆ ಯಾರ ಮನೆಗೂ ಆದರೂ ಇಂಥ ಇನ್ಸಿಡೆಂಟ್ ಆಗಬೇಕಾಗಿತ್ತು, ಆಗ್ಬೋದಾರ್ತಕ್ಕಂಥ ಸನ್ನಿವೇಶಗಳು ಬರ್ತಾಯಿತ್ತು. ಇವತ್ತು ನಾವು ನಿಲ್ಲಬೇಕು, ಅವ್ರ ಜೊತೆ ಕಟ್ಟುಪಾಡಾಗಿ ನಿಂತ್ಕೋಬೇಕು, ನಿಂತ್ಕೊಂಡು ಮಾಡಬೇಕು. ಅದಕ್ಕೊಂದಿಷ್ಟು ತೊಂದರೆಗಳೇನಿದ್ದು ನಿವಾರಣೆ ಮಾಡ್ತಕ್ಕಂಥ ನನ್ನ ಕೈಲಾಗಿರ್ತಕ್ಕಂಥ ಕೆಲಸವನ್ನು ಮಾಡುವಂಥ ಪ್ರಯತ್ನ ಮಾಡಿದ್ದೇನೆ. ಇವತ್ತು ಸರ್ಕಾರ ಹೇಳಿತ್ತು ನೋಡಿ, ಎಷ್ಟು ದುರ್ದೈವದ ಸಂಗತಿ ನಮ್ಗೆ ಅಂತಂದರೆ, ನೇಹಾ ಹಿರೇಮಠ್ ಹತ್ಯೆ ಆದಂಥ ಸಂದರ್ಭದಲ್ಲಿ ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು ಕೂಡ ಅವರು ವಿಸಿಟ್ ಮಾಡಿದರು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ JP ನಡ್ಡಾ ಅವರು ವಿಸಿಟ್ ಮಾಡಿದರು. ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಮಾನ್ಯ ಅಮಿತ್ ಶಾ ಅವರು ಹುಬ್ಳಿಗೆ ಬಂದಂಥ ಸಂದರ್ಭದಲ್ಲಿ ಅವರ ನಿರಂಜನ್ ಹಿರೇಮಠ ಕರೆಸಿ ಅವ್ರ ಜೊತೆ ಮಾತಾಡುವಂಥ ವ್ಯವಸ್ಥೆ ಆಯಿತು. ಎಲ್ಲ ಆದಮೇಲೂ ಕೂಡ ರಾಜ್ಯ ಸರ್ಕಾರ ಹೇಳಿದೆ, ಏನು ಹೇಳುತ್ತೆ ನಮಗೆ, ತ್ವರಿತ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಿ ಇದಕ್ಕೆ ತಾರ್ಕಿಕ ಅಂತ್ಯ ಅಂತ. ಎಲ್ಲಿದ್ದು ನಿಮ್ಮ ನ್ಯಾಯಾಲಯ? ಹೆಂಗಂದ್ರೆ ನಿಮ್ಮ ಮಠ ಯಾಕಾಗಲಿಲ್ಲ ನ್ಯಾಯಾಲಯ ಇವತ್ತಿನ ಮಠ? ನಾನು ಹೇಳ್ತೀನಿ, ನಾನು ಅನೇಕ ಸೀನಿಯರ್ ಅಡ್ವೊಕೇಟ್ ಜೊತೆ ನಾನು ಮಾತಾಡಿದೆ. ಅವ್ರು ಹೇಳಿದ್ದು ಒಂದು, ನಿಮ್ಮ ತ್ವರಿತ ನ್ಯಾಯಾಲಯ ಬೇಡ, ಡೇ ಟು ಡೇ ಬೇಸಿಸ್ ಮೇಲೆ ನೀವು ಪ್ರೊಸೆಸ್ ಮಾಡಿರಿ, 6 ತಿಂಗಳಲ್ಲಿ ಅದರ ತಾರ್ಕಿಕ ಅಂತ್ಯ ಕಾಣ್ತದೆ ಅಂತೇಳಿ. ಇವತ್ತು ಅದನ್ನು ಕೂಡ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ನೋಡಿ, ನಾವು BJP ಅವ್ರು ಮಾತಾಡಿದ್ರೆ ನೀವು ಹಿಂದೂ ಮುಸ್ಲಿಂ ವಿರೋಧಿ ಅಂತ ಹಣಿಪಟ್ಟಿ ನಮ್ಗೆ ಕಟ್ತಾರೆ, ನಿಮ್ಗೆ ಮುಸಲ್ಮಾನರ ಕಂಡ್ರೆ ಆಗಂಗಿಲ್ಲ ಅಂತ ಹೇಳ್ತಾರೆ, ಅಥವಾ ನೀವು ಅದನ್ನು ಕೋಮುಗಲಭೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಿ ಅಂತ ಹೇಳ್ತಾರೆ. ಹಾಗಾದ್ರೆ ನೇಹಾ ಹಿರೇಮಠನ ಹತ್ಯೆ ಆಗಿತ್ತಲ್ಲ, ನಾವೇನು ಅದರ ಜಾತಿ ಹುಡ್ಕಕ್ಕೆ ಹೋದ್ವಿ ಅಥವಾ ಯಾರಂತ ಹೇಳಕ್ಕೆ ಹೊಡಿದ್ವಿ? ಈಗ ಅಂಜಲಿ ಅಂಬಿಗೇರವರು ಹತ್ಯೆ ಆಗಿತ್ತು, ಅಲ್ಲೇನು ಮುಸ್ಲಿಂ ಅಂತಂದೇಳಿ ನಾವೇನದು ಬಿಟ್ಬಿಟ್ವಿ ಅದನ್ನ. ಇದಕ್ಕೆ ಎಷ್ಟು ನಾನು ಹೋರಾಟ ಮಾಡಿದೆ, ಅದಕ್ಕೂ ಅಷ್ಟು ಹೋರಾಟ ಮಾಡಿದ್ದೇನೆ. ಯಾಕಂದ್ರೆ ಯಾವುದೇ ಆಗಲಿ, ಮಗಳದ್ದು ಯಾರೋ ಒಂದು ವಿದ್ಯಾರ್ಥಿನಿ ಹತ್ಯೆ ಆಕತ್ತಂದ್ರೆ ಅದು ಸ್ವಾಭಾವಿಕ ಅಲ್ಲ. ಅದಕ್ಕೆ ಇಡೀ ಸಮಾಜ ಪ್ರೊಟೆಸ್ಟ್ ಮಾಡ್ಬೇಕು ನಾವು. ಅದ್ರಾಗ ಯಾವುದೇ ಜಾತಿ ಮತ ಪಂಥ ಅಂತ ಬರೋದಿಲ್ಲ ಯಾವುದು ಸದ್ಯಕ್ಕೆ. ಎಲ್ಲರೂ ಸೇರಿ ಒಟ್ಟಾಗಿ ಒಂದಾಗಿ ಅದು ಮಾಡಿದಾಗ ಮುಂದಿನ ದಿನಮಾನಗಳಲ್ಲಿ ಇದು ಆಗಬಾರ್ದು. ಇನ್ಸಿಡೆಂಟ್ ಆಗಿದೆ, ಇನ್ನು ಮುಂದಿನ ಫ್ಯೂಚರ್ನಾಗ ಆಗಬಾರ್ದಲ್ಲ. ಯಾರಾಗಾದ್ರೆ ಜವಾಬ್ದಾರಿ ಅದಕ್ಕೆ? ಇಡೀ ಸಮಾಜ ನಿಂತು ನಾವು ಹೋರಾಟ ಮಾಡಬೇಕು. ನೀವು ಶಿಕ್ಷೆ ಮಾಡ್ತೇನೆ ಅಂತೇಳಿ ಯಾಕೆ ಇನ್ನೂ ಮಟ್ಟ ಶಿಕ್ಷೆ ಮಾಡೋಕ್ಕಾಗಲಿಲ್ಲ? ಬೇಲ್ ಮಾಡಿ ಅವ್ರಿಗೆ ಬರ್ತಾರೆ, ಎಲ್ಲರೂ ಅವ್ರು ಆರಾಮಾಗಿ 6 ತಿಂಗಳು ಇರ್ತಾರೆ, 1 ವರ್ಷ ಇರ್ತಾರೆ, ಹೊರಗಡೆ ಬರ್ತಾರೆ. ಏನು ಮೆಸೇಜ್ ಕೊಡ್ತೇವೆ ನಾವು? ಯಾಕಂದರೆ ಈ ರೀತಿಯಾದಂಥ ಘಟನೆಗಳು. ಈಗ ನಾನು ಅದ್ರ ಬಗ್ಗೆ ಮಾತಾಡಿದರೆ ಮಹೇಶ್ ಟಿಗಿನ್ಕೆ ಮುಸಲ್ಮಾನ ವಿರೋಧಿ ಅಂತ ಹಣಿಪಟ್ಟಿ ನಾನೇನು ಮಾಡೋಕ್ಕಾಗತ್ತೆ? ಐ ಆಮ್ ಹೆಲ್ಪ್ಲೆಸ್. ಯಾರೇ ಇರಲಿ, ಈಗ ಅಂಜಲಿ ಅಂಬಿಗೇರ್ ಆದಾಗೂ ನಾನು ಹೋರಾಟ ಮಾಡೀನಿ, ನೇಹಾ ಹಿರೇಮಠ ಆದಾಗೂ ನಾನು ಹೋರಾಟ ಮಾಡಿದ್ದೀನಿ. ಅವ್ರ ತಂದೆ ಜೊತೆ ನಿಂತು ನಾವು ಕೈಗೂಡಿಸಿ ನಾವು ಕೆಲಸ ಮಾಡಿದ್ವಿ. ನಾನೇನು ಅಲ್ಲಿ ಪಾರ್ಟಿ ನೋಡೋಕೆ ಹೋದ್ನೆ, ಇದು BJP ಅವ್ರು ಕಾಂಗ್ರೆಸ್ಸು ಮಾಡೋಂತಾನೆ? ನೋ, ಪ್ರಶ್ನೆನೇ ಇಲ್ಲ. ಇದು ಯಾವಾಗ ನಮ್ಮ ಹುಬ್ಳಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರೇ ಇರಲಿ, ನಮ್ಮ ಹುಬ್ಳಿಯಲ್ಲಿರ್ತಕ್ಕಂಥ ಸಮಸ್ಯೆಗಳು ಬಂದಾಗ ನಾನು ಯಾವುದು ಯೋಚನೆ ಮಾಡಲಾರ್ದು ನಾನು ನಿಂತು ಹೋರಾಟ ಮಾಡೋನೇ. ಇದ್ರಾಗ ಯಾವುದೇ ಸೆಕೆಂಡ್ ಒಪಿನಿಯನ್ ಇಲ್ಲ. ನೀವು ಜಾತಿ ಇನ್ನೊಂದು ಮತ್ತೊಂದು ಕಟ್ಟಿದ್ರೆ ಐ ಆಮ್ ಲೀಸ್ಟ್ ಬಾದರ್. ಅದರ ಭಾಳ ಸ್ಪಷ್ಟ ಹೇಳ್ಬಿಡ್ತೇನೆ, ಐ ಆಮ್ ವೆರಿ ಲೀಸ್ಟ್ ಬಾದರ್. ನಮ್ಮ ಕ್ಷೇತ್ರದಾಗಲಿ, ನಮ್ಮ ಹುಬ್ಳಿ ಆಗಲಿ, ನನಗೊಂದೇ ಒಂದು ಇಡೀ ಹುಬ್ಳಿ ಒಳಗೆ ಯಾವ್ದಾದ್ರು ಈ ರೀತಿಯಾದಂಥ ಇನ್ಸಿಡೆಂಟ್ ಆದರೆ ಐ ಆಮ್ ದ ಫಸ್ಟ್ ಪರ್ಸನ್. ನಾ ಹೋಗಿ ನಿಂತು ಪ್ರೊಟೆಸ್ಟ್ ಮಾಡೋಣ, ನಾನೇ ಮೊದಲು ನಾವು ಮಾಡೋಣ ಈ ರೀತಿಯಾದಂಥ ಸಂದರ್ಭದಲ್ಲಿ. ಇದು ಭಾಳ ಕ್ಲಿಯರ್ ಇದೆ ನಮಗೂ. ಸರ್, ಡು ಯು ಥಿಂಕ್ ಸೊ ಆವಾಗ ಈ ಡ್ರಗ್ಸು ಈ ಥರದಕ್ಕೆಲ್ಲ ರಿಲೇಟೆಡ್ ಇರಬಹುದು ಅಂತ ಏನೋ ಒಂದು ಬೆಳಕಿಗೆ ಬಂದು? ಡೆಫಿನೆಟ್ಲಿ. ನೋಡಿ, ಒಂದು ನಾನು ಇದ್ರ ಬಗ್ಗೆ ಸಾಕಷ್ಟು ಸಂದರ್ಭದಲ್ಲಿ ಪ್ರೆಸ್ ಮೀಟು ಮಾಡಿ ಹೇಳಿದ್ದೀನಿ, ಪೊಲೀಸ್ ಇಲಾಖೆಯವ್ರಿಗೂ ನಾನು ತಿಳಿಸಿದ್ದೇನೆ.
ಹುಬ್ಳಿ ಸ್ಲೋಲಿ ನಮ್ಮದೊಂದು ಡ್ರಗ್ಸ್ ಎಡಿಟ್ ಆಗ್ತಕ್ಕಂಥ ಪ್ರಯತ್ನ ಆಗ್ತಾ ಇದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೇರೆ ಬೇರೆ ಕಡೆಯಿಂದ ಡ್ರಗ್ಸ್ ಬರ್ತಾ ಇದೆ ಅಂತಕ್ಕಂಥ ಮಾಹಿತಿ ಕೊಟ್ಟಿದ್ದೇವೆ. ಹೌಸ್ನಲ್ಲಿ ಮಾತಾಡೇನಿ, ಪ್ರೆಸ್ ಮೀಟು ಮಾಡೇನಿ. ನೀವು ಚೋಟ ಮೋಟ ಕೇಸ್ ಮಾಡಿ ಬಿಡೋದ್ರಿಂದ ಡ್ರಗ್ಸ್ ನಮ್ಮದು ಕಂಟ್ರೋಲ್ ಆಗೋಲ್ಲ. ಲಕ್ಕಿಲಿ ಸ್ಟಾರ್ಟಿಂಗ್ ಹೊಸ ಕಮಿಷನರ್ ಬಂದು ಒಂದು 5-6 ತಿಂಗಳು ಫಾಸ್ಟ್ ಮಾಡಿದ್ರೆ ಮತ್ತು ಸ್ಲೋ ಆಗ್ತಾಯಿದೆ. ಆದರೆ ಅಲ್ಟಿಮೇಟ್ಲಿ ಏನು ನಮಗೆ ನೀವು ಡ್ರಗ್ಸ್ ಸಣ್ಣ ಪುಟ್ಟ ಹಿಡಿದ್ರೆ ಆಗಂಗಿಲ್ಲ. ಪೊಲೀಸ್ ಇಲಾಖೆ ಮನಸ್ಸು ಮಾಡ್ತಂತಂದ್ರೆ 1 ವಾರದಾಗ ಇಡೀ ಡ್ರಗ್ಸನ್ನು ಮಟ್ಟ ಹಾಕ್ಬೋದು. ಅಬ್ಸಲ್ಯೂಟ್ಲಿ ಏನೂ ದೊಡ್ಡದಿಲ್ಲ ಇಲಾಖೆಗೆ, ಭಾಳ ದೊಡ್ಡ ಇಶ್ಯೂ ಅಂತನ್ನೋಂಥದ್ದಿಲ್ಲ. ಮನಸ್ಸು ಮಾಡಿದರೆ ಯಾರು ಮೇನ್ ಇದ್ದಾರಲ್ಲ, ನೀವು ಎಲ್ಲಿ ಕೈ ಹಾಕ್ರಿ, ಪಿನ್ ಮೇನ್ ಎಲ್ಲೈತಿ ಅಲ್ಲಿ ಕೈ ಹಾಕುವಂಥದ್ದು. ಮ್ಯಾಗಿಂದ ಚೋಟ ಮಾಡಿದರೆ ಅದರಿಂದ ಸೊಲ್ಯೂಷನ್ ಆಗಲ್ಲ. 4 ಜನ ಹಿಡಿದು ಒಳಗೆ ಕುಂದಿಸೋದು ಹೊರಗೆ ಹಾಕೋದು, ದಟ್ ಈಸ್ ರೋಟೀನ್ ಪ್ರೊಸೆಸ್. ಅದು ಮೂಲಕ್ಕೆ ಕೈ ಹಾಕಿ ಒಂದು ಸಲ ತೊಗೊಂಬಂದು ನಾವು ಕ್ಲೋಸ್ ಮಾಡಿದ್ವಿ ಅಂದರೆ ಆಗುತ್ತೆ. ಇಲ್ಲಾಂದರೆ ಇದೇ ಬಿಟ್ಕೊಂಡು ಹೋದರೆ ಹೆಂಗೆ ಉಡ್ತಾ ಪಂಜಾಬ್ ಆಗಿತ್ತು, ಇನ್ನೊಂದು ಉಡ್ತಾ ಕರ್ನಾಟಕ ಆಗುತ್ತೆ. ಒಳ್ಳೆ ಡ್ರಗ್ಸಿಗೆ ವಿಶೇಷವಾಗಿರ್ತಕ್ಕಂಥ ಸ್ಟ್ರಾಟಜಿ ಮಾಡಬೇಕು. ಇದನ್ನು ಸಂಪೂರ್ಣವಾಗಿ ಮಟ್ಟ ಹಾಕ್ರಿ. ಇಲ್ಲಾಂತಂದ್ರೆ ಇವತ್ತು ನಮ್ಮಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರು ಭಾಳ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಅಡಿಕ್ಟ್ ಆಗ್ತಕ್ಕಂಥ ಸಂಗತಿಗಳು ಬಂದವು. ಭಾಳ ದೊಡ್ಡ ಮಂಥನದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ಸಮಸ್ಯೆಗಳನ್ನು ಅನುಭವಿಸೋದು ನಾನು ಸ್ವತಃ ನನ್ನ ಕಣ್ಣಾರೆ ಹುಬ್ಳಿಲಿ ನಾನು ನೋಡಿದ್ದೀನಿ. ಇವತ್ತು ಫ್ಯಾಮ್ಲಿಗಳು ಕಣ್ಣೀರು ಹಾಕ್ತಕ್ಕಂಥ ಪರಿಸ್ಥಿತಿ ಬರ್ತಾಯಿದೆ. ಮಾತಾಡೋಕ್ಕಾಗಲ್ಲ, ಹೊರಗಡೆ ಹೋಗಿ ಎಕ್ಸ್ಪ್ರೆಷನ್ ಮಾಡೋಕ್ಕಾಗಲ್ಲ. ಒಳಗಡೆನ ತಂದೆ ತಾಯಿ ಕೊರಗ್ತಕ್ಕಂಥ ಸಂದರ್ಭ ನಮಗೆ ದೊಡ್ಡ ಫ್ಯಾಮ್ಲಿಗಳಲ್ಲಿ ಆಗ್ತಾಯಿದ್ದಾವೆ. ಚಿಕ್ಕ ಫ್ಯಾಮ್ಲಿ ಆಗ್ತಾಯಿದ್ದಾವೆ, ಬಡವ್ರ ಕಡೆಯಿಂದ ಆಗ್ತಾಯಿದ್ದಾವೆ. ಗಾಂಜಾಯಿಂದ ಹಿಡ್ಕೊಂಡು ಅನೇಕ ಬರ್ತಾ ಇದ್ದಾವೆ. ಎದಕ್ಕೆ ಅನೇಕ ಹೊಡೆದಾಟ ನಾವು ನೋಡಿದಾಗ ಎದಕ್ಕೆ ಈ ಕಾರಣಕ್ಕಾಗಿ ಇವತ್ತು ಆಗ್ತಾಯಿದ್ದಾವೆ. ಅದನ್ನು ಮಟ್ಟ ಹಾಕ್ತಕ್ಕಂಥ ಕೆಲಸ ಪೊಲೀಸ್ ಇಲಾಖೆ ಭಾಳ ಕಟ್ಟುನಿಟ್ಟಾಗಿ ಮಾಡ್ಬೇಕನ್ನೋದು ಐತೆ. ನಾವು ಸಪೋರ್ಟ್ ಮಾಡ್ತೇವೆ. ಅವೇರ್ನೆಸ್ ಪ್ರೋಗ್ರಾಮ್ ನಾವು ಮಾಡೋಕ್ಕೆ ರೆಡಿ ಇದ್ದೇವೆ. ಆ್ಯಸ್ ಒಬ್ಬ ಜನಪ್ರತಿನಿಧಿಯಾಗಿ ನಾವು ಅವೇರ್ನೆಸ್ ಮಾಡೋಕ್ಕೆ ಏನೇನು ಬೇಕೋ ಅವನ್ನೆಲ್ಲ ನಾವು ಮಾಡ್ತೇವೆ 100%. ಕಾಲೇಜ್ಗಳಲ್ಲಿ ಹೋಗ್ತೀವಿ, ಸ್ಕೂಲ್ಗಳಲ್ಲಿ ಹೋಗ್ತೀವಿ, ಏನು ಬೇಕೋ ಅದನ್ನು ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಆದರೆ ಅಲ್ಟಿಮೇಟ್ ನಾನು ಕೈಯಾಗಿ ತೊಗೊಳಕ್ಕಾಗತ್ತೆ, ಕಾನೂನು ನನ್ನ ಕಡೆ ಇಲ್ಲ. ಯಾರು ಕಾನೂನನ್ನು ಕೈಯಾಗಿ ತೊಗೊಂಡು ಅವ್ರನ್ನ ಮಟ್ಟ ಹಾಕುವಂಥ ಕೆಲಸ ಮಾಡಬೇಕು. ಪೊಲೀಸ್ ಇಲಾಖೆ ಅದಕ್ಕೆ 100% ಮಾಡಬೇಕು. ಸಹಕಾರ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಇದು ಸಾಧ್ಯದಷ್ಟು ಬೇಗನೆ ಹುಬ್ಳಿಯಿಂದ ಸಂಪೂರ್ಣ ನಿರ್ಮೂಲನೆ ಆಗ್ತಕ್ಕಂಥ ಕೆಲಸಕ್ಕೆ ಇಲಾಖೆ ಕೈ ಹಾಕುತ್ತದೆ. ಬಟ್ ಯು ಥಿಂಕ್ ಒಳ್ಳೆ ಛೋಟಾ ಮುಂಬೈ ಥರ ಆಗಬಹುದು ಅನ್ನೋ ಥರ ಸ್ಪೆಕ್ಯುಲೇಷನ್ಸ್ ಥರ ಹೇಳ್ತಿರ್ತಾರಲ್ಲ, ಅದ್ರ ಬಗ್ಗೆ ಏನು ಅನ್ಸುತ್ತೆ ಸರ್? ಡೆಫಿನೆಟ್ಲಿ ನೋಡಿ, ಇವತ್ತು ಕರ್ನಾಟಕದಲ್ಲಿ ಹುಬ್ಳಿಗೆ ಛೋಟಾ ಮುಂಬೈ ಅಂತ ಹೆಸರಿದೆ. ಇದರಲ್ಲಿ ಕೇವಲ ಯಾರೋ ಒಬ್ಬರು ಇಬ್ಬರು ಮಾಡ್ಯಾರ ಅನ್ನೋಂತಂದಲ್ಲ. ಇವತ್ತು ನಮ್ಮದು ಹುಬ್ಳಿ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಇದೆ, NKSSI ಇದೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇದೆ, MSMEಗಳಿದ್ದಾವೆ. ಇವರೆಲ್ಲರದು ಒಂದು ದೊಡ್ಡದಾಗಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ನಮಗಿದೆ ಹುಬ್ಳಿಗೆ. ಇವತ್ತು ಈ ಹೆಸರು ಬರಬೇಕಂತ ಸುಮ್ಮನೆ ಯಾವುದೋ ಒಂದು ಕಾರಣಕ್ಕೆ ಬರಲಿಲ್ಲ. ಸಾಕಷ್ಟು ಜನ ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ಅನೇಕರು ಕೆಲಸ ಮಾಡಿದ್ದಾರೆ. ನಾನು ಕೂಡ ಪಾರ್ಟ್ ಆಫ್ ದಿ ಚೇಂಬರ್ ಆಫ್ ಕಾಮರ್ಸ್ ಡೈರೆಕ್ಟ್ರಾಗಿ ನಾನು ಕೂಡ ಕೆಲಸ ಮಾಡಿದ್ದೇನೆ. NKSSI ಇದೆ. ಈ ರೀತಿ ಒಂದು ಕಡೆ ಇಂಡಸ್ಟ್ರಿಯಲ್ಗಳು ಸಾಕಷ್ಟು ಕೆಲಸವನ್ನು MSMEಗಳು ಇಲ್ಲಿ ಮಾಡ್ತಾಯಿದ್ದಾವೆ. ಒಂದು ಕಡೆ ರಾಜಕಾರಣಿಗಳು ಕೂಡ ಕೆಲಸ ಮಾಡ್ತಾರೆ, ಒಂದು ಕಡೆ ಬುದ್ಧಿಜೀವಿಗಳು ಇದ್ದಂಥವ್ರು ಕೆಲಸ ಮಾಡ್ತಾರೆ. ಅನೇಕ ನಾಗರಿಕರು ಇದಕ್ಕೆ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಯಾರೋ 1, 2, 3, 4 ಅಂತಲ್ಲ, ಎಲ್ಲರೂ ಕೂಡ ಇದರ ಭಾಳ ದೊಡ್ಡದಾಗಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಮಾಡಿದ ಮೇಲೆ ಇವತ್ತು ಹುಬ್ಳಿ ಛೋಟಾ ಮುಂಬೈ ಆಗೈತಿ. ನಮ್ದು ಹಾರೈಕೆ ಐತೆ ಮುಂದಿನ ದಿನಗಳಲ್ಲಿ ಬಡಾ ಮುಂಬೈ ಆಗಿ ಮಾಡೋಕ್ಕೆ ಏನು ಬೇಕೋ ಅದನ್ನು ಮಾಡ್ಬೇಕು ಈಗ ವಾಪಸ್. ಸರ್, ವಾಟ್ ಈಸ್ ಯುವರ್ ಟೇಕ್ ಓವರಾಲ್? ಅಂದರೆ ಈ ವಕ್ಫ್ ಬೋರ್ಡ್ ಬಗ್ಗೆ ಏನೇನು ಆಯ್ತಲ್ಲ, ಒಂದು ಕಾಂಟ್ರವರ್ಸಿಗಳಾಯ್ತಲ್ಲ, ಅದ್ರ ಬಗ್ಗೆ ನಿಮ್ಮ ನೋಡಿ. ವಕ್ಫ್ ಬೋರ್ಡಿದ್ದು ಇವತ್ತು ಅಮೆಂಡ್ಮೆಂಟ್ ಆಗಿದೆ. ಕೇಂದ್ರ ಸರ್ಕಾರ ಭಾಳ ಒಳ್ಳೆಯ ಇದ್ರ ಬಗ್ಗೆ ನಿರ್ಧಾರವನ್ನು ಮಾಡಿತ್ತು. ನನಗೆ ಲಕ್ಕಿಲಿ ಕರ್ನಾಟಕದ ಏನೋ ಒಂದು ವಕ್ಫ್ ಬೋರ್ಡ್ ಅದರದ ಅಧ್ಯಯನ ಮಾಡಬೇಕಂತಾಗಿತ್ತು. ಕರ್ನಾಟಕ 4 ಜನ ಏನು ಟೀಮ್ ಆಗಿತ್ತು, ಆ 4 ಜನ ನನ್ನೂ ಕೂಡ ನಮ್ಮ ಪಾರ್ಟಿಯವರು ನನಗೆ ಮಾಡಿದರು. ನಾವು ಅನೇಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಅದ್ರ ಬಗ್ಗೆ ಅಧ್ಯಯನ ಮಾಡಿದ್ವಿ. ಬಿಜಾಪುರ, ಬಾಗಲಕೋಟೆ ಎಲ್ಲ ಕಡೆ ಹೋಗಿ ಅಧ್ಯಯನ ಮಾಡಿದ್ವಿ. ಇಟ್ಸ್ ಒನ್ ನ್ಯೂ ಎಕ್ಸ್ಪೀರಿಯೆನ್ಸ್ ನನಗೆ. ಯಾವ ರೀತಿಯಾದಂಥ ಸಮಸ್ಯೆಗಳನ್ನು ಇದರಲ್ಲಿ ಇದ್ದು ಅಂತಕ್ಕಂಥದ್ದನ್ನು ಪೂರ ಅಧ್ಯಯನವನ್ನು ನಾವು ಮಾಡಿದ್ವಿ. ಅನೇಕರಿಗೇನಿತ್ತು ವಕ್ಫ್ ಬೋರ್ಡ್ಲಿಂದ ಕೇವಲ ಹಿಂದೂಗಳದ್ದು ಮಾತ್ರ ಅನ್ಯಾಯ ಅಂತ ತಿಳ್ಕೊಂಡಿದ್ರು. ಬರೀ ಹಿಂದೂಗಳಿಗೆ ಅನ್ಯಾಯ ಐತೆ ಅಥವಾ ಹಿಂದೂಗಳೇ ಇದ್ರ ಬಗ್ಗೆ ನೆಗೆಟಿವ್ ಥಿಂಗ್ಸ್ ಇಟ್ಕೊಂಡಿದ್ದಾರೆ ಅಂತೇಳಿ ನಿಮ್ಗೆ ಗೊತ್ತಿರಲಿ. ನಾನು ಹೋದಾಗ, ನಮ್ಮ ಟೀಮ್ ಹೋದಾಗ, ನಾವೆಲ್ಲರೂ ಕೂಡ ನೋಡಿದಾಗ ಅಧ್ಯಯನದಾಗ ಅನೇಕ ಮುಸಲ್ಮಾನರಿಗೂ ಕೂಡ ಇದರಲ್ಲಿ ಭಾಳ ದೊಡ್ಡದಾಗಿರ್ತಕ್ಕಂಥ ಅನ್ಯಾಯ ಆಗಿತ್ತು. ಇದನ್ನು ಯಾರು ಹೇಳ್ತಾರೆ ಹೊರಗಡೆ? ಯಾರು ಮಾಡಿದ್ದಾರೆ ಅನ್ಯಾಯ? ಯಾವ ರೀತಿ ಅನ್ಯಾಯ ಆಗಿರುತ್ತೆ ಸರ್? ಅನೇಕ ಮುಸಲ್ಮಾನರ ಪ್ರಾಪರ್ಟಿನ ವಕ್ಫ್ ಬೋರ್ಡ್ ಹಾಕ್ಕೊಂಡೈತೆ ಒಳಗಡೆ. ಅವ್ರ ಒಳಗಡೆ ತೊಗೊಂಡ್ಬಿಟ್ಟಿದ್ದಾರೆ. ನನಗೆ ವಿಚಿತ್ರ ಅಂತಂದ್ರೆ ಯಾವಾಗ ಮುಸಲ್ಮಾನರು ಬಂದು ನಮಗೂ ಪ್ರಾಬ್ಲಮ್ ಆಗೈತೆ ಅಂತ ಹಳ್ಳಿಯಾಗ ಹೋದಾಗ ಹೇಳಿದಾಗ ನಾನು ನಿಮ್ಗೆ ಹೆಂಗೆ ಅನ್ಯಾಯ ಆಗೈತೆ ಅಂತ ಹೇಳಿ ಅವ್ರು ಹೇಳ್ತಾರೆ, ಇಲ್ಲ ಸರ್ ನಮ್ಮದು ಹಾಕೊಂಡ್ಬಿಟ್ರೆ ಅವ್ರು ಒಳಗಡೆ ವಕ್ಫ್ ಬೋರ್ಡ್ನವ್ರು ಅಂತಂದೇಳಿ. ಇದು ವಕ್ಫ್ ಬೋರ್ಡ್ ಅಂತಕ್ಕಂಥದ್ದು ಏನು ಇಶ್ಯೂ ಇತ್ತು, ನಾಟ್ ಓನ್ಲಿ ಫಾರ್ ಹಿಂದೂಸ್. ಇದು ಇವತ್ತು ಮುಸಲ್ಮಾನರಿಗೆ ಅನ್ಯಾಯ ಮಾಡೈತಿ, ಹಿಂದೂಗಳಿಗೆ ಅನ್ಯಾಯ ಮಾಡಿ, ಹಿಂದೂಗಳಿಗೆ ಅಂಕರ್ ಅನ್ಬಿಲೀವಲ್ ಆಗಿರ್ತಕ್ಕಂಥ ಅನ್ಯಾಯ ಆಗೈತಿ. ಹಾಗಾದ್ರೆ ನಾವು ಇವತ್ತು ವಕ್ಫ್ ಬೋರ್ಡ್ಗೆ ನಾವು ಮಾತಾಡಿದ್ರೆ ನೀವೇನಂತೀರಿ, ಮುಸ್ಲಿಮ್ ವಿರೋಧಿ ಅಂತ ಹೇಳ್ತೀರಿ. ಆಗತ್ತೆ ತಪ್ಪ. ಊರ ವಕ್ಫ್ ಬೋರ್ಡ್ ಆಗೈತಿ. ವಕ್ಫ್ ಬೋರ್ಡ್ ಆಸ್ತಿ ಅಂತ ಪ್ರಾಪರ್ಟಿ ಆಗೈತಿ. 12ನೇ ಶತಮಾನದಾಗ ಜಗಜ್ಯೋತಿ ಬಸವೇಶ್ವರ ಇದ್ದಿರ್ತಕ್ಕಂಥ ಸಿಂದಗಿ ಮಠ ನಮ್ದು, ಅದು ವಕ್ಫ್ ಬೋರ್ಡ್ ಪ್ರಾಪರ್ಟಿ ಅಂತ. ಯಾವಾಗ ಐತೆ ಅದು ಹೆಂಗಾಗತ್ತೆ?
ಮಠ ಐತಿ, ಅಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳು ನಡೆದಾವೆ. ಎಲ್ಲ ಮಾತಿನಾಗ ಈಗ ಅದ್ರ ವಕ್ಸ್ ಬೋರ್ಡ್ ಪ್ರಾಪರ್ಟಿ ಅಂತೀರಿ, ಬಸ್ ಸ್ಟ್ಯಾಂಡು ವಕ್ಸ್ ಬೋರ್ಡ್ ಪ್ರಾಪರ್ಟಿ ಅಂತೀರಿ, ಪೊಲೀಸ್ ಸ್ಟೇಷನು ವಕ್ಸ್ ಬೋರ್ಡ್ ಪ್ರಾಪರ್ಟಿ ಅಂತ ಹೇಳ್ತೀರಿ. ಒಂದೇನೋ ಇದೆ. ಇವತ್ತು ನೋಡಿ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಭಾಳ ಒಳ್ಳೆ ರೀತಿಯಾದ ನಿಲುವು ತೊಗೊಂಡೈತಿ, ಅಮೆಂಡ್ಮೆಂಟು ಆಗೈತಿ. ಅದು ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಅದ್ಭುತವಾಗಿ ಮಾಡೈತಿ. ಇದು ಇಂಪ್ಲಿಮೆಂಟೇಷನ್ ಆಗಬೇಕು. ಕೇವಲ ಹಿಂದೂಗಳಿಗೆ ಅಂತಕ್ಕಂಥ ಭಾವನೆಯಿಂದ ಮೊದಲು ಎಲ್ಲರೂ ಹೊರಗೆ ಬರ್ರಿ. ನಿಮ್ಗೆ ಗೊತ್ತಿದ್ರೆ ಅದ್ರ ಬಗ್ಗೆ ಮಾತಾಡ್ರಿ, ಗೊತ್ತಿಲ್ಲ ಸುಮ್ಮನೆ ಏನಾರ ಮಾತಾಡಿ ಭಾಳ ತಲೆ ಓಡಿಸ್ಕೊಳಕ್ಕೆ ಹೋಗ್ಬಿಡ್ರಿ. ಇವತ್ತು ಮುಸಲ್ಮಾನರಿಗೆ ಬರಬೇಕು, ನಾನು ನಿಮಗೆ ಭೇಟಿ ಮಾಡ್ತೀನಿ, ಎಷ್ಟು ಜನ ಮುಸಲ್ಮಾನರಿಗೆ ವಕ್ಫ್ ಬೋರ್ಡ್ಲಿಂದ ಅನ್ಯಾಯ ಆಗೈತಿ ಅಂತಂದೇಳಿ. ಇವತ್ತು ಸರ್ಕಾರ ಭಾಳ ಒಳ್ಳೆ ನಿಲುವು ತೊಗೊಂಡೈತಿ. ಇದು ಇಂಪ್ಲಿಮೆಂಟ್ ಆಗಬೇಕು, ಎಲ್ಲರಿಗೂ ಒಂದು ಹೆಲ್ಪ್ ಆಗ್ತಕ್ಕಂಥ ಸನ್ನಿವೇಶನ ಕೇಂದ್ರ ಸರ್ಕಾರ ಮಾಡೈತಿ. ಇವತ್ತು ಸರ್ ಟೋಟಲಿ ಆಫ್ ಟ್ರ್ಯಾಕ್ ಹೋಗ್ತಿದ್ದೀನಿ, ಇದು ಸುಮ್ಮನೆ ಬಂತು. ಇದೇ ಥರ ರಾಜಕಾಲುವೆ ಮೇಲೆ ಪ್ರಾಪರ್ಟಿಗಳು ಮಾಡ್ಕೋಬಾರ್ದು ಅಂತಲೂ ಕೂಡ ಒಂದು ಕಾಂಟ್ರವರ್ಸಿ ಬಂದಿತ್ತು. ಅಂದರೆ ಸುಮಾರು ಎಷ್ಟೊಂದು ಜನ ಸ್ಟಾರ್ಸ್ಗಳ ಮನೆ ಅಥವಾ ಪೊಲಿಟಿಷಿಯನ್ಸ್ಗಳ ಮನೆಗಳು ಕೂಡ ಇತ್ತು ಅಂತ. ವಾಟ್ ಈಸ್ ಯುವರ್ ಟೇಕ್ ಆನ್ ದ್ಯಾಟ್ ಸರ್? ನೋಡಿ, ಇವತ್ತು ಇದು ಇಡೀ ರಾಜ್ಯದ ಸಮಸ್ಯೆ, ವಿಶೇಷವಾಗಿ ಬೆಂಗಳೂರಿಗೆ ಭಾಳ ದೊಡ್ಡ ಸಮಸ್ಯೆ ತರುತ್ತೆ. ಸೆಕೆಂಡ್ ಅನೇಕ ಸಿಟಿಗಳಲ್ಲಿ ಕೂಡ ಬರ್ತಾ ಇದೆ. ನಾನು ಹೇಳೋದು ಇಷ್ಟ, ಇದ್ರ ಬಗ್ಗೆ ನಾವೊಂದು ಡ್ರಾಸ್ಟಿಕ್ ಡಿಸಿಷನ್ ಅಂತಕ್ಕಂಥದ್ದು ಸರ್ಕಾರಗಳು ತೆಗೆದುಕೊಳ್ಬೇಕು. ನೋಡಿ, ಅದು ಪೊಲಿಟಿಷಿಯನ್ ಮನೆ ಇರಲಿ, ಇನ್ಯಾರ್ದೋ ಮನೆ ಇರಲಿ, ಇದಕ್ಕೆ ನಾವು ಯಾರು ಕೂಡ ಒಂದು ಸೆಕೆಂಡು ಮುಲಾಜ್ ಹಾಕಬಾರ್ದು, ಮುಲಾಜ್ನಲ್ಲಿ ನಾವು ಬೀಳಬಾರ್ದು. ಒಂದು ಸಲ ನೀವು ರಾಜಕಾಲುವೆಯನ್ನು ತೆಗೀಲಿಲ್ಲ ಅಂತಂದರೆ ಸಮಸ್ಯೆಗಳು ಭಾಳಷ್ಟು ಬರ್ತಾವೆ. ರಾಜಕೀಯ ಕಾಲುವೆಗಳನ್ನ ನಾವು ತೆಗೆದು ಕ್ಲೀನಾಗಿ ಇಟ್ಕೊಂಡ್ರೆ ಸಿಟಿ ಸುಧಾರಿಸೋದು ಒಳ್ಳೆಯದಾದ ರೀತಿ ಅಂತದಾಗುತ್ತೆ. ಇದರಲ್ಲಿ ಯಾವುದೇ ಮರ್ಸಿ ಅನ್ನೋಂಥದ್ದಕ್ಕೆ ಇಟ್ಕೋಬಾರ್ದು. ಎಲ್ಲೆಲ್ಲಿ ರಾಜಕಾಲುವೆಗಳು ಒತ್ತುವರಿ ಆಗ್ಯದ ಅವನು ತೆಗೆಸ್ತಕ್ಕಂಥ ಕೆಲಸ ಪ್ರತಿಯೊಬ್ಬರು ನಿಂತು ಮಾಡಬೇಕು. ಸರ್ಕಾರ ಇದರಲ್ಲಿ ಯಾವುದೇ ರೀತಿಯಂಥ ಮುಲಾಜಿಗೆ ಬೀಳಕ್ಕೆ ಹೋಗ್ಬಾರ್ದು. ಯಾರೋ ಬಿಲ್ಡರ್ ಮುಲಾಜಿಗೆ ಬಿದ್ವಿ, ಯಾರೋ ರಾಜಕಾರಣಿಗಳ ಮುಲಾಜಿಗೆ ಬಿದ್ವಿ, ಯಾರೋ ಇನ್ನೂ ಹೈ ಇನ್ಫ್ಲುಯೆನ್ಸ್ ಅದಾರ ಅಂತಕ್ಕಂಥ ಅವ್ರ ಮುಲಾಜಿಗೆ ಬೀಳಾರ್ದ್ರೆ ರಾಜಕಾಲುವೆಗಳಿರಲಿ ಅಥವಾ ನಮ್ಮ ನಾಲೆಗಳೇನಿದಾವೆ ಅವನು ಸ್ವಚ್ಛ ಮಾಡ್ತಕ್ಕಂಥ ಕೆಲಸ ಯಾವುದೇ ರೀತಿಯಾದಂಥ ಹೆಜಿಟೇಷನ್ ಇಲ್ಲ ಮುಂದೆ ಹೋಗ್ತಕ್ಕಂಥ ಕೆಲಸ ಮಾಡಬೇಕು ಮತ್ತು ಅವನು ಕ್ಲಿಯರ್ ಮಾಡಬೇಕು. ಅದು ಕೆರೆಗಳು ಒತ್ತುವರಿ, ಇವತ್ತು ರಾಜ್ಯದಲ್ಲಿ ಎಷ್ಟು ಕೆರೆಗಳು ಒತ್ತುವರಿ? ನಿಮಗೆ ಕೆರೆಗಳಿಲ್ಲ ಅಂತಂದ್ರೆ ಏನು ಸಮಸ್ಯೆ ಆಗುತ್ತೆ? ಕರೆಕ್ಟ್. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹುಬ್ಳಿದ ಬಂದಿದೆ ಉಣ್ಕಲ್ ಕೆರೆ, ಡೆವಲಪ್ಮೆಂಟ್ಸ್ ನಾನು ಅನೇಕರು ಬಂದಿದ್ದರು, ನಾವು ಡೆವಲಪ್ಮೆಂಟ್ ಮಾಡಬೇಕು ಅದು ಕೆರೆಗಳೇ, ಅದು ಕ್ಯಾಚ್ಮೆಂಟ್ ಏರಿಯಾ ಐತಿ. ಇವತ್ತು ನೀವು ಕ್ಯಾಚ್ಮೆಂಟ್ ಏರಿಯಾದಾಗ ನಾವು ಡೆವಲಪ್ಮೆಂಟ್ ಮಾಡೋಕೆ ಕೊಟ್ವಿ ಅಂತಂದ್ರೆ ನಾಳೆ ಕೆರೆಯಲ್ಲಿ ಉಳಿಯುತ್ತೆ, ಕೆರೆನ ಹೋಗಿ ಬತ್ತೆ ಹೋಗ್ಬಿಡುತ್ತೆ, ನಾಳೆ ಅದು ಪ್ಲೇ ಗ್ರೌಂಡ್ ಆಗಿಬಿಡುತ್ತೆ ನಮ್ಮ ಕೆರೆ ಹೋಗೋದು. ಈಗ ನಾವು ಕೆಟ್ಟಾಗತಕ್ಕಂಥ ಪರಿಸ್ಥಿತಿ ಬಂತು, ನಾವು ಕೆಟ್ಟಾಗೇನು ಇವತ್ತು ಅದಕ್ಕೆ ಯಾವ ಕಾರಣಕ್ಕೂ ನಾವು ಕ್ಯಾಚ್ಮೆಂಟ್ ಏರಿಯಾದಾಗ ನಾವು ಡೆವಲಪ್ಮೆಂಟ್ ಮಾಡೋಕೆ ಕೊಡಂಗಿಲ್ಲ ನಿಮ್ಗೆ ಅಂತಂದು, ಯಾವ ಬಿಲ್ಡರ್ಸ್ಗೂ ನಾವು ಡೆವಲಪ್ಮೆಂಟ್ ಮಾಡೋಕೆ ಕೊಡಂಗಿಲ್ಲ ಅಂತ ಹೇಳಿದೆ. ಅನೇಕರಿಗೆ ನನ್ನ ಬಗ್ಗೆ ಬೇಜಾರಾಗಿರ್ಬೋದು, ಆದರೆ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಐತಿ, ಜೀವನ ಪರ್ಯಂತ ಒಂದು ಕೆರೆ ಉಳಿಸಿದೆ ಅಂತಕ್ಕಂಥದ್ದು. ಸ್ಟಿಲ್ ಮೈಂಡ್ ನಂದು ಇಲ್ಲಿ ಎಲ್ಲಿ ಮಟ್ಟ ಇರುತ್ತೆ ನನಗೆ ವಿಶ್ವಾಸ ಐತಿ, ಅಲ್ಲ ಮಾಡೋಕೆ ಕೊಡೋದಿಲ್ಲ ಅಂತ ಹೇಳಿ. ಅದೊಂದು ಕೆರೆ ಎಷ್ಟು ಇಂಪಾರ್ಟೆಂಟ್ ಅಂತ ನಮ್ಗೆ ಗೊತ್ತು. ಒಂದು ಬ್ಯೂಟಿಫಿಕೇಷನ್ ಆಗಬೇಕಂದ್ರೆ ಇವತ್ತಿಲ್ಲ ಮುಂದಿನ ದಿನಮಾನಗಳಲ್ಲಿ ಮಕ್ಕಳಿಗೆ ತೋರಿಸೋ ಕೆರೆ ಅಂದರೆ ಹಿಂಗೆ ದೊಡ್ಡದಿರುತ್ತೆ, ಅಲ್ಲಿ ನೀರು ಇರುತ್ತೆ ಅಂತೇಳಿ ಪಿಕ್ಚರ್ನೇ ತೋರಿಸ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಅದನ್ನು ಆಗಬಾರ್ದು. ನಮ್ಮ ಜಲಮೂಲಗಳನ್ನು ಬತ್ತಿಸಲಾರ್ದಂಥದ್ದನ್ನು, ಜಲಮೂಲಗಳಿಗೆ ಒತ್ತು ಕೊಡ್ತಕ್ಕಂಥದ್ದು, ಗ್ರೀನರಿಗೆ ಒತ್ತು ಕೊಡ್ತಕ್ಕಂಥ ಕೆಲಸ ಎಲ್ಲ ಕಡೆಯೂ ನಡಿಬೇಕು. ನಾನು ಎಸ್ಪೆಷಲಿ ನನ್ನ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಆ ರೀತಿಯಾದಂಥ ಸಮಸ್ಯೆ ಬಂದಾಗ 4 ಜನಕ್ಕೆ ಕೆಡಿಸ್ಕೊಂಡ್ರೂ ಚಿಂತಿಲ್ಲ, ಆದರೆ ಕೆರೆ ಉಳಿಸುವಂಥದ್ದನ್ನು ಡೆವಲಪ್ಮೆಂಟ್ ಮಾಡೋ ದೃಷ್ಟಿಯಲ್ಲಿ ನಾನು ಯಾವುದೂ ಹಿಂದೇಟು ಹಾಕೋದಿಲ್ಲ ಅಂತ ಭಾಳ ಸ್ಪಷ್ಟ ಆಗಿದೆ. ಇನ್ಫ್ಯಾಕ್ಟ್ ಬೆಂಗಳೂರಿಗೆ ಸುಮಾರು ಒಂದು 5,000 ಲೇಕ್ ಇದ್ದಿದ್ದು, ಅದಕ್ಕೆ ಲೇಕ್ ಸಿಟಿ ಅಂತ ಅಂದ್ಬಿಟ್ಟು ಕರೀತಾ ಇದ್ರು ಅವಾಗ. ಈ ಕ್ರಮೇಣ ಬರ್ತಾ ಬರ್ತಾ ಎಷ್ಟು ಕಮ್ಮಿ ಅಂದರೆ ನೀವು ಹೇಳ್ದಂಗೆ ಬರೀ ಬುಕ್ಸ್ ಅಥವಾ ಫೋಟೋಸಲ್ಲಿ ತೋರಿಸೋ ಪರಿಸ್ಥಿತಿ ಇಲ್ಲ. ನೋಡಿ, ಇದ್ರ ಬಗ್ಗೆ ಸರ್ಕಾರಗಳ BJP ಸರ್ಕಾರ ಇರಲಿ ಅಥವಾ ಕಾಂಗ್ರೆಸ್ ಸರ್ಕಾರ ಇರಲಿ, ಕೆಲವೊಂದು ವಿಷಯಗಳು ಬಂದಾಗ ನಾವು ಯಾವುದು ಹೆಜಿಟೇಷನ್ ಮಾಡ್ಬೋದು, ತೆಗೆದು ಹಾಕೊಂಬಂದು ತೆಗೆದು ಹಾಕಿಬಿಡ್ಬೇಕು. ಯಾವುದೇ ರೀತಿಯಾದಂಥ ಮುಲಾಜಿಲ್ಲದೆ ತೆಗೆದು ಹಾಕುವಂಥ ಕೆಲಸ ಮಾಡಬೇಕು. ಅವಾಗ ಮಾತ್ರ ನಮ್ಮ ಇದನ್ನು ಕೆರೆಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದನ್ನು, ಮೂಲಭೂತ ಸಂರಕ್ಷಣೆ ಮಾಡೋಕ್ಕೆ ಒಂದು ವ್ಯವಸ್ಥೆ ಆಗುತ್ತೆ. ನಾವು ಮರ್ಸಿ ಒಳಗೆ ಬಿದ್ವಿ, ಇನ್ನೇನೋ ಕೆಲಸಕ್ಕೆ ಬಿದ್ವಿ ಅಂತಂದ್ರೆ ನಿಮಗೆ ಟೈಮ್ ಬೀಯಿಂಗ್ ಏನೋ ಒಂದು ಸಣ್ಣ ಪ್ರಾಫಿಟ್ ಆಗ್ಬೋದು, ಅದು ಲಾಂಗ್ ಟರ್ಮ್ನಾಗೆ ಸಮಾಜವನ್ನು ಹಾಳು ಮಾಡೋಕ್ಕೆ, ಕೆರೆಗಳನ್ನು ಹಾಳು ಮಾಡೋಕ್ಕೆ ನೀವೇ ಕಾರಣ ಕೆರೆನೂ ತಲೆಗೆಟ್ಕೋಬೇಕು. ಸರ್, ಮಾಧ್ಯಮಗಳಲ್ಲಿ ವಿಪಕ್ಷದವರು BJPಗೆ ಹನಿ ಟ್ರ್ಯಾಪಿಗೆ ತುಂಬ ಲಿಂಕ್ ಮಾಡ್ಬಿಟ್ಟು ಅದನ್ನು ಪ್ರೊಜೆಕ್ಟ್ ಮಾಡ್ತಿರ್ತಾರೆ. ನಿಮ್ಮ ಟೀಕೆ ಏನು ಅನ್ಸುತ್ತೆ ಇದು ನೋಡಿದಾಗೆಲ್ಲ? ನೋಡಿ, ಇವತ್ತು ರಾಜ್ಯ ಸರ್ಕಾರದಲ್ಲಿ ಮೊನ್ನೆ ನಡೆದಂಥ ಕೊನೆಯ ಅಧಿವೇಶನದಲ್ಲಿ ನಾವು ನೋಡಿದ್ವಿ, ರಾಜ್ಯದ ಹಿರಿಯ ಸಚಿವರಾಗಿರ್ತಕ್ಕಂಥ ರಾಜಣ್ಣವರೇ ಸ್ವತಃ ಹೇಳ್ತಾರೆ ನನಗೆ ಹನಿ ಟ್ರ್ಯಾಪ್ ಮಾಡ್ಯಾರ ಅಂತಂದೇಳಿ. ಇದು ಏನು ಸಂದೇಶ ಕಳಿಸ್ತಾರೆ? ಇವತ್ತು ನಮಗೆ ಒಬ್ಬ ಕಾಂಗ್ರೆಸ್ಸಿನ ಹಿರಿಯ ಸಚಿವರು ಹೇಳ್ತಾರೆ ನನಗೆ ಹನಿ ಟ್ರ್ಯಾಪ್ ಮಾಡ್ಯಾರ, ಅದು ನಮ್ಮವರ ಮಾಡ್ಯಾರ ಅಂತ ಹೇಳ್ತಾರೆ. ವಾಟ್ ಇಸ್ ದ ಆ್ಯಕ್ಷನ್? ನಥಿಂಗ್. ಯಾವುದೇ ರೀತಿಯಾದಂಥ ಆ್ಯಕ್ಷನ್ ಇಲ್ಲ. ಅಂದರೆ ನೀವು ಸಮಾಜಕ್ಕೆ ನಾವು ಏನು ಕೊಡಾಕೊಂತೀವಿ ಒಂದ್ಸಲ ಯೋಚನೆ ಮಾಡಿರಿ. ಏನು ಸಂದೇಶ ಕೊಡಾಕೊಂತೀವಿ ನಾವು? ಹನಿ ಟ್ರ್ಯಾಪ್ ಇಸ್ ನಾಟ್ ಎ ಜೋಕ್. ಇದು ಇವತ್ತು ಎಲ್ಲಿ ಮಟ್ಟ ಬಂದೈತಿ ಅಂತ ಪರಿಸ್ಥಿತಿ, ನಿಮ್ಮನ್ನ ಏನಾದರೂ ಮಾಡಿ ಕೆಳಗಿಳಿಸ್ಬೇಕಂದ್ರೆ ಒಂದು ಹನಿ ಟ್ರ್ಯಾಪ್ ಮಾಡಿಸ್ಬಿಡೋದು. ನಿಮ್ಮ ಯಾಕೆ ಯಾರೋ ಬರ್ತಾರೆ, ವೀಡಿಯೋ ಕಾಲ್ ಮಾಡ್ತಾರೆ, ನಿಮ್ಗೆ ಗೊತ್ತಿಲ್ಲದೆ ನೀವು ಎತ್ತೀರಿ, ಅಲ್ಲಿಂದ ಏನೋ ಮಾಡ್ತಾರೆ, ಇಲ್ಲಿಂದ ನೀವೇನೋ ಮಾಡ್ತೀರಿ, ಅದನ್ನು ತೊಗೊಂಡೆ ನಿಮ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಇವತ್ತು ಸರ್ಕಾರಗಳ ಇವತ್ತು ರಾಜಣ್ಣ ಅಂತ ಒಬ್ಬ ಹಿರಿಯ ಸಚಿವರು ಹೇಳಿದಾಗ ತಕ್ಷಣ ಗೃಹ ಸಚಿವರು ಅದ್ಮೇಲೆ ಕೇಸ್ ಮಾಡಬೇಕಾಗಿತ್ತು. ಸಂಬಂಧಪಟ್ಟರನ್ನ ಯಾಕೆ ಓದೊಳಗಾಗಲಿಲ್ಲ? ಇದು ಸಮಸ್ಯೆ. ಇದೇ ದೊಡ್ಡ ಸಮಸ್ಯೆಯಾಗಿ ಇವತ್ತು ಪರಿವರ್ತನೆ ಆಗ್ತಾಯಿದೆ ಅಷ್ಟೇ.
ಯೂಶಲಿ ನಿಮಗೆ ಶಾಸಕರಾಗಿದ್ದಾಗ ನಿಮಗೆ ಪ್ರೋಟೋಕಾಲ್ಗೆ ಗನ್ಮೆನ್ನು ಇಟ್ಕೋಬೋದು, ಯಾಕೆ ಇಟ್ಕೊಂಡಿಲ್ಲ ನೀವು? ನೋಡಿ, ನನಗೆ ಇವತ್ತು ನನ್ನ ದೈವ ಭಕ್ತರಾಗಿರ್ತಕ್ಕಂಥ ಕಾರ್ಯಕರ್ತರು ಪಡೆ ಐತೆ ನಮಗೆ. ಯಾಕೆ ಗನ್ಮೆನ್ ಬೇಕು ನಮಗೆ? ಗನ್ಮೆನ್ನು, ಪೊಲೀಸು, ಇವೆಲ್ಲ ಪ್ರೋಟೋಕಾಲ್ಗೆ ನಾನು ಯಾವಾಗೂ ಕೂಡ ವಿಶ್ವಾಸ ಇಟ್ಟಲ್ಲಿ ಇಡುವಂಥ ಪ್ರಶ್ನೆನೇ ಇಲ್ಲ. ಇವತ್ತು ನಮ್ಮ ಕಾರ್ಯಕರ್ತರ ಪಡೆನೇ ಅಷ್ಟೇ ಐತಿ. ಇಷ್ಟು ಒಳ್ಳೆಯ ಕಾರ್ಯಕರ್ತ ಇದ್ದಾಗ ಆಮೇಲೆ ನನಗೆ ಯಾವ ಭಯ ಐತಿ? ನನಗೆ ನನ್ನ ಲೈಫ್ನಾಗ ಭಯ ಅನ್ನತಕ್ಕಂಥ ವರ್ಡ ಇಲ್ಲ ನನಗೆ ಯಾವಾಗೂ. ಅಲ್ಲ, ನಿಮ್ಮ ಬಾಯಿಂದ ಬುಲೆಟ್ಸ್ ಬರ್ತಿರ್ಬೇಕಾದ್ರೆ ಬುಲೆಟ್ಸ್ ಯಾಕಬೇಕು ಅಂತೀರಾ? 100% ನೋ ಡೌಟ್. ಅದಕ್ಕೆ ಇವತ್ತು ನಾವಿದ್ದಾಗ ಭಯ ಅಂತಕ್ಕಂಥ ಪ್ರಶ್ನೆ ಇಲ್ಲ. ನಮಗೇನೋ ಗನ್ಮೆನ್ನು ಇನ್ನೊಂದು ಮತ್ತೊಂದು ಆ ಪ್ರೋಟೋಕಾಲ್ನಾಗ ನಾನು ಹೋಗ್ಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟೇನೆ. ನಾನು ಯಾವ ಕಾರಣಕ್ಕೂ ಗನ್ಮೆನ್ನನ್ನು ಇಟ್ಕೊಳಂಗಿಲ್ಲ. ಯಾಕಂದ್ರೆ ನನಗೆ ದೈವ ದುರ್ಲಭವಾಗಿರ್ತಕ್ಕಂಥ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ. ನನಗೆ ಇಡೀ ನಮ್ಮ ಮತದಾರ ನನ್ನ ಜೊತೆ ಇದ್ದಾರೆ, ಇಡೀ ಊರು ನನ್ನ ಜೊತೆ ಐತಿ. ಯಾರೂ ನನಗೆ ವಿರೋಧಿಗಳನ್ನುವಂಥದ್ದು ನನಗೆ ಅನಿಸಿಲ್ಲ ಇವತ್ತಿನ. ಇವರು ವಿರೋಧಿಗಳಪ್ಪ ನನಗೆ, ಅಥವಾ ನನಗೇನೋ ಲೈಫ್ ಥ್ರೆಟ್ ಐತಿ ಅಂತಕ್ಕಂಥ ನನಗೆ ಭಾವನೆ ಎಂದೂ ಬಂದಿಲ್ಲ, ಬರೋದೂ ಇಲ್ಲ. ಯಾಕಂದರೆ ಒಳ್ಳೆ ರೀತಿಯಿಂದ ನಡ್ಕೊತ ಹೋದರೆ ನಮ್ಮ ಒಳ್ಳೆಯತನನೇ ನಮ್ಮನ್ನ ಕಾಪಾಡುತ್ತೆ. ಹೀಗಾಗಿ ಎಷ್ಟು ನಾವು ಒಳ್ಳೆ ರೀತಿಯಿಂದ ಸಂಪರ್ಕ ಇಟ್ಕೊಂಡು, ಎಷ್ಟು ಜನರ ಜೊತೆ ಒಡನಾಟ ಮಾಡಿಕೊಂಡು, ನೋಡಿ, ಒಂದು ಜನರ ಮಧ್ಯೆ ಎಷ್ಟು ಸಾಮಾನ್ಯರಾಗಿ ನಾವು ಇರ್ತೀವಿ, ಎಷ್ಟು ನಾವು ಅವ್ರಿಗೆ ಕನೆಕ್ಟಿವಿಟಿ ಇರ್ತೀವಿ, ಎಷ್ಟು ನಾವು ಸಂಪರ್ಕದಾಗ ಈಸಿ ಎಕ್ಸೆಸಬಲ್ ಇರಬೇಕು. ಅವಾಗ ಇವು ಯಾವ ಕೂಡ ನೆಸೆಸಿಟಿ ಅಂತದ್ದು ಆಗಂಗಿಲ್ಲ. ಸರ್, ಲೆಟ್ಸ್ ಟಾಕ್ ಅಬೌಟ್ ಯುವರ್ ಪರ್ಸ್ನಲ್ ಲೈಫ್. ಸರ್, ಇಲ್ಲಿವರೆಗೂ ನಾವು ನಿಮ್ಮ ಒಂದು ಪ್ರೊಫೆಷ್ನಲ್ ಲೈಫ್ ಮಾತಾಡ್ತಾ, ಪರ್ಸ್ನಲ್ ಲೈಫಲ್ಲಿ ಫ್ಯಾಮಿಲಿಲಿ ಯಾರ್ಯಾರಿದ್ದಾರೆ ಸರ್? ನೋಡಿ, ಫ್ಯಾಮ್ಲಿಯಿಂದ ಇರ್ತಾರೆ. ಬಟ್ ನಾನು ಒಂದು ಭಾಳ ಸ್ಪಷ್ಟವಾಗಿ ಮಾಡೀನಿ. ನಮ್ಮ ಮನೆಯಾಗ ಇರ್ತಕ್ಕಂಥ ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಯಾರೇ ಆಗಲಿ, ಯಾರೊಬ್ಬರು ಕೂಡ ಪಾಲಿಟಿಕ್ಸ್ನಲ್ಲಿ ಎಂಟ್ರಿ ಆಗಿಲ್ಲ. 2 ವರ್ಷ ಆಗೈತಿ. ಇವತ್ತಿನ ಮಟ್ಟ ನಮ್ಮ ಬ್ರದರ್ಸ್ ಆಗಲಿ, ನಮ್ಮ ಮನೆಯವರಾಗಲಿ, ಯಾರು ಒಬ್ಬರೂ ಯಾವುದೇ ಒಂದು ರಾಜಕಾರಣದಲ್ಲಿ ನಾನು ಎಂಟ್ರಿ ಮಾಡೋಕ್ಕೆ ಕೊಟ್ಟಿಲ್ಲ, ಮತ್ತು ಕೊಡೋದೂ ಇಲ್ಲ. ಇದು ನನ್ನ ಭಾಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ನಮ್ಮ ಬ್ರದರ್ಸ್ ಆಗಲಿ, ನಮ್ಮ ಸಿಸ್ಟರ್ಸ್ ಆಗಲಿ, ನಮ್ಮ ಮನೆಯವರಾಗಲಿ, ಇನ್ನೊಬ್ಬರಾಗಲಿ ಯಾರೂ ಕೂಡ ಇದರಲ್ಲಿ ಹಸ್ತಕ್ಷೇಪ ಮಾಡಬಾರ್ದು. ನನ್ನ ಕಾರ್ಯಕರ್ತರೇ ನನ್ನ ಜೀವಾಳ, ನಮ್ಮ ನಾಯಕರೇ ನಮ್ಮ ಜೀವಾಳಗಳು. ಅವರೇ ಬೇಕಾದ ಮಾಡಲಿ ಕಾರ್ಯಕರ್ತರು. ಅದಕ್ಕೆ ನಾನು ಫುಲ್ ಫ್ರೀ ಹ್ಯಾಂಡ್ ಕೊಡ್ತೇನೆ ಅವ್ರಿಗೆ. ಅವರೆಲ್ಲ ನನ್ನ ನಡೆಸಲಿ. ಆದರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಬಂದು ರಾಜಕಾರಣದಲ್ಲಿ ಇನ್ವಾಲ್ವ್ ಆಗಿ ಇವರೇನಾದರೂ ಟೇಕ್ ಓವರ್ ಮಾಡ್ತಾರೆ ಅಂದರೆ ನಾನು ಅದಕ್ಕೆ ಯಾವುದಕ್ಕೂ ಪರ್ಮಿಷನ್ ಇಲ್ಲ, ಪರ್ಮಿಷನ್ ಕೊಡೋದಿಲ್ಲ. ಅದು ನಮ್ಮ ಮನೇಲಿ ಇರ್ತಕ್ಕಂಥವ್ರು ಯಾರೂ ಕೂಡ ಇದ್ರ ಬಗ್ಗೆ ಅಪೇಕ್ಷೆನೂ ಇಲ್ಲ ಅವ್ರಿಗೆ ಯಾರಿಗೂ. ಅವ್ರು ನಮ್ಮ ಬ್ರದರ್ಸಿಗೆ ಬಿಸ್ನೆಸ್ ಅದಾವೆ, ಅವ್ರು ಬಿಸ್ನೆಸ್ ಮಾಡ್ತಾರೆ. ಉಳಿದ ಮನೆಯವ್ರು ಮನೆ ಕೆಲಸ ಮಾಡ್ಕೊಂಡು ಹೋಗಿರ್ತಾರೆ. ನನ್ನ ಕಾರಣ ನಾನು ರಾಜಕಾರಣ ಮಾಡೋದು. ಇದನ್ನು ನನ್ನ ಟೀಮ್ ರಿಸರ್ಚ್ ಮಾಡಿದ್ದು. ನಿಮ್ಮ ಮನೆಯವ್ರು KSRTC ಬಸ್ಸಲ್ಲಿ ಓಡಾಡ್ತಾರಂತೆ, ಮಗಳು 2 ವೀಲರಲ್ಲಿ ಓಡಾಡ್ತಾರಂತೆ, ಶಾಸಕರು ಮನೆಯವರು ಹಿಂಗಿದ್ದಾರೆ. ನೋಡಿ, ನ್ಯಾಚುರಲಿ ಅದೇನು ನಮಗೇನು ವಿಶೇಷ ಅಂತ ಅನ್ಸಂಗಿಲ್ಲ. ನೋಡಿ, ನಾವು ಯಾವ ಸ್ಥಿತಿ, ನಾನೇನೋ ಬೈ ಬರ್ತ್ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದವಲ್ಲ. ನಾನೊಬ್ಬ ಭಾಳ ಮಿಡಲ್ ಕ್ಲಾಸ್, ಲೋವರ್ ಕ್ಲಾಸ್ನಲ್ಲಿ ಬಂದವ. ನನಗೆ ಅದರ ಅನುಭವ ಏನು ಅಂತ ಗೊತ್ತಿದ್ದಿ. ಅಧಿಕಾರ ಅಂತಕ್ಕಂಥ ದಾಹದಿಂದ ನಾವು ಓಡಬಾರ್ದು. ನಮ್ದು ಏನೈತಿ ನ್ಯಾಚುರಲಾಗಿ ಅದನ್ನೇ ಮಾಡಬೇಕು. ಅದನ್ನು ಬಿಟ್ಟು ಇನ್ನು ಉಳಿದಿದ್ದ ಕೆಲಸಕ್ಕೆ ನಾನು ಯಾವುದಕ್ಕೂ ಆಸ್ಪದ ಕೊಡೋದಿಲ್ಲ. ಇವತ್ತು ಏನೇನೋ ಸ್ವಲ್ಪ ಒಂದಿಷ್ಟು ಬೆಳವಣಿಗೆ ಆಗಿದ್ದೀವಿ, ವ್ಯಾಪಾರ ಮಾಡಿ ಒಂದೊಂದು ಬಂದು. ನಮ್ಮ ತಂದೆಯವರು ಕೂಡ ಒಂದು ಅಂಗಡಿಯಲ್ಲಿ ಕೆಲಸ ಮಾಡಿದವರು. ನಮ್ಮ ತಂದೆಯವರೇನು ಇದು ಅಲ್ಲ, ಬೇರೆ ಒಂದು ಅಂಗಡಿ ಒಳಗೆ ಕೆಲಸ ಮಾಡಿ ಇವತ್ತು ನಮ್ಮನ್ನ ಶಿಕ್ಷಣ ಕೊಟ್ಟು ಓದಿಸಿ ಮಾಡಿ ಈ ಸ್ಥಿತಿಗೆ ತಂದಿದ್ದಾರೆ. ಇವತ್ತು 93 ವಯಸ್ಸು ಅವ್ರಿಗೆ. ಇವತ್ತು ಖುಷಿಯಿಂದ ಇದ್ದಾರೆ. 87 ವಯಸ್ಸು ನಮ್ಮ ತಾಯಿಯವ್ರದ್ದು ಐತಿ. ಅದಾರ ತಂದೆ ತಾಯಿ ಜೊತೆ ಇಟ್ಕೊಂಡಿವಿ. ಒಂದು ಒಳ್ಳೆ ರೀತಿ ನಡೀತೈತಿ. ಅನೇಕರು ನನಗೆ ವೆಲ್ ವಿಷರ್ಸ್ ಅದಾರ. 1 ಫ್ಯಾಮ್ಲಿ 2 ಫ್ಯಾಮ್ಲಿ ಅಂತಕ್ಕಂಥಲ್ಲ, ಸಾಕಷ್ಟು ಜನ ವೆಲ್ ವಿಷರ್ಸ್ ಅದಾರ. ಅದೇ ನನಗೆ ಆಮ್ಯಾಗ ಅಲ್ಟಿಮೇಟ್ಲಿ ಫ್ಯಾಮ್ಲಿ ಅಂತ ಬಂದಾಗ ನನ್ನ ಫ್ಯಾಮ್ಲಿ ಅಷ್ಟೇ ಅಲ್ಲ, ನನಗೆ ಇಡೀ ನನ್ನ ಕ್ಷೇತ್ರನ ನನ್ನ ಫ್ಯಾಮ್ಲಿ. ಇಡೀ ಹುಬ್ಳಿ ಧಾರವಾಡ ಕ್ಷೇತ್ರ ಆಗಲಿ ಅದೇ ನನ್ನ ಫ್ಯಾಮ್ಲಿ. ನಾನು ಕೇವಲ ನನ್ನ ಮನೆಯಾಗಿದ್ದವ್ರು ಅಷ್ಟೇ ನನ್ನ ಫ್ಯಾಮ್ಲಿ ಅಂತ ನಂಗಿಲ್ಲ. ನನ್ನ ಇಡೀ ಕುಟುಂಬ ಏನದ, ನನ್ನ ಇಡೀ ಕ್ಷೇತ್ರ ನನ್ನ ಕುಟುಂಬ. ನಾನು ಅಲ್ಲಿರ್ತಕ್ಕಂಥವ್ರೆಲ್ಲ ನನಗೆ ಅಣ್ತಂಬ್ರು ಅಕ್ಕಂಗಿಯರ, ಎಲ್ಲ ನನಗೆ ಹಿರಿಯರ, ಎಲ್ಲ ಬ್ರದರ್ಸ್ ಅವರು ಅಷ್ಟರು. ಆ ರೀತಿ ಯೋಚನೆ ಮಾಡೇನೆ. ಕೇವಲ ನನ್ನ ಫ್ಯಾಮ್ಲಿ ಮೈಸ್ಟಿಗಿನ ಫ್ಯಾಮ್ಲಿ ಅಷ್ಟೇ ಫ್ಯಾಮ್ಲಿ ಅಲ್ಲ, ಇಡೀ ನನ್ನ ಕಾನ್ಷಿಯನ್ಸನ್ನು ನನ್ನ ಕುಟುಂಬ ಅಂತ ತಿಳ್ಕೊಂಡು ನಾನು ಕೆಲಸ ಮಾಡಕತ್ತೀನಿ. ಅಲ್ಲ, ಅವ್ರು ನಿಮ್ಗೆ ಅಣ್ಣ ಅಂತ ಹೇಳಾದ್ಮೇಲೆ ಅವರೇ ಅದನ್ನು ಸ್ವೀಕಾರ ಮಾಡಿಬಿಟ್ಟಿದ್ದಾರೆ ಆ್ಯಕ್ಚುಲಿ, ಅಲ್ವಾ ಸರ್? ಸಿನಿಮಾ ನೋಡ್ತೀರಾ? ನನ್ನ ಫ್ರೆಂಡ್ಸ್ ಯಾರು ಕರ್ಕೊಂಡು ಹೋಗೋದು ನೋಡ್ತೀನಿ. ನಾನು ಹೋಗೋದಲ್ಲ, ಅವರ ಟಿಕೆಟ್ ತೆಗಿಸಿ ಕರ್ಕೊಂಡು ಹೋಗ್ಬೇಕು ನಂಗೆ ಒಳ್ಳೆ ವಾಪಸ್. ವಿಚ್ ಇಸ್ ದ ಲಾಸ್ಟ್ ಫಿಲಮ್ ಯು ವಾಚ್ಡ್? ಚಾವಾ. ನಾನು ಲಾಸ್ಟ್ ನೋಡಿದ ಪಿಕ್ಚರ್ ಚಾವಾ ಹೋಗಿದ್ವಿ. ಅದ್ಭುತವಾಗಿರ್ತಕ್ಕಂಥ ಪಿಕ್ಚರ್. ಶಿವಾಜಿ ಮಹಾರಾಜದ ಆದಮೇಲೆ ಮುಂದೆ ಏನು ನಡೀತು ದೇಶದಲ್ಲಿ ಅಂತಕ್ಕಂಥದ್ರ ಬಗ್ಗೆ ನೋಡಿದ್ವಿ. ಆಮೇಲೆ ಈ ರೀತಿಯಾದಂಥ ಫಿಲ್ಮ್, ಎಸ್ಪೆಷಲಿ ಈ ರೀತಿಯಾಗಿದ್ದರೆ ನನಗೆ ಹೆಚ್ಚಿಗೆ ಇಂಟ್ರೆಸ್ಟ್ ಇರುತ್ತೆ. ಸರ್, ಬೆಳೀತಿರ್ಬೇಕಾದ್ರೆ ಯಾರಾದರೂ ಫೇವ್ರೆಟ್ ಹೀರೋ ಆ ಥರ ಇತ್ತಾ? ಅಂದರೆ ಕಾರ್ಯಕರ್ತ ಆಗಬೇಕಾದ್ರೆ ಆ ಟೈಮಲ್ಲಿ? ನೋಡಿ, ನಂದು ಥಿಯರಿ ಭಾಳ ಸಿಂಪಲ್. ನಾನು ಲೀಡ್ರ್ ಆಗ್ಬೇಕನ್ನುವಂಥದ್ದು ಇರಬಾರ್ದು. ಎಷ್ಟು ಜನನ ನಾನು ಬೆಳೆಸ್ತೀನಿ ಅಂತದ್ರ ಮೇಲೆ ನಮ್ದು ಇಂಪಾರ್ಟೆನ್ಸ್ ಇರುತ್ತೆ. ನಾನು ಬೆಳಿತೀನಿ ಬಿಡ್ತೀನಿ ಸೆಕೆಂಡು ಎಷ್ಟು ಜನ ಕಾರ್ಯಕರ್ತರನ್ನು ನಾವು ಲೀಡರಾಗಿ ಪರಿವರ್ತನೆ ಮಾಡ್ತೀವಿ, ದಟ್ ಈಸ್ ಇಂಪಾರ್ಟೆಂಟ್.
ಸರ್ ಈ ಮೈಂಡ್ ಸೆಟ್ ಇದ್ರೆ ಯು ವಿಲ್ ಗೋ ಎ ಲಾಂಗ್ ವೇ ಸರ್ ಫಾರ್ ಶೂರ್. 101% ಇದೇ ಮೈಂಡ್ ಸೆಟ್ ನಂದು ಪರ್ಸ್ನಲಿ ಹೇಳ್ತೀನಿ. ಯಾವುದೇ ರಾಜಕಾರಣ ಇದ್ರೆ ನಾನು ಬೆಳಿತೀನಿ ಅನ್ನೋಕ್ಕಿಂತ ಯೋಚನೆ ಮಾಡಲಾರ್ದನ ನನ್ನ ಕೈಯಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರನ್ನ ಎಷ್ಟು ಜನರು ನಾನು ಲೀಡರ್ ಮಾಡ್ತೀನಿ, ಎಷ್ಟು ಜನರು ನಾನು ಬೆಳೆಸ್ತೀನಿ, ಎಷ್ಟು ಜನ ನಾನು ಮೇಲೆತ್ತುವಂಥ ಪ್ರಯತ್ನ ಮಾಡ್ತೀನಿ, ಅದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಕ್ಕಂಥ ಕೆಲಸ. ನಾವು ವಾಟ್ ಈಸ್ ಯುವರ್ ಸ್ಕೆಡ್ಯೂಲ್, ಒಂದು ಡೈಲಿ ಸ್ಕೆಡ್ಯೂಲ್ ಮನೆಯಲ್ಲಿ, ಅಂದರೆ ರಾಜಕಾರಣ ಕೆಲಸ ಬಿಟ್ಟು ಮನೆಯಲ್ಲಿ ನಿಮ್ಮದು ಒಂದು ಹಸ್ಬೆಂಡ್ ಆಗಿ ಫಾದರ್ ಆಗಿ ನಿಮ್ದು ಹೆಂಗಿರುತ್ತೆ ಸರ್? ನೋಡಿ, ಇವಾಗ ನಾನು ಮೊದಲಿಂದನೂ ಬಿ ಜೆ ಪಿಯಲ್ಲಿ ಕೆಲಸ ಮಾಡಿದಾಗ ಅನೇಕ ಸಂದರ್ಭದಲ್ಲಿ ನಾನು ಔಟ್ ಆಫ್ ಸಿಟಿನೇ ಹೊರಗಡೆ ಇರ್ತಿದ್ದೆ. ಫ್ಯಾಮ್ಲಿಗೆ ಟೈಮ್ ಕೊಡೋವಂಥದ್ದು ಭಾಳ ಕಮ್ಮಿ, ನಂದು ಭಾಳ ಅಂದ್ರೆ ಭಾಳ ಕಮ್ಮಿ ಇರುತ್ತೆ. ಯಾಕಂದ್ರೆ ನಾನು ಜನರಲ್ ಸೆಕ್ರೆಟರಿ ಇದ್ದಾಗ ಅರೌಂಡ್ ಪ್ರತಿ ತಿಂಗಳಲ್ಲಿ 20-21 ದಿವಸ ನಾನು ಹೊರಗಡೆನೇ ಇರ್ತಿದ್ದೆ. ಬೆಂಗಳೂರಲ್ಲಿ ಸ್ಟೇ ಮಾಡ್ತಿದ್ದೆ, ಇಡೀ ಎಂಟೈರ್ ಸ್ಟೇಟನ್ನು ಅಡ್ಡಾಡಬೇಕಾದಂಥ ಪರಿಸ್ಥಿತಿ ಇದ್ದು. ಅವಾಗ ಒಂಥರ ಇತ್ತು. ಇವತ್ತು ಶಾಸಕನಾಗಿ ಆದಮೇಲೆ, ಜನಪ್ರತಿನಿಧಿ ಆದಮೇಲೆ ಜನರಿಗೆ ಟೈಮ್ ಕೊಡುವಂಥದ್ದು ಬರುತ್ತೆ. ಫ್ಯಾಮ್ಲಿಗೆ ಟೈಮ್ ಕೊಡುವಂಥದ್ದು ಬಂದಾಗ ಸ್ವಲ್ಪ ಕ್ವಶನ್ ಮಾರ್ಕ್ ಅಂತ ಇರುತ್ತೆ, ಭಾಳಷ್ಟು ಸಮಸ್ಯೆಗಳು ಬರ್ತಿರ್ತಾವೆ. ಬಟ್ ಸ್ಟಿಲ್ ಎಲ್ಲರೂ ಕರ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತೇವೆ. ಜಾಯಿಂಟ್ ಫ್ಯಾಮಿಲಿ ಇರ್ತಕ್ಕಂಥ ಕಾರಣಕ್ಕಾಗಿ ಸಮಸ್ಯೆಗಳು ನಮ್ಗೆ ಭಾಳಷ್ಟು ಉದ್ಭವಿಸೋದಿಲ್ಲ. ಜಾಯಿಂಟ್ ಫ್ಯಾಮಿಲಿ ಜೊತೆ ಇರ್ತಾರೆ, ನಮ್ಮ ಬಾಜುದವರು ಇರ್ತಾರೆ, ಎಲ್ಲರೂ ಇರ್ತಾರೆ, ಎಲ್ಲರ ಜೊತೆಗೆ ಹೋಗುವಂಥ ಪ್ರಯತ್ನ ಆಗ್ತಿರ್ತದೆ. ಹೀಗಾಗಿ ಸರಿ ದೂಗ್ಸ್ಕೊಂಡು ಹೋಗೋಕೆ ಟೈಮ್ ಬೇಕಾಗುತ್ತೆ. ಬಟ್ ಎರಡೂ ಕಡೆಯೂ ಸ್ವಲ್ಪ ಮ್ಯಾನೇಜಬಲ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಫೇವ್ರೆಟ್ ಫುಡ್? ಡೆಫಿನೆಟ್ಲಿ ಬೇರೆ ಬೇರೆ ಇದೆ. ಅದರಲ್ಲಿ ಚೂಸ್ ಮಾಡಬೇಕು ಅಂದರೆ ನನಗೆ ಮಧ್ಯರಾತ್ರಿ 3 ಗಂಟೆಗೆ ಎಬ್ಸಿದ್ರು ಈ ಒಂದು ತಿಂಡಿ ತಿನಿಸು ಮಾತ್ರ ನಾನು ತಿಂದೇ ತಿಂದಿಲ್ಲ. ಸ್ವಲ್ಪ ಕುರ್ಕಲ್ ತಿಂಡಿ ಅಂತ ಹೇಳ್ತೀವಲ್ಲ ನಾವು, ಚುಮ್ಮರಿ ಮಿರ್ಚಿ ಭಾಳ ಪ್ರಿಯ ನಾವು. ಯಾವಾಗಲೂ ಎಲ್ಲಿ ಹೋದ್ರೂ ಸದ್ಯಕ್ಕೆ ಚುಮ್ಮರಿ ಮಿರ್ಚಿ ಹೊಡಿತಿರ್ತೀವಿ. ಆ ಥರ ಒಂದಿಷ್ಟು ಇರುತ್ತೆ ಎಲ್ಲ. ನೋಡಿ, ಅದಕ್ಕೆ ನಿನ್ನೆ ನಿಮ್ಮ ಆಫೀಸಲ್ಲಿ ಬಂದಾಗ ನಮಗೆ ಫಸ್ಟ್ ಕೊಟ್ಟಿದ್ದು ಅದೇ ಅಲ್ಲ ಸರ್? ನನ್ನ ಮೈಂಡ್ ವಾಯ್ಸು ಇದ್ದಿದ್ದು ಅದೇ. ಹುಬ್ಳಿಗೆ ಎಂಟ್ರ್ ಆಗ್ತಿರಂಗೆ ತಿನ್ಬೇಕಾಗಿರೋದ್ರಿಂದ ನೋಡಿ, ಹುಬ್ಳಿ ಬಂದಾಗ ನಿಮ್ಗೆ ಆಗಲೇ ಹೇಳಿದ್ರು ಅನಂತಕುಮಾರ್, ಹುಬ್ಳಿ ಎನಿ ಟೈಮ್ ಅನಂತಕುಮಾರ್ ಆಗಲಿ ಅಥವಾ ಯಾರೋ ಬಂದರೂ ಸದ್ಯಕ್ಕೆ ಫಸ್ಟ್ ಅವ್ರು ಹೇಳ್ತಿದ್ರು ಚುಮ್ಮರಿ ಮಿರ್ಚಿ ತರಿಸಪ್ಪ ಅಂತಂದು. ಎಲ್ಲರೂ ಏರ್ಪೋರ್ಟ್ನಾಗಿದ್ದರೂ ಸದ್ಯಕ್ಕೆ ಟ್ರಾನ್ಸಿಟಿಗೆ ಬಂದಾಗ ಸದ್ಯಕ್ಕೆ ಅದೇ ಚುಮ್ಮರಿ ಮಿರ್ಚಿ ತೊಂಬರಪ್ಪ ಹುಬ್ಳಿಗೆ ಅಂತಂದು. ಅಂದರೆ ಹುಬ್ಳಿ ಚುಮ್ಮರಿ ಮಿರ್ಚಿಗೆ ಅಷ್ಟು ಫೇಮಸ್ ಇರ್ತಕ್ಕಂಥ ಪ್ಲೇಸ್. ಮತ್ತು ಅದೊಂದು ಒಳ್ಳೆ ಟೇಸ್ಟು. ಮತ್ತು ಇಡೀ ಕರ್ನಾಟಕಕ್ಕೆ ಈಗ ಅನೇಕ ನಮ್ಮ ಹಿರಿಯರು ಬಂದಾಗ ಸತ್ಯಕ್ಕೆ ನಡ್ರಪ್ಪ ದುರ್ಗದಲ್ಲಿಗೆ ಹೋಗೋಣ ಅಂತ ಹೇಳ್ತಾರೆ. ದುರ್ಗದಲ್ಲಿ ಹೋಗಿ ಚುಮ್ಮರಿ ಮಿರ್ಚಿ ತಿಂದು ಬರೋಕ್ಕೆ ಹೋಗೋಣ ಅಂತೇಳಿ ಈ ಥರ ಒಂದು ಇದ್ದೇ ಇರುತ್ತೆ. ಹುಬ್ಬಳ್ಳಿ ಅಂತಂದರೆ ಕಲೆ, ಸಂಸ್ಕೃತಿ, ಹಬ್ಬ, ಹರಿದಿನ, ಆಚರಣೆ. ಸೊ ನಿಮ್ಮ ಫೇವ್ರೇಟ್ ಅಥವಾ ನಿಮ್ಮದೇ ಆದಂಥ ರೀತಿಯಲ್ಲಿ ಯಾವ್ದಾದ್ರು ಒಂದು ಕಲೆ ಸಂಸ್ಕೃತಿಗೆ ಒತ್ತು ಕೊಡ್ತೀರಂದ್ರೆ ಯಾವ ರೀತಿ? ಇವತ್ತು ಹುಬ್ಳಿ ಒಂಥರ ಕಲೆ ಸಂಸ್ಕೃತಿ ಬೀಡು ಇದು ಕೂಡ. ಆದರೆ ನಾವು 15 years ಬ್ಯಾಕ್ ಪ್ರಾರಂಭ ಮಾಡಿದ್ವಿ. ಒಂದು ಹಲಿಗೆ ಹಬ್ಬ ಅಂತಂದು ಹೇಳಿ ಪ್ರಾರಂಭ ಮಾಡಿದ್ವಿ. ಹಲಿಗೆ ಹಬ್ಬ ಅಂದರೆ ಯಾಕಂದ್ರೆ ನಮ್ಮ ಹುಬ್ಳಿಯಲ್ಲಿ ನೀವು ಹೇಳಿದ್ರೆ ಆಗಲೇ ಹೇಳಿದೆ, ಕೌಮಗಲಭೆ ಇದ್ದಂಥ ಸಂದರ್ಭದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಾಕಿತ್ತು. ಹೋಳಿ ಹುಣ್ಣಿಮೆ ಹಬ್ಬ ಅಂತ ಏನು ಬರೋದು, ಆ ಸಂದರ್ಭದಾಗ ನಮ್ಮ ಹುಬ್ಳಿಯಿಂದ ಭಾಳ ದೊಡ್ಡ ಸಮಸ್ಯೆ ಅಂದರೆ ಎಲ್ಲರೂ ಹೋಳಿ ಹುಣ್ಣಿಮೆ ಬಿಟ್ಟು ಗೋವಾಕ್ಕೆ ಹೋದ್ನೇವು, ಆ ಕಡೆ ಹೋದ್ನೇವು ಅಂತ ಪ್ರಯತ್ನ ಆಗ್ತಾಯಿತ್ತು. ಅವಾಗ ನನಗೆ ಅನಿಸಿದ್ದು ಒಂದು, ನಮ್ಮ ಹಬ್ಬಗಳನ್ನು ಉಳಿಸಿ ಬೆಳೆಸುವಂಥದ್ದು ಆಗಬೇಕು, ನಮ್ಮ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಪ್ರಯತ್ನ ಆಗಬೇಕಂತ ಯೋಚನೆ ಮಾಡಿ 10 ಯುವಕರ ಜೊತೆ ಕೂತ್ಕೊಂಡು ನಾವು ಹಂಗೆ ಸುಮ್ಮನೆ ಕೂತ್ಕೊಂಡು, ನಾನು ಹಿಂದೆ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷ ಆಗಿದ್ದೆ. ಆದಂಥ ಸಂದರ್ಭದಲ್ಲಿ ಮಕ್ಕಳಿಗಾಗಿ ನಾನು ಹಬ್ಬ ಅಂತಂದು, ಹಲಿಗೆ ಹಬ್ಬ ಅಂತಂದು ಅವ್ರ ಜೊತೆ ಮಾಡಿದ್ವಿ ಅಕಾಡೆಮಿ ಇದ್ದಾಗ. ಅಂದರೆ ಆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ಅಂತ ನಿಟ್ಟಿನಲ್ಲಿ ಪ್ರಯತ್ನ ಆಗಬೇಕಂತಂದೇಳಿ. ಅದಾದಮೇಲೆ ನಾನು ಹೀಗೆ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವ್ರು ಹೇಳಿದರು, ಇಲ್ಲ ನಾವ್ಯಾಕೆ ಇದನ್ನು ಹುಬ್ಳಿಯಾಗಿ ಸ್ಟಾರ್ಟ್ ಮಾಡಬಾರ್ದು, ನಾವು ಮಾಡೋಣ ಅಂತಕ್ಕಂಥ ಭಾವನೆಯಲ್ಲಿ ಎಲ್ಲರದು ಬಂದು ಅವನು ಇನಿಷಿಯಲಿ ಫಸ್ಟ್ ಟೈಮ್ ಅದು ತೊಗೊಂಡು ಹಲಿಗೆ ಹಬ್ಬ ಅಂತ ಮಾಡಿ ಒಂದು ಇನಿಷಿಯೇಷನ್ ಕೊಡೋನು. ಆಮೇಲೆ ಈ ಹಬ್ಬಕ್ಕೆ ಒಂದು ಸಂಸ್ಕೃತಿ ಮೆರುಗೈತೆ, ಇದಕ್ಕೆ ಈ ಮೆರುಗನ್ನು ಹೆಚ್ಚಿಸ್ತಕ್ಕಂಥ ಕೆಲಸ ಆಗಬೇಕು. ಮತ್ತು ಮೇಜರಾಗಿ ಹುಬ್ಳಿಯಿಂದ ಏನು ಈ ಸಮಸ್ಯೆ ಐತೆ ಇದನ್ನು ಹೋಗ್ಲಾಡ್ಸೋಕ್ಕೆ ಪ್ರಯತ್ನ ಅಂತ ಯೋಚನೆ ಮಾಡಿ ಹಲಿಗೆ ಹಬ್ಬ ಅಂತ ಪ್ರಾರಂಭ ಮಾಡ್ತಾರೆ ಸರ್. ಅಲ್ಲಿ ಹಲಿಗೆ ಹಬ್ಬ ಅಂತ ಪ್ರಾರಂಭ ಮಾಡಿದ್ವಿ. ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ಹಲಿಗೆಗಳನ್ನು ಬಾರಿಸುವಂಥ, ಇದು ಹುಬ್ಳಿಗೆ ಫೇಮಸ್ ಅದು ಹಲಿಗೆ. ಹುಬ್ಳಿ, ಬಾಗಲಕೋಟೆ ಈ ರೀತಿಯಾದಂಥ ಭಾಳಷ್ಟು 5 ದಿವಸ ನಡೀತಕ್ಕಂಥ ಹಬ್ಬ ನಮ್ಮದಿಲ್ಲಿ. ಪ್ರಾರಂಭ ಮಾಡಿ ಒಂದು 16 ಜನ ಯುವಕರು ಸೇರಿಸಿ 1ನೇ ಹಂತದಲ್ಲಿ ನಾವು ಮಾಡಿದ್ವಿ. ಒಳ್ಳೆಯ ಸಕ್ಸಸ್ಸನ್ನು ಕಾಣಿದ್ವಿ. ಅಂದರೆ ಒಟ್ಟು ಹಿಂದೂ ಸಮಾಜವನ್ನು ಒಟ್ಟಾಗಿ ಒಂದಾಗಿ ತೆಗೆದುಕೊಂಡು ಹೋಗಬೇಕು ಅನ್ನೋತಕ್ಕಂಥ ಪ್ರಯತ್ನ. ಮತ್ತು ನಾನು ಆಗಲೇ ಹೇಳ್ದಂಗೆ ನಾನು ಅವಾಗೂ ಕೂಡ ನಾನೇನು ಯಾವ ಜನಪ್ರತಿನಿಧಿ ಇಲ್ಲ, ಯಾವ ಕಾರ್ಪೊರೇಟರ್ ಇದ್ದಿದ್ದಿಲ್ಲ, ಏನೂ ಇದ್ದಿದ್ದಿಲ್ಲ. ಅವಾಗ ಪ್ರಾರಂಭ ಮಾಡಿದಾಗ ಸತ್ಯಕ್ಕೆ ನಾವು ಇರಿಸ್ಪೆಕ್ಟಿವ್ ಆಫ್ ಪಾರ್ಟಿ ಎಲ್ಲರನ್ನೂ ಕರೆದಿದ್ದೆ. ಅಂದರೆ ಕಾಂಗ್ರೆಸ್ನಾಗ ಅವಾಗ ಜಬ್ಬಾರ್ ಖಾನ್ ಹೊನ್ನಳ್ಳಿ ಇದ್ದರು, ಹಿಂಡಿಸ್ಗಿರಿ ಇದ್ದರು, ಹೊರಟ್ಟಿಯವರು JDSನಿಂದ ಇದ್ದರು, BJPಯಿಂದ ಜಗದೀಶ್ ಶೆಟ್ಟರು, ಪ್ರಹ್ಲಾದ್ ಜೋಶಿ ಅವರು ಜನಪ್ರತಿನಿಧಿಗಳಾಗಿ ಅವಾಗ ಕೆಲಸ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಫಸ್ಟ್ ಪ್ರಯೋಗ ಮಾಡಿದ್ವಿ, ನೋಡೋಣ ಹೇಗಾಗತ್ತೆ ಅಂತೇಳಿ. ಇಟ್ಸ್ ಗೋಯಿಂಗ್ ಆನ್ ಸಕ್ಸಸ್ ಆಗ್ತಾಯಿತ್ತು. ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಿತ್ತು. ಇವತ್ತು ಕಳೆದ 14-15 ವರ್ಷದಿಂದ ನಾವು ನೋಡಿದಾಗ ಇಡೀ ಸಮಾಜವನ್ನು ಒಟ್ಟಾಗಿ ಒಂದಾಗಿ ಹೋಗಿಸುವಂಥ ನಿಟ್ಟಿನಲ್ಲಿ ಬಹುದೊಡ್ಡದಾದಂಥ ಯಶಸ್ಸನ್ನು ನಾವು ಕಂಡಿದ್ದೇವೆ. ಇವತ್ತು ಅದನ್ನು ಜಗ್ಗಲ್ಗೆ ಹಬ್ಬ ಅಂತ ಮಾರ್ಪಾಡು ಮಾಡಿ ಹಲಿಗೆ ಹಬ್ಬ, ಜಗ್ಗಲ್ಗೆ ಹಬ್ಬ ಅಂತ ಎರಡೂ ಹೇಳ್ತಾರೆ. 16,000 ಜನ ಯುವಕರು ಬಂದು ಅವತ್ತು ಆ ಪ್ರೊಸೆಷನ್ನಲ್ಲಿ ಪಾಲ್ಗೊಂಡು ಮಾಡುವಂಥದ್ದಾಯಿತು. ಅದಾದಮೇಲೆ ನಮಗೆ ಯೋಚನೆ ಬಂತು, ಚರ್ಮವಾದ್ಯಕ್ಕೂ ಕೂಡ ಇದಕ್ಕೊಂದಿಷ್ಟು ಉತ್ತೇಜನ ಕೊಡಬೇಕಂತೇಳಿ. ಕೇವಲ ಹಲಿಗೆ ಅಂತಂದು ಮಾಡ್ತಿದ್ದೆ, ಅದಾದಮೇಲೆ ಜಗ್ಗಲ್ಗೆ ಅಂತ ಮಾಡಿ
ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥ ಏನು ಈ ವಾದ್ಯಗಳಿದ್ದು ಚರ್ಮ ವಾದ್ಯಗಳಿದ್ದು ಅವ್ರನ್ನೆಲ್ಲರನ್ನೂ ಕರೆಸಿ ಅವ್ರ ಜೊತೆ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡುವಂಥ ಕೆಲಸ ಮಾಡಿದ್ವಿ. ಖುಷಿ ತರ್ತಕ್ಕಂಥ ಸಂಗತಿ ಅಂದರೆ ಇವತ್ತು ಅನೇಕ ಕಲೆಗಳು ನಶಿಸಿ ಹೋಗ್ತಾಯಿದ್ವು. ಇವತ್ತು ಜಗ್ಗಲ್ಗಿ ಅಂತಂದ್ರೆ ಯಾರಿಗೂ ಕೂಡ ಗೊತ್ತಿಲ್ಲ ಅನ್ನೋಂಥದ್ದು ಇತ್ತು. ನಾನು ಆಗಲೇ ಕೆರೆ ಬೆಳೆದು ಹೇಳಿದಾಗ ನಮ್ಮ ಮಕ್ಕಳಿಗೆ ಜಗ್ಗಲ್ಗಿ ಅಂತಂದ್ರೆ ಮುಂದೊಂದು ದಿವಸ ಚಿತ್ರ ತೆಗೆದು ಹಿಂಗೆ ಒಂದು ರೌಂಡ್ ಇರುತ್ತೆ, ಒಂದು ಕಟ್ಟಿಗೆ ಇರುತ್ತೆ, ಇದಕ್ಕೆ ಬಡಿಬೇಕು ಅಂತ ಹೇಳಿದ್ರೆ ಡಮ್ ಅನ್ನೋದಂತ ಸೌಂಡ್ ಅಂತ ಹೇಳ್ಬೋದಾಗಿತ್ತು. ಆದರೆ ಅದನ್ನು ಬೆಳೆಸುವಂಥ ಪ್ರಯತ್ನ ಮಾಡಿದ್ವಿ. ವಿಶೇಷವಾಗಿ ಮಕ್ಕಳನ್ನು ನೋಡಿ ಇವತ್ತು ನಾವು ಏನೇ ಮಾಡಿದರೂ ಮುಂದಿನ ಪೀಳಿಗೆಗೆ ಏನು ಕೊಟ್ಟಕ್ಕೆ ಅನ್ನೋಂಥದ್ದು ಕೂಡ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವತ್ತು ಮುಂದಿನ ಪೀಳಿಗೆಗೆ ನಮ್ಮ ಹಬ್ಬಗಳನ್ನು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಜಗ್ಗಲ್ಗಿ ಹಬ್ಬ ನಾವು ಪ್ರಾರಂಭ ಮಾಡಿದ್ವಿ. ಇವತ್ತು ಬಹುದೊಡ್ಡದಾಗಿರ್ತಕ್ಕಂಥ ಜಗ್ಗಲ್ಗಿ ಹಬ್ಬ ಇವತ್ತು ಪರಿವರ್ತನೆ ಆಗಿದೆ. ಇಡೀ ರಾಜ್ಯದ ಜನ ಅದನ್ನು ನೋಡ್ತಕ್ಕಂಥ ರೀತಿಯಲ್ಲಿ ಆಗ್ತಾಯಿದೆ. ಎರಡನೇದು ಖುಷಿ ಅಂದರೆ ಹುಬ್ಳಿಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಜಗ್ಗಲ್ಗಿ ಹಬ್ಬ ಇವತ್ತು ರಾಜ್ಯದ ನಾನಾ ಭಾಗಗಳಲ್ಲಿ ಪ್ರಾರಂಭ ಆಗತ್ತೈತಿ. ಇವತ್ತು ಎಲ್ಲ ಕಡೆಯೂ ಕೂಡ ಕೇಳ್ಕೊಂಡ್ರೆ ನಮಗೆ ಹೆಂಗೆ ಮಾಡ್ತೀರಿ ಹೇಳಿ ನಾವು ಮಾಡ್ತೀವಿ ಅಂತೇಳಿ ಈಗ ಬೇರೆ ಬೇರೆ ಊರುಗಳಲ್ಲಿ ಕೂಡ ಹಲ್ಗೆ ಹಬ್ಬ ಜಗ್ಗಲ್ಗಿ ಹಬ್ಬ ಭಾಳ ದೊಡ್ಡ ಪ್ರಮಾಣದಲ್ಲಿ ಸ್ಟಾರ್ಟ್ ಆಗಿದೆ. ಅದು ನಮ್ಮ ಹುಬ್ಳಿಗೆ ಸಲ್ತಕ್ಕಂಥ ಒಂದು ಕ್ರೆಡಿಟ್. ಅದು ಹುಬ್ಳಿಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಹಬ್ಬ ಇವತ್ತು ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ಊರುಗಳಲ್ಲಿ ಕೂಡ ಪ್ರಾರಂಭ ಆಗೈತಿ. ಸನಾತನ ಸಂಸ್ಕೃತಿಯನ್ನು ಹಿಂದೂ ಧರ್ಮನ ಉಳಿಸಿ ಬೆಳೆಸುವಂಥ ನಿಟ್ಟಿನಲ್ಲಿ ಭಾಳ ಪ್ರಾಮುಖ್ಯತೆಯನ್ನು ಈ ಹಬ್ಬದಿಂದ ನಾವು ಪಡ್ಕೊಂಡಿದ್ದೀವಿ. ಸರ್ ಇಟ್ಸ್ ಅ ವೆರಿ ಗುಡ್ ಪಾಯಿಂಟ್ ವಾಟ್ ಯು ಸೆಡ್. ಸನಾತನ ಧರ್ಮ ಅಂತಿರ್ಬೇಕಾದ್ರೆ ಒಂಥರ ಸೆಂಟ್ರಲ್ ಗೌರ್ಮೆಂಟಲ್ಲೂ ಈ BJP ಬಂದಮೇಲೆ ಇಫ್ ಯು ಲುಕ್ ಇನ್ ಟು ದಿ ಓವರಾಲ್ 2014ರಿಂದ ಈ ಒಂದು 2025ನೇ ಇಸ್ವಿಲಿ ಒಂದು ಕಾಶಿ ಕಾರಿಡಾರ್ ಆಗ್ತಿರೋದು, ಅಯೋಧ್ಯ ಇದು ಮತ್ತೆ ಬಂದಿರೋಂಥದ್ದು, ಅಥವಾ ಮಥುರಾದ ಬಗ್ಗೆ ಆಗಿರ್ಬೋದು ನೆಕ್ಸ್ಟ್ ಪ್ರಾಜೆಕ್ಟ್ ಇರೋಂಥದ್ದು. ಓವರಾಲ್ ಇಡೀ ದೇಶದ ಒಂದು ಸನಾತನ ಧರ್ಮನ ಎತ್ತು ಹಿಡಿದು ಕಾಪಾಡುವಂಥ ಒಂದು ಜವಾಬ್ದಾರಿ ಅಚ್ಚುಕಟ್ಟಾಗಿ ನಮ್ಮ ಭಾಜಪ ಪಕ್ಷ ಮಾಡ್ತಿದೆ ಅಂತ ನೋಡಿ. ಡೆಫಿನೆಟ್ಲಿ ನೀವು ಜನಸಂಘದಿಂದ ಹಿಡ್ಕೊಂಡು ಜನತಾ ಪಾರ್ಟಿ ಹಿಡ್ಕೊಂಡು ಭಾರತೀಯ ಜನತಾ ಪಾರ್ಟಿ 3 ಸ್ಪ್ಲಿಟ್ ಆಗಿತ್ತು. ನಾವು ಫಸ್ಟ್ ಜನಸಂಘ ಇತ್ತು, ದೆನ್ ಭಾರತೀಯ ಜನತಾ ಪಾರ್ಟಿ, ದೆನ್ ಭಾರತೀಯ ಜನತಾ ಪಾರ್ಟಿ. ಜನಸಂಘ ಇದ್ದಾಗ ನಾವು ಕಮಿಟ್ಮೆಂಟನ್ನು ನಮ್ಮ ಮ್ಯಾನಿಫೆಸ್ಟೋ ಅವತ್ತಿನ ತೆಗೆದು ನೋಡ್ರಿ. ವಿ ಆರ್ ರೇಸರ್ 3 ಇಶ್ಯೂಸ್. ಒಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ತೀವಿ, ಆರ್ಟಿಕಲ್ 370 ತೆಗೆದು ಹಾಕ್ತೀವಿ, ಮತ್ತು ತ್ರಿಬಲ್ ತಲಾಖನ್ನು ಸರಿ ಮಾಡ್ತೇವೆ ಅಂತಕ್ಕಂಥದ್ದು ಹೇಳಿದ್ದೆವು. ಬಟ್ ನಮಗೆ ಭಾಳಷ್ಟು ಜನ ಅವಾಗ ನಾವು ವಿರೋಧ ಪಕ್ಷ ಅಂದರೆ 4 ಸೀಟು 5 ಸೀಟ್ ಇದ್ದಂಥ ಸಂದರ್ಭ ನಮ್ಮದು. ಅಂದರೆ ನೀವು ಇಮ್ಯಾಜಿನ್ ಕೂಡ ನಮ್ಮ ಮಾಡೋಕ್ಕೆ ಸಾಧ್ಯದಿಲ್ಲ. ಇವ್ರು ಯಾವಾಗ ರಾಜಕಾರಣಕ್ಕೆ ಬರ್ತಾರ, ಇವರು ಮೆಜಾರಿಟಿಗೆ ಬರ್ತಾರ, ಇವ್ನು ತೆಗೆದಾಕ್ತಾರ ಅಂತ. ಅವಾಗ ಅನೇಕರು ಹೇಳಿಸ್ತಾ ಇದ್ರು, ಹೈತೋ ಚಾರ್ ಏತೋ ಕಬ್ ಕರೆಂಗೆ ಆನಾರ ನೈ ಅಂತಕ್ಕಂಥ ಮಾತನ್ನು ನಮಗೆ ಅವತ್ತಿನ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ಘಟನಾ ನೋಡಿ. ಆದರೆ ಭಾರತೀಯ ಜನತಾ ಪಾರ್ಟಿ ಇಟ್ಸ್ ಎ ಕಮಿಟ್ಮೆಂಟ್ ಪಾರ್ಟಿ. ನಾವು ಏನು ಹೇಳ್ತೀವಿ ಅದನ್ನು ಮಾಡಿ ತೋರಿಸ್ತೀವಿ, ಏನು ಹೇಳ್ತೀವಿ ಅದನ್ನು ಮಾಡೋವಂಥದ್ದಾಗ ಅನೇಕರು ಇರುತ್ತೆ. ನಮಗೊಂದು ಪಿಕ್ಚರ್ ಡೈಲಾಗ್ ನಾನು ಮೊನ್ನೆ ಸಿದ್ದರಾಮಯ್ಯ ಅವ್ರಿಗೆ ಹೇಳಿದ್ದೆ ಇದು ಹೌಸ್ನಲ್ಲಿ ನಡೆದಂಥ ಸಂದರ್ಭ, ಬೋಲ್ತಾ ಕುಚೆ ಸೋಚ್ತಾ ಕುಚೆ ಅವ್ರು ಕರ್ತಾ ಕುಚೆ ಅಂತಂದು ಹೇಳಿದ್ವಿ. ಆದರೆ BJP ಜೋ ಬೋಲ್ತಾ ವಹಿ ಕರ್ತಾ ಜೋ ಸೋಚ್ತಾ ವಹಿ ಕರ್ತಾ ಅನ್ನತಕ್ಕಂಥ ಪಾರ್ಟಿ ದೇಶದಾಗೆ ಅಂದರೆ ಭಾರತೀಯ ಜನತಾ ಪಾರ್ಟಿ. ನಾವು ಅಯೋಧ್ಯೆ ಇಶ್ಯೂ ಹೇಳಿದ್ವಿ, 100% ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಆರ್ಟಿಕಲ್ 370 ಹಾಕಿದ್ವಿ. ಅನೇಕರು ಹೇಳಿದ್ರು ಆರ್ಟಿಕಲ್ 370 ತೆಗೆದು ಹಾಕಿದರೆ ದೇಶದಲ್ಲಿ ರಕ್ತದ ಹೊಳೆ ಹರಿತೈತಿ. ರಕ್ತದ ಹೊಳೆ ಹರಿದು ಬಿಡಲಿ, ಒಂದು ಹನಿ ಡ್ರಾಪು ರಕ್ತ ಬೀಳಿಲ್ಲ ಭಾರತ ಮಾತೆ ಮೇಲೆ. ಆ ರೀತಿ ವ್ಯವಸ್ಥೆ ಒಳಗೆ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಮಾಡಿ ತೋರಿಸಿದ್ದಾರೆ. ಇವತ್ತು ತ್ರಿಬಲ್ ತಲಾಕ್ ಹಿಂದೂ ವಿರೋಧಿ ಮುಸ್ಲಿಂ ವಿರೋಧಿ ಅಂತ ಹೇಳ್ತಿದ್ದಲ್ಲ, ಇವತ್ತು ತ್ರಿಬಲ್ ತಲಾಕ್ ತಂದವರು ಯಾರು? ಹಾಗಾದ್ರೆ ಆ ತಾಯಂದಿರಿಗೆ ಮುಸಲ್ಮಾನ್ ಮಹಿಳೆಯರಿಗೆ ಇಷ್ಟು ಅನ್ಯಾಯ ಆಗ್ತಿತ್ತಲ್ಲ, ಅವ್ರಿಗೆ ಇವತ್ತು ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದವರು ಯಾರು? ಭಾರತೀಯ ಜನತಾ ಪಾರ್ಟಿ ಮಾಡಿದ್ದೆ. ಹಾಗಾದ್ರೆ ನೀವೇನು ಮುಸ್ಲಿಂ ವಿರೋಧಿ ಅಂತ ಹೇಳ್ತೀರಿ? ನಾವು ಆ ತಾಯಂದ್ರಿಗೆ ಒಳ್ಳೆ ಕೆಲಸ ಮಾಡುವಂಥದ್ದು ಆತಂದ್ರೆ ನಾವು ಮುಸ್ಲಿಂ ಇರೋದಿನ? ಇವತ್ತು ಯಾಕೆ ಮುಸ್ಲಿಂ ಮಹಿಳೆಯರು ನೆನೆಸ್ತಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿನ? ಮೋದಿಯವ್ರನ್ನ ಯಾಕೆ ಯೋಚನೆ ಮಾಡ್ತಾರೆ? ಅವರ ಜೀವನದಲ್ಲಿ ಇರ್ತಕ್ಕಂಥ ಬಹುದೊಡ್ಡದಾದಂಥ ಸಮಸ್ಯೆಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡೈತೆ. ಕರೆಕ್ಟ್. ಯಾವುದೇ ಸಂದರ್ಭದಲ್ಲಿ ಇವತ್ತು ಟೆರರಿಸಮನ್ನು ನಾವು ಟಾಲರೇಟ್ ಮಾಡ್ತಕ್ಕಲ್ಲ ಅನ್ನತಕ್ಕಂಥ ಸಂದೇಶ ಇತ್ತು. ಒಂದು ಟೈಮ್ ಇತ್ತು, ಏನಿತ್ತು ನಮ್ಮ ಪರಿಸ್ಥಿತಿ ದೇಶದ್ದು? ಇದೇ ಬಾಂಬೆದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು, ತಾಜ್ ಹೋಟೆಲ್ ಮ್ಯಾಗೆ ನಿಮ್ಗೆ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ನಮ್ಮ ಪರಿಸ್ಥಿತಿ ಏನಿತ್ತು? ಇವತ್ತು ಪರಿಸ್ಥಿತಿ ಏನೈತಿ? ಅವತ್ತು ನಮ್ಮಲ್ಲಿ ಅಟ್ಯಾಕ್ ಆತಂತಂದ್ರೆ ಎಲ್ಲ ದೇಶಕ್ಕೆ ಕೈ ಮುಗಿಯೋಂಥ ಪರಿಸ್ಥಿತಿ ಬರ್ತಿತ್ತು. ನಮ್ಗೆ ಹೆಲ್ಪ್ ಮಾಡಿರಿ ಅಂತ. ಇವತ್ತೇನಿದೆ? ಎಲ್ಲ ದೇಶ ಹೇಳ್ತಾವ್ರು ನಾವು ಇವತ್ತು ಲೀಡರ್ಶಿಪ್ ಮಾಡ್ತಾಯಿದ್ದೀವಿ. ಭಾರತ ಇವತ್ತು ಜಗತ್ತಿಗೆ ಲೀಡರ್ಶಿಪ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೆ. ಇವತ್ತು ಕೈ ಮುಗಿದಿಲ್ಲ, ನಾವು ಕೈ ಎತ್ತುವಂಥ ಕೆಲಸ ನಾವಿವತ್ತು ಟಿಟ್ ಫಾರ್ ಟ್ಯಾಟ್ ಅಂತ ಹೇಳಿದೆಲ್ಲ. ಅವತ್ತು ಬಾಂಬೆ ಘಟನಾವಳಿಗೂ ಇವತ್ತಿನ ಪಹಲ್ಗಾಂವ್ ಘಟನಾವಳಿಗೆ ಏನಾಯ್ತು ನಿಮಗೆ? ಹಿಂದಿನ 2 ಸಲ ಆಗಿರ್ತಕ್ಕಂಥ ಟೆರರಿಸ್ಟು ನೀವು ಯೋಚನೆ ಮಾಡಿರಿ. ನಾನು ಯಾವುದೋ ಒಂದು ಪಾರ್ಟಿಗೆ ಬ್ಲೇಮ್ ಮಾಡೋಕೆ ಹೊಂಟಿಲ್ಲ. 2004ರಿಂದ 2014 ಮಟ್ಟ 4 to 14 ಮಟ್ಟ ಎಷ್ಟು ಟೆರರಿಸ್ಟ್ ಅಟ್ಯಾಕ್ ಅದು ದೇಶದಾಗ? ಬೆಂಗಳೂರು ಹಿಡ್ಕೋರಿ, ಹುಬ್ಳಿ ಹಿಡ್ಕೋರಿ, ಬಾಂಬೆ ಹಿಡ್ಕೋರಿ, ಚೆನ್ನೈ ಹಿಡ್ಕೋರಿ, ಹೈದರಾಬಾದ್ ಹಿಡ್ಕೋರಿ, ಯಾವ ದೇಶದಾಗ ಯಾವ ರಾಜ್ಯದಾಗ ಟೆರರಿಸ್ಟ್ ಅಟ್ಯಾಕ್ ಆಗಲಿಲ್ಲ? ಗುಜರಾತ್ ಹಿಡ್ಕೋರಿ. ಆಫ್ಟರ್ 2014 to 2024 ನಾವು ವಿ ಆರ್ ಇನ್ 25 ಈ 11 ವರ್ಷದ ಆಡಳಿತ ತೆಗೆದುಕೊಂಡ್ರೆ ಟೆರರಿಸ್ಟ್ ಅಟ್ಯಾಕ್ ಯಾಕೆ ಆಗ್ತಾಯಿಲ್ಲ?
ಯಾವಾಗ ದೇಶಕ್ಕೊಂದು ಒಳ್ಳೆಯ ರೀತಿಯಾದಂಥ ಲೀಡರ್ಶಿಪ್ ಇರುತ್ತೆ ಅವಾಗ ಎಲ್ಲವೂ ಕೂಡ ತಹಬದಿಗೆ ತರ್ತಕ್ಕಂಥ ಕೆಲಸ ಆಗುತ್ತೆ. ಇವತ್ತು ಯಾಕೆ ಟೆರರಿಸ್ಟ್ಗಳಿಗೆ ಅನ್ನಿಸ್ತಂಗೆ ನಾವು ಭಾರತದಾಗ ಹೋಗೋಕ್ಕೆ ಆಗಂಗ್ಲಿನ ಮೈಂದ್ ಅಂತಂದೇಳಿ ಇಡೀ ದೇಶದಲ್ಲಿ ಇರ್ತಕ್ಕಂಥ ಟೆರರಿಸ್ಟ್ ಅಟ್ಯಾಕು ಇವತ್ತು ಕೇವಲ ಸೀಮಿತವಾಗಿ ಅದು ಪಾರ್ಟ್ ಆಫ್ ದಿ ಕಾಶ್ಮೀರಕ್ಕೆ ಹೋಗುವಂಥ ಪ್ರಯತ್ನ ಆಯ್ತು. ಕರೆಕ್ಟ್. ಯಾವ ಕಾಶ್ಮೀರಿ ಯುವಕರು ಕೈಯಾಗ ಕಲ್ಲು ಹಿಡಿದು ಹೊಡಿತಾ ಇದ್ರು, ಇವತ್ತು ನಾವು ಅವ್ರ ಕೈಯಾಗೆ ಏನು ಕೊಟ್ವಿ? ಪೆನ್ ಕೊಟ್ಟೇವೆ ನಾವು ಇವತ್ತು ಅವ್ರ ಕೈಯಾಗೆ. ಮಕ್ಳಿಗೆ ಶಿಕ್ಷಣ ಕೊಡುವಂಥ ಕೆಲಸ ಮಾಡಕತ್ತೀವಿ, ಒಳ್ಳೆ ಜೀವನ ಮಾಡಿರಿ ಅಂತಂದು ಹೇಳಕತ್ತೀವಿ. ಬಟ್ ಅಲ್ಲಿ ಇರ್ತಕ್ಕಂಥವ್ರು ಏನು ಮಾಡ್ತಾಯಿದ್ರು? ಆ ಮಕ್ಳ ಕೈಯಾಗೆ ಯಾವ ಅಮಾಯಕ ಮಕ್ಳ ಕೈಯಾಗೆ ಕಲ್ಲು ಕೊಟ್ಟು ಮಿಲ್ಟ್ರಿಗೆ ಹೊಡಿರಿ, ಪೊಲೀಸರಿಗೆ ಹೊಡಿರಿ ಅಂತ ಕಲಿಸ್ತಿದ್ರು. ಇವತ್ತು ಯಾಕೆ ಆಗ್ತಾಯಿಲ್ಲ? ಇವತ್ತು ಆ ಮಕ್ಳು ಏನು ಹೇಳ್ತಾ ಇದ್ದಾವೆ? ಇವತ್ತು ಅದು ಒಳ್ಳೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಪ್ರಯತ್ನ ಆಗಬೇಕು. ಶಿಕ್ಷಣದಿಂದ ಅವ್ರಿಗೆ ಜೀವನವನ್ನು ಸುಧಾರಿಸೋಕ್ಕೆ ಏನು ಬೇಕೋ ಅದನ್ನು ಮಾಡುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾಯಿದ್ದೀವಿ. ಜೀರೋ ಟಾಲರೆನ್ಸ್ ನಮ್ಮದು ಟೆರರಿಸ್ಟ್ ಆ್ಯಕ್ಟಿವಿಟಿ ಒಳಗೆ ನರೇಂದ್ರ ಮೋದಿಯವ್ರ ನೇತೃತ್ವ ಜೀರೋ ಟಾಲರೆನ್ಸ್. ಇದರ ಪ್ರಶ್ನೆನೇ ಇಲ್ಲ ಯಾವುದೇ ರೀತಿಯಾದಂಥದ್ದು. ಯಾವ ಕಾರಣಕ್ಕೂ ಸಹಿಸಂಗಿಲ್ಲ ಅಂತೇಳಿದ್ದು. ಇನ್ನೂ ನಾಳೆ ಏನಾದರೂ ಮಾಡಿದರೂ ಕೂಡ ಒಳಗೆ ಹೋಗಿ ಕೊಡೋಕ್ಕೆ ಏನೂ ಸಮಸ್ಯೆ ಇಲ್ಲ. ಮತ್ತು ಭಾಳಷ್ಟು ಸಮಸ್ಯೆ ಆತಂತಂದ್ರೆ ಜಗತ್ತಿನ ಭೂ ಪಡೆದಿದ್ದ ಪಾಕಿಸ್ತಾನ ಇತ್ತ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಅಲ್ಲಿ ಮಟನೂ ಹೋಗ್ತೈತೆ. ಸರ್, ಮೋದಿಯವರ ವಿಷನ್ 2047 ಅನ್ನೋ ರೀತಿ ಮಹೇಶ್ ಮಹೇಶ್ ಅಣ್ಣವರ ವಿಷನ್ ಆರ್ ಏಮ್ ಏನು ಸರ್? ನೋಡಿ, ಇವತ್ತು ನರೇಂದ್ರ ಮೋದಿಯವರು ಬಹುದೊಡ್ಡದಾದ ಕಲ್ಪನೆ ಇಟ್ಕೊಂಡು ಹೊಂಟಿದ್ದಾರೆ. ವಿ ಆರ್ ನಂಬರ್ 5 ಇನ್ ಇವತ್ತು ಜಗತ್ತಿನಲ್ಲಿ 5ನೇ ಸ್ಥಾನದಲ್ಲಿ ನಾವಿದ್ದೇವೆ. 3ನೇ ಸ್ಥಾನಕ್ಕೆ ಬರ್ತಿದ್ದೀವಿ. 2047ಗೆ ನೋಡಿ ವಿಷನರಿ ಇರ್ತಕ್ಕಂಥ ಮನುಷ್ಯ ಇರಬೇಕು ಯಾವಾಗಲೂ. ಇವತ್ತು ಮೋದಿಯವರು ನಾವು ನೋಡಿ ಯೋಚನೆ ಮಾಡಿ, ನಾನು ಇರ್ತೇನೋ ಬಿಡ್ತೇನೋ ಗೊತ್ತಿಲ್ಲ, ಬಟ್ ಎಟ್ ದ ಎಂಡ್ ಆಫ್ 2047ಗೆ ದೇಶದ ಜಗತ್ತಿನಲ್ಲಿ ನಂಬರ್ 1 ದೇಶ ಆಗಿರ್ಬೇಕಂತಕ್ಕಂಥ ಈ ವಿಷನ್ನಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡ್ತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ದೇಶದಲ್ಲಿ ಬಹುದೊಡ್ಡದಾಗಿರ್ತಕ್ಕಂಥ ಅಮೂಲಾಗ್ರ ಬದಲಾವಣೆ ಆಗಿದೆ. ಆತ್ಮನಿರ್ಭರ ಭಾರತ ಅಂತ ಬಂತು. ಇವತ್ತು ನೀವು ಪಾಕಿಸ್ತಾನ ಜೊತೆ ಯುದ್ಧ ನಡೆದಿರ್ತಕ್ಕಂಥ ಆಕಾಶ್ ಮಿಸೈಲ್ ಎಲ್ಲೇ ಆಯ್ತು ಇವತ್ತು ನಮ್ಮ ದೇಶದಲ್ಲಿ. ಬ್ರಹ್ಮೋಸ್ ಜೊತೆ ನಾವು ರಷ್ಯಾದವ್ರ ಜೊತೆ ಸೇರ್ಸ್ ಮಾಡಿದ್ದೇವೆ. ಬ್ರಹ್ಮೋಸ್ ಇವತ್ತು ಇಡೀ ಜಗತ್ತು ನೋಡುವಂಥದ್ದಾಯಿತು. ವಿ ಆರ್ ಎಕ್ಸ್ಪೋರ್ಟರ್ಸ್. ಒನ್ ಟೈಮ್ ಭಾರತ ಅಂತಂದರೆ ಪ್ರತಿಯೊಂದು ಒಂದು ಗನ್ ಸತ್ಯಕ್ಕೆ ಅಥವಾ ಗನ್ನಿನ ಬುಲೆಟ್ ಸತ್ಯಕ್ಕೆ ಇಂಪೋರ್ಟ್ ಮಾಡ್ಕೊಳಂಥ ಪರಿಸ್ಥಿತಿ ಇತ್ತು. ಇವತ್ತು ಆತ್ಮನಿರ್ಭರ ಭಾರತ ಅಂತಕ್ಕಂಥ ಸಂಕಲ್ಪವನ್ನು ಪಟ್ಟು ನರೇಂದ್ರ ಮೋದಿಯವರು ತೆಗೆದುಕೊಂಡು ಬರ್ತಾ ಇದ್ದಾರೆ. ಇವತ್ತು ಎಲ್ಲ ಆಲ್ಮೋಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇವತ್ತು ದೇಶದಲ್ಲಿ ಆಗ್ತಾ ಇದ್ದಾವೆ. ಅದಕ್ಕೆ ಸಪೋರ್ಟಿವ್ ಆಗಿ ಬರುವಂಥದ್ದು ಆಗ್ತಾಯಿದೆ. GDP ಇವತ್ತು ನಾವು ಎಲ್ಲಿಂದ ಎಲ್ಲಿಗೆ ಬಂದ್ವಿ, ಯಾವ ರೀತಿಯಾಗಿ ಅಂತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ದೊಡ್ಡ ಹೆಜ್ಜೆಯನ್ನು ಇಡುವಂಥ ಪ್ರಯತ್ನ ಆಯಿತು. ಟೂರಿಸಮ್ ಆಗಿ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಪ್ರಯತ್ನ ಆಗ್ತಾಯಿದೆ. ಇವನ್ನೆಲ್ಲವನ್ನು ನೋಡಿದಾಗ ನಮಗೆ ಏನು ಇವತ್ತು ನರೇಂದ್ರ ಮೋದಿಯವರು ಕನಸ್ಕೊಂಡಾರ 2047 ಜಗತ್ತಿಗೆ ನಂಬರ್ 1 ದೇಶ ಅಂತಂದೇಳಿ. ನೋ ಡೌಟ್ ಅಬೌಟ್ ಇಟ್, ನೋ ಡೌಟ್. ನಾನು ಭಾಳ ಸ್ಪಷ್ಟ ಐತಿ. ಇವತ್ತು ಅವರು ಏನು ಕನಸ್ಕೊಂಡಾರ, ಇಡೀ ದೇಶ ಒಟ್ಟಾಗಿ ಒಂದಾಗಿ ಅವ್ರ ಜೊತೆ ನಿಲ್ತಕ್ಕಂಥ ಕೆಲಸ ಮಾಡಬೇಕು. ಎಲ್ಲರೂ ಕಾಂಟ್ರಿಬ್ಯೂಷನ್ ಮಾಡಬೇಕಿದೆ. ಯಾರೋ ಒಬ್ಬರು ಇಬ್ಬರು 2-3 ಜನ ಅಂತಂಗಿಲ್ಲ. 140 ಕೋಟಿ ಜನ ಒಂದೇ ಒಂದು ಸ್ವರದಿಂದ ಹೇಳಬೇಕು, ಭಾರತ್ ಮಾತಾ ಕಿ ಜೈ. ನೋ ಅದರ್ ಆಪ್ಷನ್ಸ್. ನಮಗಿದು ಭಾಳ ಸ್ಪಷ್ಟತೆ ಇರಬೇಕು. ಇಲ್ಲಿದಾರ ಯಾರೋ ಅದಾರ, ಜಾತಿ ಗೀತಿ ಬಿಡ್ರಿ, ಎಲ್ಲರೂ ಒಟ್ಟಾಗಿ ಒಂದಾಗಿ ದೇಶಕ್ಕೆ ನಿಲ್ತಕ್ಕಂಥ ಕೆಲಸವನ್ನು ಮಾಡುವಂಥದ್ರೆ ನಾವೆಲ್ಲರೂ ಕೊಡಬೇಕು. ನನಗೆ 101% ವಿಶ್ವಾಸ ಇದೆ 2047 ಭಾರತ ಜಗತ್ತನ್ನು ಆಳತಕ್ಕಂಥ ದೇಶಗಳಲ್ಲಿ ಮೊದಲೇ ಅಗ್ರಪಂಕ್ತಿಯಲ್ಲಿ ನಿಲ್ತಕ್ಕಂಥ ದೇಶ ಭಾರತ ಆಗುತ್ತೆ. ಫ್ಯಾಂಟಾಸ್ಟಿಕ್ ಸರ್. ವಾಟ್ ಈಸ್ ಯುವರ್ ಏಮ್, ವಾಟ್ ಈಸ್ ಯುವರ್ ವಿಷನ್? ನೋಡಿ, ನಂದು ಇವತ್ತು ಹೆಂಗೆ ನರೇಂದ್ರ ಮೋದಿ ಅಂತಾರೆ ಕನಸಿಟ್ಕೊಂಡು ಕಲ್ಪನೆ ಇಟ್ಕೊಂಡು ದೇಶದ ಬಗ್ಗೆ ಯೋಚನೆ ಮಾಡ್ತಾರೆ. ನನ್ನ ಕಾನ್ಸ್ಟನ್ಸಿ, ನಮ್ಮ ಕ್ಷೇತ್ರ, ನಮ್ಮ ಉತ್ತರ ಕರ್ನಾಟಕ ದೇಶ ಇದನ್ನು ಕೂಡ ಅದೇ ರೀತಿಯಲ್ಲಿ ಒಯ್ತಕ್ಕಂಥ ಒಂದು ಅವಕಾಶವನ್ನು ನಮಗೆ ಸಿಕ್ಕೈತಿ. ಆ ನಿಟ್ಟಿನಲ್ಲಿ ನಾವು ಹೋಗುವಂಥ ಪ್ರಯತ್ನ ಮಾಡ್ತಾಯಿದ್ದೇನೆ. ಇದಕ್ಕೆ ಒಬ್ಬರೇ ಇಬ್ಬರು ಅನ್ನೋಂಥದ್ದು ಎಲ್ಲರದ್ದು ಸಹಕಾರ ಬೇಕು. ನಮ್ಮ ಪಾರ್ಟಿ ಎಲ್ಲ ಹಿರಿಯರ ಸಹಕಾರ ಬೇಕು, ಕಾರ್ಯಕರ್ತರ ಸಹಕಾರ ಬೇಕು, ಅಲ್ಲಿ ಜನರ ಸಹಕಾರ ಬೇಕು. ಆ ನಿಟ್ಟಿನಲ್ಲಿ ಎಲ್ಲರನ್ನು ತೊಗೊಂಡು ಹೋಗುವಂಥ ಒಂದು ಡೆವಲಪ್ಮೆಂಟ್ ಆಗಬೇಕು. ಹುಬ್ಳಿಯನ್ನು ಸೆಕೆಂಡ್ ಕ್ಯಾಪಿಟಲ್ ಅಂತ ಏನು ಯೋಚನೆ ಮಾಡಿದ್ದೇವೆ, ಅದಕ್ಕೆ ಯಾವ ರೀತಿಯಾದಂಥ ಡೆವಲಪ್ಮೆಂಟಿಗೆ ಬೇಕು ಅದನ್ನು ಎಲ್ಲ ರೀತಿಯನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ನಾನು ಕಟಿಬದ್ಧನಾಗಿದ್ದೀನಿ. ನಮ್ಮ ಕೇಂದ್ರ ಸಚಿವರದಾಗಲಿ, ನಮ್ಮ ಎಲ್ಲ ರಾಜ್ಯದಾಗಲಿ, ದೇಶದಾಗಲಿ ಯಾರ್ಯಾರ ರೀತಿ ಎಲ್ಲರದ್ದು ಒಂದು ಉಪಯೋಗನ ತೆಗೆದುಕೊಂಡು ಹುಬ್ಳಿ ಡೆವಲಪ್ಮೆಂಟ್ ಮಾಡೋದಂಥದ್ದು ಭಾಳಷ್ಟು ಇಂಪಾರ್ಟೆಂಟ್ ಐತೆ ನಮಗೆ. ಆ ಡೆವಲಪ್ಮೆಂಟ್ ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥ 100% ಸಂಕಲ್ಪ ಐತಿ. ಅದನ್ನು ಈಡೇರಿಸುವಂಥ ಕೆಲಸ ಮಾಡ್ತೀನಿ. ಸರ್, ಮಹೇಶ್ ಸರ್ ಅವರಿಗೆ ಮುಂಚೆ ಮೈಕ್ ಸಿಕ್ಕಿದಾಗ ಯಾವತ್ತು ಹಾಡು ಹೇಳಿದ್ರೆ ಹೋಗೋದು ಇಲ್ವಂತೆ ಅಂತ ಕೇಳ್ಪಟ್ಟೆ ನಾವು. ಸೊ ಇವತ್ತು ಕೂಡ ಮೈಕ್ ಸಿಕ್ಕಿದೆ, ಶೋನ ಎಂಡ್ ಮಾಡ್ಬೇಕಾದ್ರೆ ಯಾಕೆ 2 ಲೈನ್ ಹಾಡನ್ನ ಕೇಳೇ ಹೋಗಬೇಕು ಅಂತ ನಮಗೂ ಆಸೆ. ನೋಡಿ, ಅದೊಂದು ಹಾಬಿ ನನಗೆ. ಅದು ಯಾವಾಗ ಕಲಿತೆ, ಕರೋನಾ ಬಂದಿತ್ತು ನಮಗೆ. ಹೌದಾ? ಕೋವಿಡ್ನಲ್ಲಿ ಫಸ್ಟ್ ವೇವ್ನಲ್ಲಿ ಇದ್ವಿ. ಸೆಕೆಂಡ್ ವೇವ್ ಬಂದಾಗ ನನ್ನ ಬೆಳಗಾವಿ ಇಲೆಕ್ಷನ್ನಲ್ಲಿ ಸುರೇಶ್ ಅಂಗಡಿಯವರು ತೀರೋಗಿದ್ದರು. ಅವಾಗ ಅಲ್ಲಿ ಬಾಯಿ ಇಲೆಕ್ಷನ್ ನಡೀತಾ ಇತ್ತು. ಅವರ ಧರ್ಮಪತ್ನಿಯವ್ರನ್ನ ಬಾತಿ BJP ಕ್ಯಾಂಡಿಡೇಟ್ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಾನು ಅಲ್ಲೇ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಇನ್ನೊಂದು 10-11 ದಿವಸ ಉಳಿದಂಥ ಸಂದರ್ಭದಲ್ಲಿ ಕೋವಿಡ್ ನನಗೂ ಅಟ್ಯಾಕ್ ಆಯಿತು. ಹುಬ್ಳಿ KMCಯಲ್ಲಿ ಬಂದು ನಾನು 15 ದಿವಸ KMCಯಲ್ಲಿ ಇದ್ದೆ. ಅದಾದಮೇಲೆ
ಒಂದು 15-20 ದಿವಸ ಕ್ವಾರಂಟೈನ್ ಆಗಿತ್ತು. ಅವಾಗ ಏನು ಮಾಡಬೇಕು, ಟೈಮ್ ಹೆಂಗೆ ತೆಗಿಬೇಕಂದಾಗ ಎಲ್ಲರೂ ಬಾತ್ರೂಮ್ ಸಿಂಗರ್ಸ್ ಅಂತಾರಲ್ಲ ಆ ಥರ ನಾವು ಹಂಗೆ ಸುಮ್ಮನೆ ಗುನುಗುನು ಮಾಡ್ತಾಯಿದ್ವಿ. ಆಮೇಲೆ ಆ ಟೈಮ್ ಫ್ರೀ ಸಿಕ್ಕಾಗ ಒಂದಿಷ್ಟು ಏನೋ ತಂದು ಕರೋಕೆ ಮಾಡಿ ಒಂದು 2-3 ಹಾಡು ಕಲಿ ಅಂತ ಪ್ರಯತ್ನ ಮಾಡ್ತು. ಅದನ್ನು ಒಂಥರ ಖುಷಿ ಕೊಡ್ತಕ್ಕಂಥ ಸಂಗತಿ. ಯಾಕಂದರೆ ಬರೀ ಪಾಲಿಟಿಕ್ಸ್ ಅಂತಂದರೆ ನಿಮ್ಗೆ ಅದೇ ಒಂದು ಇರತಕ್ಕಂಥದ್ದು ಆಗಬಾರ್ದು. ಮೈಂಡ್ ಬಿ ಡಿಫ್ರೆಂಟಾಗಿ ಹಂಗಿಲ್ಲ. ನಾನು ಸ್ಪೋರ್ಟ್ಸ್ನಲ್ಲಿ ಇದ್ದೀನಿ, ಕ್ರಿಕೆಟ್ ನನಗೊಂದು ಹಾಬಿ. ಎಲ್ಲೇ ನಮ್ಮದು ಕ್ರಿಕೆಟ್ ನಡೀತು ಅಂತಂತಂದರೆ ಒಂದು 10-15 ನಿಮಿಷ ನಾನು ಹೋಗಿ ಬ್ಯಾಟಿಂಗ್ ಆಡಲೇಬೇಕು. ಇನಾಗ್ರೇಷನ್ಗೆ ಹೋದ್ರೆ ಒಂದು 10 ಬಾಲರ್ ಬೌಲಿಂಗ್ ಇಲ್ಲ, ಬ್ಯಾಟಿಂಗ್ ಬ್ಯಾಟಿಂಗ್ ಆಡುವಂಥ ಕೆಲಸ. ತರೋ ಬ್ಯಾಟ್ಸ್ಮ್ಯಾನ್. ಎಲ್ಲೋ ಒಂದಿಷ್ಟು ಯಾವುದೋ ಫಂಕ್ಷನ್ಗೆ ಹೋದಾಗ ಹಾಡು ಅಂತಂದ್ರೆ 1-2 ಹಾಡು ಆಡುವಂಥ ಪ್ರಯತ್ನ ಮಾಡ್ತೀವಿ. ಆ ರೀತಿ ಒಂಥರ ಒಂದು ಲೈಫ್ ಅಂತಕ್ಕಂಥದ್ದು ಬೇರೆ ಬೇರೆ ಆ್ಯಕ್ಟಿವಿಟಿಗಳಿರ್ಬೇಕು. ಕೇವಲ ರಾಜಕಾರಣಕ್ಕೆ ಮಾತ್ರ ಸೀಮಿತ ಆಗಲಾರ್ದೆ ನಾವು ಸೋಷಿಯಲಿಯಾಗೂ ಇರಬೇಕು, ಸ್ಪೋರ್ಟ್ಸ್ನಲ್ಲಿ ಹೋಗಬೇಕು, ಈ ರೀತಿ ಬೇರೆ ಬೇರೆ ಮಾಡಬೇಕು. ಈಗ ಮೊನ್ನೆ ನಮ್ಮ ಅಂಕಲ್ ಸಿ ಅವರು ಹೇಳಿದರು, ಒಂದು MPL ಅಂತೇನೋ ಆಯಿತು. ಅದಾದ ತಕ್ಷಣ ನಾವು ಯೋಚನೆ ಮಾಡಿದ್ವಿ, ಹಿಂದೂ ಪ್ರೀಮಿಯರ್ ಲೀಗ್ ಮಾಡ್ಬೇಕು ನಾವು ಅಂತ ಹೇಳಿ. ಹಿಂದೂ ಪ್ರೀಮಿಯರ್ ಲೀಗ್ ಅಂತೇಳಿ ಮಾಡಿ ನಮ್ಮ ಸ್ಕೈಟೌನ್ ಅವ್ರು ಹೆಲ್ಪ್ ಮಾಡಿದರು. ಅದನ್ನೆಲ್ಲ ತೊಗೊಂಡು ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಇವೆಂಟ್ ಮಾಡಿದ್ವಿ. ಈ ರೀತಿ ಸ್ಪೋರ್ಟ್ಸು, ಕಲ್ಚರಲ್ ಆ್ಯಕ್ಟಿವಿಟಿ ಒಂದೊಂದು ಸೇರಿಸ್ಕೊಂಡು ಹೋಗುವಂಥದ್ದು ಆಗುವಂಥ ನಿಟ್ಟಿನಲ್ಲಿ ಆಗುತ್ತೆ. ಅದರಲ್ಲಿ ನಿಮ್ಮ ಫೇವ್ರೇಟ್ ಹಾಡು ಯಾವುದು? ಅಟ್ಲೀಸ್ಟ್ ಒಂದು 2 ಲೈನ್ಸ್. ಮನೆಯಾಗ ಬೈತಾರೆ ಆದರೂ ಹಾಡು ಪರವಾಗಿಲ್ಲ ಸರ್. 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರ ಬಿಂದು ಇರಲಮ್ಮ ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ. 101 ನೆನಪು ಎದೆಯಾಳದಿಂದ. ವಾವ್, ಆ್ಯಕ್ಚುಲಿ ನಾಟ್ ಬ್ಯಾಡ್ ಸರ್, ವೆರಿ ಗುಡ್. ಐ ಮೀನ್ ನಾನು ಕರೆಕ್ಟಾಗಿ ಹೇಳ್ಬೇಕಾದ್ರೆ ಶ್ರುತಿ ಶುದ್ಧವಾಗಿ ಹಾಡ್ತಾ ಇದ್ದೀರಾ ನೀವು ಸರ್. 101 ನೆನಪುನ ನಮಗೆ ಒಂದು ನೆನಪುನಾಗೆ ಈ ಒಂದು ಸಂದರ್ಶನ ಕೊಟ್ಟಿದ್ದೀರಾ. ಸಂದರ್ಶನಕ್ಕೆ ಬಂದಿದ್ದ ಅನುಭವ ಹೇಗಿತ್ತು ನೋಡಿ? ಇದೊಂದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇದು. ನಮ್ಮ ಜೊತೆ ಸೇರಿಸಿ ಅನೇಕ ವಿಷಯಗಳ ಬಗ್ಗೆ ಕಾನ್ಸೆನ್ಸಿಂದ ಹಿಡ್ಕೊಂಡು ದೇಶದ ಮಟ್ಟ, ಜಗತ್ತಿನ ಮಟ್ಟ ಅನೇಕ ವಿಚಾರಗಳನ್ನು ಪ್ರಸ್ತುತಪಡಿಸೋಕೆ ನೀವೊಂದು ಅವಕಾಶವನ್ನು ಒದಗಿಸ್ಕೊಟ್ರಿ. ನಿಮ್ಗೆ ನಾನು ಯಾವಾಗಲೂ ಕೂಡ ತುಂಬ ಆಭಾರಿಯಾಗಿರ್ತೇನೆ. ಇಟ್ಸ್ ಅ ಗ್ರೇಟ್ ಟೈಮ್, ಗ್ರೇಟ್ ಅಚೀವ್ಮೆಂಟ್. ಒಂದು ಒಳ್ಳೆ ರೀತಿಯಾದಂಥ ಸಂದರ್ಶನ ಆಯಿತು. ಇದೊಂದು ನನ್ನ ಲೈಫ್ನಲ್ಲಿ ಹೆಂಗೆ ಅಡ್ವಾಣಿಯವ್ರ ಜೊತೆ, ಮೋದಿಯವ್ರ ಜೊತೆ, ಇವ್ರ ಜೊತೆ ಸಿಕ್ಕಿರ್ತಕ್ಕಂಥ ಒಂದು ಅವಕಾಶ ಇತ್ತು. ಜನರ ಜೊತೆ ಒಂದು ನೇರವಾಗಿ ಸೇರಲಿಕ್ಕೆ, ಜನರ ಜೊತೆ ಒಂದು ಮಾತಾಡೋಕ್ಕೆ, ಜನರ ಪ್ರಶ್ನೆಗಳನ್ನ ನನಗೆ ಗೊತ್ತಿಲ್ಲ ನೀವು ಹೆಂಗೆ ಕಲೆಕ್ಟ್ ಮಾಡ್ಕೊಂಬಂದ್ರಿ, ಎಲ್ಲಿಂದ ಕಲೆಕ್ಟ್ ಮಾಡಿದಿರಿ, ಜನರ ಭಾವನೆಗಳನ್ನು ಕೂಡ ಕೇಳುವಂಥ ಪ್ರಯತ್ನ ಮಾಡಿದಿರಿ. ನನ್ನ ಕೈಲಾಗಿರ್ತಕ್ಕಂಥ ಮಟ್ಟಿಗೆ ಏನು ಕೊಡೋಕ್ಕೆ ಸಾಧ್ಯ ಇದ್ದೋ ಆ ಉತ್ತರಗಳನ್ನು ಕೊಟ್ಟಿದ್ದೇನೆ. ಉಳಿದಿದ್ದೆಲ್ಲ ಜನರಿಗೆ ಬಿಡುತ್ತೇನೆ. ಆಲ್ವೇಸ್ ದೇ ಸೇ ಸರ್, ಫಸ್ಟ್ ಥಿಂಗ್ ವಾಟ್ ಎವರ್ ಯು ಡೂ ಇಟ್ ಹ್ಯಾಸ್ ಟು ಬಿ ದ ಬೆಸ್ಟ್ ಅಂತ ಹೇಳ್ತಾರೆ. ಸೊ ನನ್ನ ಒಂದು ರಾಜಕಾರಣದ ಒಂದು ವ್ಯಕ್ತಿಯಾಗಿ ಅವ್ರ ಜೊತೆ ಕೂತ್ಕೊಂಡು ಮಾತುಕತೆ ಮಾಡಬೇಕಾದ್ರೆ ಐ ವಾಸ್ ಲುಕಿಂಗ್ ಫಾರ್ವರ್ಡ್, ನನಗೆ ಇದು ಯಾವ ರೀತಿ ಇರುತ್ತೆ ಅಂತ. ಯು ಗೇವ್ ಮಿ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಹುಬ್ಳಿ ಧಾರವಾಡಕ್ಕೆ ಬಂದಿದ್ದು ಆ ಒಂದು ಕ್ಷೇತ್ರದಲ್ಲಿ ಜನ ಹೇಗಿರ್ತಾರೋ ಅದನ್ನೆಲ್ಲ ನಿಮ್ಮ ಮೂಲಕ ನೀವು ಇದನ್ನ ಒಳ್ಳೆ ಅನುಭವನ ಕೊಟ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ವಿಷನ್ ಇದೇ ರೀತಿ ಮುಂದುವರಿಲಿ. ಆ್ಯಂಡ್ ಏನೇನು ಅಂದ್ಕೊಂಡಿದ್ರೋ, ಏನೇನು ಪ್ಲ್ಯಾನ್ಸ್ ಅಂದ್ಕೊಂಡಿದ್ರೋ ಎಲ್ಲವೂ ಸಕ್ಸಸ್ಫುಲ್ ಆಗಲಿ ಅಂತ ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂದರೆ ಸಿಂಪ್ಲಿಸಿಟಿ, ಹಾರ್ಡ್ ವರ್ಕಿಂಗ್, ದ ಮೋಸ್ಟ್ ಡಿಸಿಪ್ಲಿನ್ಡ್ MLA, ಶಾಸಕ ಆಫ್ ಹುಬ್ಳಿ ಧಾರವಾಡ ಅಂತಂದರೆ ಒನ್ ಆ್ಯಂಡ್ ಓನ್ಲಿ ಮಹೇಶ್ ತೆಂಗಿನಕಾಯಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಆನ್ ದ್ಯಾಟ್ ನೋಟ್ ಇವತ್ತಿನ ಈ ಒಂದು ಸಂಚಿಕೆಯನ್ನು, ತುಂಬ ಸ್ಪೆಷಲ್ ಸಂಚಿಕೆಯನ್ನು ಮುಕ್ತಾಯ ಮಾಡುವಂಥ ಟೈಮ್ ಆಗಿದೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರ ಜೊತೆ, ಅವ್ರ ಜೊತೆ ಮಾತುಕತೆ, ಸಂಭಾಷಣೆ ಮಾಡ್ತೀವಿ. ಟಿಲ್ ದೆನ್ ಸೈನಿಂಗ್ ಆಫ್ ನಮ್ಮ ಸ್ಟೈಲಲ್ಲಿ. ನಮಸ್ಕಾರ ಗುರು.